ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ ವರ್ಣಿಪೆ ನೀ ಕಥಾಮೃತವ ಇರುವಂತಹ ಸ್ಥಳ ಅಶ್ವಪತಿ ಎಂದು ಕೇಳಿದ್ದೇವೆ. ಹೊರಟು ಬಂದ ಕಾರ್ಯ ಬೆಂಗದೀರ ಬಂಗಾರ ಕಿರಣಗಳ ಮೂಡಣದ ತುಂಗಬಲನಶ್ವಪತಿಗೆ ಕೈಯದುಳು ಲಗದಿ ತುಂಗಬಲನಶ್ವಪತಿಗೆ ಕೈಯದುಳು ಲಗದಿ ಕಂಗೊಳಿಸಲದು ತೋಷಗಳು ಬೆಂಗದಿರ ತನ್ನದಾದಂತಹ ಬಂಗಾರ ವರ್ಣದ ಕಿರಣಗಳನ್ನು ಮೂಡಣ ದಿಕ್ಕಿನಿಂದ ಆರಂಭಿಸಿ ಬಾನಂಗಳ ಎನ್ನುವಂತಹ ರಂಗಮಂಚಕ್ಕೆ ಚೆಲ್ಲುತ್ತಾ ಇದ್ದಾನೆ ಎನ್ನುವಲ್ಲಿಗೆ ಪ್ರಪಂಚದ ಜಾಡ್ಯತೆ ದೂರವಾಯಿತು, ಪ್ರಪಂಚಕ್ಕೆ ಬೆಳಕಾಯಿತು. ತುಂಗಬಲಾನ್ವಿತ ಎನಿಸಿಕೊಂಡಂತಹ ಕೇದಾರಸ ಅಶ್ವಪತಿ ವೈಭವದಿಂದ ಓಲಗವನ್ನು ಕೊಟ್ಟಿದ್ದಾನೆ. ಅವನ ಓಲಗ ಎನ್ನುವುದು ಸುರಪನ ಸಭೆಯನ್ನು ಮೀರಿಸುವಂತಿದೆ ಎನ್ನುವ ಹಾಗೆ ನಮ್ಮವರು ಆಡುವಾಗ ಮನಸ್ಸಿಗೆ ಅಮಿತಾನಂದವಾಗುತ್ತಾ ಇದೆ. ಆದ್ರೆ ಆಲೋಚಿಸುವುದು ಅದನ್ನಲ್ಲ. ಬದುಕಬೇಕಾದಂತಹ ಬದುಕನ್ನು ಬದುಕುವ ರೀತಿಯಲ್ಲಿ ಬದುಕಿದೆವು ಅಂತಾದ್ರೆ ಅದನ್ನು ಬದುಕು ಎನ್ನುವ ಹಾಗೆ ಹೇಳ್ತಾರೆ. ಬದುಕು ಹಿತವಾಗಿರ್ಬೇಕು, ಬದುಕು ಮಿತವಾಗಿರ್ಬೇಕು, ಎಲ್ಲಕ್ಕಿಂತಲೂ ಮಿಗಿಲಾಗಿ ಬದುಕು ಬದುಕಾಗಿರ್ಬೇಕು. ಇಲ್ಲದಿದ್ರೆ ಬದುಕು ಎನ್ನುವುದು ನಾಟಕೀಯತೆ ಅನ್ನಿಸಲ್ಪಡ್ತದೆ. ಎಲ್ಲೋ ನನ್ನ ಬದುಕಿನಲ್ಲಿ ಬದುಕು ನಾಟಕೀಯತೆ ಆಯ್ತಾ ಎನ್ನುವ ಹಾಗೆ ನನಗನ್ನಿಸುವುದು. ಅಂದ್ರೆ ಯಾವನೇ ಒಬ್ಬ ಪುರುಷನಾದವ ಜೀವಿತಾವಧಿಯಲ್ಲಿ ಬಯಸುವುದು ಹೇಗೆ, ತನಿಗೊಬ್ಬಳು ಅನುರೂಪಳಾದ ಅನುಕೂಲಳಾದ ಭಾರ್ಯ ದೊರಕಬೇಕು ಎನ್ನುವ ಹಾಗೆ ಅಂತಹ ಹೊಂಗನಸುಗಳನ್ನು ನಾನೂ ಹೊಂದಿದ್ದೆ. ಮದುವೆ ಎನ್ನುವಂತಹ ಸಂಸ್ಕಾರವೂ ನಡೆದು ಹೋಯಿತು. ನನ್ನ ಮನೆಯನ್ನು ಬೆಳಗಿದಂತಹ ಹೆಣ್ಣು ಮಂದಾಕಿನಿ ನಾಮಕಳು, ಸತ್ಕುಲ ಪ್ರಸೂತೆಯೂ ಹೌದು, ಸುಂದರಿಯೂ ಹೌದು. ಹಾಗಂತ ಸ್ವಭಾವತ ನನಗೂ ಅವಳಿಗೂ ಅಜಗಜಾಂತರ ವ್ಯತ್ಯಾಸ, ಬೇರೇನೂ ಇಲ್ಲ. ನಾನು ಅನಾರೋಗ್ಯದಿಂದ ಕೆಮ್ಮಿದ್ರು ತನ್ನನ್ನು ಅಣಕಿಸುವುದಕ್ಕೆ ಕೆಮ್ಮಿದ್ದು ಎನ್ನುವಂತಹ ಸ್ವಭಾವ ಅವಳದ್ದು. ಏನು ಮಾಡುವ, ಸಂಸಾರದಲ್ಲಿ ಎಲ್ಲ ಸರಿ ಇರ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಹೊಂದಾಣಿಕೆಗಳನ್ನು ನಾವು ಮಾಡಿಕೊಂಡು ಹೋಗಬೇಕಾಗ್ತದೆ. ಆದರೆ ಗಾರ್ಗ್ಯರಿಂದ ಅನುಗ್ರಹಿತವಾದಂತಹ ವಿಶಿಷ್ಟವಾದ ವಿದ್ಯೆ, ಪಶು ಪಕ್ಷಿಗಳ ಭಾಷೆ ಎನ್ನುವುದು ನನಗೆ ವೇದ್ಯವಾಗಿದೆ.
ಎಂತಹ ಕ್ರಾಂತದರ್ಶಿಗಳಿಗೂ ಲಭಿಸದ ವಿದ್ಯೆ. ಆದರೆ ಅರಸನಾದವನಿಗೆ ಪೂರ್ಣತೆ ಎನ್ನುವುದು ಬರುವುದು ಯಾವಾಗ? ಸತ್ತಂತಾನವನ್ನು ಪಡೆದಾಗ. ಬಹಳಷ್ಟು ವರ್ಷಗಳ ಕಾಲ ಮಕ್ಕಳ ಮೊರೆಯನ್ನು ನೋಡಲಿಲ್ಲ. ಮೃಗವೇಟೆಗೆ ಹೋಗಿದ್ದಾಗ ಕಾಡಿನ ಮಧ್ಯದಲ್ಲಿ ಹೆಣ್ಣು ಶಿಶುವೊಂದು ಕಂಡೆ. ಮಂಥರ ಎನ್ನುವ ಹಾಗೆ ಹೆಸರನ್ನಿರಿಸಿದೆ. ಪಾಲಿತ ಪುತ್ರಿಯಾಗಿ ಪೋಷಿಸಿದೆ. ಆ ಮಗುವಿನ ಲಕ್ಷಣವೋ ಎಂಬಂತೆ ನನ್ನ ಮಡದಿಯು 2 ಮಕ್ಕಳಿಗೆ ತಾಯಿಯಾದಳು. ಮಗನಿಗೆ ಯುದ್ಧಜಿತ್ತು ಎನ್ನುವ ಹಾಗೆ, ಮಗಳಿಗೆ ಕೈಕೆ ಎನ್ನುವ ಹಾಗೆ ನಾಮಧೇಯವನ್ನು ಇರಿಸಿದೆ. ಸಕಲ ಶಸ್ತ್ರ ವಿದ್ಯಾಪಾರಂಗತರನ್ನಾಗಿ ಮಾಡಿ ನನ್ನ ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ. ಒಬ್ಬ ಅಪ್ಪನಾಗಿ ನನಗೆ ಇದಕ್ಕಿಂತ ಹೆಚ್ಚಿನದ್ದು ಯಾವುದು ಬೇಕು? ಮಗಳಾದವಳ ಕನ್ಯಾಸರೆಯನ್ನು ಬಿಡಿಸಿಕೊಂಡು ಮಗನಾದವನಿಗೆ ಇಲ್ಲಿಯ ಅಧಿಕಾರವನ್ನು ವಹಿಸಿಕೊಟ್ಟಲ್ಲಿಗೆ ನನಗೆ ಜೀವನ್ಮುಕ್ತಿ ಅಂತ ಭಾವಿಸಿದ್ದೇನೆ. ಸರಿ, ಓಲಗವನ್ನು ಸೇರಿದಾಗ ಕುಂದುಕೊರತೆ ಇಲ್ಲ ಎನ್ನುವುದು ಅರ್ಥವಾಯಿತು. ಸಭೆಯನ್ನು ವಿಸರ್ಜಿಸಿ ಅಂತಃಪುರವನ್ನು ಸೇರಿಕೊಂಡು ಸೆಳೆವ ರೂಪಸಿ ಕಳ್ಳಗೊಂಬೆಯ ಸೆಳೆವ ರೂಪಸಿ, ಕಳ್ಳ ಗೊಂಬೆಯ ಸೆಳೆವ ರೂಪಸಿ, ಹೆಣ್ಣವಳು ಗಜಗಾಮಿನಿ, ಹೆಣ್ಣವಳು ಗಜಗಾಮಿನಿ, ಗಜಗಾಮಿನಿ ಗಜಗಾಮಿನಿ. ಸ್ವರ್ಣ ಪುತ್ಥಳಿ ರಮ್ಯ ಷೋಡಶಿ, ಸ್ವರ್ಣ ಪುತ್ಥಳಿ ರಮ್ಯ ಷೋಡಶಿ ರಮ್ಯ ಕೇಕೆಯ ಬಾಮಿನಿ, ರಲ್ಲೆ ಕೇಕೆಯ ಭಾಮಿನಿ. ಹುಣ್ಣಿಮೆಯ ಶಶಿನಾಚು ವಂದದ ವರ್ಣ ಚೆಲುವಿನ ಮೋಹಿನಿ, ಹುಣ್ಣಿಮೆಯ ಶಶಿನಾಚು ವಂದದ ವರ್ಣ ಚೆಲುವಿನ ಮೋಹಿನಿ. ಬಣ್ಣಿಸಲು ಕವಿಗೆಲ್ಲಿ ಪದವಿದೆ ಕನ್ಯಕೈಕೆ ಸುಶೋಭಿನಿ, ಬಣ್ಣಿಸಲು ಕವಿಗೆಲ್ಲಿ ಪದವಿದೆ ಕನ್ಯಕೈಕೆ ಸುಶೋಭಿನಿ. ಕಳ್ಳಗೊಂಬೆಯ ಸೆಳೆವ ರೂಪಸಿ, ಹೆಣ್ಣವಳು ಗಜಗಾಮಿನಿ ಗಜಗಾಮಿನಿ ಗಜಗಾಮಿನಿ. ಕೈಕೆ ಮಂತರ ಕೈಕಾ ಯಾರ ಬದುಕಿನಲ್ಲೇ ಆಗಿರ್ಲಿ ಹೊಂದಬೇಕಂತಹ ಅರ್ಹತೆ ಇದ್ದು ಹೊಂದದೇ ಇದ್ದಾಗ ಆಗುವುದೇನು ಬಲ್ಲಯ್ಯ? ಮನಸ್ಸಿಗೆ ತುಂಬಾ ಬೇಸರ, ಯಾರೊಡನೆಯೂ ಹೇಳಿಕೊಳ್ಳಿಕ್ಕೆ ಆಗದಂತ ಅಗಾಧವಾದ ನೋವು ಕಣೆ. ಖಂಡಿತ ನನ್ನ ಬದುಕಿನಲ್ಲಿ ಹಾಗಾಗಬಾರ್ದೆನ್ನುವ ಹಾಗೆ ಆಲೋಚನೆಯನ್ನು ಮಾಡಿಕೊಂಡವಳು. ಸರಿಯಮ್ಮ, ಕಾರಣ ಏನು? ಏನು? ನಾನು ಸೂರ್ಯವಂಶೀಯಳು. ಈ ಕೇಕೆಯ ರಾಜ್ಯವನ್ನು ಆಳುವಂತಹ ಅಶ್ವಪತಿಯ ಮಗಳೇ ನಾನು. ಸರಿ. ಕೈಕಾ ಎನ್ನುವ ಹಾಗೆ ಶುಭ ನಾಮಕರಣ ಮಾಡಿದ್ರು. ಹೌದಮ್ಮ. ಗೆಳತಿ, ಓ, ಇನ್ನು ವಿದ್ಯೆಯ ಬಗ್ಗೆ ಹೇಳುವುದಾದ್ರೆ ಸಣ್ಣ ಪ್ರಾಯದಲ್ಲಿ 64 ವಿದ್ಯೆಗಳನ್ನು ಆದಷ್ಟು ಬೇಗ ಕರಗತ ಮಾಡಿಕೊಂಡದ ಏಕೈಕ ಯುವತಿ ನೀನು. ನಮಗೆಲ್ಲ ಬರೆದು ಕೊಟ್ಟರು ಬಾಯ್ಪಾಠ ಮಾಡ್ಲಿಕ್ಕೆ ಬಹಳ ಕಷ್ಟ ಅಮ್ಮ. ಆದ್ರೂ ಮಾಡ್ತೀಯಮ್ಮ. ಪ್ರಯತ್ನ ಪಡ್ತಾ ಇದ್ದೇನೆ, ಅವಕಾಶ ಇಲ್ಲದೆ ಒದ್ದಾಡ್ತಾ ಇದ್ದೇನೆ. ಅವಕಾಶ ಸಿಕ್ಕಾಗ ಉಪಯೋಗಿಸಿಕೊ. ಸರಿಯಮ್ಮ. ಇನ್ನು ರೂಪದ ಬಗ್ಗೆ ಸಖಿಯರೆಲ್ಲ ಕೊಂಡಾಡುವುದು ಹೇಗೆ? ಗೆಳತಿ, ಏನೇ ಪ್ರಕೃತಿಯ ಸೊಬಗನ್ನ ನೋಡುವುದಕ್ಕೆ ಕಣ್ಣೆಂಬುದು ಬೇಕೇ ಬೇಕು. ಆದರೆ ನಿನ್ನ ಮುಖದಲ್ಲಿ ಆ ಕಣ್ಣನ್ನ ನೋಡುವುದೇ ಚಂದ. ಕಣ್ಣ ಗೊಂಬೆಯ ಸೆಳೆವ ರೂಪಸಿ ನೀನು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಖಂಡಿತ. ಕೆಲವರೆಲ್ಲ ಕಣ್ಣಿನ ಮುಖೇನವಾಗಿ ಪ್ರಸಿದ್ಧಿಗೆ ಬರ್ತಾರೆ. ಹೌದಮ್ಮ. ತನ್ನ ಕಣ್ಣಿನ ಕೊನೆಯ ಮುನೆಯಿಂದ ಎಲ್ಲರನ್ನು ಸೆಳೆಯಬಲ್ಲ ವಿಶೇಷವಾದಂತಹ ಆಕರ್ಷಕ ಶಕ್ತಿ ನಿನ್ನ ಕಣ್ಣಲ್ಲಿ ಇರುವುದರಿಂದಲೇ ನಿನ್ನನ್ನು ವಿಶಾಲಾಕ್ಷಿ, ಜಲಜಾಕ್ಷಿ, ಕಾಮಾಕ್ಷಿ, ಮೀನಾಕ್ಷಿ ಅಂತ ಕೊಂಡಾಡ್ತಾ ಇದ್ದಾರೆ. ಆಮೇಲೆ ಅಷ್ಟೇ. ಗೆಳತಿ, ನಿನ್ನ ನಡೆಯುವಾಗ ಆನ ನಡೆದ ಹಾಗೆ ನಡೀತೀಯ? ಇವಳ ಕಾಲೇನು ಇಷ್ಟು ತೋರ ಉಂಟಾ?
ಹಾಗಲ್ಲ ಮತ್ತೆ? ಆನೆ ಹೆಜ್ಜೆ ಹಾಕಿದಾಗ ಇವಳು ಹೆಜ್ಜೆಯನ್ನು ಹಾಕ್ತಾಳೆ. ಗಜಗಾಮಿನಿ, ಕೇಕೆಯ ಬಾಮಿನಿ, ನಾವೆಲ್ಲರೂ ಕೊಂಡಾಡುತ್ತಾ ಇದ್ದೇವೆ. ಹೌದು, ಇವಳು ಸಣ್ಣದಿರುವಾಗ ನಡ್ಕೊಂಡು ಬರುವಾಗ ಇವಳನ್ನು ಹಂಸಪಾದೆ ಅಂತ ನಾನು ಕರೀತಿದ್ದೆ. ಈಗ ಬೆಳೆದು ದೊಡ್ಡವಳಾಗಿದ್ದಾಳೆ, ದಷ್ಟಪುಷ್ಟವಾಗಿದ್ದಾಳೆ, ಹಾಗಾಗಿ ನೀನು ಅವಳನ್ನು ಗಜಗಾಮಿನಿ ಅಂತ ಕರೀತಿ. ಇನ್ನು ಗುಣದ ಬಗ್ಗೆ ಹೇಳುವುದಾದ್ರೆ ಬೇಕು ಅಂತ ಹೇಳಿದ್ರೆ ಬೇಕೇ ಬೇಕು. ಹೌದು. ಬೇಡ ಅಂತ ಹೇಳಿದ್ರೆ ಬೇಡವೇ ಬೇಡ. ಹೌದಮ್ಮ, ನಿನ್ನಷ್ಟು ಚೊರೆ ಬೇರೆ ಯಾರೇ ಇಲ್ಲ. ಹಾಲನ್ನವನ್ನು ತಂದುಕೊಟ್ಟಾಗ ತಿರುಗಿ ನೋಡಿದ ನೀನು ಮೊಸರನ್ನವನ್ನೇ ಬೇಕು ಅಂತೇಳಿ ಹಠ ಹಿಡಿಯುವಳು ನೀನು. ನಿನ್ನ ಅಮ್ಮನಾಗೆ ನೀನು ಹಠ ಮಾರಿಯಮ್ಮ. ಆದ್ರೆ ಅಮ್ಮನಷ್ಟು ಚೊರೆ ಅಂಡಿ ನೀನು ಆಗುದು ಬೇಡ. ಯಾಕಂತ ಹೇಳಿದ್ರೆ ಕೆಲವರನ್ನು ಮಾತು ಹೇಳಿದ್ದಾರೆ, ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅಂತೇಳಿ. ನೀನು ನೂಲಿನಂತೆ ಸೀರೆ ಆಗು, ತಾಯಿಯಂತೆ ಮಗಳಾಗುದು ಬೇಡಮ್ಮ. ಅದು ಕೆಲವೊಮ್ಮೆ ರಕ್ತಗತವಾಗಿ ಬಂದಂತಹ ಗುಣವೇ ಅದು. ಆದಷ್ಟು ಬೇಗ ಬದಲಾವಣೆ ಮಾಡುದು ಒಳ್ಳೇದಮ್ಮ ಗುಣವನ್ನು. ಗೆಳತಿ, ನಾನೊಬ್ಬಳು ಸಾಮಂತರಾಜನ ಮಗಳು, ಮುಂದಕ್ಕೆ ಸಾಮ್ರಾಜ್ಞಿಯಾಗಿ ಮೆರೆಯಬೇಕು ಎನ್ನುವುದೇ ನನ್ನ ಬದುಕಿನ ಆಸೆ. ಹೌದಮ್ಮ, ಸಣ್ಣ ಪ್ರಾಯದಲ್ಲಿ ಎಷ್ಟು ದೊಡ್ಡ ಆಸೆ ಆಕಾಂಕ್ಷೆಗಳನ್ನು ಕಟ್ಟಿಕೊಂಡು ಬದುಕ್ತಾ ಇದ್ದೆ. ನಿನ್ನ ಆಸೆ ಇಲ್ಲವೂ ನೆರವೇರಲಿ ಅಂತೇಳಿ ನಾವೆಲ್ಲರೂ ಒಟ್ಟಾಗಿ ನಿನಗೆ ಹಾರೈಸ್ತೇವೆ. ನಿಮ್ಮ ಹಾರೈಕೆ ಸದಾ ಇರಲಿ. ಸರಿ. ನೀನು ಆಗಾಗ ಒಂದು ಮಾತು ಹೇಳುತ್ತಾ ಇದ್ದೆ, ಪ್ರಕೃತಿಯಿಂದ ಕಲಿಯಬಹುದಾದಂತಹ ವಿಷಯಗಳು ಅನೇಕವಿದೆ ಅಂತ. ಹೌದಮ್ಮ, ಮನುಷ್ಯರಲ್ಲಿ ನಮಗೆ ಸಿಗುದು ಹೊಟ್ಟೆಗಿಚ್ಚು, ನಂಜು, ಮಾತ್ಸರ್ಯ, ಬೇಡದ ಮಾತುಗಳು ಬಿಟ್ಟರೆ ಬೇರೆ ಏನು ಸಿಗುವುದಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯಲ್ಲಿ ನಮ್ಮ ಬದುಕಿಗೆ ಬೇಕಾದಷ್ಟು ಕಲಿಯುವಂತ ಅವಕಾಶಗಳಿದೆ. ಆದ್ದರಿಂದಲೇ ಪ್ರಕೃತಿ ಸೌಂದರ್ಯ ಒಳ್ಳೆಯದು ಅಂತ ಹೇಳಿದ್ ನಾನು. ಹಾಗಾಗಿ ನನ್ನ ತೀರ್ಮಾನ ಒಂದೇ. ಏನಮ್ಮ? ವನವಿಹಾರ. ತಪಸಿ ತಾವರಿ ಮುಖಿ ಕೈಗೆ ಕಂಡು ಕೆಳದಿ ಪಾವಕಿ ನಿಮಗದಿತ ನಿಂದಳಂದು ಸಣ್ಣವ ಮುನಿಯೇನೇ ಸಣ್ಣವ ಮುನಿಯೇನೇ ಬರುತ್ತಿದೆ ಇನ್ನು ನಗೆಯು ಜಾಣಿ ಬರುತ್ತಿದೆ ಇನ್ನು ನಗೆಯು ಜಾಣಿ ಸಣ್ಣವ ಮುನಿಯೇನೆ ಸಣ್ಣವ ಮುನಿಯೇನೆ ಬರುತ್ತಿದೆ ಇನ್ನು ನಗೆಯು ಜಾಣಿ ಬರುತ್ತಿದೆ ಇನ್ನು ನಗೆಯು ಜಾಣಿ ನಗೆಯು ಜಾಣಿ ನಗೆಯು ಜಾಣಿ ನಗೆಯು ಜಾಣಿ ಕಣ್ಣನು ಮಿಟುಕಿಸಿ ಗಣ್ಯ ತಾಪಸನ ಕಣ್ಣನು ಮಿಟುಕಿಸಿ ಗಣ್ಯ ತಾಪಸನ ಕಣ್ಣನು ಮಿಟುಕಿಸಿ ಗಣ್ಯ ತಾಪಸನ ಅಣ್ಣದ ವೀಕ್ಷದಿ ನಿನ್ನನೆ ಚರಿಸುವ ಸಣ್ಣವ ಮುನಿಯೇನೆ ಬರುತ್ತಿದೆ ಇನ್ನು ನಗೆಯು ಜಾಣಿ ಬರುತ್ತಿದೆ ಇನ್ನು ನಗೆಯು ಜಾಣಿ ಏನೇ ಸಣ್ಣವ ಮುನಿಯೇನೆ ಪ್ರಕೃತಿಯ ಸೌಂದರ್ಯವನ್ನು ಕಾಣಬೇಕು ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ನಾವೆಲ್ಲ ಈ ಕಡೆಗೆ ಸಾಗಿ ಬಂದವರು. ಹೌದಮ್ಮ, ಸ್ವಲ್ಪ ಹಿಂದೆ ನೋಡಂತೆ ಆ ದೃಶ್ಯ ಹೇಗಿದೆ? ಏನಮ್ಮ, ಒಂದು ಹಾಸ್ಯಾಸ್ಪದವಾಗಿ ಕಾಣ್ತಾ ಇದೆ. ಖಂಡಿತ ಸ್ವಲ್ಪ ಮನೋರಂಜನೆ ಸಿಗಬಹುದಾ? ಎಂತವರಿಗಾದ್ರೂ ನಗು ಬರುವುದು ಸಹಜ ಸ್ವಾಭಾವಿಕ. ನೋಡಿದ್ದೇನೆ. ಏನಮ್ಮ? ಬಾಲಮುನಿ. ಹೌದು, ಮುನಿ ಬಾಲ. ಇಂಥದ್ದು ಬಾಲವನ್ನು ಆಚೆ ಇಟ್ರೆ ಬಾಲಮುನಿ, ಅರ್ಥ ವ್ಯತ್ಯಾಸ. ಮುನಿ ಬಾಲ ಅರ್ಥ ವ್ಯತ್ಯಾಸ ಆಗುದು. ಆದ್ರೂ ಸುಧಾರಿಸಿಕೊಳ್ಳು ಅಮ್ಮ. ನೋಡಿದ್ಯಾ? ಅದು ವೇಷ. ಹೌದು, ಬಣ್ಣದ ವೇಷ. ಬಣ್ಣದ ವೇಷಕ್ಕೆ ಮುಖ ಆಗ್ಬಹುದು, ಆಳಂಗ ಸಣ್ಣದಾಯ್ತಲ್ವಮ್ಮ. ಆಲೋಚನೆ ಹೀಗಿರಬಹುದು. ಸಣ್ಣ ಪ್ರಾಯದಲ್ಲಿ ಪ್ರಸಿದ್ಧಿಗೆ ಬರ್ಬೇಕೆನ್ನುವಂತಹ ಕಲ್ಪನೆ ಅವನದ್ದು. ಜೀವನದಲ್ಲಿ ಸಾಧನೆ ಮಾಡದೆ ಸಿದ್ಧಿ ಪ್ರಸಿದ್ಧಿಗೆ ಬರುವುದಾದ್ರೂ ಹೇಗಮ್ಮ? ಅದೇ ನಾನು ಆಲೋಚನೆ ಮಾಡುವುದು. ನಮ್ಮ ವೈದಿಕ ಪರಂಪರೆಯಲ್ಲಿ ಸಾಧುಗಳಿಗೆ, ಸನ್ಯಾಸಿಗಳಿಗೆ, ಋಷಿ ಮುನಿಗಳಿಗೆ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಹೌದಮ್ಮ. ನಿನ್ನಲ್ಲೇ ಕೇಳ್ತೇನೆ,
ಮೌನಿಗಳಂದ್ರೆ ಯಾರೇ? ಮೌನವನ್ನೇ ಪ್ರಧಾನ ಉದ್ದೇಶವಾಗಿರಿಸಿಕೊಂಡವರು. ಯತಿಗಳಂದ್ರೆ ಯಾರೇ? ಇನ್ನೊಬ್ಬರನ್ನು ಯಾಚಿಸುವವರು. ಸನ್ಯಾಸಿಗಳಂದ್ರೆ ಯಾರೇ? ಸನ್ಯಾಸಿಗಳಂತೇಳಿ ಷಡ್ವೈರಿಗಳನ್ನು ತ್ಯಜಿಸಿ ಪಂಚೇಂದ್ರಿಯಗಳನ್ನು ಬಿಗಿದು ದೃಷ್ಟಿಯನ್ನು ನಾಸಿಕಾಗ್ರದಲ್ಲಿ ಕೇಂದ್ರೀಕರಿಸಿ ಲೋಕ ಕಲ್ಯಾಣಕ್ಕಾಗಿ ಸದಾ ದುಡಿಯೋರನ್ನು ಸನ್ಯಾಸಿಗಳನ್ನು ಯಾವುದೇ ವಾಸನೆಗಳಿಲ್ಲದೆ ಶಬ್ದ ಮಾಲಿನ್ಯವಿಲ್ಲದೆ ಇದು ಸುಡುಮದ್ದು. ಬೇರೆ ಬೇಕು ಅಂತ ಇಲ್ಲ, ಅಪಾಯ ಇಲ್ಲ. ನನ್ನ ಭಾವ ಹೀಗೆ, ನಿನ್ನ ಭಾವ ಹೀಗೆ. ಮಣ್ಣಗೊಂದು ಜುಟ್ಟು ಮಣ್ಣಗೊಂದು ಜುಟ್ಟು ಕಾವಿಯ ತುಂಡಿನ ನಡುಗಟ್ಟು ಕಾವಿಯ ತುಂಡಿನ ನಡುಗಟ್ಟು ಒಂದು ಜುಟ್ಟು ಒಂದು ಜುಟ್ಟು 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 ಮಂಡಗೊಂದು ಜುಟ್ಟು ಮಂಡಿಗೊಂದು ಜುಟ್ಟು ಕಾವಿಯ ತುಂಡಿನ ನಡುಗಟ್ಟು ಕಾವಿಯ ತುಂಡಿನ ನಡುಗಟ್ಟು ದಂಡಕ ಮಂಡಲ ದಂಡವಾಯ್ತು ದಂಡಕ ಮಂಡಲ ದಂಡವಾಯ್ತು ಮುಖಮಂಡಲ ಬೆಲ್ಲದ ಉಂಡೆ ತೆರವಿದೆ ಮಂಡಗೊಂದು ಜುಟ್ಟು ಕಾವಿಯ ತುಂಡಿನ ನಡುಗಟ್ಟು ಕಾವಿಯ ತುಂಡಿನ ನಡುಗಟ್ಟು ಮಂಡಿಗೊಂದು ಜುಟ್ಟು. ನಾವು ಮೊದಲು ನೋಡುವಾಗ ಈ ಕಾಡಿಗೆ ಬೆಂಕಿ ಬಿದ್ದಾಗ ಅರೆ ಸುಟ್ಟು ಹೋದ ಮರದ ತುಂಡನ್ನು ಯಾರೋ ತಂದು ಇರಿಸಿದ್ದಾರೆ ಅನ್ನೋ ಭಾಸವಾಯಿತು. ಬಣ್ಣ ನೋಡಿದ್ರೆ ಹಾಗೆ. ಹೌದಮ್ಮ, ಅಷ್ಟೇ ಅಲ್ಲ, ಅವನ ತಲೆ ಮೇಲೆ ಹಿಡಿದು ಜುಟ್ಟು ನೋಡಂತೆ. ಮಂಡೆಗೊಂದು ಜುಟ್ಟು. ವ್ಯಾಪ್ತಿ ಪ್ರದೇಶ ಹೊರಗಿದ್ದವರನ್ನು ಒಳ ಸೆಳೆದಿಕ್ಕೆ ಬೇಕಾಗಿ ಯಾವುದೋ ದೂರ ಸಂಪರ್ಕ ಸಾಧನವನ್ನು ಇಟ್ಟುಕೊಂಡು ಕೂತಾಗೆ ಭಾಸವಾಗ್ತಾ ಇದೆ. ಬೇಕಾಗಬಹುದು. ಹೌದಮ್ಮ, ಅಷ್ಟೇ ಅಲ್ಲ, ಪಕ್ಕದಲ್ಲಿ ಬಂಡೆ ಕರಗುಂಬುಡ ನೋಡಂತೆ. ದಂಡಕ ಮಂಡಲವೇನು? ಕಮಂಡಲ ಕಮಂಡಲ. ಬೇರೆ ಕೆಲಸಕ್ಕಾದ್ರೆ ಅಷ್ಟು ಚೂರು ನೀರು ಸಾಕಾಗ್ತದ? ನಿನ್ನ ಅನುಭವ. ಅದನ್ನ ಇಟ್ಕೊಂಡು ಕೂತಿದ್ದಾರೆ. ಅಷ್ಟೇ ಅಲ್ಲ, ಯಾರ್ದೋ ಮನೆಯ ಸ್ಯಾಮಿಗೆ ಹೊತ್ತದನ್ನು ಹಿಡ್ಕೊಂಡು ಬಂದು ಅಡ್ಡಗೋಲಾಗಿ ಇಟ್ಕೊಂಡು ಕೂತಿದ್ದಾರೆ. ಶಂಕರ್ ಕೊಡಕದಿತ ಶಂಕರ್ ಬಳೆ. ಅಷ್ಟೇ ಅಲ್ಲ, ನಮ್ಮನ್ನು ಮೋಸ ಮಾಡೋದಕ್ಕೆ ಬೇಕಾಗಿ ಇವರು ಇಲ್ಲಿ ಈ ರೀತಿಯ ವೇಷವನ್ನು ಮಾಡಿಕೊಂಡು ಕೂತಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ಹಾಗಿದ್ರೆ ಇದು ಮೋಸ ಮಾಡುವುದಕ್ಕೆ ವೇಷ ಅಂತ ಅರ್ಥ ಆಯ್ತು. ಹೌದಮ್ಮ. ಇವನ್ನ ವೇಷ ಮಾಡುವಂತಹ ಚಟವನ್ನೆಲ್ಲ ಇಳಿಸಬೇಕು. ಇಳಿಸ್ಬೇಕು. ನಮಗಿನ್ನೂ ಮನೋರಂಜನೆ ಸಿಗಬೇಕು. ಹೇಗೆ? ಏನ್ ಮಾಡೋಣ? ಏನು? ಮಂತರ ಇಲ್ಲಿ ಬಾರೆ. ಯಾಕೆ ಹೀಗೆ ಮಾಡಿದೆ? ಈಗ ನನಗೆ ಸರಿ ಕಾಣ್ತದೆ. ಸಿಂಗ್ಲಿಕನಾಗಿ. ಸಿಂಗ್ಲಿಕ ನಿನ್ನನ್ನು ಆಮೇಲೆ ವಿಚಾರಿಸ್ತೇನೆ. ಸುಮ್ಮನೆ ನಿಲ್ಲು ಬದಿಯಲ್ಲಿ. ಅಯ್ಯೋ ದೇವ್ರೆ, ಬಾಯಿ ಬಿಟ್ಟ ಜಾಗ್ರತೆ. ಅವಸ್ಥೆ. ಎಲ್ಲೋ ಎಣ್ಣೆ ಏನು? ನನ್ನನ್ನು ನೋಡಿ ನಗಾಡ್ತಿದ್ಯಾ? ನಗುವ ಹಾಗೆ ಮುಟ್ಟು ಬಾಯಿ. ಆಹಾ. ತುಟಿ ಬಿಚ್ಚಿದ್ರೆ ಜಾಗ್ರತೆ. ರೂಪ ಮದ, ಆ. ಐಶ್ವರ್ಯ ಮದ, ಯೌವನ ಮತದಿಂದ ಕುರುಡಾಗಿ ನನ್ನ ಮುಖಕ್ಕೆ ಮಸಿ ಬಳಿದೆಯಾ? ಸ್ವಲ್ಪ ಕಡಿಮೆ ಆಯ್ತು. ಮಾಡಿರುವಂತ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಏನ್ ಮಾಡ್ತೀರಿ ನೀವು? ಲೋಕದಲ್ಲಿ ಆ. ಜನಪವಾದ ಎನ್ನುವಂತ ಮಸಿ ನಿನ್ನ ಮುಖಕ್ಕೆ ತಾಗಿ ಜನ ತೂ ಎನ್ನುವಂತಾಗಲಿ, ನಿನ್ನ ಮುಖ ನೋಡೋದಕ್ಕೆ ಹೇಸಿಕೆ ಬಿಡುವಂತಾಗಲಿ. ಇದು ಈ ದೇವರ ಮುನಿಯ ಶಾಪ. ನನ್ನನ್ನು ನೋಡಿದ್ರೇನು ಕಪ್ಪು ಮರದ ತುಂಡ, ನನ್ನನ್ನು ನೋಡಿ ನಗರ್ತೀಯ? ಶುಂಠಿ ಸುಬ್ಬಿ ತಗೋ, ನಿನಗೆ ಶಾಪ ಉಂಟು. ನಿನ್ನ ಮುಖವು ವಿಕಾರವಾಗಿ ಹೋಗಿ ವಿಕಾರವಾಗಿ ಒಲಿದೆ ಪಶ್ಚಾತ್ತಾಪದಿಂದ ಧಾವಿಸುತ್ತ ಧಾವಿಸುತ್ತ ಮುನಿ ಪದ ಕೆರಗಿ ದೈನ್ಯದಿ ತಿಳಿದು ಅಪರಾಧವನ್ನು ಅಪಚಾರವನ್ನು ಎಸಗಿದೆ. ನಮ್ಮ ತಪ್ಪಿನ ಅರಿವು ನಮಗಾಯಿತು. ಇದು ನಿಮ್ಮ ದಂಡಕ ಮಂಡಲ. ಇದನ್ನು ಸ್ವೀಕರಿಸುವಂತಹ ಮನ ಮಾಡಬೇಕು. ನಮ್ಮ ತಪ್ಪನ್ನು ಉದ್ಧರಿಸಬೇಕು.
ಭಕ್ತಾಂಜಲಿಯ ಕಂಡ ಗಯತಿ ಬಾಲ ಕಾರುಣ್ಯಪರನಾಗಿ ನುಡಿದ ನೀತಿರದೊಳಗೆ ನೀರೇ ವಜ್ರಾಂಗುಲಿಯು ನೀನಾಗು ಎಂದವಳ ಪರಸಿ ಮುನ್ನಡೆಯಲತ್ತ ಯತಿ ಬಾಲಕಾರುಣ್ಯಪರನಾಗಿ ನುಡಿದೆನು ಮಗಳೇ ಕೈಕಾ, ಸ್ವಾಮಿ ದೇವಲನಾದಂತಹ ನಾನು ದೀರ್ಘದ್ವೇಷಿ ಅಲ್ಲವಮ್ಮ. ಏನೋ ಕಾಲಚೋದಿತವಾಗಿ ಶಾಪವಾಕ್ಯ ನನ್ನ ಬಾಯಿಯಿಂದ ಹೊರಟಿತು. ಶಾಪಕ್ಕೆ ವಿಮೋಚನೆ ಇಲ್ಲ ಮಗಳೇ. ಋಷಿವಾಕ್ಯ ಪುಸಿಯಾಗುವುದಕ್ಕೆ ಸಾಧ್ಯ ಉಂಟು. ಕಷ್ಟವನ್ನು ಅನುಭವಿಸಲೇಬೇಕಾಗುತ್ತದೆ. ಆದ್ರೆ ಒಂದು ಏನು? ನಿನ್ನ ಬದುಕಿನ ಭದ್ರತೆಗಾಗಿ ನಾನೊಂದು ವರವನ್ನು ಕೊಡ್ತೇನೆ. ಹೌದು, ಹೇಗೆ? ನಿನ್ನ ಬಲದ ಕೈಯಲ್ಲಿರುವಂತಹ ಕಿರುಬೆರಳು ವಜ್ರವಾಗಲಿ. ಆದ್ದರಿಂದ ಮುಂದೆ ನೀನು ವಜ್ರಾಂಗುಲಿಯಾಗು, ವಜ್ರಾಂಗುಲಿಯಾಗು. ಧನ್ಯೋಸ್. ಶುಭವಾಗಲಿ ಮಗಳೇ, ಶುಭವಾಗಲಿ. ನನ್ಗೆ ಶಾಪ ಮಾತ್ರ ವರ ಕೊಡ್ಲಿಲ್ಲ. ಮಂತರ ಹೀಗಾಗುತ್ತೆ ಎನ್ನುವಂತಹ ನಿರೀಕ್ಷೆ ಇರ್ಲಿಲ್ಲ. ನನಗೂ ಅದೇ ಆಗಿತ್ತಮ್ಮ. ಏನೋ ಮಾಡುವುದಕ್ಕೆ ಹೋಗಿ ಏನೋ ಆಯ್ತು. ಅವ್ರೇನು 44 ಸುತ್ತು ರೈ ರೈ ತಿರುಗಿದ್ರು. ಕೊನೆಗೆ ಶಾಪ ಕೊಟ್ಟು ಅವ್ರ ಕೆಲಸವನ್ನು ಪೂರೈಸಿಕೊಂಡು ಅವರು ಹೋಗಿಯೇ ಬಿಟ್ರು. ನೀ ಲೆಕ್ಕ ಮಾಡಿದ್ದಾಗಬಹುದು. ಆದ್ರೆ ಕೊನೆ ತನಕ ಇದ್ದು ಅನುಭವಿಸಬೇಕಾದ್ದು ನಾವಲ್ವಮ್ಮ ಇನ್ನು. ಆದ್ರೆ ಒಂದು ಮಾತು ಹೇಳಿದ್ದಾರೆ, ಸಜ್ಜನರ ಮನಸ್ಸು ಒಮ್ಮೆ ವಜ್ರದಂತೆ ಕಠೋರವಾದರೂ ಮತ್ತೊಮ್ಮೆ ಹೂವಿನಂತೆ ಮೃದು ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ದಿನನಿತ್ಯಕ್ಕೆ ಬಳಸಬೇಕಾದಂತಹ ದಂಡ ಕಮಂಡಲವನ್ನು ಬಿಟ್ಟು ಹೋದ ಸಂದರ್ಭದಲ್ಲಿ ಪುನಃ ಅವರ ಕಾಲಬುಡಕ್ಕೆ ನೀನು ಸಮರ್ಪಿಸಿದಾಗ ಸಂತೋಷಗೊಂಡಂತಹ ಅವರು ನಿನ್ನ ಕೈ ಬೆರಳು ವಜ್ರ ಸದೃಶ್ಯವಾಗಲಿ ಅಂತೇಳಿ ಆಶೀರ್ವಾದವನ್ನು ಮಾಡಿದರು. ನನ್ನನ್ನು ಹಾಗೆ ಬಿಟ್ರಮ್ಮ. ಯಾಕೆ ಆಶೀರ್ವಾದ ಮಾಡಿದ್ರು ನಮಗೊಂದು ಅರ್ಥ ಆಗುದಿಲ್ಲ. ಮುಂದೆ ಆಗುವುದು ಅವರಿಗೆ ಬಿಟ್ಟರೆ ನಮ್ಗೇನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಮ್ಮ. ಕಾಲ್ನ ಗರ್ಭದಲ್ಲಿ ಏನು ಅಡಗಿದೆಯೋ ಬಲ್ಲವರ. ಹೌದಮ್ಮ. ನಾವು ಬಂದಿರೋದು ವನವಿಹಾರಕ್ಕೆ. ಆದಷ್ಟು ಬೇಗ ನಂಗೇನು ಮಂಡಿ ಬೆಟ್ಟಾದಾಗಾಯ್ತು. ಜಗವ ಬೆಳಗುವ ಸೂರ್ಯ ವಂಶದ ಆ ಆ ಆ ಜಗವ ಬೆಳಗುವ ಸೂರ್ಯ ವಂಶದ ಮೃಗಪತಿಯ ಪೀಠದಲ್ಲಿ ಮೆರೆದರು ಸೊಗದ ಸಂತತಿಗಿರತಿ ನಿಜ ಬೀಗುದಿಯು ಮನಕಿ ದಶರಥಗೆ ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ ನಮಃ. ಮಿತ್ರ ಸಾರಂಗ, ಪ್ರಭು. ಅಯೋಧ್ಯೆಯ ಅರಸ
ಯಾರು ಅಂತ ಕೇಳಿದ್ರೆ ದಶರಥ ಹೌದು, ಹೀಗೆಂದು ಎಲ್ಲವರು ಕೊಂಡಾಡುತ್ತಾರೆ. ನಿಜ. ಅಜ ಮಹಾರಾಜ ಇಂದುಮತಿಗೆ ಸುಪುತ್ರನಾಗಿ ಆ, ಈ ಅಯೋಧ್ಯೆಯನ್ನು ಸುದೀರ್ಘವಾದಂತಹ ಕಾಲದಿಂದಲೂ ನಾನು ಆಳ್ವಿಕೆಯನ್ನು ಮಾಡುತ್ತಾ ಬರುತ್ತಾ ಇದ್ದೇನೆ. ಸತ್ಯ ಪ್ರಭು. ಇಕ್ಷ್ವಾಕು ವಂಶ ನಮ್ಮದ್ದು, ಹೌದು, ಸೂರ್ಯ ವಂಶದವರು ಅಂತ ನಮ್ಮನ್ನು ಕೊಂಡಾಡುತ್ತಾರೆ. ನಿಜ. ಆದರೆ ಅದೆಷ್ಟೋ ಮಂದಿಗಳು ಈ ಅಯೋಧ್ಯೆಗೆ ಬೇಕಾಗಿ ಹೋರಾಟವನ್ನು ಮಾಡಿ ಕೀರ್ತಿಯನ್ನು ಗಳಿಸಿದವರು. ಹೌದು, ವಂಶ ಬೆಳೆಯುತ್ತಾ ಇತ್ತು. ಈಗ ನನಗನಿಸ್ತದೆ ಏನು? ನನ್ನಿಂದ ನಂತರ ವಂಶ ಬೆಳೆಯುವುದಿಲ್ಲವೋ ಏನೋ ಎನ್ನುವಂತಹ ಸಂಶಯ. ಯಾಕೆ ಪ್ರಭು? ಯಾಕೆಂತ ಕೇಳಿದ್ರೆ ನನಗೆ ಪುತ್ರ ಸಂತತಿ ಇನ್ನೂ ಆಗಲಿಲ್ವಲ್ಲ ಎನ್ನುವಂತ ಚಿಂತೆ ಮಿತ್ರ. ಅದಕ್ಕಾಗಿ ಸಂತಸೆಯುವನ ಚಿಂತೆಯು ಮುಪ್ಪೆಲು ಬಲ್ತಗ ನುಡಿ ಮೆರೆಬುತ್ತಿರಾಯ. ಸಂತಸೆಯುವನ ಚಿಂತೆಯು ಮುಪ್ಪೆಲು ಬಲ್ತಗ ನುಡಿ ಮೆರೆಬುತ್ತಿರಾಯ. ಮುಂತ ಭಾಗ್ಯವು ದೊರೆಬುದು ಬೇಟೆಯ ಇಂತೆ ತಗಲು ಬೇಸರ ಮಾಯ. ಸಂತಸೆಯುವನ ಚಿಂತೆಯು ಮುಪ್ಪೆಲು ಬಲ್ತಗ ನುಡಿ ಮೆರೆಬುತ್ತಿರಾಯ, ಮೆರೆಬುತ್ತಿರಾಯ. ಮಿತ್ರ ಸಾರಂಗ, ಸಮುದ್ರದ ಒಡಲಲ್ಲಿ ಬಡವ ಎನ್ನುವಂತ ಅಗ್ನಿಯೇ ತುಂಬಿರ್ತದೆ. ನಿಜ. ಆದ್ರೆ ಸಮುದ್ರ ಮೇಲಕ್ಕೆ ಪ್ರಶಾಂತವಾಗಿ ಇರ್ತದೆ ಪ್ರಭು. ಅದನ್ನೇ ಹೇಳಿದ್ದಲ್ವ ಎಲ್ಲರೂ, ಹಾ. ಸಮುದ್ರ ರಾಜ ಗಂಭೀರ ಅಂತ. ನೀವು ಕೂಡ ಹಾಗೆ ಬುದ್ಧಿ. ಹ್ಮ್ ಮನಸ್ಸಿನಲ್ಲಿ ಅದೆಷ್ಟೋ ದುಃಖ ನೋವುಗಳಿದ್ರು ಕೂಡ ಪ್ರಜೆಗಳಾದ ನಮ್ಮನ್ನು ನಗು ನಗುತ್ತಾ ಮಕ್ಕಳಂತೆ ಪಾಲಿಸಿಕೊಂಡು ಬರುತ್ತಾ ಇದ್ದೀರಾ. ನಿಮ್ಮಂತ ಮಹಾರಾಜರನ್ನು ಪಡೆದ ನಾವೇ ಧನ್ಯರು ಪ್ರಭು. ಹೌದು ಮಿತ್ರ, ಬುದ್ಧಿ. ಓ, ಪ್ರಜೆಗಳನ್ನೆಲ್ಲ ಮಕ್ಕಳಂತೆ ನಾನು ಪಾಲಿಸ್ತಾ ಇದ್ದೇನೆ. ಹೌದು. ಆದ್ರೆ ನನ್ನ ಮನೆಯಂಗಳದಲ್ಲಿ ನನ್ನ ಮಕ್ಕಳನ್ನು ಆಡಿಸುವಂತ ಯೋಗ ಭಾಗ್ಯ ನನಗಿಲ್ವಲ್ಲ ಎನ್ನುವಂತ ಚಿಂತೆ ಮಿತ್ರ. ಅದಕ್ಕಾಗಿ ಚಿಂತೆ ಮಾಡಬಾರದು ಪ್ರಭು. ಮತ್ತೆ ಹಿರಿಯರಾಡಿದಂತಹ ನುಡಿ, ಹ. ಸಂತೋಷವೇ ಯೌವನ ಚಿಂತೆಯೇ ಮುಪ್ಪು ಅಂತ ಹೇಳಿಲ್ವೇ? ಹೌದು. ಯಾವುದಕ್ಕೂ ದೇವರ ಅನುಗ್ರಹ ಬೇಕು ಬುದ್ಧಿ. ದೇವರ ಅನುಗ್ರಹ ಇದ್ರೆ ಪ್ರಪಂಚದಲ್ಲಿ ಎಲ್ಲವೂ ಸಾಧ್ಯ ತಾನೆ. ಸತ್ತ ಮರವು ಚಿಗುರಬಹುದು, ಓಹೋ. ಹೆಳವನ್ನು ಪುಣ್ಯಕ್ಷೇತ್ರ ಸಂದರ್ಶನ ಮಾಡಬಹುದು, ಮೂಗನು ಸಂಗೀತವನ್ನು ಹಾಡಬಹುದು. ಹೌದಲ್ಲ. ಹಾಗೆ ದೇವರ ಅನುಗ್ರಹ ಇದ್ರೆ ನಿಮಗೂ ಪುತ್ರ ಸಂತಾನ ಆಗಬಹುದಲ್ಲ ಪ್ರಭು. ಮಿತ್ರ, ಬುದ್ಧಿ. ಆ ಒಂದು ವಿಶ್ವಾಸದಿಂದಲೇ ಇಷ್ಟರವರೆಗೆ ಜೀವನವನ್ನು ನಾನು ನಡೆಸ್ತಾ ಇದ್ದೇನೆ. ಹೌದು. ಆದ್ರೆ ಅರಮನೆಯಲ್ಲೇ ಕುಳಿತುಕೊಂಡು ಅದನ್ನೇ ಯೋಚನೆ ಮಾಡುತ್ತಾ ಇದ್ದಾರೆ. ಮನಸ್ಸಿಗೆ ಇನ್ನಷ್ಟು ನೋವುದಿಲ್ವೇ ಪ್ರಭು? ಅದಕ್ಕೆ ಏನು ಮಾಡುದು? ಕಾಡನ್ನು ಸೇರಿ ಒಂದಾ ಮೃಗ ಬೇಟೆ ಇಲ್ಲದ್ರೆ ವನವಿಹಾರ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಆಗುದಿಲ್ಲ ಪ್ರಭು. ದೇಹಕ್ಕೆ ಬಂದಂತಹ ಆಲಸ್ಯವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ನಾವು ಬೇಟೆಯಾಡಬೇಕು. ಹೌದು. ಮನಸ್ಸಿಗೆ ಮುದವಾಗಬೇಕು ಅಂತಾದ್ರೆ ವನವಿಹಾರವನ್ನು ಕೈಗೊಳ್ಳಬೇಕು. ಅಲ್ವೇ? ಒಳ್ಳೆಯ ವಿಚಾರವನ್ನು ಹೇಳಿದ್ದೀಯ. ಎರಡೂ ಕಡೆಗೆ ವ್ಯವಸ್ಥೆ ನೀನು ಮಾಡಬೇಕು. ನಾ ಮಾಡ್ತೇನೆ ಪ್ರಭು. ಹೌದಾ? ನಡೆಯೋಣ. ಮೃಗಯ ವಿಹಾರಗೈದು ಭೂಪ, ಮೃಗಯ ವಿಹಾರಗೈದು ಭೂಪ ಕಾರಣವಿಯಲ್ಲಿ. ಮೃಗಯ ವಿಹಾರಗೈದು ಭೂಪ ತೆಗೆದೊಂಬಲ ಬಿಗುವಿನೊಳೆದ ಯುದ್ಧ. ತೆಗೆದೊಂಬಲು ಬಿಗುವಿನೊಳೆದ ಯುದ್ಧ ದಿಗು ದಿಗು ಚಲಿಸುತ್ತ ಖಗಮೃಗ ಸವರದ. ಮೃಗಯ ವಿಹಾರಗೈದು ಭೂಪ ನಿಗಮನೆ ಕೈಕೇಯು ಬಂದಳು. ಕಾನನದೊಡಲಲಿ ಹರುಷದಲ್ಲಿ 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 ನನ್ನಯನ ತನು ಮನ ಸೆಳೆದ ಹೂಬನ. ನನ್ನಯನ ತನು ಮನ ಸೆಳೆದ ಹೂಬನ. ಧಿಮ್ 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 ಧಿಮಿತ ಧೀಂತನ ಪಾವರಿಂಗಣ
ಧಿಮಿತ ದೀಮ್ತನ ಪಾವರಿಂಗಣ ಸೆಳೆದ ಹೂಬನ ಪಾವರಿಂಗಣ ಸೆಳೆದ ಹೂಬನ ಪಾವರಿಂಗಣ ಘಮ್ 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 ಘಮಲು ಘಮ್ಮನೆ ನಗುವ ಸುಮಗುಡಿ ಘಮ್ 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 ಘಮಲು ಘಮ್ಮನೆ ನಗುವ ಸುಮಗುಡಿ ಗುಮ್ 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 ಗುಲ್ ಜನದಲ್ಲಿ ಮೊರೆದು ನಲಿವುದಾರಡಿ ಗುಮ್ 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 ಗುಲ್ ಜನದಲ್ಲಿ ಮೊರೆದು ನಲಿವುದಾರಡಿ ನಗುವ ಸುಮಗುಡಿ ನಲಿವುದಾರಡಿ ಆ ಧುಮ್ ಧುಮ್ ಧುಮುಕಿ ಗಿರಿಯ ನಿಳಿವ ಬಾರಿ ದಾರಿಯು ಧುಮ್ 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 ಧುಮುಕಿ ಧುಮ್ 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 ಧುಮುಕಿ ಧುಮ್ 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 ಧುಮುಕಿ ಗಿರಿಯ ನಿಳಿವ ಬಾರಿ ಧಾರೆಯು ತಮ್ 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 ಪ್ರಣಯ ಲಾಸ್ಯದಲ್ಲಿ ಚಿಗರೆ ಜೋಡಿಯು ಪ್ರಣಯ ಲಾಸ್ಯದಲ್ಲಿ ಚಿಗರೆ ಜೋಡಿಯು ಚಿಗರೆ ಜೋಡಿಯು ಚಿಗರೆ ಜೋಡಿಯು ಥೈ 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 ಕಿಟ ಕುಣಿವ ನವಿಲ ನಾಟ್ಯ ವೈಖರಿ ಥೈ 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 ಕಿಟ ಕುಣಿವ ನವಿಲ ನಾಟ್ಯ ವೈಖರಿ ನವಿಲ ನಾಟ್ಯ ನವಿಲ ನಾಟ್ಯ ನವಿಲ ನಾಟ್ಯ 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 ನವಿಲ ನಾಟ್ಯ ವೈಖರಿ ಮೈ 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 ಮರಿಸಿ ಗರು ಚಗರಿಸಿ ಮೇರೆ ಭವನ ಸಿರಿ ಮೈ 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 ಮರಿಸಿ ಗರು ಚಗರಿಸಿ ಮೇರೆ ಭವನ ಸಿರಿ ಮೇರೆ ಭವನ ಸಿರಿ ಮೇರೆ ಭವನ ಸಿರಿ ಆ ಕಲ 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 ರವದಲ್ಲಿ ಕಿಲ 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 ಕುಲು ನಗಿಯಲಿ ಕಲ 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 ರವದಲ್ಲಿ ಕಿಲ 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 ಕುಲು ನಗಿಯಲಿ ಆ ಆ ಆ ಆ ಕಲ 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 ರವದಲ್ಲಿ ಕಿಲ 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 ಕುಲು ನಗಿಯಲಿ ಕಲ 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 ರವದಲ್ಲಿ ಕಿಲ 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 ಕುಲು ನಗಿಯಲಿ ಜಲ 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 ಕಿಳಿಯುತ್ತ ಜಲ 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 ಕಿಳಿಯುತ್ತ ಮುಳು 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 ಮುಳುಗೀಳುತ್ತ ಮುಳು 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 ಮುಳುಗೀಳುತ್ತ ಆಡಿದರು ಆಟ ಆಡಿದರು ನೀರಾಟ ಆ ಆ
ಚಡದ ಮೊಡಲಲ್ಲಿ ಮುಡಿಯ ನಗುತ್ತ ತಡೆಯ ಪಿಡಿದೆಳೆದು ಮಿಡುಗುತ್ತ ಬಿಡೆ ನಾನ್ ಬಿಡುವುದಿಲ್ಲ. ಏನ್ ಮಾಡ್ತಿ? ಚಡದ ಮೊಡಲಲ್ಲಿ ಮುಡಿಯ ನಗುತ್ತ ತಡೆಯ ಪಿಡಿದೆಳೆದು ತಡೆಯ ಪಿಡಿದೆಳೆದು ಮಿಡುಗುತ್ತ ಚಡಜ ನೇತ್ರಿಯರೆಲ್ಲ ಜಲದೊಳಗಾಡಿ ನಲಿದಾಡಿ ಚಡಜ ನೇತ್ರಿಯರೆಲ್ಲ ಜಲದೊಳಗಾಡಿ ನಲಿದಾಡಿ ಜಲದೊಳಗಾಡಿ ನಲಿದಾಡಿ ಜಲದೊಳಗಾಡಿ ನಲಿದಾಡಿ ನಲಿದಾಡಿ ಕುಣಿದಾಡಿ ನಲಿದಾಡಿ ಕುಣಿದಾಡಿ ನಲಿದಾಡಿ ಕುಣಿದಾಡಿ ನನ್ನ ನಯನ ತನು ಮನ ಸೆಳೆದ ಹೂಬನ ನನ್ನ ನಯನ ತನು ಮನ ಸೆಳೆದ ಹೂಬನ ತಿಂ 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 ತಿಮಿತ ಧೀಮ್ತನ ಭಾವರಿಂಗಣ ತಿಂ 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 ತಿಮಿತ ಧೀಮ್ತನ ಭಾವರಿಂಗಣ ಸೆಳೆದ ಹೂಬನ ಭಾವರಿಂಗಣ ಸೆಳೆದ ಹೂಬನ ಭಾವರಿಂಗಣ ತೈಯದ ದಿನ ತೈ ದಿನ ಸೆಳೆದ ಹೂಬನ ತೊಂದನ ಧಿಂತನ ಭಾವರಿಂಗಣ ತತ್ತಗಿಡ ನಗುವ ಸುಮಗುಡಿ ತಗಡ ಉದಾರಡಿ ಸೆಳೆದ ಹೂಬನ ಭಾವರಿಂಗಣ ನಗುವ ಸುಮಗುಡಿ ನಲಿವುದಾರಡಿ ಸೆಳೆದ ಹೂಬನ ಭಾವರಿಂಗಣ ನಗುವ ಸುಮಗುಡಿ ನಲಿವುದಾರಡಿ ತೈಯದ ದಿನದಿ ತೊಂದನ ದಿನದಿ ತೈಯದ ದಿನದಿ ತೊಂದನ ದಿನದಿ ದಿನದೈ ದಿನ ದಿನದ ದಿನ ದಿನದೈ ದಿನದ ದಿನದೈ ದಿನದ ದಿನದೈ ದೈ 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 ಸೆಳೆದ ಹೂಬನ ಹೇಗಾಯ್ತೆ ಗೆಳತಿ, ಏನೇ? ಈ ಪ್ರಕೃತಿಗೆ ಬಂದ ಮೇಲೆ ಇಲ್ಲೇ ಸೊಬಗನ್ನೆಲ್ಲ ನೋಡುತ್ತಾ ಇದ್ರಿ ನನ್ನ ಮನಸ್ಸು ಹೇಳುತ್ತಾ ಉಂಟೆ ಏನು ಅಂತ? 2 ದಿವಸ ಇಲ್ಲಿರ್ಬೇಕು, ಜಲಕ್ರೀಡೆಲ್ಲ ಆಡ್ಬೇಕು. ಆಡಿ ಆಮೇಲೆ ಇಲ್ಲಿರುವಂತಹ ವನದ ಸೊಬಗನ್ನೆಲ್ಲ ವೀಕ್ಷಿಸಿ ಅಲ್ಲಿರುವಂತಹ ಸುಮಗಳನ್ನ ಅರಸಿ ಕೊಯ್ದು ಮಾಲೆಯನ್ನು ಮಾಡಿ ನಾವು ಹತ್ತಾರ ಮನೆಗೆ ಹೋಗೋಣ. ಒಳ್ಳೆಯ ಉಪಾಯ. ನೋಡಿದ್ಯಾ, ನಮಗರಿವಿಲ್ಲದ ಹಾಗೆ ಕೆಲವೊಂದು ಸ್ವರಗಳು ನಮ್ 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 ಗುಮ್ 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 ಗುಮ್. ಗೆಳತಿ, ಏನೇ? ಕೆಲವರದ್ದೆಲ್ಲ ಹಾಗಲ್ಲ. ಮತ್ತೆ ಹೇಗೆ? ನಮ್ 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 ನಮ್. ಅದೆಂತದು ಞಮ್ ಞಮ್ ಞಮ್? ಕೆಲವರದ್ದೆಲ್ಲ ಹಾಗೆ. ನಿನ್ನ ಭಾವ ಹೇಗೆ? ಗೆಳತಿ, ಪ್ರಕೃತಿಯ ಸೊಬಗನ್ನು ನೋಡಿ ಮೈಮರೆತವಳು ನಾನು. ನನ್ನ ಮನಸ್ಸಿಗಾದ ಬೇಸರ ಎಲ್ಲ ದೂರವಾಯಿತು. ಗೆಳತಿ, ಈ ಕಡೆ ನೀನೆಂತದ್ದೆ ನೋಡುದು? ಅರಳಿದ ಸೂರ್ಯನ ಸಖೆ ಸುಮ ನೋಡುತ್ತ ಮರುಳಾದಳು ಚಂದಿರವದನಿ ಮರುಳಾದಳು ಚಂದಿರವದನಿ ಚಂದಿರವದನಿ ಚಂದಿರವದನಿ. ಎಂತದ್ದೆ? ಅಲ್ಲಿ ನೋಡಿ, ಆ ಕಾಸಾರದಲ್ಲನ್ನು ಕಮಲ ಕಂಡಾಗ ಮುಡಿಯಬೇಕಂತಹ ತವಕ ಹೆಚ್ಚಾಗುತ್ತಾ ಇದೆ. ಅದಕ್ಕೆ ಆ ಹೂ ಬೇಕು ಬೇಡ ಬೇಕು. ಬೇಡವೇ? ಕಾರಣ ಏನು ಗೊತ್ತಾ? ಸಿರಿಮುಡಿಗೇರಿ ಬಯಕೆಯ ಪೊತ್ತ ಸಿರಿಮುಡಿಗೇರಿ ಬಯಕೆಯ ಪೊತ್ತ ಸರಸಿಗೆ ತಾನಿಳಿದನು ಜಾಣೆ ಚಂದಿರವದನಿ. ಎಲ್ಲಿಗೆ? ಅಲ್ಲಿಗೆ. ಆ ಹೂ ಬೇಕು. ಅದಕ್ಕೆ ನಾನೇ ಹೋಗ್ತೀನಿ. ನೀನೇ ಹೋಗುದಾ? ಅಲ್ಲಿಗ? ಯಾಕೆ ಹೋಗ್ಬಾರ್ದಾ? ಬೇಡ. ಏ ಪೃಥ್ವಿ, ನೀನೇ ಹೋಗಿ ಆ ಹೂವನ್ನು ಕಿತ್ತಾಳೆ. ನಾನಾ? ನೀನೇ. ಅಲ್ಲಿಗೆ ಯಾಕೆ? ನಾನು ಹೋಗುದಿಲ್ಲ. ಅಲ್ಲಿಗೆ ನಾನಿದ್ದೆ. ಆಸೆ ಜೀವದ ಮೇಲೆ ಇರುವುದಿಲ್ವಾ? ಎಲ್ಲಿಯಾದ್ರೂ ಹೂತು ಹೋದ್ರೆ ಅಂತ ನಿಂಗಾಗುದಿಲ್ವಲ್ಲ? ಬೇಡ ಬೇಡ. ಈ ಮಹಿ ಯಾರು ನಾನು? ಆಕೆ ಸೆರೆಗಿಡಬೇಕಾ? ಹೋಗುವುದಿಲ್ಲ, ಸುಮ್ಮನೆ ಆಗುದಿಲ್ಲ. ನನಗಾಗ್ಲಿ ತಿರುಗುವುದಿಲ್ವಾ? ಈ ಮಂತರ ಮಂತರ ಇಲ್ಲ. ಅವಳಿರ್ಬೇಕು. ಇಲ್ಲಿಂದಲ್ಲಿಗೆ ಹಾರಿ ಆ ಹೂವನ್ನು ಕಿತ್ತುಕೊಡ್ತಾ ಇದ್ದ. ನೀನು ಹೇಳ್ಬೇಕಷ್ಟೇ.
ಆಗುವುದಿಲ್ವಾ? ಬೇಡ ಬಿಡಿ, ನಾನು ಹೋಗ್ತೀನಿ. ನೀನು ಒಂದು ಕೋತ ಬೇಡ ಗೆಳತಿ. ನಾನು ಹೋಗಿ ಅವ್ಳು ನೋಡ್ತಾಳೆ ತಾ ಅಂತ ಹೇಳಿದ್ರೆ ಬೇಡ್ವೆ. ಹೋಗು ನಾವು. ನೋಡೋಣ. ಕೆಳದಿಯರು ಬೀದಿಯಲ್ಲಿ ಬಳಿತಾರು ತೋಡುತ್ತಿರ ಜಲಕಿಡಿದು ಮಂತ್ರಿ ಕ್ಷಣ ತಂದಳವಳ ನೀರು 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 ಯಾರೇ ಕಾಪಾಡಿದ್ಯಾರೆ? ನಂತರ ಕಾಪಾಡಿ ಮಂತರೆ ಪ್ರಾಣ ಪ್ರಿಯೆ ಕಾಯ್ದೆಯ ಹಿತ ಚಿಂತಕಿ ಶುಭ ಹೃದಯ ಕಾಯ್ದೆಯ ಹಿತ ಚಿಂತಕಿ ಶುಭ ಹೃದಯ ಸಂತಸವಾದುದು ನಿನ್ನಯ ವಚನವ ಸಂತಸವಾದುದು ನಿನ್ನಯ ವಚನವ ಸಂತತ ಪಾಲಿಪಿ ಚಿಂತಾಮಣಿಗೆ ಕೇಳೆ ಮಂತರೆ ಪ್ರಾಣ ಪ್ರಿಯೆ ಕಾಯ್ದೆಯ ಹಿತ ಜ್ಯೋತಕಿ ಶುಭ ಹೃದಯ ಪ್ರಾಣ ಪ್ರಿಯೆ ಪ್ರಾಣ ಪ್ರಿಯೆ ಪ್ರಾಣ ಕೈಕಾ, ನೀನು ಬರುವುದು ಅರೆಕ್ಷಣ ತಡವಾಗುತ್ತಾ ಇತ್ತು ಕೂಡ. ಏನಾಗುತ್ತಾ ಇತ್ತು ನಾನು ಅರಿ. ಹೌದು ಮಗಳೇ, ಅದಕ್ಕೆ ತಿಳಿದ ಪ್ರಾಜ್ಞರೊಂದು ಮಾತು ಹೇಳಿದಲ್ವೇ? ಏನು? ನಾಳೆ ಅಂತ ಹೇಳಿದ್ರೆ ನಮ್ಮ ಶತ್ರುಗಳು, ಇವತ್ತು ಅಂತ ಹೇಳಿದ್ರೆ ನಮ್ಮ ಬಂಧುಗಳು, ಈಗ ಅಂತ ಹೇಳಿದ್ರೆ ನಮ್ಮ ಗೆಳೆಯರು, ಈ ಕ್ಷಣ ಅನ್ನೋದು ಜೀವನ ಅಂತ ಹೇಳಿದ್ದಾರೆ. ನಾನು ಬರುವುದು ಒಂದು ಕ್ಷಣ ತಡವಾಗ್ತಿದ್ರೆ ನಮ್ಮ ಜೀವನವೇ ನಶಿಸಿ ಹೋಗ್ತಿತ್ತು. ನನ್ನ ಜೀವದ ಹಂಗನ್ನು ತೊರೆದು ಹಾರಿ ನಿನ್ನನ್ನು ಬರಸೆಳೆದು ಮೇಲೆ ಹಾಕಿದೆ ಮಗಳೇ ನಾನು. ಖಂಡಿತ. ಹಾಗಾಗಿ ಪ್ರಾಣಪ್ರಿಯೆ ಅಂತ ನಾನು ಕೊಂಡಾಡುತ್ತಾ ಇರೋದು. ಸರಿ. ದೇವಲೋಕದಲ್ಲಿರುವಂತಹ ಹಸುವಸ್ತು ಚಿಂತಾಮಣಿ. ನಮ್ಮ ಚಿಂತಾಮಣಿ ಯಾರು ಅಂತ ಕೇಳಿದ್ರೆ ಅದು ನೀನೆ. ಸದಾ ಚಿಂತೆಯಲ್ಲಿ ಇರೋಳು ಎಂಬ ಅರ್ಥ ಅಲ್ವೇ? ಹಾಗಲ್ವೇ? ಚಿಂತೆಯನ್ನು ದೂರೀಕರಿಸುವವಳು ಸರಿಯಮ್ಮ ಎನ್ನುವ ಹಾಗೆ ಆಡಿತು. ನನ್ನ ಬದುಕಿನಲ್ಲಿ ಎರಡನೇ ತಾಯಿ ಯಾರು ಅಂತ ಕೇಳಿದ್ರೆ ಅದು ನೀನೆ. ಕೈಕಾ, ಮಂತ್ರ ಎಂತ ಪವಿತ್ರವಾದ ಸ್ಥಾನಮಾನವನ್ನು ನನ್ನ ಬದುಕಿಗೆ ನೀನು ಕಲ್ಪಿಸಿಕೊಟ್ಟೆ. ನನ್ನ ಅಮ್ಮ ಅಂತ ಕರೆದಿಯ ಮಗಳೇ. ಹೌದಮ್ಮ. ನನಗೆ ಮದುವೆ ಆಗುವ ಯೋಗ ಇಲ್ಲ, ಗಂಡನಂತೂ ಇಲ್ಲ, ಮಕ್ಕಳಂತೂ ಪಡೆಯುವ ಭಾಗ್ಯವೇ ನನಗಿಲ್ಲ. ಆದರೂ ನನ್ನ ಅಮ್ಮ ಅಂತ ಕರೆದು ನನ್ನ ಮಾತ್ರ ಹೃದಯವನ್ನು ತುಂಬಿದೆ ಮಗಳೇ. ಸರಿ. ದೇವರು ಕಣ್ಣಿಗೆ ಕಾಣುವುದಿಲ್ಲಂತೆ. ದೇವರಂತ ಮನುಷ್ಯರನ್ನು ದೇವರು ಕರುಣಿಸ್ತಾರೆ ಅಂತ ನಾನು ಕೇಳಿದ್ದೇನೆ. ನನ್ನ ಪಾಲಿಗೆ ನೀನು ಮಗಳಾಗಿ ನನ್ನ ಅಮ್ಮ ಅಂತ ಕರೆದು ನಿಜವಾಗಿ ನೀನೇ ನನ್ನ ಪಾಲಿಗೆ ದೇವರಾದೆ ಮಗಳೇ. ದೊಡ್ಡ ಮಾತು. ಮಗಳೇ, ಏನಮ್ಮ? ಯಾಕೋ ಏನೋ ಗೊತ್ತಿಲ್ಲ ಮಗಳೇ. ನಾನು ಯಾರಿಗೆ ಹುಟ್ಟಿದ್ದು ಎಲ್ಲಿ ಹುಟ್ಟಿದ್ದು ಅಂತ ನನಗೆ ಗೊತ್ತಿಲ್ಲ. ಮರದ ಪೊಟರೆಯ ಬಳ್ಳಿಯಲ್ಲಿ ಸಿಕ್ಕಿದಂತ ನನ್ನನ್ನು ತಂದು ನಿನ್ನಪ್ಪ ಸಾಕಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ. ನನ್ನಪ್ಪನ ಪಾಲಿಕಾ ಪುತ್ರಿ. ನಗರ ಪಾಲಿಕಾ ಪುತ್ರಿಯ ಅಲ್ವೇ? ಅವರೇ ಪಾಲಿಸಿದ್ದು ಅಂತ ಹೇಳಿದ್ದು ನಾನು. ಹೌದೌದು ಮಗಳೇ. ಆದ್ರೆ ಮೊದಲು ನಿನ್ನ ಅಮ್ಮ ನನ್ನನ್ನು ಬಹಳ ಪ್ರೀತಿಯಿಂದ ನೋಡ್ತಿದ್ಲು. ಆಮೇಲೆ ನೀನು ಹುಟ್ಟಿದೆ. ನೀನು ಹುಟ್ಟಿದಾದ್ಮೇಲೆ ನಿನ್ನ ಇಡೀ ಚಾಕರಿಯನ್ನು ನಾನೇ ಮಾಡಿದವಳು. ಸ್ತನ್ಯಪಾನಕ್ಕೆ ಮಾತ್ರ ನಿನ್ನಮ್ಮ ಬರ್ತಿದ್ದಳು ವಿನಃ ಬೇರೆ ಯಾವುದಕ್ಕೂ ಎಲ್ಲದಕ್ಕೂ ನಾನೇ ಆಗಿದ್ದೆ. ಆದ್ರೆ ಈಗೀಗ ಯಾಕೂ ಗೊತ್ತಿಲ್ಲ, ಸದಾ ಕಾಲ ನೀನು ನನ್ನ ಜೊತೆಯಲ್ಲಿ ಕುಣಿತಾ ಕುಪ್ಪಳಿಸ್ತಾ ನನ್ನ ಜೊತೆಯಲ್ಲಿ ಇರುವುದನ್ನು ಕಂಡು ನಿನ್ನ ಅಮ್ಮನಿಗೆ ನಂಜಿ ಸಹಿಸಿಕೊಳ್ಳಿಕ್ಕಾಗುವುದಿಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಕೂತು ಅಪ್ಪನ ಹತ್ರ ಮಾತಾಡೋದನ್ನು ನಾನು ಕೇಳಿದ್ದೇನೆ. ಆ ಮಂತ್ರೆ ನಮ್ಮ ಕೂಟಕ್ಕೆ ಬೇಡ, ಅವಳನ್ನು ಬಿಟ್ಟು ಬಿಡು ಅಂತೇಳಿ. ಪ್ರದೇಶ ಶ್ರೀಮಂತಿಗೆ ಉಳ್ಳಂತ ನಿನ್ನ ಅಪ್ಪ ಹೇಳ್ತಾನೆ, ಅಂಥದ್ದು ಬಿಟ್ಟು ನಮ್ಮ ಕೂಟಕ್ಕೆ ಅಂಥದ್ದೊಂದು ಬಿಟ್ಟರೆ ಬೇರೆ ಸಿಗುವುದಕ್ಕೆ ಸಾಧ್ಯ ಇಲ್ಲ, ಇರುವಷ್ಟು ದಿವಸ ಇಲ್ಲೇ ಇರಲಿ, ಅವಳನ್ನು ಬಿಡುವುದು ಬೇಡ ಅಂತ ನಿನ್ನ ಅಪ್ಪ ಹೇಳಿದ ನಾನು ಕೇಳಿದ್ದೇನೆ. ನನ್ನಲ್ಲಿ ರೂಪ ಸೌಂದರ್ಯ ಇಲ್ಲ, ನನ್ನಲ್ಲಿ
ಮಧುರವಾದ ಮಾತುಗಳಿಲ್ಲ, ಇನ್ನೊಬ್ಬರನ್ನು ಆಕರ್ಷಿಸುವಂತ ರೂಪ ನನ್ನಲ್ಲಿಲ್ಲ, ಮುಖಕ್ಕೆ ತಕ್ಕ ನಾನು ಮಾತಾಡುವುದಿಲ್ಲ. ಹಾಗಾಗಿ ಏನು ನಾನು ಕಂಡದನ್ನು ಕಂಡಾಗಿ ಹೇಳುವ ಸ್ವಭಾವದವಳಾದ್ದರಿಂದ ನನ್ನನ್ನು ಕಂಡ್ರೆ ನಿನ್ನ ಅಮ್ಮನಿಗೆ ಆಗ್ತದಿಲ್ಲೋ ನನಗೆ ಗೊತ್ತಿಲ್ಲ ಮಗಳೇ. ಹಾಗಾಗಿ ನಾನು ಯೋಚಿಸ್ತೇನೆ, ನಾನು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ, ಯಾರಿಗೂ ಏನನ್ನು ಹೇಳುವುದಿಲ್ಲ. ಮತ್ತೆ ನನಗ್ಯಾಕೆ ನನ್ನ ಬಗ್ಗೆ ಅವರು ಹೀಗೆಲ್ಲ ಹೇಳ್ತಾರೆ? ಕಾಲಕ್ಕಾಗಿ ನಾನು ಕಾಯ್ತಾ ಇದ್ದೇನೆ ಅಷ್ಟೇ. ಮಂತರ 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 ಓ ಕೈಕಾ ಕೈಕಾ ಕೈಕಾ, ನೀ ಮಾನಸಿಕವಾಗಿ ಕೊರಗಿದ್ದೀನಿ ತರ್ತ ಆಯ್ತು. ಈ ವರ್ಷ ತುಂಬಾ ಕೊರಗಿದ್ದೇನೆ ಮಗಳೇ. ಒಂದು ಮಾತು ಹೇಳ, ಏನಮ್ಮ? ನಮ್ಮನ್ನು ಬದುಕಿನಲ್ಲಿ ಯಾರು ಬೇಡ ಅಂತ ಹೇಳ್ತಾರೋ ಅಂತವರ ಬದುಕಿನಲ್ಲಿ ಭಾರ ಆಗುವುದಕ್ಕಿಂತ ಯಾರು ಬೇಕು ಅಂತ ಬಯಸ್ತಾರೋ ಅಂತವರ ಬದುಕಿನಲ್ಲಿ ಬೆಳಕಾಗಬೇಕು ನಾವು. ಆದ್ರೆ ಒಂದು ಮಗಳೇ, ಏನು ಬಾಲ್ಯದಲ್ಲಿ ನಿನ್ನ ಬಾಯಿಗೆ ತುತ್ತನ್ನವನ್ನು ಕೊಟ್ಟೆ, ನಿನ್ನನ್ನು ಕೈ ಹಿಡಿದು ನಡೆಸುವುದಕ್ಕೆ ನಾನು ಕಲಿಸಿದೆ. ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗೋ ತನಕ ನನ್ನ ಕೈಯನ್ನು ಬಿಡುವುದಿಲ್ಲ ಅಂತೇಳಿ ಒಂದು ಭರವಸೆ ಮಾತು ಕೊಡಮ್ಮ. ಮಂತರ, ನಾ ಸೊಸೆಯಾಗಿ ಯಾವುದೇ ಅರಮನೆಯನ್ನು ಪ್ರವೇಶಿಸಲು ಜೊತೆಯಾಗಿ ನಾನು ಕರೆದುಕೊಂಡು ಹೋಗುತ್ತೇನೆ. ಹೆಚ್ಚೇಕೆ ನನ್ನ ಬದುಕಿನ ಉದ್ದಕ್ಕೂ ನಿನ್ನ ಮಾತಿಗೆ ನಾನು ಬದ್ಧಳಾಗಿರ್ತೇನೆ, ಇದೋ ಭರವಸೆ. ಧನ್ಯನಾದೆ ಮಗಳೇ. ಅದು ಅಂಬುಜಾನನಿ ಸೊಬಗಿ ಮೋಹಿನಿ, ಅಂಬುಜಾನನಿ ಸೊಬಗಿ ಮೋಹಿನಿ, ಕಂಭುಕಂಠಿನಿ ಹಂಸಗಾಮಿನಿ, ಕಂಭುಕಂಠಿನಿ ಹಂಸಗಾಮಿನಿ, ಕುಂಭಕುಚೇ ಶುಭ್ರಾಂಗಿ, ಚಂದನ ಗೊಂಬೆ ಪ್ರತಿರಂಬೆ, ತುಂಬು ಜೌವನೆಗಿವಳ ವರಿಸಲು, ತುಂಬು ಜೌವನೆ ಇವಳ ವರಿಸಲು, ಹಂಬಲಿಪ ಸಂತತಿಯ ಭಾಗ್ಯದ ಸಂಭ್ರಮವು ತನಗೇನುತ, ಹಂಬಲಿಪ ಸಂತತಿಯ ಭಾಗ್ಯದ ಸಂಭ್ರಮವು ತನಗಿನುತ ನುಡಿಸಿದ ಕುಂಭಿನೀಶ್ವರನು, ಅಂಬುಜಾನನಿ ಸೊಬಗಿ ಮೋಹಿನಿ, ಈ ಆಶ್ಚರ್ಯ, ಪರಮಾಶ್ಚರ್ಯ ಮಿತ್ರ. ಪ್ರಕೃತಿ ದೇವಿಯ ಸೌಂದರ್ಯವನ್ನು ಸವಿಯುತ್ತಾ ಹಾಯಾಗಿ ಪ್ರಕೃತಿ ಮಡಿಲಲ್ಲಿ ಮಲಗಬೇಕು ಹೀಗೆಂದು ಯೋಚನೆಯನ್ನು ಮಾಡುತ್ತಾ ತಿರುಗಾಟವನ್ನು ಪ್ರಾರಂಭಿಸುವುದಕ್ಕೆ ಕಾಲ ಎಷ್ಟು ಹೋಯಿತು? ತುಂಬಾ ಹೌದು, ನೋಡಿದ್ದೀಯನ ಆ ಕಡೆಗೆ? ಏನು ಸೌಂದರ್ಯ, ಏನು ಚಂದ! ಆ ಸೊಬಗನ್ನು ಕಂಡ್ರೆ ಸಾಲದೆ. ಓಹೋ, ಈ ಮಂತರ ಮಂತರ ಅದೇವ ಮಂತ್ರ ಮಂತ್ರ ಅಲ್ಲವೋ? ಅವಳ ಗೆಳತಿರಬೇಕು. ಇವರೆಲ್ಲ ಎಲ್ಲಿ ಹೋದ್ರು? ಒಬ್ಬಳನ್ನೇ ಬಿಟ್ಟು ಹೋಗಿದ್ದಾರೆ. ನನಗೆ ಹೆದರಿಕೆ ಆಗುವುದಿಲ್ವಾ? ಅಪ್ಪನ ಹತ್ರ ಹೇಳುತ್ತೇನೆ, ಬನ್ನಿ ನೀವು. ಯಾರಿಗೆ ಬೈಯುವುದಂತ ಆಗ್ಬೋದು? ಜೊತೆಯಲ್ಲಿದ್ದವರು ಎಲ್ಲ ತಪ್ಪಿ ಹೋಗಿದ್ದಾರೆ. ಅದಕ್ಕೆ ಮಿತ್ರ, ನಾನು ಅದನ್ನೆಲ್ಲ ಯೋಚಿಸುವುದು. ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನ ಮನೆಯಂಗಳದಲ್ಲಿ ಸೌಂದರ್ಯ ಎನ್ನುವಂತಹ ಸಾಧನಾ ಸಂಪತ್ತಿಗೆ ಇನ್ನೂ ಕೊರತೆ ಇಲ್ಲ, ಏನು ಬರಿದಾಗಲಿಲ್ಲ, ಬೇಕಾದಷ್ಟಿದೆ. ನೋಡಿದ್ದೀಯೇನು? ನಮ್ಮ ಕಣ್ಣ ಮುಂಭಾಗದಲ್ಲಿ ನಿಂತಿರುವಂತಹ ಈಕೆಯನ್ನು ಕಂಡಾಗ ಮನವು ಹಂಬಲಿಸ್ತಾ ಉಂಟು. ಯಾಕೆ ಪ್ರಭು? ಕಾರಣ ಇದೆ. ಏನು? ಆಕೆಯ ರೂಪರಾಶಿಯನ್ನು ಕಂಡು ನಾನು ಮರಳಾಗಿದ್ದೇನೆ ಅಂತ ನೀನು ತಪ್ಪಾಗಿ ಭಾವಿಸಬೇಡ. ಹೂವಿನಲ್ಲಿರುವಂತಹ ಸೌಂದರ್ಯವನ್ನು ಸವಿಯುವಂತಹ ಆಸ್ವಾದಿಸುವಂತಹ ಪ್ರಾಯ ನನ್ನನ್ನದಲ್ಲದು ಕೂಡ ರಸಿಕತೆ ಇನ್ನೂ ಹೋಗಲಿಲ್ಲ. ನಾನು ಅದನ್ನೆಲ್ಲ ಯೋಚಿಸುವುದು. ಮತ್ತೆಂತ? ಮನೆಯಿಂದ ಹೊರಡುವಾಗ ನೀನು ಹೇಳಿದಂತ ಮಾತು ಈಗ ನೆನಪಿಗೆ ಬರ್ತಾ ಇದೆ. ಯಾವುದು?
ಈಕೆಯನ್ನು ಕಂಡಾಗ ಇವಳನ್ನು ಮದುವೆಯಾಗಬೇಕು, ಒಂದು ಸಂತಾನವನ್ನು ಪಡೆಯಬೇಕು ಎನ್ನುವಂತ ಆಶೆ, ಹೌದೇ? ಹಂಬಲ ನನ್ನದು. ನೀವು ಯಾರಲ್ಲಿ ಮಾತಾಡುದು? ಮಾತಾಡೋದು ನಿನ್ನಲ್ಲಿ, ಮತ್ತೆ ಯಾರಲ್ಲಿ? ನನ್ನಲ್ಲಿ ಮಾತಾಡಿದ್ರೆ ನಿಮ್ಮ ಆಶೆ ಇದೆ ಪ್ರಭು. ನೀನು ನನ್ನ ಮಿತ್ರ ಅಲ್ವಾ? ಹೌದು. ನನ್ನ ಸಖ ಅಲ್ವಾ ನೀನು? ಹೌದು. ಹೋಗಿ ಹೇಳು. ನಾನು ಹೇಳಿದ್ರೆ ಆಗುದಿಲ್ಲ ಬುದ್ಧಿ. ಆಗ್ತದೆ. ಇಲ್ಲ. ಯಾಕೆ? ನೀವಲ್ಲೇ ಚಕ್ರವರ್ತಿ ಅಲ್ವೇ ಬುದ್ಧಿ? ಅದಕ್ಕೆ ನೀವು ಯಾರಲ್ಲಿ ಹೇಗೆ ಎಲ್ಲಿ ಬೇಕಾದ್ರೂ ಮಾತಾಡಬಹುದು. ನನಗೆ ಅವಳ ಹತ್ರ ಮಾತಾಡ್ಲಿಕ್ಕೆ ಆಗುದಿಲ್ವಲ್ಲ. ಮಾತಾಡಿದ್ರೆ ಇಬ್ರು ಹೆಂಡಿರ ಮುದ್ದಿನ ಗಂಡ ಅಲ್ವಾ ನೀವು? ನನಗೆ ಹೆಣ್ಣು ಮಕ್ಕಳಲ್ಲಿ ಮಾತಾಡಿ ಅಭ್ಯಾಸ ಇಲ್ವಲ್ಲ. ಇಲ್ಲದಿದ್ದರೆ ಚಿಂತನೆ ಅಭ್ಯಾಸ ಮಾಡುವರಾಯ್ರೆ. ಹೇಗೆ? ಈಗ ಅವಳ ಹೆಸರು ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲ. ನಾವೊಂದು ಹೆಸರಿಟ್ಟು ಮಾತಾಡ. ಹೆಸರಿಡುದು? ಅವಳ ಕಣ್ಣು ನೋಡಿ ಹೇಗುಂಟು ರಾಯ್ರೆ? ಕಣ್ಣು ಹೌದು. ವನಜಲೋಚನೆ ಸುಂದರಿ 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 ವನಜಲೋಚನೆ ಸುಂದರಿ ನಿನ್ನನು ಕಂಡು ಮನ ಪ್ರೇಮ ರಸ ಮಂಜರಿ ನಿನ್ನನು ಕಂಡು ಮನ ಪ್ರೇಮ ರಸ ಮಂಜರಿ ಸುಂದರಿ 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 ಇನಕುಲೇಂದ್ರನು ನಾನು ಪಣಿವೆ ನೀನ್ಯಾರೇ ಇನಕುಲೇಂದ್ರನು ನಾನು ಪಣಿವೆ ನೀನ್ಯಾರೇ ಮನದನ್ನೆಯಾಗಿಂಬೆ ಮನಸಿಜ ಕೈಗೊಂಬೆ ಮನದಲ್ಲೆಯಾಗಿಂಬೆ ಮನಸಿಜ ಕೈಗೊಂಬೆ ಮನಸಿಜ ಕೈಗೊಂಬೆ ಮನಸಿಜ ಕೈಗೊಂಬೆ ಚಂದನ ಗೊಂಬೆ ಪತಿರಂಭೆ ಯಾರೇ ಯಾರೇ ಇನಕುಲೇಂದ್ರನು ನಾನು ಪಣಿಬೇಣಿ ನೀನ್ಯಾರೆ ಮನದನ್ನೆಯಾಗಿಂಬೆ ಮನಸಿಜ ಕೈಗೊಂಬೆ ಮನದಲ್ಲಿ ಆಗಿಂಬೆ ಮನಸಿಜ ಕೈಗೊಂಬೆ ಮನಸಿಜ ಕೈಗೊಂಬೆ ಇನಕುಲೇಂದ್ರನು ನಾನು ಪಣಿಬೇಣಿ ನೀನ್ಯಾರೆ ಮನದನ್ನೆಯಾಗಿಂಬೆ ಮನಸಿಜ ಕೈಗೊಂಬೆ ಮನದಲೋಚನೆ ಸುಂದರಿ ನಿನ್ನನು ಕಂಡು ಮನ ಪ್ರೇಮ ರಸ ಮಂಜರಿ ನಿನ್ನನು ಕಂಡು ಮನ ಪ್ರೇಮ ರಸ ಮಂಜರಿ ವನಜಲೋಚನೆ ಸುಂದರಿ ಓ ಸುಂದರಿ. ಹೌದು, ಹೌದೇನು? ನೋಡಿದ್ದೇನು? ನಾವು ಎಷ್ಟು ಕಾಲ ಆಯ್ತು ತಿರುಗಾಟ ಮಾಡುವುದಕ್ಕೆ ಪ್ರಾರಂಭಿಸಿ? ತುಂಬಾ ಸಮಯ ಆಯ್ತು ರಾಯ್ರೆ. ಅಲ್ವಾ? ಹೌದು. ಇಷ್ಟರವರೆಗೆ ಇಂತಹ ರೂಪರಾಶಿಯನ್ನು ಎಲ್ಲಾದ್ರೂ ನಾವು ಕಂಡಿದ್ದೇವಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲ. ಎಲ್ಲವೂ ಮೆತ್ತುವಲ್ಲಿ ಮೆತ್ತಿ ಕೆತ್ತುವಲ್ಲಿ ಕೆತ್ತಿ ಸರ್ವಾಂಗ ಸುಂದರಿ. ಸುಂದರಿ ಸುಂದರಿ. ಆ ಕಟಿ ನೋಡಂತೆ, ಅದು ಕಟಿ ಅಲ್ಲ, ಮತ್ತೇನು? ಸಿಂಹ ಕಟಿ. ಸಿಂಹ ಕಟಿ. ಅಬ್ಬಬ್ಬಬ್ಬ, ಶಾತ ಶಾತ ಕುಂಭ ಪಯೋಧರಿ ಕಾಮಿನಿ ಕಾಯಗಾಂತಾರೆ ಕುಚಪರ್ವತ ದುರ್ಗಮೇ. ಅಬ್ಬಬ್ಬ,
ಏನೆಲ್ಲ ವರ್ಣಾಲಂಕಾರವೋ ಶಬ್ದಾಲಂಕಾರವನ್ನು ಮಾಡಿದ್ದಾರೋ ಆ. ಅದೆಲ್ಲವೂ ಇವಳಲ್ಲಿ ತುಂಬಿಕೊಂಡಿದೆ. ಖಂಡಿತ. ಏ ನಾವು ನಮ್ಮಲ್ಲಿ ಹೇಳಿಕೊಂಡ್ರೆ ಅವಳು ಇಲ್ಲಿಂದ ಹೋದ್ರೆ ಅಲ್ವಾ ಮತ್ತೆ ಅವಳಲ್ಲೇ ಮಾತಾಡಬೇಕು ಅಂತಾದ್ರೆ ಹೆಸರು ಅವಳ ಕಣ್ಣು ನೋಡಿದ ಇಲ್ಲಿ. ಕಣ್ಣು ಹೇಗುಂಟು? ಅದು ಕಣ್ಣಲ್ಲ, ಕಣ್ಣು ಹೌದು. ಕಣ್ಣಲ್ಲ. ಕಣ್ಣು ಹೌದು. ಏ ನನ್ನಲ್ಲಿ ವಾದ ಮಾಡಬಾರದು. ಮತ್ತೆಂತಾರೆ ಅದು ಕಣ್ಣಲ್ಲ? ಅದು ಕಣ್ಣಲ್ಲ, ಮತ್ತೆಂತ? ಅದು ಕಮಲದಳಗಳು. ಹಾಗೆ ಹಾಗೆ ಕಮಲ ನೇತ್ರೆ ಅದಾದಿತ್ತು. ವನಜಲೋಚನೆ. ಜಲೋಚನೆ ನೀನಾ? ನನ್ನಲ್ಲ ಅವಳಿ. ಮತ್ತೆ ನೀನೆಂತ ಹೇಳು? ಆಯ್ತು, ನೀವು ಹೇಳಿ. ನಾನು ಹೇಳ್ತೇನೆ. ಓ ರಕ್ಷಿತ ಮದನೆ. ಅದು ರಕ್ಷಿತ ಯಾರು? ನನ್ನ ಹೆಸರು ಹಾಗಲ್ಲ, ಓ ರತ್ನ ಸಾಧನೆ. ಅದೂ ಅಲ್ಲ. ಛ ಎರಡೂ ಅಲ್ಲ. ಬೇಡ, ನಾವು ನೇರವಾಗಿ ಕೇಳುವ. ಓ ತರುಣಿ ಮಣಿ, ನಿನ್ನ ರೂಪಲಾವಣ್ಯ ಅನುಪಮವಾದಂತಹ ಈ ಸೌಂದರ್ಯ ರಾಶಿಯನ್ನು ಕಂಡು ನಾನು ಬೆರಗಾಗಿ ಹೋದೆ. ನೋಡಿದೆಯಾ? ಮುಗಿಲನ್ನು ಕಂಡು ಗರಿ ಬಿಚ್ಚಿ ನವಿಲು ಹೇಗೆ ಕುಣಿಯುತ್ತದೋ, ಮಾವಿನ ಚಿಗುರನ್ನು ಕಂಡು ಕೋಗಿಲೆ ಹೇಗೆ ಹಾಡುತ್ತದೋ ತದ್ರೀತಿಯಲ್ಲಿ ನನ್ನ ಮನೋಭಾವನೆ. ಅದಕ್ಕೆ ಸರಿಯಾಗಿ ನೀನು ವ್ಯವಹರಿಸ್ತಾ ಇದ್ದೀಯ. ಆದ್ದರಿಂದ ನಿನ್ನಲ್ಲಿ ಒಂದು ಕೇಳ್ತೇನೆ. ಏನು ಕೇಳ? ಕೇಳಿ, ನೇರವಾಗಿ ಹೇಳಿಯಪ್ಪ. ನನ್ನನ್ನು ಮದುವೆಯಾಗ್ತೀಯಾ? ನೀನೇನು ಆಶ್ಚರ್ಯ ಪಡುದು? ನೇರ ನಮ್ಮದು ನೇರ ದಿಟ್ಟ ನಿರಂತರ. ಟಾ ಟಾ ಠಾ ಠಾ ನಾ 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 ಅಲ್ಲ. ಓ ಅಭಿಪ್ರಾಯವನ್ನು ನೇರವಾಗಿ ಹೇಳಿಕೊಂಡ್ರಿ. ಹ್ಮ್ ಇದನ್ನು ಕೇಳುವಂತಹ ನೀವ್ಯಾರು? ನಿಮ್ಮ ಹೆಸರೇನು? ನೇಮ್. ಅದೇ ಹೆಸರು? ನೇಮ್. ಹೆಸರು ನೇಮ್ ಚಕ್ರವರ್ತಿ. ನೇಮಿ ಚಕ್ರವರ್ತಿ. ನೇಮಿ ಚಕ್ರವರ್ತಿ. ಹಾಗೆ. ಹೌದೌದು. ಸಾಕೇತ ಸಾಮ್ರಾಟ ದಶರಥ ದಶರಥ ಹೀಗೆಂದು ನನ್ನನ್ನು ಕೊಂಡಾಡ್ತಾರೆ. ಕಟ್ಮಾಂಡು ಅಂತ ಹೇಳ್ತಾರೆ. ಕಟ್ಮಾಂಡು. ಕಟ್ಮಾಂಡು. ನೀವು ಕಟ್ಮಾಂಡು ಯಾರು ಹೇಳಿದ್ದು? ಎಲ್ಲರೂ ಕರೀತಾರೆ ನಿಮ್ಮನ್ನು ಖಟ್ವಾಂಗ. ಕಟ್ವಾಂಗ. ಸರಿ, ಹ್ಮ್ ನನ್ನ ಅಭಿಪ್ರಾಯ, ಬೇಕು. ಯಾವುದೇ ಹೆಣ್ಣಾದ್ರೂ ಕೂಡ ಹ್ಮ್ ಪುರುಷನನ್ನು ಕಂಡಾಗ ಮೊದಲು ಮೆಚ್ಚುಗೆಯಾಗುವುದು ಯಾವುದು ಬಲ್ಲಿರ? ಯಾವುದದು? ಆತನದ್ದಾಗಿರುವಂತಹ ರೂಪ. ಹ್ಮ್ ನೀವು ಹೇಗೆ ಕಾಣಿಸ್ತಾ ಇದ್ದೀರಿ ಗೊತ್ತಾ? ಹೇಗೆ? ಚೆಲುವ ಪೂಷರ ಸನ್ನಿಭ ಚೆಲುವ ಪೂಷರ ಸನ್ನಿಭ ಸನ್ನಿಭ ಪಿತನೊಪ್ಪಲು ಸುಲಭದೊಳ್ಳಿ ವಲ್ಲಭ ಪಿತನೊಪ್ಪಲು ಸುಲಭದೊಳ್ಳಿ ವಲ್ಲಭ ಧಿತ ಧಿತ ತ್ವಂ ಇಳೆಪತಿ ಅಶ್ವಪತಿಯ ಸುತಿ ಕೈಕೇಯಿ ಯಾರು ಯಾರು? ಇಳೆಪತಿ
ಅಶ್ವಪತಿಯ ಸುತಿ ಕೈಗೆ ಒಲುಮೆ ತಿರುಗಿ ಸೋತಿ ಒಲುಮೆ ಸಿರಿಗೆ ಸೋತಿ ಒಲುಮೆ ಸಿರಿಗೆ ಸೋತಿ ಲಲನೇನ ಸುಪ್ರೀತಿ ಲಲನೇನ ಸುಪ್ರೀತಿ ಲಲನೇನ ಸುಪ್ರೀತಿ 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 ಚೆಲುವ ಪೂಜರ ಸನ್ನಿಭ ಪಿತ ಒಪ್ಪಲು ಸುಲಭದೊಳ್ ನೀವಲ್ಲಭ ಪೂಜರ ಸನ್ನಿಭ ಚೆಲುವ ಪೂಜರ ಸನ್ನಿಭ ಪಿತ ಒಪ್ಪಲು ಸುಲಭದೊಳ್ ನೀವಲ್ಲಭ
ಆಹಾ ಆಹಾ ಏನು ಚಂದ ಏನು ಚಂದ ನೋಡಬಾರದೆ ಆಕಾರಂಗಿತೇರ್ಗತ್ಯ ಚೇಷ್ಟೆಯ ಭಾಷಣೇನ ಚ ನೇತ್ರವಕ್ತರ ವಿಕಾರೈಶ್ಚ ಲಕ್ಷತೆ ಅಂತರ್ಗತ ಮನಃ. ಅದಕ್ಕೂ ಒಂದು ಮಂತ್ರ ಉಂಟಲ್ಲ. ಯಾರು ಹೇಳಿದ್ದು? ಮತ್ತೆ ನೀವು ಮಂತ್ರ ಹೇಳ್ತಾ ಇದ್ರಿ. ಅವಳು ಕುಣಿದ್ಲಲ್ಲ, ಹೌದು, ಅದಕ್ಕೆ ನಾನು ಹೇಳಿದ್ದು. ಅವಳು ಕುಡಿದ ಮೇಲೆ ಬಂದಂತ ಉದ್ಗಾರ ಅದು. ಅದು ಭಯಂಕರ. ನಾನು ಕೇಳಿದಂತಹ ಪ್ರಶ್ನೆಗೆ ಅವಳ ಅಂತರಂಗದಲ್ಲಿ ತುಂಬಿರುವಂತಹ ಭಾವನೆಗಳನ್ನು ನೃತ್ಯ, ಅಭಿನಯ, ಆಂಗಿಕ ಎಲ್ಲದರಲ್ಲೂ ಹೇಳಿಯೇ ಬಿಟ್ಲು. ಹೌದಲ್ಲ, ಭಯಂಕರ ನಾಟ್ಯ ಅಲ್ವಾ? ನೋಡುವ ಹಾಗಿರ್ಲಿಲ್ವಾ? ಭಯಂಕರ ಅಂದ್ರೆ ನೋಡುವಾಗಿತ್ತು. ಮತ್ತೆ ಭಯಂಕರ ಅಂತ ಹೇಳ್ತೀರಿ? ಅದು ಭಯಂಕರ ಒಂದು ಒಳ್ಳೆಯದು, ಅದ್ಭುತ. ಒಳ್ಳೆ ಒಳ್ಳೆ ಒಳ್ಳೆ. ಸತ್ಯ ಹೇಳ, ಸ್ವಲ್ಪ ಕಡಿಮೆ ಆಯ್ತು ಇವತ್ತು. ಕಡಿಮೆ? ನಿಮಗೆ ದಿಗಿಲಾಗುವುದು ಅಲ್ಲ, ಇದು ಕಡಿಮೆ ಅಂದ್ರೆ ಹೆಚ್ಚೆಂದರೆ ಬೆಳಗ್ಗೆ ತನಕ ಇರ್ತದೆ. ಅದಕ್ಕೆ ಅವಕಾಶ ಇಲ್ಲ. ಹೌದಾ? ಒಳ್ಳೆದಾಯ್ತು. ಚೆಲುವ ಪೂಷರ ಸನ್ನಿಭಂ. ನಿಮ್ಮನ್ನೇ ನೀವೆಲ್ಲ ಅಷ್ಟೆಲ್ಲ ಸಂಸ್ಕೃತ ಮಾತನಾಡುವಾಗ ನಾವು ಸ್ವಲ್ಪ ಆದ್ರೆ ಹೇಳ್ಬೇಕಲ್ಲ. ನಾನು ಕೇಳಿದ್ದೇನೆ, ಏನು? ವಸಂತ, ಜಯಂತ, ಮನ್ಮಥ ಬಹಳ ರೂಪವಂತರು. ಅವರನ್ನೆಲ್ಲ ತಂದು ನಿಮ್ಮ ಕಾಲಿಗೆ ಕಟ್ಟಬೇಕು. ಅವರನ್ನು ಇವರ ಕಾಲಿ ಕಟ್ಟರೆ ಇವರು ನಡ್ಕೊಂಡು ಹೋಗಿದೆ ಗಮ್ಮ. ಅಯ್ಯೋ, ಹಾಗೆ ಹೇಳಿದಲ್ಲ, ಮತ್ತೆ ರೂಪದಲ್ಲಿ ಏನೇ ಉಂಟಾ ಅಂತ ಕೇಳುದು ನಾನು. ಇವರಿಗೆ ಸರಿ ಉಂಟಾ? ಆ ಮನೆಯಿಂದ ಬರುವಾಗ ಸರಿ ಇದ್ರು. ಯಾಕೋ ಹಾಗೆ ಹೇಳಿದ್ದು? ಅಲ್ಲ, ಮನೆಯಿಂದ ಬರುವಾಗ ಸರಿ ಇದ್ರಿ, ಅವರನ್ನು ನೋಡಿದ ಮೇಲೆ ಒಂದು ಮನ ಪರಿವರ್ತನೆ. ಹೌದಲ್ಲ? ನಾನು ಯಾರು ಎನ್ನುವಂತಹ ಕುತೂಹಲ ನನಗೆ. ನಾ ಹತ್ತಿರದವಳೆ. ಅಂದ್ರೆ ಇದು ಕೇಕೆಯ ರಾಜ್ಯ. ಕೇಕೆ ರಾಜ್ಯ. ಇದನ್ನು ಆಳುವವರು ಅಶ್ವಪತಿಗಳು. ಅವರ ಮುದ್ದಿನ ಮಗಳೇ ನಾನು. ಕೈಕಾ ಎನ್ನುವ ಹಾಗೆಲ್ಲ ಹೆಸರು. ಓಹೋ, ಕೈಕ ಎಂದದ್ದು ಹೆಸರು? ಕೈಕಾ, ಕೈಕೆ. ಕೈಕೆ. ನಿಮ್ಮ ಅಭಿಪ್ರಾಯ ನೇರವಾಗಿ ಹೇಳಿಕೊಂಡು. ಹೌದಲ್ಲ? ನಾ ನೇರವಾಗಿ ಹೇಳುವುದಿಲ್ಲ, ಮತ್ತೆ ನಾ ಸೂಚ್ಯವಾಗಿ ಹೇಳ್ತೇನೆ. ಖಂಡಿತ. ನೀವು ಅರ್ಥೈಸಿಕೊಳ್ಳಬೇಕಷ್ಟೇ. ಓಹೋ, ಹೇಳಲಿ ಹೇಳು ಹೇಳಲಿ ಹೇಳು ಹೇಳಲಿ ಹೇಳುವೆ ಹೇಳು. ಹೇಳಲಿ. ಒಮ್ಮೆ ಹೇಳಿಬಿಡಿ ಅಮ್ಮ. ಎಷ್ಟೊತ್ತು ಹೇಳಲ್ಲ ಹೇಳಲ್ಲ. ಬೆಳಗ್ಗೆ ಮಾಡ್ತೀರ ಅದರಲ್ಲಿ? ಇಲ್ಲಿ ಸರಿಯಾಗಿ ನೋಡಿ ಹೇಳ್ತೇನೆ. ಅದಕ್ಕೇನಂತೆ? ಯಜಮಾನ್ರೆ, ಅವಳು ಬನ್ನಿ ಬನ್ನಿ ಅಪ್ಪಿಕೊಳ್ಳಿ ಎಂದದ್ದು. ಬನ್ನಿ ಬನ್ನಿ ಅಂತ ಕರೆದದ್ದಲ್ಲ. ಮತ್ತೆ ಅವಳಿಗೆ ನರದೋಷ ಉಂಟು, ಅದಕ್ಕೆ ಹೀಗೆ. ನರದೋಷ ನಮ್ಮ ಕುಟುಂಬದವರಿಗೆ ಬೇಡದನ್ನೆಲ್ಲ ಆಹ್ವಾನಿಸ್ತಾರೆ. ಮತ್ತೆ ಹೀಗೆ ಹೇಗೆ ಮಾಡ್ತೀರಿ? ಒಪ್ಪಿಗೆ ಅಂತ ಹೇಳಿದ್ದಪ್ಪ, ನರದೋಷ ಅಂತೆ. ಅದನ್ನು ಅಷ್ಟು ಗಟ್ಟಿ ಗಟ್ಟಿ ದೃಢವಾಗಿ ಹೇಳಿದ್ದಾರೆ. ದೃಢವಾದಂತ ನಿರ್ಧಾರ. ಆದರೆ ಯಾಕೆ ಪದ? ಹೆಣ್ಣು ಮಕ್ಕಳ ಜೀವನ ಹೇಗೆ? ಹೇಗೆ? ಬಾಲ್ಯದಲ್ಲಿ ತಂದೆ ತಾಯಿಗಳ ಅಧೀನ, ಮದುವೆ ಆದ್ಮೇಲೆ ಗಂಡನ ಅಧೀನ, ಮುಪ್ಪಿನಲ್ಲಿ ಮಕ್ಕಳ ಅಧೀನ. ಅಪ್ಪ ಇದ್ದಾರಲ್ಲ, ಅಪ್ಪ ಇನ್ನೂ ಇದ್ದಾರಾ? ಏನು ಹೋಗಬೇಕು ಅಂತ ಆಲೋಚನೆಯ? ಅಲ್ಲ, ಇಲ್ಲೇ ಹತ್ತಿರದಲ್ಲಿದ್ದಾರ ಅಂತ. ಹಾಗಲ್ಲ, ಮತ್ತೆ ಅಪ್ಪನ ಒಪ್ಪಿಗೆ ಸಿಕ್ಕಿತು ಅಂತಾದ್ರೆ ನಾ ಸುಲಭದೊಳು ನಿಮ್ಮ ವಲ್ಲಭೆ ತರುಣಿ ನಿಲ್ಲಯ ಮನದ ವಾಂಚಿತ ಸರಿಬಹುದು ನಾ ತ್ವರಿತದಿಂದಲಿ ಹೊರಪಿತನ ಒಪ್ಪಿಸುವೆ ನಿಲ್ದಿಲಿ ಹರುಷದಿಂದ. ತರುಣಿ ನಿನ್ನಯ ಮನದ ವಾಂಛಿತ ಸರಿಬಹುದು ನಾ ತ್ವರಿತದಿಂದಲಿ ತಯದ ದಿಲ್ಲತಿ ತೊಂದನ ದಿಲ್ಲತಿ ಇಂದನ ದಿಲ್ಲತಿ ತೊಂದನ ದಿಲ್ಲತಿ ತಯದ ದಿಲ್ಲತಿ ಇಂದನ ದಿಲ್ಲತಿ ದಿನತಿ ದಿನತೋ ದಿನತಿ ದಿನತೋ ದಿನತಿ ತೈ 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 ತತ್ತ. ಕೈ 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 ಕೊಡು ಇತ್ತ. ಕೈ ಕೊಡ್ಲಿಕ್ಕಿಲ್ಲ ಈ ಸಾರಿ. ಅದು ಬರುವ ವರ್ಷ. ಎಂತದು? ಮತ್ತೆಂತ ಕೈ? ಹಾಗಲ್ವೋ, ಮತ್ತೆಂತ? ತೈ 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 ಅಂತ ಕುಣಿತಾ ಇರುವಾಗ ಜೊತೆಗೆ ನನಗೂ ಹೆಜ್ಜೆ ಹಾಕಬೇಕು ಅಂತ ಮನಸ್ಸಾಯಿತು. ಹೋಗ್ಲಿ, ನಿನ್ನ ಮಾತುಗಳನ್ನು ಕೇಳುವಾಗ ಸಂತೋಷವಾಯಿತು. ಹೆಣ್ಣು ಮಕ್ಕಳು ಯಾವಾಗಲೂ ಹೀಗೆ ಇರಬೇಕು. ತಂದೆ ತಾಯಿಗಳನ್ನ ಮಾತುಗಳನ್ನು ಮೀರಕೂಡದು. ಹಿರಿಯರ ಮಾತಿಗೆ ಮನ್ನಣೆಯನ್ನು ಕೊಡಬೇಕು. ಇದನ್ನೇ ನಮ್ಮ ವಂಶದ ಮೂಲ ಪುರುಷನಾದಂತ ಮನು ಹೇಳಿದ್ದು. ಒಪ್ಪಿಗೆಯಾಯಿತು. ನಿನ್ನ ತಂದೆಯನ್ನು ನಾನು ಒಪ್ಪಿಸ್ತೇನೆ. ಆದರೆ ಏನು? ಮನೆಗೆ ಹೋಗಿ ಹೆಂಡತಿ ಒಂದು ಮಾತು ಕೇಳಿ ಆಯ್ತಾ? ಆಯ್ತು ಚಿನ್ನ. ಆಯ್ತು ಚಿನ್ನ. ಅವರೇನು ಹೇಳ್ತಾರೆ? ಓ ಮುದ್ದು, ಮುದ್ದು. ಎಂತ ಮುದ್ದು? ಓ ಬಂಗಾರ, ಬಂಗಾರ. ಓ ಬೆಳ್ಳಿ, ಓ ಬೆಳ್ಳಿ. ಆದೀತಾ? ಇಲ್ಲೇನೋ ಚಿನ್ನ, ಮುದ್ದು, ರನ್ನ, ಬಂಗಾರ ಅಂತೆಲ್ಲ ಹೇಳ್ತೀವಿ. ಅಲ್ಲಿ ಹೋದ್ಮೇಲೆ ಬೇರೆ ನಿಮ್ಮದು. ಅಲ್ಲಿ ಹೋದ್ಮೇಲೆ ಜೋಡಿಗೆ 50. ಏ, ಎಂತದದು? ಮತ್ತೆ ಎಂತರ ಇದೆ? ಆ ಚಿನ್ನ ಬೆಳ್ಳಿ ಸಿಕ್ಕ. ಹೊಂಡಕ್ಕೆ ಬೀಳ್ತೀರೇನಮ್ಮ? ಕೈ ಕೊಡೋದಕ್ಕೆ ಅವರಿದ್ದಾರಲ್ಲ, ಅವ್ರಿಗೆ ಕೈ ಕೊಟ್ಟ ಅಭ್ಯಾಸ. ಮತ್ತೆ ಕೈ ಹಿಡಿದು ಹೀಗೆ ಅದನ್ನೇ ಹೇಳಿದ್ದಪ್ಪ. ನೆನಪಿರ್ಲಿ. ಕೈ ಇದು ಮರೆಯುವುದಿಲ್ಲ. ಏಕೆ?
ಆತು. ಹಾ, ಇದೊಂದು ಮಾರ ಇಲ್ಲೇ ಇರುವುದು ಅಂತ. ನಾನು ಇಲ್ಲೇ ಇರುವುದಲ್ಲ. ಅಯ್ಯೋ, ಏ, ಹೊತ್ತಾಯ್ತು, ಇವ್ರು ಎಲ್ಲಿ ಹೋದ್ರು? ಏ ಮಂತರ, ಏ ಸಖಿಯರೇ, ಏ ಎಲ್ಲಿ ಮಂತರ 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 ಏ, ಓ, ಮಂತರ ಮಂತರ ನಡೆಯುತ್ತಾ ಹೋದದ್ದು ಹಾಗಲ್ಲ, ಅವಳ ಗೆಳತಿಯಾದಂತ ಮಂಥರೆಯನ್ನು ಅವಳು ಕರೆದದ್ದು. ಹಾಗೆ ಮಿತ್ರ, ಬಹಳಷ್ಟು ಸಂತೋಷವಾಯಿತು. ಸರಿ, ನೀನೊಂದು ಉಪಕಾರವನ್ನು ಮಾಡಬೇಕು. ಏನು ಪ್ರಭು? ನೇರವಾಗಿ ಇಲ್ಲಿಂದ ಅಯೋಧ್ಯೆಗೆ ಹೋಗಬೇಕು. ಹೋಗಿ ನನ್ನ ಮಂತ್ರಿಯಾದಂತಹ ಸುಮಂತ್ರನನ್ನು ಇಲ್ಲಿಗೆ ಕರೆತರಬೇಕು. ನಡೆದಂತ ಎಲ್ಲಾ ವಿದ್ಯಮಾನಗಳನ್ನು ಹೇಳಿ ಹೆಣ್ಣು ಕೇಳುವುದಕ್ಕೆ ಬರಬೇಕಂತೆ ಅರಸನ ಅಪ್ಪಣೆ. ಅಂತೂ ನಮ್ಮ ಬದುಕು ಒಂದು ಹಂತಕ್ಕೆ ಮುಟ್ಟಿತ್ತು ಅಂತ ಅರ್ಥ ಆಯ್ತು. ಮಗಳಿಗೆ ಕನ್ಯಾ ಸಂತಾನ ಬಂದಿದೆ ಅಯೋಧ್ಯೆಯಿಂದಲೇ. ಆದ್ರೆ ಒಂದು ಏನು ಮುಂದುವರಿಬಹುದಿತ್ತೆ. ಆದ್ರೆ ಮನೆಯವಳಲ್ಲಿ ಕೇಳದೆ ಒಂದು ಮಾತು ಮುಂದುವರಿಯುವ ಹಾಗುಂಟ. ಮದುವೆ ಆಗುವುದಕ್ಕಿಂತ ಮೊದಲಾದ್ರೆ ಯಾರಲ್ಲೂ ಕೇಳಬೇಕಾದ ಅನಿವಾರ್ಯತೆ ಇರಲಿಲ್ಲ. ಈಗ ಮದುವೆ ಒಂದು ಆದ ಮೇಲೆ ಹೆಂಡತಿಯಲ್ಲಿ ಯಾವ ಕೆಲಸವನ್ನು ಹೇಳದೆ ಮಾಡುವ ಹಾಗಿಲ್ಲ. ಮತ್ತೆ ಎಲ್ಲ ಎದುರು ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕಿ ಕೆಲವರೆಲ್ಲ ಹೇಳ್ತಾರೆ, ನನ್ನ ಮನೆಯಲ್ಲಿ ನನ್ನದೇ ನಡೆಯುವುದು ಅಂತ. ನನ್ನ ಜೀವನಾನುಭವದಲ್ಲಿ ಯಥಾರ್ಥವಾದ ಸತ್ಯ ಹೇಳ್ತೇನೆ ಸ್ವಾಮಿ, ಯಾರ ಮನೆಯಲ್ಲಿ ಯಾರದ್ದು ನಡೆಯುವುದಿಲ್ಲ. ಹೊರಗಡೆಯಿಂದ ಮಾತ್ರ ನಾನು ಅಂತವ ಇಂಥವ ಸಂತೆಯಲ್ಲಿ ಮೆಂತಗದ್ದವ ಅಂತ ಹೇಳುದು. ಮನೆಗೆ ಹೋದ ಮೇಲೆ ಹೆಂಗಸರದ್ದೇ ನಡೆಯುವುದು. ಈ ಸತ್ಯ ನಮಗೆ ಅರ್ಥ ಆಗಿದೆ, ಉಳಿದವರಿಗೆ ಅರ್ಥ ಆಗುವುದಕ್ಕೆ ಸ್ವಲ್ಪ ದಿವಸ ಬೇಕಾದೀತು. ನೋಡುವ, ಯಾವುದಕ್ಕೂ ನಾವು ಮುಂದುವರಿಯುವ. ಇವಳಲ್ಲಿ ಒಂದು ಮಾತು ಹೇಳುವ. ಮಂದಾಕಿನಿ, ಮಂದು 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 ಅದ್ಯಾರು? ಮಂದು ಅಂತ ಹೇಳಿದ್ರೆ ಅವಳ ಪೂರ್ತಿ ಹೆಸರು ಮಂದಾಕಿನಿ ಅಂತ. ಈ ಪ್ರೀತಿ ಹೆಚ್ಚಿದ್ದಲ್ಲಿ ಹೆಸರೆಲ್ಲ ತುಂಡಾಗ್ತದೆ. ಹಾಗೆಲ್ಲ ಆಗ್ತದೆ? ಹೌದೌದು. ನಿಮ್ಮನ್ನು ಚಿನ್ನು ಅಂತ ಕರೆಯುವುದು ಅದಕ್ಕೆ ಅಲ್ವಾ? ಇಲ್ಲಪ್ಪ. ಇಲ್ಲದಿದ್ರೆ ಚಿನ್ಮಯ ಅಂತ ಕರೆಯುವುದಿಲ್ವಾ? ಪ್ರೀತಿ ಹೆಚ್ಚಾಗಿ ಮಂದು ಮಂದು. ಯಾರಾದ್ರೂ ದೂಡಿ ಬಿಟ್ಟದ್ದ ನಿನ್ನನ್ನು? ಅಯ್ಯೋ, ನನ್ನನ್ನು ಯಾರು ದುಡಿ ಬಿಡ್ತಾರೆ? ಅಷ್ಟೇ, ನೀನೇ ಕುತ್ತಿಗೆ ಕೈ ಹಾಕಿ ಯಾರನ್ನಾದ್ರೂ ದೂಡ್ತಿ. ಆಗಲ್ಲ. ಮತ್ತೆ ನನಗೆ ನಿಮ್ಮ ಧ್ವನಿ ಕೇಳುವಾಗ ಮತ್ತೆ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ. ಹೌದಾ? ಅದೊಂದು ಭಯಂಕರ. ಧ್ವನಿ ಕೇಳಿ ಅಡಗುವುದ್ರೊಳಗೆ ನಿಮ್ಮ ಮುಂದೆನ ಯಾರು ಅಡಗುದ್ರೊಳಗೆ? ಯಾರು ಎಂತದ್ದು ನಿಮ್ಮ ಧ್ವನಿ ಅಡಗುವುದ್ರೊಳಗೆ ಅಂತ. ಹಾಗೆ ಬಂದ್ರ ಬರ್ಬಾರ್ದಿತ್ತ? ಹಾಗಲ್ಲ ಸ್ವಾಮಿ, ಎಂತದ್ದು ಅದ ರಾಗವೇ ಸರಿ ಇಲ್ಲ. ಅಂದ್ರೆ ಒಂದು ದಿವಸವೂ ಬೇಗ ಬಾರದಿರುವ ನೀವು ಇವತ್ತಾದ್ರೂ ಬಂದ್ರಲ್ಲ. ನಾನು ಯಾವಾಗ್ಲೂ ಬೇಗ ಬರ್ತೇನೆ, ನೀನು ಅಂತಪುರಕ್ಕೆ ನನ್ನನ್ನು ಸೇರಿಸಬೇಕಲ್ಲ. ಎಂತದ್ದು ಸೇರಿಸುವುದು? ಬಾಗಿಲು ತೆಗೆಯದಿದ್ರೆ ನಾನು ಬರುದು ಹೇಗೆ? ಬಾಗಿಲು ದೂಡುವುದು, ಒಳಗೆ ಬರುವುದಪ್ಪ. ಒಳಗೆ ಬರುವುದಕ್ಕಾಗ್ತದ? ಸಖಿ ಸಮೂಹದ ಜೊತೆಯಲ್ಲೆಲ್ಲ ಇರುವಾಗ ನೀವು ನೋಡೋದು ಸಖಿ ಯಾರದು? ಏನು ನಾನು ಸಖಿಯರನ್ನು ನೋಡ್ಲಿಕ್ಕೆ ಇರುವವನ? ಹಾಗಲ್ಲ. ಗಂಡ ಹೆಂಡತಿ ಯಾವುದು ಅಂತಾದ್ರೂ ಮೂರನೇವರು ಇರುವಾಗ ಪವನದಿ ಕಂಡು ಮೆಚ್ಚಿಹ ಲಗ್ನ ಕೋಲೈಪ ಬಗೆ ಮುಂದಕೇನು ಲಾಲಿಸು. ಮಂದ ನಿಮಗೆ ಅದು ಪ್ರೀತಿ ಅಲ್ವೇನೆ? ಎಂತದ್ದು ಪ್ರೀತಿ? ನಾನು ನೀನು ಅರಮನೆಯಲ್ಲಿ ಇತ್ತಿಂದತ್ತ ಸಂಚರಿಸುವುದನ್ನು ದೂರದಲ್ಲಿ ಕೂತು ನೋಡುವುದು. ಅದೇನು ದೂರದಿಂದ ನೋಡುದು? ಅದು ಅಷ್ಟು ಚಂದ ಅಂತ. ಯಾರು? ನಿನ್ನ ನಡಿಗೆ. ಹೌದಾ? ಹೌದಪ್ಪ. ಯಾರಾದ್ರೂ ನೋಡಿದವರೊಂದು ಎರಡು ಹೆತ್ತವಳು ಅಂತ ಹೇಳ್ಯಾರ? ಇನ್ನು ಪ್ರಚಾರ ಮಾಡಿಕೊಂಡು ಬನ್ನಿ. ಅವಳಿಗೆ ಒಂದು ವಯಸ್ಸಾಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ ಅಂತ ಪ್ರಚಾರ ಮಾಡಿಕೊಂಡು ಬನ್ನಿ. ಏನು ನಿಮಗೆ? ಏನು ನನಗೆ ಅಷ್ಟು ವಯಸ್ಸಾಯ್ತಾ? ನನಗೆ ವಯಸ್ಸಾಗಿಂತಲ್ಲ, ಹೆಣ್ಣು ಮಕ್ಕಳ ಒಂದು ಹೆತ್ತಲ್ಲಿಗೆ ಆ ಸೌಂದರ್ಯ ಮಾಸಿ ಹೋಗ್ತದೆ. ನಿನ್ನದು ಹಾಗ? ನನ್ನದು ಮಾಸುವ ಸೌಂದರ್ಯವೇ ಅಲ್ಲ. ಮಂದಾಕಿನಿಯ ನನ್ನ ಬದುಕಿನ ನಿಧಿಯ. ಇದೆಂತದು ಸ್ವಾಮಿ ಹೊಸ ಹೊಸ ರಾಗ ಎಲ್ಲ? ಅದು ಸಂಸಾರ ಅಂತ ಹೇಳಿದ್ರೆ ಹಾಗೆ ಸರಸ ವಿರಸ ಸಮರಸ ಎಲ್ಲ ಇರ್ತದೆ. ಹಾಗೆ ಹಾಡಿದ್ದು ಒಳ್ಳೇದಾಡ್ತೀರಿ, ತುಂಬಾ ಚಂದ ಹಾಡ್ತೀರಿ. ಈಗ ಸ್ವರ ಬಿದ್ದು ಹೋಗಿದೆ. 15 ವರ್ಷಕ್ಕಿಂತ ಹಿಂದೆ ನೋಡ್ಬೇಕಿತ್ತು. ಹೌದಾ? ಮತ್ತೆ ತಮ್ಮ ಇನ್ನೊಮ್ಮೆ ಹಾಡಬೇಡಿ ಆಯ್ತಾ? ಅಬ್ಬಾ, ಸ್ವಲ್ಪ ಶ್ರುತಿ ಎಲ್ಲ ಬೇಕದಿಕ್ಕೆ. ಶ್ರುತಿ ಉಂಟಲ್ಲ, ಅದು ಅವರಿಗೆಲ್ಲ. ಹೌದು. ಮತ್ತೆ ಒಂದು ತಂಡಕ್ಕೆ ಒಂದೇ ಕೊಡುದು, 45 ಕೊಡ್ಲಿಕ್ಕೆ ಆಗ್ತದ? ಆಯ್ತು, ರಾಗ ಯಾಕೆ ಅಂತ ಬೇಕಲ್ಲ. ನಾನು ರಾಜಸ್ಥಾನದಲ್ಲಿದ್ದದ್ದು ಗೊತ್ತುಂಟಲ್ಲ, ಅಲ್ಲಿ ಇದ್ರೆ ನೀವು ಒಂದು ಬಿಡ್ತಾನೆ. ಈಗ ರಾಜಸ್ಥಾನ ಅಂತ ಹೇಳಿದ್ರೆ ಇಲ್ಲಿ ಹೊಯ್ಗೆ ರಾಶಿಯಲ್ಲಿದ್ದೆ ಅಂತ. ಮತ್ತೆ ನೀವು ಎಂತದ್ದು ಹೇಳು? ರಾಜನಾದಂತಹ ನಾನು ಆಸ್ಥಾನದಲ್ಲಿದ್ದ ವಿಷಯ ಗೊತ್ತಿದೆಯಲ್ಲ. ಓಲಗದಲ್ಲಿದ್ದಾಗ ಹಾಗೆ ಒಬ್ಬ ವಯೋವೃದ್ಧ ಬಂದ, ನೀ ಗಮನಿಸಿದೆಯೋ? ಹಾಗೆಲ್ಲ ಮುದುಕರನ್ನೆಲ್ಲ ನೋಡುವುದಿಲ್ಲ ಬಿಡಿ. ಅದಷ್ಟೇ. ಒಂದು ವೇಳೆ ನೋಡುವುದು ಹೌದು ಅಂತಾದ್ರೆ ನನ್ನ ಪರಿಸ್ಥಿತಿ ಹೀಗ.
ಮುದುಕರ ಕುರಿತು ಆಸಕ್ತಿ ಇಲ್ಲ ಹೇಳಿದ್ದು ಸ್ವಾಮಿ. ನಾನು ಅದನ್ನೇ ಹೇಳಿದ್ದು, ಆಸಕ್ತಿ ಇರ್ತಿದ್ರೆ ನನ್ನ ಅವಸ್ಥೆ ಹೀಗಾಗ್ತಿತ್ತ ಅಂತ. ನೋಡ್ಲಿಲ್ಲ ಆಯ್ತಾ. ಆಯ್ತು. ಹಾ, ಬಂದವ ಸಾಮಾನ್ಯ ಅಲ್ಲ, ಯಾರು? ಅಯೋಧ್ಯೆ ಮಂತ್ರಿಯಾದಂತಹ ಸುಮಂತ್ರ. ಹೌದಾ? ಹಾ, ನೋಡಿ, ಹಾ. ನಾನು ಹೇಳಿದ್ದು ನಿಮಗೆ ನೆನಪಾಗುದಿಲ್ಲ, ಅದಕ್ಕೆ ಹೇಳುದು. ಎಷ್ಟು ಸಲ ಹೇಳುದು, ಯಾವುದು? ಒಂದು ಕೊಡ್ಬೇಕಾದ ಲೆಕ್ಕಾಚಾರ ಮುಗಿಸಿಕೊಳ್ಳಿ ಅಂತ ಹೇಳಿಲ್ವ ನಾನು? ಈಗ ಜನ ಬಂದ್ರು ನೋಡಿ. ಅವ ಬಂದದ್ದು ಲೆಕ್ಕಾಚಾರ ಕೇಳುವುದಕ್ಕಲ್ಲ, ಮತ್ತೇನು? ಅವ ಕನ್ಯಾ ಸಂಧಾನಕ್ಕೆ ಬಂದದ್ದು. ಇಲ್ಲಿ ಯಾರು ಸ್ವಾಮಿ? ನೀನು ಸೀರೆ ಸೆರಗು ಸರಿ ಮಾಡಿಕೊಳ್ಬೇಡ, ನಿನಗೆ ಇನ್ನು ದೇವರಾಣೆ ಬೇರೆ ಮದುವೆ ಮಾಡುವುದಿಲ್ಲ. ನನಗೆ ಎಂತದ್ದು ಮದುವೆ? ಮತ್ತೆ 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 ಸೀರೆ ಸೆರಗು ಸರಿ ಮಾಡಿಕೊಳ್ಳುದಂತ. ನಾನು ಇಲ್ಲಿ ಯಾರು ಅಂತ ಆಲೋಚನೆ ಮಾಡ್ತಾ ಇರುವುದಪ್ಪ. ಅಂದ್ರೆ ಬೇರೆ ಹುಡುಗಿ ಹುಡುಕ್ಲಿಕ್ಕೆ ಉಂಟೇನೆ. ಹಾ. ನಮ್ಮ ಮಗಳಾದಂತಹ ಕೈಕೆ ಉಪವನಕ್ಕೆ ಹೋಗಿದ್ದಂತಹ ವೇಳೆಯಲ್ಲಿ ಅಯೋಧ್ಯೆಯ ಚಕ್ರವರ್ತಿಯಾದಂತಹ ನೇಮಿ ಉಪವನದಲ್ಲಿ ನಮ್ಮ ಮಗಳನ್ನು ಕಂಡನಂತೆ. ಹಾ. ಕಣ್ಣು ಕಣ್ಣು ಒಂದಾಗಿದೆ, ಮನಸ್ಸು ಮನಸ್ಸು ಒಂದಾಗಿದೆ. ಸಣ್ಣ ವಯಸ್ಸಿನವರು ತೀರ್ಮಾನಿಸಿದ್ದಾರೆ. ಹಾಗಂತ ಚಕ್ರವರ್ತಿಯಾದರೂ ಸಂಸ್ಕಾರ ವಿಹೀನನಾಗಿ ವ್ಯವಹರಿಸಲಿಲ್ಲ. ಏನ್ ಮಾಡಿದ್ದಾನೆ? ಕನ್ಯಾ ಸಂಧಾನಕ್ಕೆ ಒಬ್ಬ ವಯೋವೃದ್ಧನನ್ನೇ ಆಯ್ತಾ, ಒಪ್ಪಿಗೆ ಬಂದ್ರೆ ನೀವೀಗ ಯಾರು? ಮದುವೆಗೆ ದಿನ ಯಾವಾಗ ಅಂತ ಎಲ್ಲ ಕೇಳಲಿಕ್ಕೆ ಬಂದದ ಈಗ? ಯಾರು ಹೇಳಿದ್ದು? ಮತ್ತೆ ಮದುವೆ ಆದ ಮಾರನೇ ದಿವಸ ನೀನು ಹಾಕಿದ ಗೆರೆಯೇ ದಾಟ್ಲಿಲ್ಲ. ಹಾ. ಮತ್ತೆ ಮಾತು ಕೊಡ್ತೇನೆ ನಾನು? ಕೊಡ್ಲಿಲ್ಲಲ್ಲ. ಮಾತು ಕೊಡ್ಲಿಲ್ಲ, ನಿನ್ನಲ್ಲಿ ಕೇಳುವುದಕ್ಕೆ ಬಂದ. ನಾ ಹೇಳಿಕ ಹಾ. ತರವಲ್ಲ. ತರಬಲ್ಲ ನಲ್ಲ ತರಬಲ್ಲ, ತರಬಲ್ಲ ಸಂಬಂಧ ಪರಿಹಾಸ್ಯದನು ಬಂದ. ಅರಸನು ದಿಟವು ಸಾಕೀತಕಿ, ಇನ್ನು ಪರಿಣಯ ಬಯಕೆ ಸಾಕು ಏತಕ್ಕೆ. ಒಂದು ಆ ಸಾಕೇತಕ್ಕೆ ಅಂತ ಹೇಳ್ಬೇಕು, ಇಲ್ಲದಿದ್ರೆ ಸಾಕು ಏತಕ್ಕೆ. ಅದು ಎರಡರಲ್ಲಿ ಯಾವ್ದಾದ್ರು ಒಂದು ಸಾಕು. ಮೂರರಲ್ಲಿ ಕೇಳಿ. ನಾನ್ ಮಾತಾಡುದಿಲ್ಲ ಅದಕ್ಕೆ. ಎರೆಯ ನಿರ್ವರಿಗಾದ ಹರೆಯ ಮೀರಿದ ಕಾಂತ, ತರಳೆ ಯೌವನೆ ಜಾಣೆ ಪರಿಜ್ಞಾನವಿದೆ ತಾನೇ. ತರವಲ್ಲ ನಲ್ಲ ತರವಲ್ಲ. ಸಾಕು ಸಾಕು, ಅಲ್ಲೇ ನಿಲ್ಲಿ. ನಾನು ಗಂಡ, ನನಗೆ ಗೊತ್ತುಂಟದು. ನಿನಗೆ ಗೊತ್ತಿದ್ರೆ ಆಯ್ತು. ನಾನು ಹೆಂಡತಿಯಿಂದ ನಿಮಗೆ ಗೊತ್ತುಂಟಾ? ನನ್ನನ್ನು ನೋಡುವಾಗ ನಿನಗೆ ಹೆಂಡತಿಯಾಗಿ ಕಾಣ್ತೇನಾ? ನನಗೆ ಕಾಣ್ತೀರಿ, ನಿಮಗೆ ಕಾಣ್ತೇನೆ ಅಂತ ಇರುವುದು. ಅಲ್ಲ, ನನಗೆ ನೀನು ಹೆಂಡತಿಯಾಗಿಯೇ ಕಾಣುತ್ತೆ, ನಿನಗೆ ನಾನು ಹೆಂಡತಿಯಾಗಿ ಕಾಣುವುದಿಲ್ಲಲ್ಲ. ಏನು ನೀವು ಹೇಳುದು? ಆಗ ಕೇಳಿದ್ದಷ್ಟೇ. ಅಲ್ಲ ಸ್ವಾಮಿ, ಹಾ. ನಾ ಕೇಳುವುದು ನಿಮ್ಮಲ್ಲಿ, ಹಾ. ನಿಮ್ಮ ತಲೆ ಅನ್ನೋದು ನಿಮ್ಮ ಕಂಕುಳಡಿಯಲ್ಲಿ ಉಂಟಾ? ಹಾ. ಇದು ಸಿಕ್ಕಿಸಿಕೊಂಡು ಬಂದದ್ದು, ಅದನ್ನು ನೋಡುದು ನೀವು. ಮತ್ತೆ ನೀ ಹೇಳಿದ್ದಲ್ವಾ? ಹಾಗಲ್ಲ, ಹಾ. ನಿಮ್ಮ ತಲೆಯಲ್ಲಿ ಬುದ್ಧಿ ಉಂಟೋ ಕೇಳಿದ್ದು ನಾನು. ಅಯ್ಯೋ, ಹಾ. ತಲೆ ಇರುವ ಕಾರಣ ಬುದ್ಧಿ ಉಂಟು, ಹಾ. ಬುದ್ಧಿ ಇರುವ ಕಾರಣ ತಲೆ ಉಂಟು, ತಲೆ ಇದ್ದ ಕಾರಣ ಕಿರೀಟ ಕಟ್ಟುವುದು. ನಾನು ಕಿರೀಟ ಕಟ್ಟಿದ್ದೇನೆ ಅಂತಾದ್ರೆ ತಲೆ ಉಂಟು, ತಲೆ ಉಂಟು ಅಂತಾದ್ರೆ ಬುದ್ಧಿ ಇರ್ಲೇಬೇಕಲ್ಲ. ಹಾಗೆ ತಲೆ ಇದ್ದವರಿಗೆಲ್ಲ ಬುದ್ಧಿ ಉಂಟು ಅಂತ ಏನು ಇಲ್ಲ. ನಾನು ನಿನ್ನ ವಿಷಯ ಹೇಳಿದ್ದು ಅಲ್ಲ. ಏನು ಸ್ವಾಮಿ, ಹಾ. ಹಾಗಲ್ಲ. ಹಾ. ಮದುವೆಯ ಕುರಿತಾಗಿ ಹಾ. ನೀವು ಒಂದು ಸಲ ಆಲೋಚಿಸಿ ಮುಗಿಸುವ ವಿಚಾರ ಅಲ್ಲ. ಹಾ. ಎಷ್ಟು ಸಲ ಆಲೋಚಿಸಿದ್ರು ಕಡಿಮೆ ಅಂತ ಹೇಳಿದ್ದೇನೋ ಇಲ್ವಾ ನಿಮಗೆ? ಖಂಡಿತವಾಗಿಯೂ ಹಾ. ಮದುವೆ ವಿಷಯದಲ್ಲಿ ಎಲ್ಲ ಉಂಟಲ್ಲ, ಹಾ. ಒಮ್ಮೆ ಅನುಭವವನ್ನು ಹೊಂದಿದವ ಹಾ. ಮತ್ತೆ ಬಹಳ ಜಾಗೃತಿ ಮಾಡಬೇಕು ಮಾತ್ರ. ನನ್ನನ್ನು ಮದುವೆ ಆದದಷ್ಟು ನಿಮಗೆ ಸಮಸ್ಯೆ ಆಗಿದೆ. ಯಾರು ಹೇಳಿದ್ದು? ಮತ್ತೆ ಒಂದು ಸಲ ಅನುಭವ ಆದವ ಮತ್ತೊಮ್ಮೆ ಯೋಚನೆ ಮಾಡ್ತಾನೆ ಅಂತ ಹೇಳ್ತೀರಿ? ಅಂದ್ರೆ ಹಾ. ನಾನು ನೀನು ಯಾರು? ಗಂಡ ಹೆಂಡತಿ. ಅದು ಲೋಕಕ್ಕೆ ಗೊತ್ತುಂಟು. ಮತ್ತೆಂತದ್ದು? ನಾನು ರಾಜ, ನೀನು ರಾಣಿ, ಹೌದಾ? ಹೌದು. ನಾವೆಷ್ಟು ಪ್ರಜೆಗಳಿಗೆ ಮದುವೆ ಮಾಡಿಸಿದ್ದೇವೆ? ವಾಹ್, ಎಷ್ಟು ಮಂದಿಗೆಲ್ಲ ಮದುವೆ ಮಾಡಿಸಿದ್ದೇವೆ ನಾವು ಮದುವೆ ಮಾಡಿಸಿದಂತಹ ಎಲ್ಲಾ ದಂಪತಿಗಳು ನಮ್ಮ ಹಾಗೆ ಒಮ್ಮತದಲ್ಲಿದ್ದಾರಾ? ಅಯ್ಯೋ, ಅವರಿಗೆ ನಗುವುದಕ್ಕೆ ಆಗುವುದಿಲ್ಲ. ನಾನು ಅದನ್ನು ಹೇಳಿದ್ದು. ಈ ಸಲ ಒಂದು ಬದುಕಿದೆ. ಓಯ್, ಹಾಗಲ್ಲ. ಹಾ. ನೀವು ಯೋಚನೆ ಮಾಡಿದ್ದು ಕಡಿಮೆ ಆಗಿದೆ ಅಂತ ಯಾಕೆ ಹೇಳಿದ್ದು ನಾನು? ಯಾಕೆ? ನೀವು ಅವನಿಗೆ ಮದುವೆ ಮಾಡಿ ಕೊಡುವುದು, ನೇಮಿಗೆ ಕೊಡುವುದು ಅಂತ ಹೇಳ್ತಾ ಇದ್ದೀರಲ್ಲ. ಹೌದು. ಅವನಿಗೆ ವಯಸ್ಸು ಸಣ್ಣದ ಸ್ವಾಮಿ. ನನ್ನಷ್ಟೆಲ್ಲ ಆಗ್ಲಿಲ್ವೇ? ಎಷ್ಟಾಗ್ಲಿಲ್ಲ? ನನ್ನಷ್ಟೆಲ್ಲ ಆಗ್ಲಿಲ್ಲ ಅಂತ. ಇಲ್ಲ, ನಿಮ್ಮಷ್ಟಾಗ್ಲಿಲ್ಲ. ಹಾ. ನಿಮ್ಮ ಅಪ್ಪನಷ್ಟಾಯ್ತು ನೋಡಿ. ಆ? ಮತ್ತೆ ಹೌದಾ? ಸರಿಯಾದ ಹೊತ್ತಿಗೆ ಮಕ್ಕಳಾಗ್ತಾ ಇದ್ರೆ ನಿಮ್ಮಷ್ಟು ದೊಡ್ಡ ಮಗ ಇರ್ತಿದ್ದ ಅವನಿಗೆ. ಆ. ಹಾ. ಹಾ. ಒಂದು ಹಾಗೆ. ಹಾ. ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಹಾ. ಅವನಿಗೆ 2 ಮಂದಿ ಹೆಂಡತಿಯರು ಬೇರೆ ಇದ್ದಾರೆ. ಬಿಡೆ. ಏನು? ರೂಢಿಯಲ್ಲೇ ಇಲ್ವಾ? ಹಾ. ರಾಜಾಣ ಬಹುವಲ್ಲಭ ಅಂತ. ಹಾ, ಕಥೆ ಇದು. ಯಾವುದು? ಮದುವೆ ನೀವಾಗ್ಲಿಕ್ಕೆ ಹೊರಟಾಗಿ ಕಾಣ್ತದೆ. ಯಾರು? ನೀವು ಹೇಗೆ? ರಾಜನ ಬಹುವಲ್ಲಭ. ಅದು ಅವನಿಗೆ ಹೇಳಿದ್ದು. ಯಾಕೆ? ನಾನು ಹಾ. ಇನ್ನೊಂದು ಮದುವೆ ಹಾ. ಹ. ಒಂದರಲ್ಲಿ ಜನ್ಮಕಾಲಕ್ಕೆ ಸಾಕು ಅಂತ ಆಗಿದೆ, ಇನ್ನೊಂದು ಎಲ್ಲಿಗೆ?
ನೋಡಿ, ಹಾ. ನೀವು ನನ್ನನ್ನು ಆಗಾಗ ಕಡಿಮೆ ಮಾಡಿ ಮಾತಾಡುವುದು ನನಗೆ ಗೊತ್ತಾಗ್ತದೆ ಆಯ್ತಾ? ನಾನು ನಿನ್ನನ್ನು ಹೆಚ್ಚೆ ಮಾಡಿದ್ದು ಕಡಿಮೆ ಏನದು ಮಾಡಿದ್ದು ಹೆಚ್ಚು ಮಾಡಿದ್ದು ನೀವು? ಈಗ ಹಾ. ಸಂಸಾರದಲ್ಲಿರುವಂತಹ ಸತ್ವ ಸಾರ ಸುಖ ಹಾ. ಒಬ್ಬಳ ಜೊತೆಯಲ್ಲಿ ಅನುಭವಿಸುವುದಕ್ಕಾಗುದು, ಹೌದಾ? ಹೌದು. ಅದನ್ನು ನೀನು ನನಗೆ ಸಂಪೂರ್ಣ ಅರ್ಧ ಕೊಟ್ಟಿದ್ದಿ. ಹ್ಮ್. ಮತ್ತೆ ಇನ್ನೊಂದು ಹೇಗೆ ಅಂತ ಹೇಳೋದು. ಹಾಗೆ ನೀವು ನನಗೆ ಬೆಣ್ಣೆ ಹಚ್ಚುವುದೇನು ಬೇಡ, ನನಗೂ ಗೊತ್ತುಂಟು. ಯಾವುದು? ನಿಮ್ಮ ಕುರಿತು ನನ್ನ ಅಪ್ಪ ಮದುವೆ ಹೊತ್ತಿನಲ್ಲಿ ಸರಿ ಹೇಳಿದ್ದಾರೆ. ಏನಂತ? ಹುಡುಗನ ಜಾತಕದಲ್ಲಿ ಏನೂ ಪ್ರಯೋಜನ ಇಲ್ಲ ಮಗಳೇ, ಏನಾದ್ರೂ ಸರಿಯಾಗುವುದಾದ್ರೆ ನಿನ್ನನ್ನು ಮದುವೆಯಾದ ಮೇಲೆ ಅಂತ ಹೇಳಿದ್ದಾರೆ. ಗೊತ್ತುಂಟಾ ಅದು ನಿಮಗೆ? ನನ್ನ ತಪ್ಪಲ್ಲ. ಏನು? ಜಾತಕ ನೋಡಿದ ಪುರೋಹಿತರ ತಪ್ಪು. ಏನು ಪುರೋಹಿತರ ತಪ್ಪು? ಅವರಿಗೆ ತಲೆಯ ಹೊರಗಡೆ ಕೂದಲು ಇರಲಿಲ್ಲ, ತಲೆಯ ಒಳಗಡೆ ಬುದ್ಧಿಯೂ ಇರಲಿಲ್ಲ. ಎಂತದೋ ನೋಡಿ ಎಂತದೋ ಹೇಳಿದ್ದಾರೆ. ಹಾಗೆ ನನಗೇನು ಹೇಳಿದ್ದಾರೆ ಗೊತ್ತುಂಟಾ? ಏನು? ನಿನಗೆ ಲಗ್ನದಲ್ಲಿ ಶನಿ ಮಗ ಅಂತ ಹೇಳಿದ್ದಾರೆ. ನಾನು ಶನಿಯ ನಿಮಗೆ? ಲಗ್ನದ ಮುಹೂರ್ತ ಹಾ. ಶನಿಗೆ ಬಹಳ ಹತ್ತಿರ ಅಂತ ಹೇಳಿದ್ದಾರೆ. ಹಾಗೆ 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 ಆಲೋಚನೆ ಮಾಡಿದ್ರೆ ಮದುವೆಗೆ ಮೊದಲು ನೀವು ಹೀಗಿದ್ರ ಸ್ವಾಮಿ? ಅದೊಂದು ಯಥಾರ್ಥವಾದ ಸತ್ಯ. ಮದುವೆ ಆದ ಮೇಲೆ ಅಲ್ವಾ ಸರಿಯಾದದ್ದು? ಹೌದೌದು. ಮದುವೆಗೆ ಮೊದಲೆಲ್ಲ ನಿಮ್ಮನ್ನು ಮನುಷ್ಯರು ಮಾತಾಡಿಸ್ತಿರ್ಲಿಲ್ಲ. ಮತ್ತೆ ಯಾರು ಕಾಡು ಮನುಷ್ಯರು ಮಾತಾಡಿಸ್ತಾ ಇದ್ದದ್ದು? ಅವ್ರು ಮನುಷ್ಯರಲ್ವಾ? ಮನುಷ್ಯರೆಲ್ಲ ಮಾತಾಡಿಸ್ತಾ ಇದ್ರು, ಹಾಗೇನಾಗಿರ್ಲಿಲ್ಲ. ಹಾ. ಎಲ್ಲ ಮಾತಾಡಿಸ್ತಾ ಇದ್ರು. ನಮ್ಮ ದುರ್ವ್ಯಸನಗಳು ಸ್ವಲ್ಪ ಹೆಚ್ಚಾಗಿತ್ತು. ಮತ್ತೆ ಒಪ್ಪಿಕೊಂಡ ಕಾರ್ಯಕ್ರಮಕ್ಕೆಲ್ಲ ಸರಿಯಾಗಿ ಹೋಗ್ತಾ ಇರಲಿಲ್ಲ. ಈಗ ಹಾಗಲ್ಲ, ಹೋಗದೆ ನೀನು ಬಿಡುವುದಿಲ್ಲ. ಹೌದಾ? ಹೌದು. ಹೆಂಡತಿಯ ಗತ್ತು ಗೊತ್ತಾಯ್ತಲ್ಲ. ಅಬ್ಬಾ, ಮತ್ತೆ ಅಯ್ಯೋ, ಅದಕ್ಕೆ ಹೇಳಿದ್ದು ಹಾ. ನಮ್ಮ ಮಗಳನ್ನು ಹಾಗೆ ಮೂರನೇ ವಾರ ಹಾಗೆ ಆ ಮನೆಗೆ ಕೊಡುವುದಲ್ಲ. ಹಾ. ಅವಳ ಕುರಿತಾಗಿ ಆಲೋಚಿಸಿ ಹಾ. ಮನೆಯ ಪದಕವಾಗಬೇಕಾದವಳು ಏನು ಧಾರವಾಡಿ ಹಾಕ್ತಿರವಳನ್ನು ಸರಿ ಕಾಣ್ತದೆ ನಿಮಗೆ? ಮಂದಾಕಿನಿ, ಏನು? ಒಬ್ಬಳು ತಾಯಿಯಾಗಿ ನೀನು ಈ ರೀತಿಯಾಗಿ ಹೇಳಿದ್ರೆ ಅದನ್ನು ತಪ್ಪು ಅಂತ ಹೇಳುವುದಕ್ಕಾಗುವುದಿಲ್ಲ. ಹಾ. ಆದ್ರೆ ನಾನು ಆಲೋಚನೆ ಮಾಡುವುದು ಯಾವುದು? ಏನು? ತಂದೆಯಾಗಿ ಆಲೋಚನೆ ಮಾಡುವುದಲ್ಲ, ಮತ್ತೆ? ರಾಜಕೀಯವನ್ನು ಆಲೋಚನೆ ಮಾಡ್ತಾ ಏನು ಇದ್ದೇನೆ. ರಾಜಕೀಯ? ಕೇಳಿದವ ಯಾರು? ಯಾರು? ಚಕ್ರವರ್ತಿ. ಹೌದು. ಕೊಡುವವ ಯಾರು? ಹ್ಮ್. ಅವನಿಗೆ ವರ್ಷಾವರ್ತಿ ಕಪ್ಪವನ್ನು ಕೊಡುವಂತಹ ಸಾಮಂತ ರಾಜ. ಹ್ಮ್. ನಾನು ನಾಳೆ ಅದಟ್ಟಿನಿಂದ ನನ್ನ ಮಗಳನ್ನು ಕೊಡುವುದಿಲ್ಲ ಅಂತ ಹೇಳಿದ್ರೆ ಅವ ದಂಡೆತ್ತಿ ಬಂದ್ರೆ ಲೆಕ್ಕ ಹಾಕು, ನಮ್ಮಲ್ಲಿರುವಂತಹ ಪ್ರಜೆಗಳಿಗಿಂತ 30 ಮಂದಿ ಅವನಲ್ಲಿ ಸೈನಿಕರು ಹೆಚ್ಚಿದ್ದಾರೆ. 30 ಮಂದಿ? ಹೌದೌದು. ಸತ್ಯವಾ? ಹೌದು. ಇಲ್ವಾ ಅಂತ? ಇಲ್ವೇ, ಮೊನ್ನೆ ಕುಂಭಮೇಳ ಆದ ಮೇಲೆ ಎಲ್ಲ ಅಯೋಧ್ಯೆಗೆ ಹೋದದ್ದಂತೆ. ಈಗ ಅವ ಏನು? ಅವ ಚಕ್ರೇಶ್ವರ. ಹೀಗೆ ಬನ್ನಿ, ಹೀಗೆ ಬನ್ನಿ. ಸಾಕೇತ ಸಾಮ್ರಾಜ್ಞಿಯ ಕೈಕೆಯನು ಭೂಕಾಂತ ಕೈಯಲಿನಿಯ ಸಾಕರಿಸಿ ತುತೆಯ ನೀವ ಅಭಿಮತವ ನೀ ಕಳುಹಿಸಲ್ಕೆ ವಿಭವ ಸಾಕೇತ ಸಾಮ್ರಾಜ್ಞಿಯ. ಅದಕ್ಕೆ ಹೇಳುದು, ಮದುವೆ ಆಗುವಾಗ ಹೆಣ್ಣು ಮಕ್ಕಳ ಮೋರೆ ಚಂದ ಉಂಟು ಅಂತ ಮದುವೆ ಆಗುವುದಲ್ಲ, ಸ್ವಲ್ಪ ಹಿನ್ನೆಲೆ ನೋಡಿಕೊಳ್ಬೇಕು ಅಂತ. ನಾನು ಅರಸನ ಮಗಳು ಅಂತ ಮದುವೆ ಆದದ್ದು, ನನಗೆ ಈಗ ಗೊತ್ತಾದದ್ದು ಇವಳು ತೊಟ್ಟಿಲಿ ತಿರುಗಿಸುವವನ ಮಗಳು. ಅವಳು ತಿರುಗಿಸಿ ಬಿಟ್ಟದ್ದು ನೋಡಿ. ಸ್ವಾಮಿ 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 ಸ್ವಾಮಿ, ಇನ್ನು ಆಲೋಚನೆ ಮಾಡ್ಲಿಕ್ಕೆ ಹೆಚ್ಚು ದಿವಸ ಇಲ್ಲ. ಮುಹೂರ್ತ ಇಡಬೇಕಾಗ್ತದೆ. ನವಮಿಗಾದೀತ ದಶಮಿಗಾದೀತ ಅಲ್ಲದೆ ಇದ್ರೆ ಪುರೋಹಿತರು ಯಾರಾಗಬೇಕು? ಅವರಾಗಬೇಕು. ಊಟದಲ್ಲಿ ಏನೇನಿರ್ಬೇಕು? ಯಾರು ಹೋಗ್ಬೇಕು? ಎಲ್ಲಿ? ನನ್ನ ತಲೆ ಕಂಕುಳ ಅಡಿಯಲ್ಲಿಂಟು, ನಿನ್ನ ತಲೆ ಕಾಲಿನ ಅಡಿಯಲ್ಲಿಂಟಾ? ಅದೇಕೆ? ಈಗಾಗ ಅವನಿಗೆ ವಯಸ್ಸಾಗಿದೆ ಅಂತ ಹೇಳಿದ್ಯಾರು? ನಾನು. ಅವನಿಗಿಬ್ಬರು ಹೆಂಡತಿಯರಿದ್ದಾರೆ ಅಂತ ಹೇಳಿದ್ಯಾರು? ನಾನು. ಈಗ ಬಂದು ನವಮಿಗೆ ಆದಿತ, ಸುಗಮಕ್ಕೆ ಆದಿತ, ದುರ್ಗಂಬಕ್ಕೆ ಆದಿತ, ಎಂತದು ಇನ್ನದು? ಹಾಗೆಲ್ಲ ಹೇಳಿದ್ರೆ ನಾನು ಮತ್ತೆ ಹೇಳಿದ್ರು. ಈಗ ಮದುವೆ ಮಾಡಿ ಕೊಡುವುದು ಬೇಡ ಹೇಳಿದ್ಯಾರು? ನೀನು. ಮಾಡ್ಬೇಕು ಹೇಳ್ತಿರುವುದು ಯಾರು? ನೀನು. ನಾನು ಮಾಡ್ಬೇಕು ಅಂತ ಹೇಳಿದ್ರೆ ನೀವು ತಪ್ಪಿಸ್ತೀರಾ? ಮಾಡದೆ ಕೂತ್ಕೊಳ್ತೀರಾ ನೀವು? ಗೆರೆಯನ್ನೇ ಒರೆಸದವ ಮಾತು ಮರೆಸಿಯೇನ ಬಾಲೆ. ನಿಮ್ಮ ಸಾಹಿತ್ಯಕ್ಕೆ ಬೆಂಕಿ ಬೀಳಲಿಕ್ಕೆ ಹಾಗಲ್ಲ. ಯೋಚನೆ ಮಾಡಿದ್ರೆ ಒಟ್ಟು ಮದುವೆ ಮಾಡಿ ಕೊಡುವುದಲ್ಲ, ಮತ್ತೆ ಷರತ್ತೊಂದನ್ನು ವಿಧಿಸಬೇಕು. ಯಾವ ಷರತ್ತು? ಅಂದ್ರೆ ನಮ್ಮ ಮಗಳು ಕೈಕೆಯನ್ನು ಮದುವೆ ಮಾಡಿ ಕೊಡ್ಬೇಕಾದ್ರೆ ಅವಳ ಉದರದಲ್ಲಿ ಉದಿಸುವ ಮಗನಿಗೆ ಸಾಕೇತದ ಅಧಿಪತ್ಯ ಕೊಡಬೇಕು. ಇದು ಒಳ್ಳೆದುಂಟು. ಒಂದು. ಇನ್ನೊಂದು, ನಮ್ಮ ಮಗಳು ಕೈಕೆಯನ್ನು ಸಾಕೇತ ಸಾಮ್ರಾಜ್ಞಿ ಅಂತ ಮಾಡ್ಬೇಕು. ಸಭಾ. ಮತ್ತೆ ನಾನು ಇದಕ್ಕೆ ನಿಮ್ಮಲ್ಲಿ ಹೇಳುವುದು, ಮದುವೆ ಆಗಿ ಅಂತ ನನಗೆ ನೋಡಿ ಉಪಾಯ ಸಿಗ್ತದೆ, ನಿಮಗೆ ರಾಗ ಸಿಗ್ತದೆ ಬೇರೆ ಬೇರೆ. ಎಂತದ್ದು ಹಾಗೆ ಹೇಳುದು? ಮೊನ್ನೆ ಸೀಮಂತ ಆದದ್ದು ಸ್ವಾಮಿ. ನಿನಗೆ ಒಂದು ಬಿಡ್ತೇನೆ ಕಪಾಲಕ್ಕೆ. ನಾನು ಅವರ ಮದುವೆ ವಿಷಯ ಮಾತಾಡ್ತಾ ಇದ್ದೇನೆ, ಅವಳು ಶ್ರೀಮಂತದ್ದು ಹೇಳ್ತಾ ಇದ್ದಾಳೆ. ಹೌದು. ಯಾರಿಗೆ ಶ್ರೀಮಂತ ಆದದ್ದು? ಬದಿಯ ಮನೆ ಹುಡುಗಿಗೆ. ಅಯ್ಯೋ, ಅಸಂಬದ್ಧ ಪ್ರಲಾಪಿ. ಎಂತದ್ದು? ಅವರಿಗೆ ಮದುವೆ ಆಗುವುದಕ್ಕೂ ಪಕ್ಕದ ಮನೆಯ ಹುಡುಗಿಗೆ ಶ್ರೀಮಂತ ಆಗುವುದಕ್ಕೂ ಏನು ಸಂಬಂಧ? ನೀವೇನು? ಅರ್ಥಾರ್ಥ ಸಂಬಂಧ ಇಲ್ಲ. ನಿಮಗೆ ಅಷ್ಟು ಅವಸರ ಆಗುದು ಯಾಕೆ? ಅವಸರ ಆಗದೆ ಮತ್ತೆ ಅಪಾರ್ಥ ಆಗ್ತದೆ. ಎಂತದ ಅಪಾರ್ಥ? ಹಾಗಲ್ಲ. ಮತ್ತೆ ಇವರಿಗಿಂತ ಸಣ್ಣ ವಯಸ್ಸಿನ ಹುಡುಗಿಗೆ ಮದುವೆಯಾಗಿ ಸೀಮಂತ ಆಯಿತು. ನಿಮ್ಮ ಮದುವೆ ಯಾವಾಗ ಸ್ವಾಮಿ ಅಂತ ಕೇಳಿದ್ರೆ ಇನ್ನೊಂದು 3-4 ವರ್ಷ ಇಲ್ಲ ಹೇಳ್ತಾರೆ ಅವರು. ಅದು ಮೊನ್ನೆ ಅವರ ಅತ್ತೆ ಮಾವನನ್ನಲ್ಲೂ ಹೇಳಿದ್ದಾರೆ. 4 ವರ್ಷ ಇಲ್ಲಣ್ಣ, ಮತ್ತೆ ನೋಡಕ್ಕೂ ಹೇಳಿ. ಈಗ ಒಳ್ಳೆ ಹೆಸರುಂಟು ಈಗ ಆಗಿ. ಅಲ್ಲ, ಯಾಕಂದ್ರೆ ಮತ್ತೆ ಬೇಕು ಅಂತಾದ್ರೂ ನಿಮ್ಮಲ್ಲಿ ಹೆಣ್ಣು ಸಿಗುವುದಿಲ್ಲ. ಹಿರಿಯರು ಇರುವಾಗ
ನಮ್ಮಲ್ಲಿ ಮನಸ್ಸಿನ ಮಾತು ಅವರಿಗೆ ಅರ್ಥ ಆಗ್ತದೆ. ಅರ್ಥ ಆಗ್ತದೆ. ಒಟ್ಟಲ್ಲ ಒಟ್ಟಿಗೆ ಹಿರಿಯರು ಇರುವಾಗ ಹೇಗೆ ಇಲ್ಲ ಅವರಿಗೆ ಮದುವೆ ಇಲ್ಲ. ಮದುವೆ ಇಲ್ಲ. ಅದ್ಯಾಕೆ? ಅವರಿಗೆ ಪದವಿ ಸ್ವೀಕಾರ ಆಗಿದೆ. ಯಾವುದು ಪದವಿ? ಶಾಶ್ವತ ಬ್ರಹ್ಮಚಾರಿ. ಅದೆಂತದ್ದು? ಅವರು ತುಂಬಾ ಮಂದಿ ಹುಡುಗಿಯರನ್ನು ನೋಡಿದ್ರು. ನೋಡಿ ಅವರು ಮಾತಾಡುದು ಕಾಣುದಿಲ್ಲ. ಆ ಹೆಣ್ಮಕ್ಕಳು ಕಾದು ಕಾದು ಸುಸ್ತಾಯ್ತು. ಅವರು ಮದುವೆ ಆದ್ರು. ಹೌದಾ? ಮೊನ್ನೆ ಇವರೇ ಹೋಗಿ ಒಬ್ಬಾಕೆ ಹೆಣ್ಣಿಗೆ ಅವರೇ ಅಕ್ಷತೆ ಹಾಕಿ ಬಂದದ್ದು ಮದುವೆಗೆ. ಪಾಪ. ಮತ್ತೆ ಏನು ಮಾಡುದು, ಅವರಿಗೆ ಬೇಡ ಅಂತೆ. ನಾನು ಆಲೋಚನೆ ಮಾಡುದ ಅವರ ಹತ್ತಿರದಲ್ಲಿ ತುಂಬಾ ಗುರುಮಠ ಎಲ್ಲ ಉಂಟು, ಅದರಲ್ಲಿ ಒಂದು ಇವರಿಗೆ ಅಂತ. ನಾನು ಆಲೋಚನೆ ಮಾಡುವುದಲ್ಲ, ನಿಮಗೆ ಮದುವೆ ಆಗಿದೆ, ಅವರಿಗೊಂದು ಹುಡುಗಿ ಸಿಕ್ಲಿಕ್ಕಿಲ್ವಾ? ನನಗೆ ಮದುವೆ ಆದದ್ದು ದೊಡ್ಡ ವಿಷಯ ಅಲ್ಲ, ನಿನ್ನಂತವಳಿಗೆ ಗಂಡು ಸಿಕ್ಕಿದೆ, ಉಳಿದವರಿಗೆ. ಆದ್ರೆ ನನಗೂ ತಾಗಿದ್ದು ನೀವಲ್ಲ. ಹೌದು, ಇಂಥದ್ದಕ್ಕೆ ಇಂಥದ್ದು ಸಾಕು, ಹೆಚ್ಚಾಯ್ತು ಇದು. ಸರಿ ಆಯ್ತು, ಹೀಗೆ ಮಾಡಿದ್ರೆ ಆಗ್ತದೆಂದು. ಆಗ್ತದೆ. ಆದರೆ ಆಲೋಚಿಸಬೇಕಾದ ವಿಷಯ ಯಾವುದು ಗೊತ್ತಾ? ನಮ್ಮ ಮಗಳ ಸ್ವಭಾವ ನಿನ್ನ ಹಾಗಲ್ಲ. ಮತ್ತೆ ಯಾರಾಗೆ? ಅವಳ ಸ್ವಭಾವ ನನ್ನ ಹಾಗೆ. ನಾಳೆ ಆ ಮನೆಯನ್ನು ಸೇರಿದಳು ಅಂತಾದ್ರೆ ತನಗಿಂತ ಮೊದಲು ಬಂದ ಸೊಸೆಯಂದಿರ ಗುಣ ಸ್ವಭಾವವನ್ನು ಕಂಡು ಅಕ್ಕಂದಿರೇ ಸಾಕೇತ ಸಾಮ್ರಾಜ್ಞಿ ನಾನಾಗುವುದಿಲ್ಲ ನೀವಾಗಿಂತ ಹೇಳಿದ್ರೆ ಅಯ್ಯೋ ಹಾಳಾಗ್ತದಲ್ಲ ಪ್ರಕರಣ. ನನ್ನ ಮಗನಿಗೆ ಬಟ್ಟ ಬೇಡ, ನಿಮ್ಮ ಮಕ್ಕಳಿಗೆ ಬಟ್ಟ ಇರಲಿಲ್ಲ. ಈ ವಿಚಾರವನ್ನು ಆಗಾಗ ನೆನಪಿಸ್ತಾ ಇರ್ಬೇಕು. ಯಾರು ಮಾಡುದು? ಈಗ ಹೇಗೂ ಒಂದು 15-20 ದಿವಸದಲ್ಲಿ ಮದುವೆ ಆಗ್ತದೆ ಅಷ್ಟೇ. ಮತ್ತೆ ಆಮೇಲೆ ನೀನು ಇಲ್ಲಿ ಮಾಡುವುದಕ್ಕೇನು ದೊಡ್ಡ ಉದ್ಯೋಗ ಇಲ್ಲ. ಅದಕ್ಕೇನು ಮಾಡುದು ನಾನು? ನಿನಗೂ ಹೇಗೂ ವಯಸ್ಸಾಯಿತು. ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡುವಾಗ ಜೊತೆಗೆ ಯಾರನ್ನಾದ್ರೂ ಕಳಿಸಿಕೊಡುವ ಕ್ರಮ ಉಂಟು. ಈ ಸಲ ತಾಯಿಯನ್ನೇ ಕಳಿಸುವ. ನಾನೊಂದು 4 ದಿವಸ ಕಿವಿಯಾದ್ರೂ ಬಿಡ್ತೇನೆ. ಅಯ್ಯಯ್ಯೋ, ನಾನು ಹೋಗ್ಲಿಕ್ಕೆ ಆಗುದಿಲ್ಲಲ್ಲ. ಯಾಕೆ? ನಾನು ಹೋದ್ರೆ ನಿಮಗೆ ಯಾರು ಬೇಡ ಸ್ವಾಮಿ. ಅಯ್ಯೋ, ನೀನು ಅದಕ್ಕೆ ತಲೆ ವಿಷಯ ಮಾಡಬೇಡ. ಸಾಕಿ ಸಮೂಹ ಉಂಟು ಸೇವೆಗೆ. ನೋಡ್ತೇನೆ ನಾನು ನಿಮ್ಮ. ಎಂತದ್ದು ನೋಡುದು? ಹಾಗಲ್ಲ, ನಾನು ಹೋದ್ರೆ ಆಗ್ಲಿಕ್ಕಿಲ್ಲ. ಯಾಕೆ? ಹೋಗುದಕ್ಕೆ ಅಂತಲೇ ಇದ್ದಾಳೆ. ಯಾರು? ಅವಳಿದ್ದಾಳಲ್ಲ ಒಬ್ಳು, ಕೂನು ಬೆನ್ನಿನವಳು, ಕಪ್ಪು ಮುಖದವಳು, ಮಂಥರೆ. ಕಳಿಸಿಕೊಡಿ ಅದನ್ನು. ಕಳಿಸುವ. ಯಾಕಂದ್ರೆ ಈಗ ನಮ್ಮ ಮನೆಗೆ ಉಪದ್ರ ಹೋದ್ರೆ ಊರಿಗೆ ಉಪದ್ರದ ಮಾರಿಯಾಗಿ ಹೋಗ್ಲಿ. ಅಷ್ಟು ಮಾಡಿದ್ರೆ ಸಮಾಧಾನ ಅಲ್ವಾ? ಏನು ಸಮಾಧಾನ? ನಿಮಗೆ ಹೊತ್ತು ಗೊತ್ತು ಅಂತ ಏನು ಇಲ್ವಾ? ಆಗದಿಂದ ಒಬ್ಬರೇ ಮಾತಾಡ್ತಾ ಇದ್ದೀರಲ್ಲ ವಟ 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 ಅಂತ. ನಾನು ಒಂದು ಶಬ್ದ ಮಾತಾಡಿದ್ದೇನಾ? ಒಂದು ಶಬ್ದ. ಬನ್ನಿ ಒಳಗೆ, ನೋಡಿಕೊಳ್ತೇನೆ ನಿಮ್ಮ. ಅವಳು ಹೇಳಿದ್ದು ಕೇಳಿದ್ರೆ ಒಂದು ಶಬ್ದ ಮಾತಾಡಿದ್ದೆ. ನನಗೆ ಒಂದು ಶಬ್ದ ಮಾತಾಡ್ಲಿಕ್ಕೆ ಉಳಿಸಿದ್ದಾಳ ಅಂತ ಇರುವುದು. ಆದ್ರೆ ಮದುವೆ ಆದ ಮೇಲೆ ಹೂಂಗುಟ್ಟಿದ್ರು ಇಷ್ಟು ಹೊತ್ತಾಗ್ತದೆ ಅಂತ ಇವತ್ತೇ ಗೊತ್ತಾದ. ನೇತರಾಲ್ವಯದಾಲು ಬರಿಸಿ ಕೈಕೇಯನು ತೋಚದ್ಯೊಬ್ಬರ ಬರಕೆ ಬಲ್ದು ನುಡಿಸಿದನು. ಹೇಗನಿಸ್ತದೆ ನಿನಗೆ? ಬದುಕಿನಲ್ಲಿ ನಾವು ಬಯಸಿದ್ದೆಲ್ಲ ಕೈಗೂಡಿದಾಗ ಆಗುವಂತಹ ಆನಂದ ಅಧಿಕವಾದ ನಿಜ. ಅದನ್ನೇ ಋಣಾನು ಬಂದ ಅಂತ ಹಿರಿಯರು ಹೇಳಿದ್ರು. ಅದೆಲ್ಲ ನಾನು ಯೋಚಿಸುವುದು. ನಿನ್ನನ್ನು ಕೇಳುವುದಕ್ಕೆ ನನ್ನ ಮಂತ್ರಿಯನ್ನು ನಿನ್ನ ಅಪ್ಪನ ಬಳಿಗೆ ಕಳುಹಿಸಿದವಾಗ 2 ಅಪೇಕ್ಷೆಗಳನ್ನು ಮುಂದಿಟ್ರು. ನನ್ನ ಮಗಳನ್ನು ಕೊಡ್ತೇನೆ, ಕೊಡುವುದಿದ್ರೆ ಸಾಕೇತದ ಸಾಮ್ರಾಜ್ಞಿಯಂತೆ ನೋಡಿಕೊಳ್ಳಬೇಕು ಅಂತ. ನೋಡಿಕೊಳ್ಳುವುದಲ್ಲ ಮತ್ತೆ ಆಗಬೇಕು. ಆಯ್ತಲ್ಲ, ಈಗ ಅವರಿಬ್ಬರಿದ್ರೆ ನೀನೇ ರಾಣಿ, ನನ್ನ ಪಟ್ಟದ ರಾಣಿ ನೀನು. ಅದಲ್ಲ, ಇನ್ನೊಂದು ನನ್ನಿಂದ ನಿನ್ನ ಉದರದಲ್ಲಿ ಹುಟ್ಟುವಂತ ಮಗನಿಗೆ ಅಯೋಧ್ಯೆಯ ಪಟ್ಟಾಭಿಷೇಕ. ಮಾತ್ರವಲ್ಲ, ನನ್ನ ಆತ್ಮೀಯ ಗೆಳತಿ ಮಂತರ ಜೊತೆಯಲ್ಲೇ ಬಂದಿದ್ದಾಳೆ, ಇಲ್ಲೇ ಇರ್ತಾಳೆ. ಯಾವ ಕೊರತೆಯೂ ಆಗದಾಗೆ ನಾನು ನೋಡಿಕೊಳ್ತೇನೆ. ನನ್ನ ಬಯಕೆ ಅದು ಈಡೇರಬೇಕು. ನಮ್ಮ ವಂಶದ ವಲ್ಲರಿ ಪಲ್ಲವಿಸಬೇಕು ಅಂತಾದ್ರೆ ಶುಭ ನಿರೀಕ್ಷೆಯಲ್ಲಿರುವವ. ರೋಡಿ ಬದಿದ ಪುರದಲ್ಲಿ ಜೋಡಿರುವೆ ಮಾತಾಡಿಕೊಳ್ಳುವುದ ನೋಡಿ ಕೇಳು ತನಕ ನೋರ್ವಲಿ ಗೂಢವಿದ್ಯೆಯಲ್ಲಿ ಅರಸನೆ ಜೊತೆಗಿರುವೆ ನಕ್ಕಿರಿ ನಿರುಕಿಸಿ ಜೊತೆಗಿರುವೆ ಅರುಗಿರಿಗೇನೆನು ದೊರೆದವು ಮಾತಿನ ಪರಿಬೇಡಿರಿ ಕಾತರದಲ್ಲಿ ಕೇಳುವೆ ಅರಸನೆ ಜೊತೆಗಿರುವೆ ನಕ್ಕಿರಿ ನಿರುಕಿಸಿ ಜೊತೆಗಿರುವೆ ಅರಸನೆ ಜೊತೆಗಿರುವೆ
ನಕ್ಕಿರಿ ನಿನುಕಿಸಿ ಜೊತೆ ಇರುವೆ. ನಗು ಬೇಕು ಸ್ವಾಮಿ, ಒಂದು ಸಹಜತೆ ಬೇಕು. ಸಹಜತೆ, ಇದಕ್ಕಿಂತ ಸಹಜತೆ ತರಲಿಕ್ಕೆ ನನ್ನಿಂದ ದೇವರನ್ನು ಸಾಧ್ಯ ಇಲ್ಲ. ಎಂತದ್ದು ನಗುವುದದು? ನನಗೆ ಅನುಮಾನವೇ ಬಂದು ಹೋಯ್ತು, ಗೊತ್ತುಂಟ? ಯಾರ ಬಗ್ಗೆ? ಯಾರ್ಯಾರ ಬಗ್ಗೆ ಎಂತದ ಅನುಮಾನ? ಹಾಗಲ್ಲ, ನನಗೆ ನನ್ನ ಬಗ್ಗೆ ಅನುಮಾನ ಬಂದು ಹೋಯಿತು. ಅದು ಒಳ್ಳೇದು. ಅಂದ್ರೆ ಅವರವರ ಬಗ್ಗೆ ಅನುಮಾನ ಬರಬೇಕು, ಆಗಾಗ ಒಳ್ಳೇದು. ಅದು ಅನುಮಾನ ಬಂದಂತ ಇದ್ರೆ ಹಾಗಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಗ್ತದ? ನೀವು ಅದಕ್ಕೆ ಕಾಯ್ತಾ ಇದ್ದೀರಾ? ಅಲ್ಲ, ಕೇಳಿತು ಅಷ್ಟೇ. ನಿಮಗೊಂದು ನನ್ನ ಜಾಗ ಬರಿದಾಗಬೇಕು ಅಂತ. ಅಯ್ಯೋ ದೇವ್ರೇ, ಇಲ್ಲ ನಾನು ಅಯ್ಯೋ ಅಯ್ಯೋ. ಚಿನ್ನ ನೀವು ದೂರ ನಿಲ್ತೀರಾ ಇಲ್ವಾ? ಹೊರಗಡೆ ನಿಂತಾಗ ಬೇರೆ ಮಾತಾಡ್ತೀರಿ. ಓ ನನ್ನ ಮುದ್ದು. ಏನದು ಬಾಯಿ ತೆಗೆದ್ರೆ ಆಗಲ್ಲ. ನನಗೆ ಅನುಮಾನ ಬಂದದ್ದು ಏನು ಗೊತ್ತಾ? ಯಾವುದು? ನಾನು ಉಟ್ಟುಕೊಂಡ ಸೀರೆ ಹಾಕಿಕೊಂಡ ಆಭರಣ ಸಮಸ್ಯೆ ಆಯ್ತಂತ. ಅದರಲ್ಲಿ ಸಮಸ್ಯೆ ಎಲ್ಲಿ ಅಂತ ಹುಡುಕುದು? ಪೂರ್ತಿ ಸಮಸ್ಯೆಯಲ್ಲಿ ಉಂಟಾ? ಕೊರತೆ ಇಲ್ಲ ಬಾಲೆ. ಹಾಗೆ ಆಯ್ತಪ್ಪ. ಮತ್ತೂ ನಗಲೇಬೇಕು ಅಂತಾದ್ರೆ ನಾನೊಂದು ಕಚ್ಚಗುಳಿ ಆದ್ರೂ ಇಡಬೇಕು. ನೀನು ಕಚಗುಳಿ ಇಟ್ಟದ್ದು ಹಾ. ದೇವರಾನೇ ನಗು ಬರುವುದಿಲ್ಲ. ಯಾಕೆ ಬರುದಿಲ್ಲ? ಆ ಉಗುರು ಇಷ್ಟಿಷ್ಟು ಉದ್ದ ಬಿಟ್ಟು ಅದರಲ್ಲಿ ಹೊಟ್ಟೆ ಸಿಪ್ಪೆ ಬಂದಿತ್ತು ಸ್ವಲ್ಪ. ನೋಡಿ, ಆ, ಹೆಣ್ಣು ಮಕ್ಕಳ ಶೃಂಗಾರದ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕಿಲ್ಲ. ಶೃಂಗಾರ ಕರ್ಮ ನಿಮ್ಮದು. ಏನು ಕರ್ಮ? ಉಗುರು ಬಿಟ್ಟಿತ್ತ ಅದು ಸಾಯ್ಲಿ, ಹಾ. ಅದಕ್ಕೆ ಬಣ್ಣ ಬೇರೆ ಕೇಡು. ಅಯ್ಯೋ, ಈಗ ನೀವು ಗಡ್ಡ ಮೀಸೆ ಬಿಟ್ಟದಕ್ಕೆ ನಾವು ಏನಾದ್ರೂ ಹೇಳಿದ್ದವ ಇಲ್ಲಿ? ಅದು ವಿಭಿನ್ನವಾದ ಕೇಶ ಶೈಲಿ. ಅದು ಬೆಕ್ಕಿಗೂ ಬರುವುದಿಲ್ವಾ? ಹಾಗೆ ಉಗುರು ನಾಯಿಗೂ ಬರುದಿಲ್ವಾ? ನೋಡಿ, ಹಾ. ನಮಗೆ ಉಗುರು ಬಾರದಿದ್ರೆ ಕೃತಕ ಸಿಕ್ಕಿಸಿಕೊಂಡು ಬಣ್ಣ ಹಾಕ್ತೇವೆ. ಆಯ್ತು, ನಿಮ್ಮ ಕರ್ಮ ಮಾಡಿಕೊಳ್ಳಿ. ಅದೆಲ್ಲ ನಾನು ಆಲೋಚಿಸುವುದು. ಹಾ. ಓ, ಆ ಕಡೆ ನೋಡಿ ನಗುತ್ತಾ ಇದ್ದೀರಲ್ಲ, ಹೌದು. ಏನದು ನಗುವುದು? ಅದು ಒಂದು ಇರುವೆ ಮಾತಾಡುದು. ಇರುವೆ. ಇರುವೆ ನಿಮಗೆ ಇರುವೆ ಮಾತಾಡುದು ಕೇಳಿಸಿತು ಸ್ವಾಮಿ. ಹಾ. ಯಾಕೆ ಕೇಳಿದ್ರೆ, ಹಾ. ನಿಮಗೆ ಈಗೀಗ ಮನುಷ್ಯರ ಭಾಷೆಗಿಂತ ಹಾವು, ಮುಂಗುಸಿ, ಮೊಸಳೆ ಇಂಥದ್ರದ್ದೇ ಆಯ್ತು. ಹೌದು. ಅದರೊಳಗೆ ನೊಣದ್ದೊಂದು ಉಂಟಲ್ಲ, ಅದು ಒಳ್ಳೆ ಪ್ರಚಾರ ಆಗಿದೆ. ಟ್ವಿ 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 ಅಂತ. ಅಸಂಬದ್ಧ. ಎಂತದದು? ಅಂತ ಸಂಬಂಧ ನಾವು ಬದುಕಿದ್ದೆ ಅದರಲ್ಲಿ. ಎಷ್ಟು ದಿವಸ ಅಂತ ನೋಡ್ತೇನೆ ನಾನು ಕೂಡ. ಅದಿಲ್ಲದಿದ್ರೆ ಇದು ಉಂಟಲ್ಲ. ನಿಮಗೆ ಯಾವ್ದಾದ್ರು ಅದಲ್ಲ, ಅದನ್ನ ನೋಡಿ ನೆಗೆ ಹಿಡಿದ್ರಲ್ಲ, ಹೌದು. ಏನದು? ಕಾತರ ಒಳಿತಲ್ಲಗಿರುವೆಗಳಾಡಿದ ಮಾತುಗಳನ್ನು ನಿನಗೆ ಪ್ರೀತಿಯು ಪೇಳ್ದೆಯಾದರೆ, ಪ್ರೀತಿಯು ಪೇಳ್ದೆಯಾದರೆ ಎಲ್ಲ ಮಸ್ತಕ ಖಾತ ಒಪ್ಪುದು ಸುಬಗೆ ಸುಬಗೆ. ಕಾತರ ಒಳಿತಲ್ಲ ಇರುವಿಗಳಾಡಿದ ಮಾತುಗಳನ್ನು ನಿನಗೆ ಸುಬಗೆ. ಏನು? ಆತುರ, ಕಾತುರತೆ, ಕುತೂಹಲ, ಸ್ತ್ರೀ ಸಹಜವಾದಂತಹ ವಾಂಛೆಯಾದರೂ ಯಾವುದೇ ಒಂದು ವಿಚಾರದ ಬಗ್ಗೆ ಅತಿಯಾಗಿ ಕುತೂಹಲ ತೋರುವುದು ತರವಲ್ಲ. ಅತಿಯಾದ ಗುಟ್ಟು ನೀವು ಮಾಡಕೂಡದು. ದಂಪತಿಗಳು ನಾವು. ನಿನ್ನಲ್ಲಿ ಮುಚ್ಚಿಡಬೇಕಾದ ಅನಿವಾರ್ಯತೆ ಏನುಂಟು? ಮಿಚ್ಚು ಮನಸ್ಸಿನಿಂದ ಆಡಿ. ಎರಡು ಇರುವೆಗಳಾಡಿದ ಮಾತನ್ನು ಕೇಳಿ ನಾನು ನಗೆಯಾಡಿದ್ದೆ. ಏನು? ಎರಡು ಇರುವೆಗಳು ಸಂಭಾಷಣೆ ಹೌದಾ? ಕೇಳಿ ನಗೆವಾಡಿ ಸಂಭಾಷಣೆ ಮಾಡಿದೆ. ಹೌದು ಸ್ವಾಮಿ, ನನ್ನ ಬಗ್ಗೆ ನಿಮ್ಮ ಬಗ್ಗೆ ಹೇಳಲಾಗದು, ಹೇಳಬಾರದು. ದೇವ್ರೆ, ನಿಮ್ಮ ರಾಗ ಕೇಳಿಯೇ ನನ್ನ ಕಿವಿ ಹಾಳಾಗಿ ಹೋಯ್ತು. ಹೇಳಲಾಗದು, ಪೇಳಬಾರದು. ಅದ್ಯಾಕೆ ಹೇಳುವುದಕ್ಕಾಗುವುದಿಲ್ಲ? ಗಾರ್ಗ್ಯರಿಂದ ಅನುಗ್ರಹಿತವಾದಂತಹ ವಿದ್ಯೆ ನನಗೆ ಮತ್ತು ನಿನಗೆ ಬಿಟ್ಟು ಮೂರನೇ ಅವರಿಗೆ ಗೊತ್ತಾಗಬಾರ್ದು ಅಂತ ಅವರು ಹೇಳಿದ್ದಾರೆ. ಈಗ ಮೂರನೇವರಿಗೆ ಗೊತ್ತಾದ್ರೆ ಏನಾಗ್ತದಪ್ಪ? ನನ್ನ ಪ್ರಾಣಕ್ಕೆ ಘಾತ ಉಂಟಾಗುತ್ತದೆ. ಯಾರಿಗೆ ಗೊತ್ತಾದ್ರೆ? ಮೂರನೇ ಅವರಿಗೆ. ಪಟ್ಟದರದೆಯು ನಿಮ್ಮ ವಾಮಾಗಿ ನಾನೀಗ ಗುಟ್ಟು ಬೀಳದೆ ಬಿಟ್ಟು ಬಿಡೆನು. ಸೃಷ್ಟಿಪತಿ ನೀ ನಳಿವ ದೃಷ್ಟಿಯಂತಿರಲಿ ನುಡಿ ಸಿಟ್ಟು ಬರಿತದೆ ಚಂದು ವಚನ. ಸಿಟ್ಟು ಬರಿಸಬೇಡಿ ನನಗೆ ನೀವು. ಸಿಟ್ಟು ಮಾಡಲು ಬೇಡ. ಆಯ್ತಾ? ಅಯ್ಯಯ್ಯ. ನೋಡು, ಇನ್ನೊಮ್ಮೆ ಹೇಳಿ ನೋಡು. ಆ ಸ್ವರ ತೆಗಿರೋದಾಗುತ್ತೆ. ಎಲ್ಲಿ ತೆಗಿತೀರಿ ಸ್ವರ? ಹೇಳಿದ್ರೆ ನಾನು ಹಾಡ್ಲಿಕ್ಕೆ. ಮೂರನೇವರಿಗೆ ಗೊತ್ತಾದ್ರೆ ಹಾಗಾಗ್ತದೆ, ಮೂರನೇವರಿಗೆ ಗೊತ್ತಾದ್ರೆ ಹೀಗಾಗ್ತದೆ ಅಂತ ಹೇಳ್ತಾ ಇದ್ದೀರಲ್ಲ. ನಾನು ನಿಮ್ಮ ಹೆಂಡತಿ, ನಾನು ಮೂರನೇವಳ. ಹೇಳಿದವರು ಯಾರು? ಗಾರ್ಗ್ಯರು. ಗಾರ್ಗ್ಯರು ಮಹಾತ್ಮರು ಎನ್ನುವುದನ್ನು ಒಪ್ಪಿಕೊಳ್ತೀಯಾ? ಒಪ್ಪಿದೆ. ಮಹಾತ್ಮರ ಮಾತಿನ ಮರ್ಮ ಅರ್ಥ ಆಗುವುದು ಯಾವಾಗ? ಯಾವಾಗ? ಕಥೆಯ ಅಂತ್ಯದಲ್ಲಿ. ಅಲ್ಲಿಯವರೆಗೆ ತಾಳ್ಮೆಯಿಂದ ಇರು. ಆಗುವುದಿಲ್ಲ ಸ್ವಾಮಿ. ಯಾಕೆ? ಗಂಡನಾದವನು ಅಥವಾ ಒಬ್ಬ ಪುರುಷನಾದವನು ಪೂರ್ಣನಾಗುವುದು ಮದುವೆಯಾದ ಮೇಲೆ. ಲೋಕದಲ್ಲಿ ಒಂದು ಅರ್ಧನಾರೀಶ್ವರ ತತ್ವ ಅಂತ ಉಂಟು. ಈಗ ನನ್ನನ್ನೊಂದು ಪಾರ್ವತಿ ಅಂತ ತಿಳಿದ್ರೆ ಪಾರ್ವತಿ ಅವಸ್ಥೆ ನಿಮ್ಮ ಈಶ್ವರನಿಗಿಂತ ಆದೀತು. ಮುಖಣ್ಣ. ಮುಕ್ಕಣ್ಣ.
ಹಾಗಲ್ಲ, ಹಾ. ನಿಮ್ಮ ಪೂರ್ಣತೆಗೆ ಕಾರಣರು ನಾನು, ಹಾ. ನಿಮ್ಮ ಅರ್ಧಾಂಗಿನಿ ನಾನು, ಹಾ. ನಿಮ್ಮ ದೇಹಾರ್ಧ ಶರೀರಿನಿ ನಾನು. ಹಾ. ಇಂತೆಲ್ಲ ಇರುತ್ತಲೂ ಹಾ. ನನ್ನಲ್ಲಿ ನೀವು ಹೇಳಿದ್ರೆ ನಿಮಗೇನು ಆಗುವುದಿಲ್ಲ ಹೇಳ್ಬೇಕಾಗ್ತದೆ ನೀವು. ನೀನು ಎಲ್ಲದು ನನ್ನ ಜೀವನದಲ್ಲಿ ಪ್ರತಿಯೊಂದು ನೀನೆ ಒಪ್ಪಿಕೊಳ್ತೇನೆ. ಆದ್ರೆ ಇದನ್ನು ಹೇಳಿದೆ ಅಂತ ಆದ್ರೆ ನನಗೆ ಆಪತ್ತುಂಟದ ಅಂತ ಆದ್ಮೇಲೆ ಮತ್ತೆ ನನಗೆ ಯಾಕೆ? ನೀವು ಸತ್ತು ಆಗುವುದು ಗುಟ್ಟು ಗೊತ್ತಾಗಬೇಕು ನನಗೆ. ಹಣಮಾರಿಯಲ್ಲಿ ಪದಿ ಪ್ರತಿ ಗಣಿಸದೆ ಪದಿ ಪ್ರತಿ ಗಣಿಸದೆ ಹಣಮಾರಿಯಲ್ಲಿ ಪದಿ ಪ್ರತಿ ಗಣಿಸದೆ ಕುಟುಕಿದೆ ವಾಂಛಿತದೆ ಪಟು ತೊಲದೋರದೆ ತೊಲಗೈ ಪೊರದೆವು ದಿನಬೇಗಲೆ ಭರದಿ ಹೇಳಿ ನೀವು, ಹೇಳಿ. ಒಂದು ಶಬ್ದ ತೆಗೆದ್ರೆ ಜಾಗೃತ ವಿಷಯ ಹೇಳಿ ನೀವು. ಒಂದು ಶಬ್ದ ತೆಗೆದ್ರೆ ಜಾಗೃತ ವಿಷಯ ಹೇಳಿ. ಹಾ, ಉಸಿರು ಬಿಟ್ಟರೆ ಜಾಗೃತ ಹೇಳಿ ನೀವು. ನಿನ್ನ ಉಸಿರು ಈಗ ಉಸಿರಾಟ ನನಗೆ ಕೇಳಿದ್ರೆ ಬಾಯಿಯೊಳಗಿರುವ ಹಲ್ಲೆಲ್ಲ ಕೆಳಗೆ ಬಿದ್ದಿತ್ತು. ಎಷ್ಟು ಸಲ ಉದುರಿಸಿದ್ದೀರಿ? ಯಾಕೆ ಉದುರಿಸ್ಲಿಲ್ಲ? ಯಾಕೆ? ಬೆಳೆದ ಮಕ್ಕಳು ಮನೆಯಲ್ಲಿರುವಾಗ ಹಾ. ಗಂಡ ಹೆಂಡತಿ ಜಗಳ ಆಡಿದ್ರೆ ಹಾ. ಮಕ್ಕಳ ಮನಸ್ಸಿಗೆ ಪರಿಣಾಮ ಕೊಡ್ತದೆ. ಆಹಾಹಾಹಾ. ಆ ಕಾರಣದಿಂದ ಸುಮ್ಮನೆ ಇದ್ದದ್ದು. ಹೌದಾ? ಹಾ. ಆಹಾಹಾ. ಹೌದೇನೆ? ಏನು? ಪತಿವ್ರತೆಯಾದಂತಹ ಹೆಣ್ಣಿನ ಲಕ್ಷಣ ಹೇಗೆ? ಏನು? ಗಂಡನ ಏಳಿಗೆಯ ಬಗ್ಗೆ, ಹಾ. ಗಂಡನ ಪ್ರಾಣದ ಬಗ್ಗೆ ಹಾ. ಸದಾ ಜಾಗ್ರತೆಯನ್ನು ವಹಿಸಬೇಕು. ಹಾ. ನಿನ್ನಂತವಳು ಪತಿವ್ರತೆ, ಮತ್ತೆ? ಪತಿ ಕೊರತೆ. ಓ, ನಾನು ಪತಿ ಕೊರತೆ. ಹಾ. ಆಯ್ತಪ್ಪ, ನಿಮ್ಮ ಬದುಕಿಗೆ ನಾನು ಕೊರತೆ. ಹಾ. ಇನ್ನು ನಿಮ್ಮ ಬಗ್ಗೆ ಮಾತಾಡುವುದು ಅಂತ ಏನು ಸ್ವಾಮಿ? ಹಾ. ಗಂಡಸು ಜಾತಿಯ ಬುದ್ಧಿಯೇ ಇಷ್ಟು. ಬೇಕಾ? ಹಾ. ನನಗೆ ಏನು ಬೇಕಾದ್ರೂ ಹೇಳು. ಹೇಳಿ ಏನು? ಕೇಳಬೇಕಾದ ಅನಿವಾರ್ಯತೆ ಹೊತ್ತವ ನಾನು. ಹಾ. ಆದ್ರೆ ಅವರಿಗೆ ಅನಿವಾರ್ಯತೆ ಇಲ್ಲ. ಆಹಾಹಾ. ಉಳಿದ ಗಂಡಸರ ಬಗ್ಗೆ ಗಂಡಸು ಸಂತಾನದ ಬುದ್ಧಿ ಎಷ್ಟು? ಯಾರು ಗಡಿಬಿಡಿ ಆಗಬೇಡಿ. ಗಂಡಸರು ಯಾರು ಏನು ಸಿಟ್ಟು ಮಾಡಿಕೊಳ್ಬೇಡಿ. ನಾನು ಉತ್ತರ ಕೊಡ್ತೇನೆ. ಆಯ್ತಾ? ಇಲ್ಲ. ಏನು ನೀವು ಉತ್ತರ ಕೊಡುದು? ಹೌದು. ನಿಮ್ಮ ಮರ್ಯಾದೆ ಮೊದಲು ತೆಗಿ. ನನಗೆಲ್ಲ ಗೊತ್ತಾಗಿದೆ. ಯಾವುದು? ನೀವು ಗಾರ್ಗ್ಯರ ವಿಷಯಕ್ಕೆ ನೆಗೆ ಆಡಿದ್ದು ಅಲ್ಲ, ಇರುವೆ ವಿಷಯಕ್ಕೂ ನೆಗೆ ಆಡಿದ್ದಲ್ಲ. ಮತ್ತೆ? ಓಲಗದಲ್ಲಿ ಕುಳಿತಾಗ ಯಾರೋ ಒಬ್ಬಳು ಚಂದದವಳು ಬಂದಿರಬೇಕು. ಹಾ. ಅವಳನ್ನು ಮನಸ್ಸಿನಲ್ಲೇ ನೆನಪು ಮಾಡಿಕೊಂಡು ಹಾ. ನೀವು ನಗುತ್ತಾ ಇರುವುದು ಹೌದಾ ಅಲ್ವಾ ಹೇಳಿ ನೀವು? ನಾಳೆಯಿಂದ ಒಂದು ಕೆಲಸ ಮಾಡಿ. ಏನ್ ಮಾಡುವ? ನನಗೆ ಚಾಮರ ಬೀಸುವುದಕ್ಕೆ ಹೆಣ್ಣು ಮಕ್ಕಳು ಬೇಡ. ಮತ್ತೆ? ಗಂಡಸರನ್ನು ನೇಮಿಸು. ನಿನ್ನ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ. ಓಹೋ, ಹೇಗೂ ಚಾಮರ ಬಿಸೋಳನ ಕೆಲಸದಿಂದ ತೆಗೆರೆ ಹಾ. ಅವಳನ್ನೊಂದು ಅಂತಃಪುರಕ್ಕೆ ಕರ್ಕೊಂಡು ಬರುವ ಆಲೋಚನೆ ಉಂಟು ಕಾಣ್ತದೆ. ಸದಾಶಿವನಿಗೆ ಅದೇ ಧ್ಯಾನ ಅಂತ ಹೇಳಿದ ಹಾಗೆ ಮತ್ತೆ? ನೀನು ಎಲ್ಲಿಗೆ ಹೋದ್ರು ಬರುವುದು ಅಲ್ಲಿಗೆ. ನಿಮ್ಮ ಬುದ್ಧಿಯನ್ನೇ ಹೇಳಿದ್ದು ನಾನು. ಅದಕ್ಕೆ ತಿಳಿದವರು ಹೇಳಿದ್ದು ಏನು ಅಂತ? ರಾಜ್ಞರಾದವರು ಹಾ. ಜೀವನದಲ್ಲಿ ಯಾವ ಗ್ರಂಥವನ್ನಾದ್ರೂ ಓದಿ ಮುಗಿಸುವುದಕ್ಕಾಗ್ತದೆ, ಹಾ. ಯಾವ ಪುಸ್ತಕವನ್ನಾದ್ರೂ ಓದಿ ಮುಗಿಸುವುದಕ್ಕಾಗ್ತದೆ, ಹಾ. ಜೀವನದ ಕಡೆಯವರೆಗೆ ಹಾ. ಓದಿ ಮುಗಿಸಲಾಗದ ಪುಸ್ತಕ ಯಾವುದು ಅಂತ ಕೇಳಿದ್ರೆ ಅದು ಹೆಂಡತಿ. ಅದರಲ್ಲಿ ಪ್ರಾಸ್ತಾವಿಕದಲ್ಲಿದ್ದೇನೆ. ಸರಿಯಪ್ಪ, ಹೆಂಡತಿ ಓದಿ ಮುಗಿಸಲಾಗದ ಪುಸ್ತಕ, ಹಾ. ಆದ್ರೆ ಗಂಡನಾಗಿ ಗೀಚಿದ ಪುಸ್ತಕ ಅಲ್ಲ. ಆಯ್ತು, ಗಂಡ ಗೀಚಿದ ಪುಸ್ತಕ. ಹೌದು. ಆ ಗೀಚಿದ ಪುಸ್ತಕ ಯಾವುದಕ್ಕಾಗ್ತದೆ? ಹರಿದು ಬಿಸಾಡ್ಲಿಕ್ಕೆ ಆಗ್ತದೆ. ಬಿಸಾಡು. ಬಿಸಾಡುವಷ್ಟೇ ಇರುವುದು. ಬಿಸಾಡು. ಇದು ಬಿಸಾಡ್ಲಿಕ್ಕೆ ಇರುವುದು ಹೇಳಿದ್ದು ನಾನು. ಬಿಸಾಡಿದ್ರೆ ನಷ್ಟ ನನಗೆಲ್ಲ, ಮತ್ತೇನು? ನಷ್ಟ ನಿನಗೆ. ಓಹೋ. ಮತ್ತೆ ಬಣ್ಣ ಬಣ್ಣದ ಸೀರೆ ಉಡ್ಲಿಕ್ಕಿಲ್ಲ, ಒಂದೇ ಬಿಳಿ ಸೀರೆ ಮಾತ್ರ. ಆಯ್ತಪ್ಪ. ಮತ್ತೆ ಹಣೆ ತುಂಬಾ ಕುಂಕುಮ ಇಟ್ಟುಕೊಳ್ಳಿಕ್ಕಿಲ್ಲ. ಹಾ. ಹಾ? ಹಣೆ ತುಂಬಾ ಕುಂಕುಮ ಇಟ್ರೆ ಏನು ನಿಮಗೆ ನಂಜಾಗ್ತದ? ಮತ್ತೆ ಬಣ್ಣ ಬಣ್ಣದ ಕುಂಕುಮ ಇಡ್ಲಿಕ್ಕಿಲ್ಲ. ಬಣ್ಣ ಬಣ್ಣದ ನಾವು ಇಡುವುದಿಲ್ಲ. ಯಾರು ಹೇಳಿದ್ದು ಇಡುವುದಿಲ್ಲ ಅಂತ? ಹಾ. ಹೆಣ್ಣಾದವರು ಹಣೆಗೆ ಸಿಂಧೂರವನ್ನು ಇಡುವುದು ಹಾ. ಗಂಡ ಬದುಕಿದ್ದಾನೆ ಎನ್ನುವುದನ್ನು ತೋರಿಸುವುದಕ್ಕಲ್ಲ. ಮತ್ತೆ? ನನ್ನಲ್ಲಿ ಇಷ್ಟು ಬಣ್ಣದ್ದುಂಟು, ನಿಮ್ಮಲ್ಲಿ ಎಷ್ಟುಂಟು ತೋರಿಸಿ ಅಂತ. ನಿಮ್ಮ ಒಳಗಿನ ನಂಜು ಮಾತ್ಸರಿ ಎಲ್ಲ ಗೊತ್ತಾಯ್ತು ನನಗೆ. ನಮಗೆ ನಂದು ಮಾತ್ಸರ್ಯ ಉಂಟು ಅಂತಾದ್ರೆ ಹಾ. ಮದುವೆಯಾದ ಪ್ರಥಮ ರಾತ್ರಿ ಹೊತ್ತೇ ನೀವು ತವರು ಮನೆಗೆ ಹೋಗ್ತಿದ್ರಿ. ನಮ್ಮನ್ನು ಹೊರಗೆ ಕಳಿಸಿದ್ರೆ ನೀವೆಲ್ಲಿಗೆ ಹೋಗ್ತಿದ್ರಿ ಅಂತ ನೋಡ್ಬೇಕಾಗ್ತದೆ. ಅಷ್ಟು ವರ್ಷ ಬದುಕಿದವರಿಗೆ ಮತ್ತೆ ಬದುಕಲಿಕ್ಕೆ ಆಗುದಿಲ್ಲ. ಏನು ಮದುವೆ ಆಗದೆ ನಾವು ಹೆಣ್ಣು ಮಕ್ಕಳು ಬದುಕಲಿಲ್ವಾ? ಮತ್ತೆ ಹಾ, ಮತ್ತೆ? ನೀನು ಪ್ರಸಂಗ ಗೊತ್ತಿಲ್ಲದೆ ಏನಾದ್ರೂ ಮಾತಾಡುವುದಕ್ಕೆ ಏನು ನಿನ್ನ ನೋಡು ನೋಡು ನಿನ್ನ ಮಂದಾಕಿನಿ ಬದಲಾಗುವುದನ್ನು. ಇದು ಪ್ರಸಂಗ ಯಾವುದು ಸ್ವಾಮಿ? ನೀವು ನನಗೆ ಆಪ್ತ ಮಿತ್ರ, ನೀವು ಹೇಳಿ ಅದಲ್ಲ. ಆದ್ರೆ ಇವಳ ಅವಸ್ಥೆ ಗಂಡನ ಮುಂದೆ ತನ್ನ ಕೈ ಸಾಗುದಿಲ್ಲಲ್ಲ, ನಾಟಕ ಎಲ್ಲ ಏನು ನಿಲ್ಲಿಸುವುದು ನೀವು? ನಿನ್ನದು ಅಂತಲ್ಲ, ಮತ್ತೆ? ಹೆಣ್ಣು ಜಾತಿಯ ಸ್ವಭಾವ. ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ರಾ? ಹೌದು. ಹೆಣ್ಣು ಮಕ್ಕಳೇ, ಓ, ನೀವು ಯಾರು ಬೇಸರ ಮಾಡಬೇಡಿ ಆಯ್ತಾ? ಇದ್ದಾರಾ? ಅವರ ಬಾಯಿ ಹೊಳಸು, ಅದನ್ನು ನಾನು ಸರಿ ಮಾಡ್ತೇನೆ ಆಯ್ತಾ? ಇದ್ದಾರಾ? ಇದ್ದಾರೆ.
ಮತ್ತೆ ಇದ್ದಾರೆ, ಕಾಣುದಿಲ್ಲ ನಿಮಗೆ? ಕಣ್ಣು ಕಾಣುದಿಲ್ಲ ನಿಮಗೆ? ಅವ್ರು ಯಾರು ಮಾತಾಡುದಿಲ್ಲ ಯಾಕೆ? ಮಾತಾಡುದಿಲ್ಲ ಅಲ್ಲ, ಅವರು ಒಪ್ಪಿಕೊಂಡಿದ್ದಾರೆ, ಮಾತಾಡುದಿಲ್ಲ ಅಂತ. ಮತ್ತೆ ಸ್ತ್ರೀ ಶಕ್ತಿ ನಾನು ಪ್ರಧಾನಲು ಮಾತಾಡಿ. ನೀನು ಸ್ತ್ರೀ ಶಕ್ತಿ ಎಲ್ಲ ನಿಲ್ಲಿಸ್ತೇನೆ. ಏನ್ ನಿಲ್ಲಿಸ್ತೀರಿ? ನಿಮ್ಮ ಸ್ತ್ರೀ ಶಕ್ತಿಯನ್ನು ಈ ಸಲ ನಿಲ್ಲಿಸದಿದ್ರೆ ನೋಡುವ ನೋಡುವ ನೋಡುವ. ನಾ ಹೇಳ್ತೇನೆ. ಹೇಳಿ. ಹೆಣ್ಣು ಜಾತಿಯ ಸ್ವಭಾವ ಏನು ಅಂತ ನಾನು ಹೇಳ್ತೇನೆ. ಏನು ದಾರಿ ನಡೀಲಿಕ್ಕೆ ಆಗ್ಲಿಕ್ಕಿಲ್ಲ ನಿಮಗೆ? ಒಮ್ಮೆ ಸುಮ್ಮನೆ ಕೂತ್ಕೊಳ್ಳೆ. ಹೇಳಿ ನೋಡುವ. ನಾಳೆ ಬೆಳಿಗ್ಗೆ ಬಂದು ಕೇಳಿದ್ರು ಇದೇ ಉತ್ತರ ನಮ್ಮದು. ಹೌದಾ? ಹಾ. ನೋಡುವ, ಹೇಳಿ. ಆ ಗಂಡನ ಮುಂದೆ ತನ್ನ ಕೈ ಸಾಗುವುದಿಲ್ಲ, ಗಂಡನಾದವ ತನ್ನ ಮಾತು ಕೇಳುವುದಿಲ್ಲ ಅಂತ ಗೊತ್ತಾದಾಗ ಹೆಣ್ಣಾದವಳು ಪ್ರಯೋಗಿಸುವ ಬ್ರಹ್ಮಾಸ್ತ್ರ ಯಾವುದು ಗೊತ್ತುಂಟಾ? ಯಾವುದು? ಗಂಡನ ಜೊತೆಯಲ್ಲಿ ಬೇರೆ ಹೆಣ್ಣು ಮಕ್ಕಳನ್ನು ಕಟ್ಟಿಕೊಡುವುದು. ಇದು ನಿಮ್ಮ ಜಾತಿ ಸ್ವಭಾವ. ಸರಿ, ನಾವು ಇಲ್ಲದನ್ನು ಹೇಳುವುದಲ್ಲ, ಇದ್ದದ್ದು ಹೇಳುವುದು. ಯಾವುದಿದ್ದದ್ದು? ನಿಮ್ಮ ಹಣೆ ಬರಹ ನಾ ಹೇಳ್ಬೇಕಾ? ಹೇಳು. ನೀವು ಮದುವೆಯಾಗಿ ಒಂದು ಮಗುವಾಗಿ ಆ ಮಗುವನ್ನು ಆ ಹೆಂಡತಿ ಪಾಪ ಕಂಕುಳಡಿಯಲ್ಲಿ ಇಟ್ಟುಕೊಂಡು ಹೋಗುವಾಗ ಬದಿಯಲ್ಲಿ ಜೊತೆಯಲ್ಲಿ ನೀವು ಹೋಗುವುದು, ಬದಿಯಲ್ಲಿ ಒಂದು ಚಂದದ ಹುಡುಗಿ ಬರ್ಲಿಕ್ಕೆ ಗೊತ್ತಿಲ್ಲ, ಪಕ್ಕ ಬಾಯಿಯೊಳಗೆ ಸೊಳ್ಳೆ ಓದಿತ್ತು, ಬಾಯ್ಬಿಟ್ಟು ತಲೆ ಮಾಸಬೇಕು, ಅಲ್ಲಿವರೆಗೆ ನೋಡುವ ಜಾತಿ ನೀವು. ಹೌದು, ಹೌದಾದದ್ದನ್ನು ಒಪ್ಪಿಕೊಳ್ತೇವೆ. ದೇವರು ಕಣ್ಣು ಕೊಟ್ಟದ್ದು ಯಾಕೆ? ನೋಡ್ಲಿಕ್ಕೆ. ಯಾವುದನ್ನು? ಚಂದವನ್ನು. ಹೌದಾ? ಮನೆಯಲ್ಲಿ ಇರುವುದು ಅಷ್ಟು ಚಂದ ಇಲ್ಲ, ಊರಿನಲ್ಲಿ ಇರುವುದು ಸ್ವಲ್ಪ ಚಂದ ಉಂಟು ಅಂತ ಗೊತ್ತಾಗಿ ನೋಡಿದೆವಪ್ಪ. ಏನಾಯ್ತು? ನಿಮಗೆ ಮದುವೆ ಆಗುವಾಗ್ಲೇ ನೋಡಿ ಮದುವೆ ಆಗ್ಲಿಕ್ಕೆ ಸಂಕಟವ ನಿಮಗೆ? ನಾವು ಗಂಡಸರೇ ಕೆಸರಿದ್ದಲ್ಲಿ ತುಳಿತೇವೆ, ನೀರಿದ್ದಲ್ಲಿ ತೊಳಿತೇವೆ. ಇನ್ನು ಕಾಲು ಮುರಿದು ಹೋಗ್ತದೆ, ಅದಕ್ಕೆ ಕಾಯಿ. ಸರಿ, ಬೇಡ ಬೇಡ ಬೇಡ. ನನ್ನ ಬಗ್ಗೆ ಮಾತಾಡುವುದು ಅಂತ ಹೇಳಿದ್ರೆ ನೀವು ಭಾವಿಸಿರಬಹುದು, ಏನು? ಇವಳಿಗೆ ಗತಿ ಇಲ್ಲದೆ ಎಲ್ಲೋ ಬೀದಿಯಲ್ಲಿ ನಿಂತು ಮಾತಾಡಿದಾಗೆ ಮಾತಾಡ್ತಾ ಇದ್ದಾಳೆ ಅಂತ ಭಾವಿಸಬಹುದು ನೀವು. ಮತ್ತೆ ನಾನೇನು ಹೊರಗೆ ಎಲ್ಲೋ ನಿಂತು ಮಾತಾಡುವುದಲ್ಲ, ನಾನು ನನ್ನ ಸ್ವಂತ ಮನೆಯಲ್ಲಿ ನಿಂತು ಮಾತಾಡುವುದು. ನಿನ್ನ ಮನೆ ಅಂಬಟಕಾಯಿ, ನನ್ನ ಮನೆ ಇದು. ನಾನು ನಿನ್ನ ಕುತ್ತಿಗೆಗೆ 3 ಗಂಟು ಬಿಗಿದ ಕಾರಣ ಇದು ನಿನ್ನ ಮನೆ. ಇಲ್ಲದಿದ್ರೆ ನಿನಗೆ ಮನೆ ಇಲ್ಲ, ಮಾರ್ಗದ ಬದಿಯಲ್ಲಿ ಡೇರೆ ಹಾಕಿ ಯಾರು ಹೇಳಿದ್ದು ನಿಮಗೆ? ಮತ್ತೆ ಲೋಕದ ಯಾವುದೇ ಗಂಡು ಮಕ್ಕಳಿಗೂ ಮನೆ ಇಲ್ಲ, ಮನೆ ಇರುವುದು ಹೆಂಡತಿಯರಿಗೆ, ಹೆಣ್ಣು ಮಕ್ಕಳಿಗೆ. ನೀನು ವೈಕುಂಠ ಲೋಕದ ತತ್ವವನ್ನೆಲ್ಲ ಇಲ್ಲಿಗೆ ತರಬೇಡ. ಭೂಮಿಯದ್ದೇ ಹೇಳಿದ್ದು ನಾನು. ಯಾವುದನ್ನು? ಮದುವೆ ಮಾಡಿಕೊಡುವಾಗ ಹೆಣ್ಣು ಮಕ್ಕಳಲ್ಲಿ ಹೇಳುವ ಮಾತೆ ಹಾಗೆ. ಇನ್ನು ಈ ಮನೆಯಲ್ಲ ಮಗಳೇ ನಿನಗೆ ಆ ಮನೆ, ಗಂಡನ ಮನೆ ನಿನ್ನ ಮನೆ, ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳುವುದು. ಅದು ಸರಿ ಇದ್ರೆ ಗೃಹ ಮುಚ್ಚತೆ, ಇಲ್ಲದಿದ್ರೆ ಗೃಹ ಮುಚ್ಚುತ್ತೆ. ನಮಗೆ ಬೇಕಾದಷ್ಟನ್ನೇ ಪುರಾಣವನ್ನು ಓದುವುದು, ನಮಗೆ ಬೇಕಾದಷ್ಟನ್ನೇ ಹರಿದು ಹೇಳುವುದು. ನೀವು ಓದಿದ ಪುರಾಣ ಹೇಳಿ ನೋಡುವ. ಗಂಡ ಹೆಂಡತಿ ಅನ್ನಿಸಲ್ಪಡುವುದು ಯಾವಾಗ? ಯಾವಾಗ? ಮದುವೆ ಎನ್ನುವಂತಹ ಸಂಸ್ಕಾರ ಆದಾಗ ಅಲ್ಲ, ಮತ್ತೆ ಅಥವಾ ಮನಸ್ಸು ಒಂದಾದಾಗಲೂ ಅಲ್ಲ, ಮತ್ತೆ ದೇಹ ಒಂದಾದಾಗಂತೂ ಮೊದಲೇ ಅಲ್ಲ. ಮತ್ತೇನು? ತ್ರಿಕರಣ ಪೂರ್ವಕವಾಗಿ ಕಾಯೇನ ವಾಚ ಮನಸ, ನನಗೆ ಅವಳು, ಅವಳಿಗೆ ನಾನು, ತ್ರಿಕರಣ ಪೂರ್ವಕವಾಗಿ ಇದ್ದೆವು ಅಂತಾದ್ರೆ ಅಂತಹ ಹೆಂಡತಿಯಾದವಳಿಗೆ ಗಂಡನ ಮನೆ ತನ್ನ ಮನೆ. ಸರಿ ಸರಿ. ನಿನ್ನ ಹಾಗೆ ನಾಲಿಗೆ ಎಳೆಯುವವಳಿಗೆ ಅಲ್ಲ. ನಿಮ್ಮ ಶಾಸ್ತ್ರ ಆಗಿರ್ಬೋದು, ನಮ್ಮದು ಶಾಸ್ತ್ರ ಉಂಟು. ಶಾಸ್ತ್ರ ಒಬ್ಬಾಕೆ ಹೆಣ್ಣು ಶಾಸ್ತ್ರ ಬರೆದಿದ್ದಾಳ. ನಾವು ಬರೀಲಿಲ್ಲ, ನಾವು ಬರೀಲಿಲ್ಲ. ಯಾಕೆ? ನಾವು ನಿಮಗೆ ಜಗಳ ಮಾಡ್ಲಿಕ್ಕೆ ಹೊತ್ತಿಲ್ಲ. ನಮ್ಮದು ಅದಲ್ಲ. ಮತ್ತೆ ನಾವು ನಿಮಗೆ ಹೊತ್ತಿಗೆ ಇಷ್ಟು ಬೇಯಿಸಿ ಹಾಕ್ಬೇಕಲ್ಲ. ನಾವು ಶಾಸ್ತ್ರ ಬರೆಯುವುದು ಯಾವಾಗ? ನಾವು ಬರೀತಿದ್ರೆ ನಿಮಗೆ ಬದುಕಿರ್ತಿರ್ಲಿಲ್ಲ, ಗೊತ್ತುಂಟ ನಿಮಗೆ? ಒಂದು ಬರೆದು ತೋರಿಸಿ ನೋಡು. ನೋಡಿ, ನೀವು ಬರೆದ ಪುರುಷರಲ್ಲಿಯೇ ಉಂಟು, ಕರಣೇಶು ಮಂತ್ರಿ ಅಂತ ಉಂಟು. ಯಾಕೆ ಕಿವಿ ಕೇಳುವುದಿಲ್ಲ ನಿಮಗೆ? ಹೌದು, ಅದು ಕೇಳುವವನಿಗಲ್ಲ, ನನಗೆ ಒಂದು ಹೋಗಿದೆ, ಹೋಗ್ಲಿ. ಹೋದದ್ದ ಹೌದಲ್ಲ, ಬಿಡಿ ಬಿಡಿ ಬಿಡಿ. ನಿಮ್ಮ ಮನೆ ಬಿಡಿ, ನಿಮಗೆ ಆಯ್ತು, ನನಗೆ ಬೇಡ. ನನಗೆ ಮನೆ ಇಲ್ಲ ಅಂತ ಭಾವಿಸಬೇಡಿ, ಏನು ಆಯ್ತಾ? ಮನೆ ಇಲ್ಲ ಅಂತ ಭಾವಿಸಬೇಡಿ. ನನಗೂ ಮನೆ ಉಂಟು. ಎಲ್ಲಿ? ನಿನ್ನ ಅಪ್ಪನ ಮನೆಗೆ ಹೋಗ್ತೀಯಾ? ನನ್ನ ಮಗಳು ಕೈಕೆ ಸಾಕೇತ ಸಾಮ್ರಾಜ್ಞಿ ಇದ್ದಾಳೆ, ಅಲ್ಲಿ ಹೋದರೆ ನೆನಪಿರ್ಲಿ ನಿಮಗೆ. ನನ್ನ ಮಗಳು ಕೈಕೆ ಹೌದು ಸಾಮ್ರಾಜ್ಞಿ. ಹೌದು. ನಿನ್ನ ಮಗಳನ್ನು ನನ್ನನ್ನು ಮದುವೆ ಆಗುವಾಗ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಬಂದದ್ದ? 9 ತಿಂಗಳು ಹೊತ್ತಿದ್ದೇನೆ ಸ್ವಾಮಿ. ಕಾರಣ ನಾನಾಗಿದ್ದೇನೆ. 10ನೇ ತಿಂಗಳಿಗೆ ಹೆತ್ತಿದ್ದೇನೆ ನಾನು. ಅಪ್ಪ ನಿಸಲ್ಪಟ್ಟವ ನಾನು ಅಂತ ಹೇಳಿದ್ದು. ಹೆತ್ತ ನೋವಿಗಾಗಿ ಕಹಿಯ ಕಷಾಯ ಕುಡ್ದಿದ್ದೇನೆ, ಲೇಹ ತಿದ್ದಿದ್ದೇನೆ, ಗೊತ್ತುಂಟ? ನಾನು ಕೂಡ ಸುಮ್ಮನೆ ಇರ್ಲಿಲ್ಲ. ಏನ್ ಮಾಡಿದ್ದೀರಿ? ಕಹಿಯ ಕಷಾಯ ಕುದಿಸಿ ಕೊಟ್ಟಿದ್ದೇನೆ, ಲೇಹ ಅರ್ದಿದ್ದೇನೆ, ಗೊತ್ತುಂಟ? ನೀವು ಲೇಹ ಅರ್ದು ಕೊಡುವಾಗ ಇವಳು ಸತ್ರೆ ಸಾಯಲಿಕ್ಕೆ ಕೊಟ್ಟದ್ದು ಅಂತ ಗೊತ್ತುಂಟು. ಆದ್ರೂ ಸಾಯಿಲ್ಲಲ್ಲ. ನಾನು ಸಾಯ್ಬೇಕು ಅಂತ ಇತ್ತ ನಿಮಗೆ? ಇಷ್ಟು ನಾಲಿಗೆ ಹೇಳಿ ಚಿಂತ ಗೊತ್ತಿರ್ತಿದ್ರೆ ಆ ಲೇಹಕ್ಕೆ ಸ್ವಲ್ಪ ಸುಣ್ಣದ ನೀರು ಕೊಡ್ತಿದ್ದೆ. ಓ ಭಗವಂತ, ಏನು ನೀನು ನಂಬಿ ಇನ್ನು ಅರಮನೆಯಲ್ಲಿ ಮಲಗಲಿಕ್ಕೆ ಗೊತ್ತುಂಟ? ಯಾಕೆ? ಕಲ್ಲು ಹೊತ್ತಾಕಿ ಕೊಲ್ಲುವ ಜನ ನೀವು ಅಂತ ಗೊತ್ತಾಯ್ತಲ್ಲ. ನೀನ್ ಆ ಬಗ್ಗೆ ಆಲೋಚನೆ ಮಾಡಬೇಡ. ಏನು? ಗಂಡಸರು ಅಂತಹ ಸ್ವಭಾವದವರಲ್ಲ, ತ್ಯಾಗಶೀಲರು, ಸಹನಾಮೂರ್ತಿಗಳು. ಮನೆಗೆ ಬೇಕಾಗಿ ಬದುಕುವವರು ಯಾರು ಅಂತ ಕೇಳಿದ್ರೆ ಗಂಡಸರು. ನಿಮ್ಮ ಹೆಣ್ಣು ಜಾತಿ ಹೇಗೆ ಗೊತ್ತುಂಟ? ಗಂಡನ ಜೊತೆಯಲ್ಲೇ ಇದ್ದು, ಗಂಡನ ಅನ್ನವನ್ನೇ ತಿಂದು, ಗಂಡನಿಗೆ ಬೇಕಾದ ಹಾಗೆ ವ್ಯವಹರಿಸಿ, ಓನಲ್ಲ ನೀನಲ್ಲ ಅಂತ ಹೇಳಿ ಗಂಡನಿಗೆ ಸ್ವಲ್ಪ ಸ್ವಲ್ಪ ವಿಷ ಕೊಟ್ಟು ಕೊಲ್ಲುವುದು ನಿನ್ನಂತ ಹೆಂಡತಿಯರು. ಏನೋ ಹೇಗೋ ಅದ ಒಂದು ಪ್ರಕರಣ ಇಟ್ಕೊಂಡು ಮಾತಾಡಬೇಡಿ. ನಿಮ್ಮದು ಪ್ರಕರಣ
ಹೇಳ್ಬೇಕ ನಾನು? ಯಾವ್ದು ಹೇಳು? ಮುಗ್ಧ ಹೆಣ್ಣು ಮಕ್ಕಳು ಸಿಕ್ಕಿದ್ರೆ ಹಾ. ಪ್ರೀತಿಯ ನಾಟಕವಾಡಿ ಹಾ. ಮೋಸ ಮಾಡಿ ಎಲ್ಲಿಯಾದ್ರೂ ಕರ್ಕೊಂಡು ಹೋಗಿ ಹಾ. ಪಾಪ ಸಿಕ್ಕುವಾಗ 52 62 ತುಂಡಾಗಿ ಸಿಕ್ಕಿದ ಪ್ರಕರಣ ಎಷ್ಟಿಲ್ಲ ಹೆಣ್ಣು ಮಕ್ಕಳದ್ದು. ನಿಮಗೆ ಪ್ರೀತಿ ಮಾಡುವಾಗ ಜಾತಿ ನೋಡ್ಲಿಕ್ಕೆ ಸಂಕಟವ. ನಿಮ್ಮನ್ನು 52 ಅಲ್ಲ, ನಿಮ್ಮನ್ನು 350 ತುಂಡು ಮಾಡ್ಬೇಕು. ಮಾರಿ ಸಂತಾನ. ನೀವ್ ಏನಂತ ಮಾತಾಡುದು? ನೀನು ಏನಂತ ಮಾತಾಡುದು? ನೀನು ಯಾರು? ಏನಂತ ಮಾತಾಡುದು? ಏ ಅಶ್ವಮತಿ, ಪ್ರೀತಿಯಿಂದ ನಿಮ್ಮನ್ನು ಯಾರಾದ್ರೂ ಕರೀತಾ ಇದ್ದಾರಾ? ಇಲ್ಲ. ಸ್ವಾಮಿ, ಮದುವೆಗಿಂತ ಮೊದಲು ಹೆಣ್ಣಾದವಳು ಏಕವಚನದಲ್ಲಿ ನಮ್ಮನ್ನು ಕರೆದ್ಲು ಅಂತ ಆದ್ರೆ ಹಾ. ಅದನ್ನು ಪ್ರೀತಿ ಎನ್ನುವ ಹಾಗೆ ಮೂರ್ಖರಾಗಬೇಡಿ. ಅಲ್ವಾ? ಅದು ಪ್ರೀತಿ ಅಲ್ಲ. ಗಂಡನಾದ ಮೇಲೆ ಬೈಯುವುದಕ್ಕೆ ಅನುಕೂಲ ಆಗಲಿ ಅಂತ. ಯಾವಾಗ ನನ್ನನ್ನು ಏಕವಚನದಲ್ಲಿ ಕರೆದೆಯೋ ನನಗೆ ನೀನು ವ್ಯಾಜ್ಯ, ನನಗೆ ನೀವು ತ್ಯಾಜ್ಯ. ಎಡದ ಕಾಲಿನಲ್ಲಿ ಮೆಟ್ಟುತ್ತಾನೆ. ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತೀರಿ. ನನಗೆ ಬೆರಳು ತೋರಿಸಿದ್ರೆ ಬರುವ ಜನ್ಮದಲ್ಲಿ ಎಮ್ಮೆ ಆಗ್ತಿ. ನಿಮ್ಮಂತ ಹಂದಿಯೊಟ್ಟಿಗೆ ಬದುಕಲಿಕ್ಕಿಲ್ಲ ನಾನು. ಹೊಲಸು ಹುಡುಕೋ. ಎಂತ ಮೃಗದ ಹಾಗೆ? ನನ್ನ ಒಳಗಿರುವ ಮೃಗವನ್ನು ಕೆಣಕ ಬೇಡ ಬಂದಾಕಿನಿ. ನಿಮ್ಮನ್ನು ಮನುಷ್ಯ ಅಂತ ಯಾರು ಹೇಳಿದ್ರು? ಹಾ. ನಿಮ್ಮ ಒಳಗಿರುವ ಮೃಗ ಯಾವುದು? ನನಗೂ ಒಮ್ಮೆ ನೋಡ್ಬೇಕು. ನೋಡುವ ಕೆರಳಿ. ಅಯ್ಯಯ್ಯೋ, 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 ಅಯ್ಯಯ್ಯೋ. ಛೇ, ಹೀಗಾಗಬಾರ್ದಿತ್ತು. ಅಯ್ಯೋ, ಹ್ಮ್. ಬಹಳ ವರ್ಷಗಳ ನಂತರ ನಾನೊಬ್ಬ ಪರಿಪೂರ್ಣ ಗಂಡಸಾದೆ ಅಂತ ಭಾವಿಸಿದ್ರೆ ಹಾ. ನಿಮ್ಮ ಅನುಕಂಪದ ಅಲೆ ಅಲ್ವಾ? ಹಾ. ಇರಲಿ, ಹಾ. ನನ್ನ ಬಗ್ಗೆ ಅನುಕಂಪವನ್ನು ತೋರಿದ್ದಕ್ಕೆ ಅನಂತ ಧನ್ಯವಾದಗಳು. ಹಾ. ನೀವು ಕೊಟ್ಟಂತಹ ಈ ಅನುಕಂಪವನ್ನು ಹಾ. ಸಾಲ ಅಂತ ಇಟ್ಟುಕೊಳ್ತೇನೆ. ಅಂದ್ರೆ ಇಂದಲ್ಲ ನಾಳೆಯಾದರೂ ನಿಮಗೆ ಮದುವೆ ಆಗ್ತದೆ. ಹಾ. ಮದುವೆ ಆಗಿ ಹಾ. ನಿಮ್ಮ ಮನೆಯಲ್ಲಿ ಇಷ್ಟೇ ಅಲ್ಲ, ಹಾ. ಇದಕ್ಕಿಂತ 5 ಪಟ್ಟು ಹೆಚ್ಚು ಜಗಳ ಆಗ್ತದೆ. ಆಹಾ. ಹೇಳಲಿಕ್ಕಿಲ್ಲ. ನನ್ನದು ನೋಡಿ ನಗೆ ಆಡ್ಲಿಲ್ವಾ? ಇಲ್ಲ ಇಲ್ಲ ಅಲ್ಲಿ ಎಷ್ಟುಂಟು ಅಷ್ಟು ತೋರಿಸಿದ್ದೀರಿ. ಇಲ್ಲ. ಹಾಗಾದಿದ್ರೆ ನಾನು ಬೆಂಕಿ ಕೊಡ್ತೇನೆ ಮನೆಗೆ ಬಂದು. ಬೇಡದ್ದು ಹೇಳಿ ಆದ್ರೂ ಜಗಳ ಮಾಡಿಸ್ತೇನೆ. ಮಾಡಿ ಹಾ. ನೊಂದು ಬೆಂದು ಹಾ. ನೀವು ಬಂದು ನನ್ನಲ್ಲಿ ಹೇಳುವಾಗ ಹಾ. ಇದನ್ನು ಬಡ್ಡಿ ಸಮೇತ ತೀರಿಸ್ತೇನೆ. ಹಾ. ಯಾವುದಕ್ಕೂ ಹಾ. ಒಂದು ಕೊರತೆ ಹಾಲು ಕುಡಿದು ಕಾಲು ಮೇಲೆ ಮಾಡಿ ಮಲಗಬೇಕು. ಚಿತ್ರಲೋಚನೆ ಕೈಗೆ ಜನನಿಗೆ ಮುಕ್ತಿನ ನೀ ನಡೆತರುದ ಬಿತ್ತರಿಸುವೆನು ಬಿದಲಿಗೆ ಮತ್ತೆ ಬಗಿಲದಲ್ಲಿ ಯಾವಾಗ ಬಂದಿಯೇ? ತಾನೇ ಬಂದೆ. ಅಮ್ಮ, ಏನಪ್ಪ? ತವರು ಮನೆಗೆ ಬರುವಾಗ ಗಂಡನ ಜೊತೆಯಲ್ಲಿ ಬರ್ಬೇಕಮ್ಮ. ನನ್ಗೆ ಗೊತ್ತಿಲ್ವಾ ಹೇಳಿ? ಮತ್ತೆ ಎಲ್ಲಿದ್ದಾನೆ ಅಳಿಯ ದೇವ? ನಾ ಬರುವ ಹಾಗೆ ಬರ್ಲಿಲ್ಲ. ಮತ್ತೆ ನೀವು ಬರಮಾಡಿಸಿಕೊಂಡ. ನಾನು ಹೇಳಿಕೆ ಕೊಡ್ಲೇ ಇಲ್ಲ. ಅದಿರ್ಲಿ ಹಾ. ಅಪ್ಪಯ್ಯ, ಓ, ಬಹಳಷ್ಟು ಬಸವಳಿದಿದ್ದೀರಿ. ಯಾರು ಹೇಳಿದ್ದು? ಎಲ್ಲ ಹೇಳ್ತಾರೆ ಈ ಸಲ ಹೊಟ್ಟೆ ಬಂದಿದೆ ಅಂತ. ಹೊಟ್ಟೆ ವಿಚಾರ ಆಡಿದ್ದಲ್ಲ, ಮತ್ತೆ ಚೈತನ್ಯವೇ ಇಲ್ಲ. ಇದ್ದಾಳೆ ಇಲ್ಲಿ. ನೀವು ಯಾವ ಚೈತನ್ಯ? ಹೌದಲ್ಲ? ಅವರಲ್ಲ. ಹಾ? ಮುಖದಲ್ಲಿ ಲವಲವಿಕೆ, ಚೈತನ್ಯ, ಉಲ್ಲಾಸ ಇದೆಲ್ಲ ಇಲ್ಲ ಅಂತ. ರಾಜಕ್ಕೆ ಅಲ್ವೇ ಮಗ? ಅದಕ್ಕೆ ಹೇಳುವುದಪ್ಪ, ಹಾ. ಮನೆಯಲ್ಲಿ ಹೇಳುವುದಕ್ಕೂ ಕೇಳುವುದಕ್ಕೂ ಹಾ. ಒಬ್ಬಳು ಬೇಕು ಅಂತ. ಹಾ, ಹಾ. ಅವಳನ್ನೇ ಹೆಂಡತಿ ಅಂತ ಹೇಳುವುದು. ಅದು ಸರಿ ಇದ್ರೆ ಹೆಂಡತಿ, ಹಾ. ಇಲ್ಲದಿದ್ರೆ ಪ್ರಾಣ ಹಿಂಡುತಿ. ಅಪ್ಪಯ್ಯ, ಓ, ಹೊತ್ತು ಹೊತ್ತಿಗೆ ಸರಿಯಾಗಿ ಹಾ. ನೀವು ಊಟ ಮಾಡಿದ್ರ, ಹಾ. ಮಲಗಿದ್ರ, ಹಾ. ತಗೊಂಡ್ರ, ಯಾವುದು? ತಂಪು ಪಾನೀಯ, ಹಾಲು ಇತ್ಯಾದಿ ಇತ್ಯಾದಿ. ಹಾಗೆ ಬಿಡಿಸಿ ಹೇಳು, ಇಲ್ಲದ್ರೆ ಜನ ಅಪಾರ್ಥ ಕಲ್ಪಿಸ್ತಾರೆ. ಅಪ್ಪಯ್ಯ, ಓ, ನಿಮ್ಮ ಭಾಗ್ಯ ದೇವತೆಯೇ ಬಂದಿದ್ದಾಳೆ. ನನ್ನ ಭಾಗ್ಯ ದೇವತೆ ನೀನಲ್ವಮ್ಮ? ಅನುಮಾನವೇ ಇಲ್ಲ. ಹಾ. ಆ ಕಡೆಗೊಮ್ಮೆ ನೋಡಿ. ಸಾಕೇತ ಸಾಮ್ರಾಜ್ಯದ ರಾಜ ಒಂದು ಬಿಡ್ತಾನೆ. ಆಶೀರ್ವಾದ ನೀನು ಅಪ್ಪನಿಗೆ ಮಾಡು, ಹೋಗು. ಅಪ್ಪಯ್ಯ, ಗಂಡ ಹೆಂಡಿನ ಜಗಳ ಅದು ಉಂಡು ಮಲಗುವ ತನಕ. ಅಯ್ಯೋ, ಮಲಗಿದ ಮೇಲೆ ಆರಂಭಿಸುವುದಮ್ಮ. ಎಬ್ಬಿಸಿ ಎಬ್ಬಿಸಿ ಜಗಳ. ಅಪ್ಪ, ಓ, ಇವೆಲ್ಲವೂ ಏಕಾಂತವಾಗಿರ್ಬೇಕು, ಹಾ. ಲೋಕಾಂತವಾಗಿರಬಾರದು. ಹಾ. ನೀವು ಎಲ್ಲವನ್ನು ತಿಳಿದವರು. ಹಾ. ಯಾಕಪ್ಪ ಇಂತಹ ತಪ್ಪು ಕೆಲಸವನ್ನು ಮಾಡಿದ್ರಿ? ಅಮ್ಮ, ಅಪ್ಪಯ್ಯ, ನಿನ್ನಲ್ಲಿ ಮುಚ್ಚುಮರೆ ಏನು? ಹ್ಮ್. ಗಾರ್ಗ್ಯರಿಂದ ಅನುಗ್ರಹಿತವಾದಂತಹ ವಿದ್ಯೆಯ ಪರಿಣಾಮದಿಂದ ಆ. ನಗೆಯಾಡಿದೆ. ಹ್ಮ್. ವಿಚಾರವನ್ನು ಕೇಳಿದಳು. ಹ್ಮ್. ಇರುವೆಗಳ ಮಾತಾಡಿದನ್ನು ಕೇಳಿ ನಗೆಯಾಡಿದೆ ಅಂತ ಹೇಳಿದೆ. ಹ್ಮ್. ಮತ್ತಷ್ಟು ಕೆಣಕಿದಳು. ಆ. ಹೇಳಿದೆ, ಗಾರ್ಗ್ಯರಿಂದ ಅನುಗ್ರಹಿತವಾದ ವಿದ್ಯೆ ಆ. ನನ್ನ ಪ್ರಾಣಕ್ಕೆ ಸಂಚಕಾರ ಉಂಟು ಹೇಳಿದ್ರೆ ಆ.
ಒಬ್ಬ ಪತಿವ್ರತೆ ಆದ್ರೆ ಇದಕ್ಕೇನು ಹೇಳಬಲ್ಲಳು? ಗಂಡನ ಮಾತನ್ನು ಮೀರಕೂಡದು, ಮೀರಬಾರದು ತಾನೆ. ಅಲ್ವೇ? ಆ, ನಿನ್ನ ಅಮ್ಮ ಎನ್ನುವ ಈ ಪ್ರಾಣಿ ಉಂಟಲ್ಲ, ಯಾಕಪ್ಪ ತುಚ್ಛವಾಗಿ ಮಾತನಾಡ್ತೀನಿ? ಅವಳು ಅದಕ್ಕಿಂತ ಕಡೆ. ಅವಳು ಬೊಗಳಿದ್ದೇನು ಬಲ್ಲೆಯ? ಏನಪ್ಪ? ಗಂಡನಾದ ನೀನು ಸತ್ತರೂ ಚಿಂತಿಲ್ಲ, ನನಗೆ ಗುಟ್ಟು ಗೊತ್ತಾಗಲಿಲ್ಲ. ಹಾಗೆ ಹೇಳಿದ್ರ? ಇಂಥದ್ದು ಬೇಕಾ ನನಗೆ? ಅಮ್ಮ ಮಾಡಿದ ತಪ್ಪು, ಹಾ, ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಳ್ಳುವುದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಡುಬಾರದೆ? ಅವಕಾಶ ಧಾರಾಳ ಉಂಟಮ್ಮ, ಆದ್ರೆ ಅನಾಹುತಕ್ಕೆ ಹೊಣೆ ನಾನು. ನಾನು ನೋಡಿಕೊಳ್ತೇನೆ. ನಾನು ಸುಮ್ಮನೆ ಇರ್ತೇನೆ. ಆದೀತು. ಮಾತೇ ಒಳ್ಳಿತೆ ಪತಿಯ ವಿದ್ಯೆಯ ನೀತಿಯರಿಯದ ದುಷ್ಟ ಹಠಮನ ಕಾತುರಗಿ ಸಿಂಧೂರ ಬಳಿಬುದು ಛಾತಿ ತರವೇ ಮಾತೇ ಮಗಳೇ, ಅಪ್ಪನಾಡಿದಷ್ಟು ಮಾತನ್ನು ಆಲಿಸಿದೆ ನಾನು. ನೋಡಿದ್ದೀರಾ ಎಷ್ಟು ಅಹಂಕಾರ ಉಂಟಾ ಮನುಷ್ಯನಿಗೆ ಅಂತ? ತಪ್ಪು ನಿಮ್ಮಲ್ಲೇ ಇದೆ. ಅಪ್ಪನ ಮೇಲೆ ಯಾಕೆ ಆರೋಪವನ್ನು ಹೊರಿಸ್ತಾ ಇದ್ದೀನಿ? ಏನೇ ತಪ್ಪು? ಅಮ್ಮ, ಮಕ್ಕಳು ತಪ್ಪಿದಾಗ ತಾಯಿಯಾದವಳು ತಪ್ಪನ್ನು ತಿದ್ದಿ ತೀಡಿ ಸರಿದಾರಿಯಲ್ಲಿ ಹೋಗುವ ಹಾಗೆ ಪ್ರೇರೇಪಿಸ್ತಾಳೆ. ಮಗು ಹೀಗಲ್ಲ ಹಾಗೆ ಅಂತ ಎಚ್ಚರಿಕೆ ಮಾತನ್ನಾಡ್ತಾಳೆ. ಅದೇ ತಾಯಿ ತಪ್ಪು ಮಾಡಿದ್ರೆ ಮಕ್ಕಳಾದವರು ಎಚ್ಚರಿಕೆ ಮಾತನ್ನಾಡಬೇಕು ತಾನೆ. ಇಳವೆಯಲ್ಲಿ ನೀವೇ ಹೇಳಿಕೊಟ್ಟಂತಹ ಪಾಠ, ಹದಿಬದೆಯ ಹೆಣ್ಣಾದವಳು ಯಾವ ಕಾಲಕ್ಕೂ ಗಂಡನ ಮಾತನ್ನು ಮೀರಕೂಡದು. ಪತಿ ವಾಕ್ಯವೇ ವೇದ ವಾಕ್ಯ, ಪತಿ ಸೇವೆಯೇ ದೇವರ ಸೇವೆ ಎನ್ನುವ ಹಾಗೆ ಬದುಕನ್ನು ಸಾಗಿಸಬೇಕು ಅಂತ ಗಾರ್ಗರಿಂದ ಕರಗತವಾದಂತಹ ವಿದ್ಯೆ, ಆ ವಿದ್ಯೆಯ ಗುಟ್ಟನ್ನು ತಿಳಿಯುವಂತಹ ಹುಚ್ಚು ಕಾತುರತೆ, ಇದಕ್ಕೆ ನೀವು ಮನ ಮಾಡಿದ್ದು ಹೌದು ಅಂತಾದ್ರೆ ನಿಮ್ಮ ಸಿಂಧೂರ ತಿಲಕ ಎನ್ನುವುದು ಅಳಿಸಿ ಹೋಗುತ್ತದೆ. ಅಮ್ಮ, ಹೆಣ್ಣಾದವಳು ತಾನು ಮುತ್ತೈದೆಯಾಗಿರ್ಬೇಕು ಅಂತ ಆಶೆಯನ್ನು ಹೊಂದಿರ್ತಾಳೆ. ನೀವು ಹಾಗಲ್ಲ. ಮತ್ತೆ ವೈದವ್ಯ ದೀಕ್ಷೆ ಬೇಕು ಎನ್ನುವ ಹಾಗೆ ಬಯಸಿದ ಹಾಗುಂಟಲ್ಲಮ್ಮ. ಆದ್ದರಿಂದ ಕೇಳಿಕೊಳ್ಳುವುದಿಷ್ಟು, ಏನು ನೀವು ಮಾಡಿದಂತಹ ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಂಡು ಅಪ್ಪನ ಕಾಲು ಹಿಡಿತೀರಾ? ತರುಣಿಲಿ ತಾಯಿಗೂ ಪಾತಿವ್ರತ್ಯದ ಪಾಠ ಮುರಿಬೇಯೇಳಿ. ಓಹೋ, ತರಣಿ ವಂಶದ ಸೊಸೆ ತಪ್ಪಾಯ್ತೆಗಿಲ್ಲಿಲ್ದ ತಿರುರಿ ಜಾಣಿ. ಹಿರುರೆ ಕೈಕ, ನನಗೆ ಬುದ್ಧಿ ಹೇಳುವಷ್ಟರ ಮಟ್ಟಕ್ಕೆ ಬೆಳೆದು ಬಿಟ್ಟಿಲ್ಲ ನೀನು. ಇಲ್ಲಮ್ಮ, ಮತ್ತೆ ನಾ ಬುದ್ಧಿ ಹೇಳಿದ್ದಲ್ಲ, ಮತ್ತೆ ನೀವು ಹೇಳಿಸಿಕೊಂಡ. ಓಹೋ, ನಾನು ಹೇಳಿಸಿಕೊಂಡ್ರೆ ನೀನು ಹೇಳುವುದಕ್ಕೆ ಬರ್ತಿ. ಯಾಕೆ ಕೇಳಿದ್ರೆ ನೀನು ಸೂರ್ಯವಂಶದ ಸೊಸೆ ನೋಡು. ನಾನು ವಿಷಯ ತಿಳಿಯಬೇಕು ಅನ್ನುವ ಕಾರಣಕ್ಕಾಗಿ ಹಠದಿಂದ ಕೇಳಿದ್ದೇನೆ. ತಪ್ಪೇನೆ ಹಠ ಮಾಡಿದ್ರೆ? ಅಲ್ಲಮ್ಮ, ಮತ್ತೆ ತಪ್ಪು ಯಾರೇ ಮಾಡಿರ್ಲಿ ತಪ್ಪು ತಪ್ಪಿ ಒಪ್ಪಿಕೊಳ್ಳುವಂತಹ ಮನಸ್ಸು ಬೇಕು. ಓಹೋ, ಮತ್ತೆ ಹಠವೇ ಬದುಕಾಗಬಾರದು. ಹಠ ಬದುಕಾಗಬಾರದು ಅಂತ. ಓಹೋ, ಹಠ ಬದುಕಾಗಬಾರದು. ನಿನ್ನ ಬದುಕಿನಲ್ಲಿ ಹಠ ಬಿಟ್ಟು ಹೋಗುವುದಿಲ್ವಲ್ಲ? ಹೆಣ್ಣಿಗೆ ಸಹಜ ಗುಣ ತಾನೆ. ಹೌದು. ನನ್ನ ಮನಸ್ಸಿಗೆ ನೀವು ಇಂದು ನೋವನ್ನು ಮಾಡಿದ್ದೀಯ, ಅದರ ಪರಿಣಾಮವನ್ನು ನೀನು ಅನುಭವಿಸಲೇಬೇಕು. ನೀನು ಹಠ ಹಿಡಿದು ಕುಳಿತಾಗ ನಿನ್ನ ಗಂಡನಿಂದ ನಿನ್ನ ಮಕ್ಕಳಿಂದ ಹೇಳಿಸಿಕೊಳ್ತೀನಿ ನೆನಪಿರ್ಲಿ. ಎಂತಹ ಕೆಡುನುಡಿಯನ್ನಾಡಿಬಿಟ್ಟು ಅಪ್ಪಯ್ಯ ಹೇಳಿದ್ರು ಬೇಡ ಮಗಳೇ ಅಂತ. ನಾನೇ ಕೇಳಲಿಲ್ಲ. ಅಮ್ಮ, ಅಪ್ಪ, ನಾನು ಮೊದಲೇ ಹೇಳಿದೆ, ಅದರ ಸಹವಾಸ ಬೇಡ ಮಗ, ಅದರ ಬಾಲ ಡೊಂಕು, ನೇರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೀನು ಹೇಳಿದಿ ಇಲ್ಲಪ್ಪಯ್ಯ, ನನ್ನಲ್ಲಿ ಬಿದಿರ ಓಟೆ ಉಂಟು, ನಾನು ನೇರ ಮಾಡ್ತೇನೆ ಅಂತ. ನನಗೆ ಅದರ ಬಾಲ ಡೊಂಕು ಅಂತ ಬೇಸರಲ್ಲ, ಮತ್ತೆ ಕೊಂಡು ಹೋದ ನಿನ್ನ ಬಿದಿರ ಓಟೆಯೂ ಡೊಂಕಾಗಿ ಹೋಯ್ತಲ್ಲಮ್ಮ. ಗೊತ್ತಾಗುವಾಗ ಹೊತ್ತಾಯ್ತಲ್ಲಪ್ಪ. ಅವಳಿಂದಲಾಗಿ ನಿನ್ನ ಬದುಕಿಗೆ ಸಿಕ್ಕಿದ್ದು ಶಾಪವಾಕ್ಯ, ಯಾವ ಕಾಲಕ್ಕೂ ಪರಿಣಮಿಸದು ಮಗಳೇ. ತಾಯಿಯಾದವಳು ನೊಂದು ಆಡಿದಂತಹ ವಾರ್ತೆ ಮಕ್ಕಳಾದವರ ಪಾಲಿಗೆ ಶಾಪವಾಕ್ಯ ಆಗ್ತದೆ ಅಂತ ಆದ್ರೆ ತಾಯಿ ಮಗು ಎನ್ನುವಂತಹ ಸಂಬಂಧಕ್ಕೆ ಅಸ್ತಿತ್ವ ಇಲ್ಲ ಅಂತ ಆಗ್ತದೆ. ಆದ್ರೆ ಜೀವನದಲ್ಲಿ ನೀನು ಆಲೋಚಿಸಬೇಕಾದ ವಿಚಾರ ಯಾವುದು ಬಲ್ಲೆಯ? ಯಾವುದಪ್ಪ? ಹೆಣ್ಣಿಗೆ ಹಠ ಎನ್ನುವುದು ಜೀವನದ ಭದ್ರತೆಗೆ ಬೇಲಿಯಾಗಿರಬೇಕು, ಹಠವೇ ಜೀವನವಾಗಬಾರ್ದು. ಇದನ್ನು ನೀನಾದ್ರೂ ಜೀವನದಲ್ಲಿ ಪಾಲಿಸಬೇಕಮ್ಮ. ಖಂಡಿತ ಪಾಲಿಸ್ತೇನೆ ಅಪ್ಪಯ್ಯ. ಓ, ಅಮ್ಮನ ಬಾಯಿ ಮಾತ್ರ ಹಾಗೆ, ಮನಸ್ಸು ಬಹಳ ಒಳ್ಳೆಯದು. ಕರ್ಮ ಅವಳು. ಸ್ವಾಮಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ಅಯ್ಯೋ ಅಮ್ಮ, ಹೀಗೆ ಬಾರಮ್ಮ. ಸಿಟ್ಟು ಬಂದಾಗ ಮಾತೊಂದು ಬಂದು ಹೋಯಿತು ಮಗಳೇ, ಆ ಮಾತಿಗೆಲ್ಲ ಮೌಲ್ಯ ಕಲ್ಪಿಸಬಾರ್ದಮ್ಮ. ಎಲ್ಲ ಅಭ್ಯಾಸ ಆಗಿದೆ ಅಮ್ಮ. ನೀವು ಅದನ್ನೇ ಅಭ್ಯಾಸ ಮಾಡಿಕೊಳ್ಬೇಡ. ನನಗೆ ಅದೇ ಅಭ್ಯಾಸ ಆಗಿದೆ ಅಂತ ಹೇಳಿ ನೀವು ಅದನ್ನೇ ಹೇಳಿ. ನಾನು ಹಾಗೆಲ್ಲ ಹೇಳ್ತೇನೇನೆ, ಅದನ್ನೇ ಹೇಳಿದ್ ನಾನು. ತಾಯಿರೇ, ಊಟ ಮಾಡಿದ್ರಾ? ಇಲ್ಲ, ಮಣ್ಣು ತಿಂದಿದ್ದೇನೆ, ಬೇಕಾ?
ಅಪ್ಪಯ್ಯ ಏನಮ್ಮ? ಜೊತೆಯಾಗಿ ನಿಲ್ಲಿ ನೋಡೋಣ. ಆ, ಆಹಾ 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 ಆಹಾ. ನನ್ನ ದೃಷ್ಟಿ ತಾಗುವ ಹಾಗುಂಟಪ್ಪ. ಇದಕ್ಕೆ ಅಲ್ಲ ನಿಮ್ಮ ಜೋಡಿ ಆ. ಅಂದ್ರೆ ಆ. ಜನ ಮೆಚ್ಚಿದಂತಹ ಜೋಡಿ, ಓಹೋ. ಆದರ್ಶ ದಂಪತಿ. ಛೆ. ನೀವೇ ರಾಜ, ಆ. ಅಮ್ಮನೇ ರಾಣಿ. ಇನ್ನು ಅಲ್ಲಿಗೊಂದು ಹೋಗ್ಲಿಕ್ಕೆ ಉಂಟು ಮಗ. ಯಾವುದಕ್ಕಪ್ಪ? ರಾಜಾರಾಣಿಗೆ. ನಿಮಗೆ ಪ್ರಥಮ. ನಮ್ಮದು ಬಿಡಮ್ಮ. ಆ. ಇಂದೋ ನಾಳೆಯೋ ಬಿದ್ದು ಹೋಗುವ ಮರಗಳು. ಅದಲ್ಲ, ಮತ್ತೆ ಮದುವೆ ಆಗಿ ದಿವಸ ತುಂಬಾ ಕಳೆಯಿತು. ಆ. ಮಗಳೇ, ಆ. ನಮಗೆ ಮೊಮ್ಮಗನನ್ನು ಯಾವಾಗ ಕೊಡ್ತೀಯೇ? ಹೋಗಿ ಅಪ್ಪ, ಮೊನ್ನೆ ತಾನೇ ಮದುವೆ ಆದದ್ದು. ಮೊಮ್ಮಗು 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 ಅಂತ ಎಷ್ಟು ಪ್ರಾಣ ತಿಂತೀರಿ ನೀವೆಲ್ಲ. ಒಂದು ಹಾಯಾಗಿ ಕಾಲ ಕಳೆಯಬೇಕು ಬಿಡು. ಹೈ, ಏನ್ ಕೇಳಿದ್ದು ನೀವು? ಮೊಮ್ಮಗು. ಮೊಮ್ಮಗು? ಹಾ. ಅದ್ಯಾಕೆ ಮೊಮ್ಮಗು? ಆಟ ಆಡ್ಲಿಕ್ಕೆ. ಆಟ ಆಡ್ಲಿಕ್ಕೆ ಹಾ. ಮೊಮ್ಮಗು? ಹಾ. ನಿಮಗೆ ಇಷ್ಟು ಬೇಗ ಅಜ್ಜಾಗ್ಲಿಕ್ಕೆ ಮನ್ಸಿರ್ಬೋದು, ಹ್ಮ್. ನನಗೆ ಇಷ್ಟು ಬೇಗ ಅಜ್ಜಾಗ್ಲಿಕ್ಕೆ ಮನ್ಸಿಲ್ಲ, ಆಯ್ತಾ? ನಾನು ಆಲೋಚನೆ ಮಾಡುದು, ಈ ಪ್ರಾಯದಲ್ಲೂ ಅದು ತಿರುಗುತ್ತದಲ್ಲ. ಅವಳು ಹೇಳಿದ್ದು ಕೇಳಿದ್ರ? ಏನು? ನನಗೆ ಪ್ರಾಯ ಆಗ್ಲಿಲ್ಲ. ಹಾ. ಹಾಗಾದ್ರೆ ಈ ಪ್ರಸಂಗದಲ್ಲಿ ಯಾರಿಗೂ ಪ್ರಾಯ ಆಗ್ಲಿಕ್ಕಿಲ್ವ? ನನಗೊಬ್ಬನಿಗೆ ಆದ. ಬಹುಶಃ ಹೀಗೆ ಹೇಗೆ? ಬರೀಬವರು ನಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಕಾಣ್ತದೆ. ಇರ್ಲಿ, ಹಣೆ ಬರಹಕ್ಕೆ ಹೊಣೆಯ. ಪ್ರಭೋ, ಒಂದ ಮುಗಡು ನಗೆಯನ್ನು ಬೀರಬಾರದೆ. ಅಯ್ಯೋ ಸ್ವಾಮಿ, ನಮಗೆ ಸಾಲದ ವ್ಯವಹಾರ ಏನೂ ಇಲ್ವಲ್ಲ? ಇಲ್ಲ, ಒಂದು ಮುಗುಳು ನಗೆ.
ಬಳಿಬಳಿರೇ ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ವಿಜಯಪ್ರಾಕ್ಯಪುರಕ್ಕೆ ಯಾರು ಅಂತ ಕೇಳಿ ಬಲ್ಲಿರಿ. ಶಂಬರಾಸುರನೆಂದು ಕೇಳಿದ್ದೇವೆ. ನಾವೇ ಸರಿ, ನಾವೇ ಸರಿ. ಹೊರಟು ಬಂದ ಕಾರ್ಯ ಬಹಳ ಇದೆ, ಎಲ್ಲರೂ ಕೇಳಬೇಕು. ಕೇಳಿರಿ ಮುಂಗತೆಯ ವೈತಯೋದಾಗ್ಯಪುರ ಒಲಗವತಾಲಿತ್ತು ಸಚಿವ ಸೇನಾನಿಗಳು ಪೇಳಿದನು ಮನದಲ್ದವದಲು ಯಾಕಾಗಿ ಕುಲದೇವರಾದಂತಹ ಶಂಕರನ ದಯೆಯಿಂದಾಗಿ ಈ ವೈಜಯಂತಾಖ್ಯಪುರ ನೆಮ್ಮದಿಯಿಂದ ಕಾಲ ಕಳೆಯುತ್ತಾ ಇದೆ. ಮೂಲ ಕಾರಣ ಯಾರು? ಯಾರು? ನಮ್ಮವರು ವೀರ ಭಟರು ಕಾಲ ಕಾಲಕ್ಕೆ ಸರಿಯಾಗಿ ಚೆನ್ನಾಗಿ ದುಡಿಮೆ ಮಾಡಿದ್ದರಿಂದಾಗಿ ಫಲವಂತಾಗಿ ಬೆಳೆಯುತ್ತಾ ಇದೆ ಈ ನಮ್ಮ ನಾಡು. ಹಸಿರು ಹಸಿರಾಗಿ ಬೆಳೆಯುವಂತಹ ಈ ನಾಡಿನಲ್ಲಿ ನಾನು ರಾಜನಾಗಿ ಬೆಳೆಯುತ್ತಾ ಇದ್ದೇನಲ್ಲ, ಎಷ್ಟೋ ಜನ್ಮದಲ್ಲಿ ಮಾಡಿದಂತಹ ಪುಣ್ಯದ ಫಲದಿಂದಾಗಿ ಶಂಬರಾಸುರನಾದಂತಹ ನಾನು ಈ ರಕ್ಕಸರಿಗೆಲ್ಲ ಅಧಿಕಾರಿಯಾಗಿ ಬೆಳೆಯುತ್ತಾ ಇದ್ದೇನೆ. ಇವರೆಲ್ಲರಿಗೂ ನಾನು ಏನಾದರೂ ಮಾಡಬೇಕೆಂಬ ಉದ್ದೇಶದಿಂದ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸಿದೆ. ಮರಣವಿಲ್ಲದಂತಹ ವರವನ್ನು ಪಡೆದೇನೆ, ಪುರ ಸೇರಿದೆ. ಯೋಚನೆ ಮಾಡುವುದು ಒಂದೇ, ಯಾವುದು? ನಾವೀಗ ದಿಗ್ವಿಜಯವನ್ನು ಕೈಗೊಳ್ಳಬೇಕು. ಎಲ್ಲಿಂದ ಪ್ರಾರಂಭ ಮಾಡುವುದು ಅಂತ ಯೋಚನೆ ಮಾಡಿದ್ರೆ ದೇವಲೋಕ ಅದೇ ಸರಿಯಾದ ಲೋಕ. ಮೊದಲು ಅಲ್ಲಿಗೆ ಹೆಜ್ಜೆ ಇಡಬೇಕು. ಮಂತ್ರಿ ಸೇನಾಧಿಪತಿಗಳಿದ್ದಾರಲ್ಲ,
ದೊಡ್ಡವರು ಅಲ್ಲವೇ? ದೇವತೆಗಳು ಹೆದರುತ್ತಾರಂತೆ ನಮ್ಮನ್ನು ನೋಡಿ. ಅವರ ಭಯ ನಮಗಿಲ್ಲ. 3 ಮೂರ್ತಿಗಳಿಗೆ ಹೆದರುವುದು ನಾವಿಲ್ಲ. ಹಾಗಾದ್ರೆ ನಾನೀಗ ಯೋಚನೆ ಮಾಡಿದ್ದೇನೆ, ದೇವಲೋಕದ ಪೀಠ ಏರಬೇಕು. 14 ಲೋಕದಲ್ಲಿ ವೈಜಯಂತ್ಯ ವೈಭವ ಏನು ಎಂಬುದನ್ನು ತೋರಿಸಿಕೊಡಬೇಕು. ನಿಮ್ಮ ಅಭಿಪ್ರಾಯವಿಲ್ಲದೆ ಮುಂದಡಿ ಇಡುವುದಕ್ಕೆ ಅಸಾಧ್ಯ. ಏನು ಮಾಡೋಣ ಹೇಳಿ? ಬಂದು ತಮಿರಿಸುವ ಭವನದಿ ತೋಚದಲ್ಲಿ ಮನೆಗಳಿಗೆ ವಂದಿಸಿಕೊಂಡಿದ್ದೇನೆ. ದೇವರು ಒಳ್ಳೆಯದು ಮಾಡಲಿ. ಬಹಳ ಕಾಲದ ಕನಸು ಅಂದ್ರೆ ಒಂದೊಮ್ಮೆ ಸ್ವರ್ಗವನ್ನು ನಮ್ಮ ಸ್ವಾಧೀನ ಮಾಡಿಕೊಳ್ಳಬೇಕು ಎನ್ನುವ ಹಾಗೆ ಈಗ ಕಾಲ ಸನ್ನಿಹಿತವಾಗಿದೆ. ಭೂಮಿಯಲ್ಲಿ ನಡೆಯುವಂತಹ ಯಜ್ಞಯಾಗಾದಿಗಳಿಂದಾಗಿ ಭವಿಷ್ಯ ಎನ್ನುವುದು ದೇವತೆಗಳ ಪಾಲಿಗೆ ಲಭಿಸುತ್ತದೆ. ಅದನ್ನುಂಡಂತಹ ಅವರು ಮತದಿಂದ ಬರೀತಾ ಇದ್ದಾರೆ. ಅವರ ಸೊಕ್ಕ ನಡೆಸಬೇಕು ಅಂತಾದ್ರೆ ನೀವೊಂದು ಅವಕಾಶವನ್ನು ಕೊಡಬೇಕು, ನಾವು ಹೋಗಿ ಬರ್ತೇವೆ. ಅಸುರೇ ಜಲೋಲಿತಯ್ಯ ಬಂದು ತಮಿರಿಸುವ ಭವನದಿ ಕೋಶದಲ್ಲಿ ಪವಿತ್ರದ ಪಾದಗಳಿಗೆ ಬುಡಮುಟ್ಟುಕೊಂಡಿದ್ದೇನೆ. ಅಮೃತವನ್ನು ಕುಡಿದಂತಹ ದೇವತೆಗಳು ಅಹಂಕಾರದಿಂದ ವರ್ತಿಸ್ತಾ ಇದ್ದಾರೆ. ಅವರ ಅಹಂಕಾರ ಇಳಿಸಲೇಬೇಕು. ಸ್ವರ್ಗಕ್ಕೆ ದಾಳಿಯನ್ನು ಮಾಡಲೇಬೇಕು. ಕೂಡಲೇ ಕಿರಿಯ ವೇಸುತರಾಗಿ ಗೀರ್ವಾಣರನು ಮದ ಮುರಿಯುವ ಕದನದೊಳಿಲ್ಲು ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಿನ್ನನ್ನು ಎಷ್ಟು ಬಾರಿ ಕಂಡರು ಆಗಾಗ ನಮಸ್ಕಾರ ಕೊಡ್ತಾ ಇರ್ತೇವೆ. ನಮಸ್ಕಾರದಲ್ಲಿ ಏನೋ ಉಂಟು. ಯಾಕೆ ಅಂತ ಕೇಳಿದ್ರೆ ನಿನ್ನ ಹಾಗೆ ಈ ರಂಗದಲ್ಲಿ ಮತ್ತೊಬ್ಬರಿಲ್ಲ. ಹಾಗಾಗಿ ನಿನ್ನ ಕುರಿತಾಗಿ ಅಪಾರ ಅಭಿಮಾನ. ಮತ್ತೊಂದು ವಿಷಯ ಉಂಟು, ಅಭಿಮಾನ ಮನಸ್ಸಿನಲ್ಲಿರ್ಬೇಕು. ಅದನ್ನು ತೋರ್ಪಡಿಸುವುದಕ್ಕೆ ಆವಾಗ ನಮಸ್ಕಾರ ಕೊಟ್ಟರೆ ಏನಾಗ್ತದೆ? ಆಗಲ್ಲ, ಅಪಹಾಸ್ಯ ಮಾಡಿದ ಹಾಗಾಗ್ತದೆ. ನಿನ್ನ ಜೀವನವನ್ನೇ ನಮಗಾಗಿ ಮುಡಿಪಾಗಿಟ್ಟಿ ನಮ್ಮನ್ನು ಬೆಳಗಿಸುವುದಕ್ಕಾಗಿ ಕ್ಷಣ ಕ್ಷಣವೂ ದುಡಿದವನು ನೀನು. ಆದ್ದರಿಂದ ನಿನ್ನ ಮನದಲ್ಲಿ ಈ ಅಭೀಷ್ಟ ಉಂಟು ಎಂದಾದ್ರೆ ಅದನ್ನು ಸಲ್ಲಿಸುವುದಕ್ಕಾಗಿ ನಮ್ಮ ರಕ್ತವನ್ನಾದ್ರೂ ಚೆಲ್ಲುತ್ತೇವೆ. ನೀವು ಎಷ್ಟು ಸಿದ್ಧರಾಗಿದ್ದೀರಂತಾದ್ರೆ ಮತ್ತೆ ನಾನು ಯಾಕೆ ತಡ ಮಾಡಬೇಕು? ಸೇನೆ ಸಿದ್ಧವಾಗಿದೆ, ರಥವು ಸಿದ್ಧವಾಗಿದೆ.
ಅನುಭವಿಸುವುದಕ್ಕೆ ಹೊತ್ತಿಲ್ಲ. ಆವಾಗ ಆವಾಗ ರಾಕ್ಷಸರ ದಾಳಿ ಶಂಬರವೆಂಬ ದಾನವ ಬಂದಿದ್ದಾರೆ. ಏನು ಮಾಡೋಣ? ಚಂಬರ ಪಡೆಯಲು ಸುಡುವೆನು ತೋರದ ದೃಢ ಪೌರುಷವನ್ನು ಕೊಡುನೇವ ಹಿತದಿ ನಿನ್ನನ್ನು ದೇವರು ಒಳ್ಳೆದು ಮಾಡ್ತಾರೆ. ಭಕ್ತಿಯನ್ನೇ ಮುಂದಾಗಿಸಿ ಭಕ್ತಿಯಿಂದಲೇ ಮೂರ್ತಿಗಳನ್ನು ಮೆಚ್ಚಿಸಿ ಭಕ್ತಿಯಿಂದ ಸ್ವರ್ಗಲೋಕವನ್ನು ಪಡೆದಿದ್ದೇವೆ. ಹೌದು. ಆದರೆ ಈ ಕಾಲಕ್ಕೆ ಶಂಬರನೆಂಬ ದಾನವ ಶಕ್ತಿಯಿಂದ ಪಡೆದಕ್ಕೆ ಬಂದಿದ್ದಾನೆ. ಚಿಂತೆಯನ್ನು ಬಿಡಿ. ಆ ದಾನವ ಸುರರಳು ದೇಶದಲ್ಲಿ
ಹರಣವ ನೀಗುವೆನು. ಮೊದಲಾಗಿ ವಂದಿಸಿಕೊಂಡವನಿದ್ದೇನೆ. ಶುಭಮಸ್ತು. ಸುರನಾಥ ಲಾಲಿಸಯ್ಯ. ಹೇಳಯ್ಯ. ನಾಡುದು ಬರೆಯ ಮಾತಲ್ಲ ಜಯ. ಮತ್ತೇನಯ್ಯ? ಶಂಬರಾಸಿನ ಬಂದಿರೇನಾಯ್ತಯ್ಯ. ಏನು ಮಾಡ್ತೀಯಯ್ಯ? ಆದಾನವರ ಸೇನೆಯ ಬರ್ತಿಲ್ಲ ನಿಮಗೆ ಹೇಳುದು ನೋಡರ. ವಿಕ್ರಮದಿಂದ ಗೆಲ್ಲುತ್ತ ಯುದ್ಧದಲ್ಲಿ ತೇರಿದ ಬಿಂದುದಲ್ಲಿದ್ದ ಪುರಿಗೆ ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಶುಭವಾಗಲಿ. ಮೂರು ಲೋಕದಲ್ಲಿ ಶ್ರೇಷ್ಠವಾದ ಲೋಕ ಯಾವುದಂತ ಕೇಳಿದ್ರೆ ಸ್ವರ್ಗಲೋಕ. ಹೌದಲ್ವೇ? ಸ್ವರ್ಗಕ್ಕೆ ದಾನವರು ದಾಳಿ ಮಾಡುವುದು ಸಹಜ. ಹೌದು. ಈ ಹಿಂದೆ ಬಂದವರನ್ನು ತ್ರಿಮೂರ್ತಿಗಳ ದಯೆಯಿಂದ ಕೊಂದು ಮುಗಿಸಿದವರಿದ್ದೇವೆ. ಹೌದಪ್ಪ. ಮಗದೊಮ್ಮೆ ದಾಳಿ ಕೊಟ್ಟಿದ್ದಾದ್ರೆ ನಾನು ಹೋಗ್ತೇನೆ. ಮಿದು ಮಿದು ದಾರಿಯಲು
ಒಳಗು ಭಕ್ತಿ ಚಕ್ರಪೀಠ ಜನದಿ ಪಡೆಯಲಿ ಈಗ ನಮ್ಮ ತನುಜ ಗಂಡನಾಥೆಯಂತೆ ರಳಗೆ ಬಂದೆನು. ದುಳ್ಳಗೇಳು ಗೆಡುವ ಸಮಯ ಮರಣಗಾಲಾಗಿರುವುದೇ ಮತ್ತು ದೊರಕೆ ನಿಲ್ಲಲ್ಲ. ನಾನು ಸ್ವರ್ಗವನ್ನು ಭಂಗೋಬರಿಗೆ ತಿನ್ನು.
ಕುಮತಿಯ ದಾನವ ನೋಡಿಲ ಗಜ ಗಮನ ನೋಡಲಿ ಥೊರ ನೀಡಲ ತುಮನದ ಪೀಠವು ಚಂಪಕ ಸುಮ ಭ್ರಮರಕ್ಕೆ ಮೃತ್ಯು ವಂಚಕ ಶಂಬರಾಸುರ ಸ್ವರ್ಗಲೋಕಕ್ಕೆ ಬರುವುದಕ್ಕೆ ನಿನಗೆ ಧೈರ್ಯವನ್ನು ಹೋಯ್ತಲ್ವೇನು? ಸ್ವಲ್ಪ ಧೈರ್ಯ ಬಂತು ನನಗೆ. ಅದುವೇ ತಪ್ಪು. ಯಾಕೆ? ಸುವಸ್ತುಗಳು ಇರುವಂತ ಈ ಸ್ವರ್ಗಲೋಕಕ್ಕೆ ದುರ್ಬಲತ ನಿನ್ನಂತವರು ಬರುವುದು ಯಾಕೆ? ಯಾಕೆ? ಸಂಪತ್ತನ್ನು ಬಯಸಿ ಬಂದದ್ದ ಹೌದಾದ್ರೆ ನಿನ್ನ ತಲೆ ತಕ್ಕೇನು? ಮಗವನ ನಿರುತೋಬೆ ಪಿಂಕಬಮ್ಮ ಗೀತುರ ಪೀಠವ ಕೈಯ ಸಿಗದೆ ಕೈಯಲು ಸಮರವ ಏನೋ ರಾಕ್ಷಸ, ನಾನೇ ಶಂಬರ ದಾನವ. ಭೂಲೋಕದಿಂದಲೇ ಮೇಲೆ ಬಂದಿದ್ದೇನೆ. ಅದಕ್ಕೆ ತೊಡಕು ಏನೂ ಆಗಲಿಲ್ಲ. ಯಾಕೆ? ನೆಮ್ಮದಿಯಿಂದ ಬಂದವ ನಾನು. ಅಯ್ಯ, ಏನು ಈ ದೇವಪೀಠ ನನಗೆ ಬೇಕೆಂಬ ಉದ್ದೇಶದಿಂದ ಬಂದಿದ್ದೇನೆ. ಬಿಟ್ಟು ಕೊಟ್ಟರೆ ನೀವು ಬದುಕು ಇದೆ, ಇಲ್ಲದಿದ್ರೆ ಇಲ್ಲಿಂದ ಎಲ್ಲಿ ಓಡಿಸ್ತೇನೆ ಅಂತ ನನಗೆ ತೋರೀಗ ಹೋರಾಟಕ್ಕೆ ಭಾವೀಗ ಏನಂತ ತಿಳಿದಿ? ಸ್ವರ್ಗಲೋಕಕ್ಕೆ ನಾನು ಬರಬೇಕಾದೆ. ಎಷ್ಟು ಕಷ್ಟಪಟ್ಟಿದ್ದೇನೆ ಅಲ್ವಾ? ಯಾಕೆ? 100 ಯಾಗಗಳನ್ನು ಮಾಡಿದ್ದೇನೆ. ನಾನೇ ಬರ, ನಾನೇನು ಮಾಡಿ? 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರನಾಗಿದ್ದೇನೆ. ಹಾಗಾಗಿ ಹೇಳ್ತಿದ್ದೇನೆ, ವಿನಾಕಾರಣ ಸಾಯ್ಬೇಡ. ಏ ಪುಟ್ಟ, ಇಲ್ಲಿ ಬಾ, ಒಂದು ಹೊಡೆಯುವ ಇವನಿಗೆ. ಬಾ 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 ನೋಡೋಣ. ಬಾ 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 ಬಾ. ದೇವತೆಗಳೆಲ್ಲ ಓಡಿ ಹೋಗಿದ್ದಾರೆ. ನಾಲ್ಕಲೋಕ ನಮ್ಮ ಸ್ವಾಧೀನವಾಗಿದೆ. ಇಲ್ಲಿಯ ಸೌಂದರ್ಯ ನೋಡಬೇಕು. ಒಮ್ಮೆ ಸುತ್ತಾಡಿ.
ಅಯೋಧ್ಯೆಯ ರತ್ನ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದೆ. ಆ ಕಾಲಕ್ಕೆ ನಾರದ ಮಹರ್ಷಿಗಳ ಆಗಮನವಾಯಿತು. ದುರುಳನಾದಂತಹ ಶಂಬರಾಸುರ ಸುರಲೋಕವನ್ನು ಗೆದ್ದುಕೊಂಡಿದ್ದಾನಂತೆ. ಆತನ ವಧೆಯಾಗಬೇಕು ಅಂತ ಹೇಳಿದ್ದಾರೆ. ಕೈಯಲ್ಲಿ ಕೈದುವನ್ನು ಹಿಡಿದಿದ್ದೇನೆ. ರಥ ಸಿದ್ಧವಾಗಿದೆ. ಒಲಿತಗೈಗೆಯು ಕಂಡು ಪದ ಕೆರಗಿ ಗಿಂಡ್ರಪುರಗೀಗ ಬರುವೆ ಬರುವೆ ಮಾ ಬರುಬೇಗೆ ಗಿಂಡ್ರಪುರಗೀಗ ಬರುವೆ ಹೃದಯಾಬ್ಧಿ ಚಂದ್ರ ಚಂದನವ ಏರ್ವೆ ಚಂದನವ ಏರ್ವೆ ಹೃದಯಾಬ್ಧಿ ಚಂದ ಚಂದನವ ಏರ್ವೆ ಚಂದನವ ಏರ್ವೆ ಚಂದನವನೇರ್ವೆ ಎಂದು ಬರೆದರು ನೋಡುವೆ ಎಂದು ಬರೆದರು ನೋಡುವೆ ಬೇಗಿರಲು ತಮ್ಮದಲ್ಲಿ ಹೋರಾಡುವೆ ಬೇಗಿರಲು ತಮ್ಮದಲ್ಲಿ ಹೋರಾಡುವೆ ಇಂದ್ರಪುರಗೀಗ ಬರುವೆ ಹೃದಯಾಬ್ಧಿ ಚಂದಿರಮನ ಹೃದಯ ಚಂದ್ರಿಕೆ ಕೈಕೆ. ನಾರದ ಮಹರ್ಷಿಯಾದಂತಹ ಮಾತನ್ನಾಲಿಸಿ ಹ, ಶಂಬರವದೆಗೆ ತಾವೇ ಹೊರಟವರಿದ್ದೀರಿ. ನಿಜ. ಅರೆ ಕ್ಷಣ ಸೈರಿಸಬೇಕು. ಯಾಕೋ ನೋಡಿದ್ರಾ ನೋಡ್ತಾ ಇದ್ದೇನೆ. ಹೇಗೆ ಕಾಣಿಸ್ತಾ ಇದ್ದೀನಿ? ಆಶ್ಚರ್ಯವಾಗುತ್ತಾ ಇದೆ. ಯಾಕೋ? ಯುದ್ಧಕ್ಕೆ ಹೊರಟು ನಿಂತವ ನಾನು, ಆ. ಯುದ್ಧ ಸಿದ್ಧತೆಯಿಂದ ಬಂದವಳು ನೀನು. ಏನೇ ಇದು? ಕಾರಣ ಇಷ್ಟೇ, ಏನು? ನಿಮ್ಮ ಯುದ್ಧ ವೈಖರಿಯನ್ನು ಕಣ್ಣಾರೆ ಕಾಣಬೇಕು. ಒಂದು ಅವಕಾಶ ಉಂಟು ಅಂತಾದ್ರೆ ಆದ್ರೆ ನಾನು ಹ್ಮ್ ಕಾಡಾಕಾಡಿಯಾಗಿ ಭವರವನ್ನು ಕೊಡಬೇಕು ಹ್ಮ್ ಎನ್ನುವುದು ಮನದ ಆಸೆ. ಹ್ಮ್ ನಾನು ಬರ್ತೇನೆ. ಕೈಕೆ, ಏನು? ಯುದ್ಧ ನನಗೆ ಅನಿವಾರ್ಯ. ಆ. ಅದು ಕೂಡ ರಾಕ್ಷಸನಲ್ಲಿ ಯುದ್ಧ ನನಗೆ. ನೀನು ಅಲ್ಲಿಗೆ ಬರುವುದು ಬೇಡ. ಕಷ್ಟ ಆಗ್ತದೆ. ಬೇಡ ಬೇಡ ಬೇಡ. ಬೇಕು ಯಾಕಾಗುವುದಿಲ್ಲ? ಎಷ್ಟು ಹೊತ್ತಾಯಿತು? ಬೇಡ. ನೀನು ಹಠ ಮಾಡಿದ್ರೆ ಅದನ್ನು ಸಾಧಿಸದೆ ಬಿಡುವವಳಲ್ಲ ಅಂತ ಗೊತ್ತಿತ್ತು. ಮತ್ತೆ? ನೇರವಾಗಿ ನಿನ್ನನ್ನು ಕರೆಯುವುದಕ್ಕಾಗುತ್ತದ? ಇನ್ನಿಬ್ಬರು ಇರುವ. ನಾಟಕ. ಹೌದು. ನಿಮಗೂ ಮನಸ್ಸು ಏರೋಣ. ಕ್ರೂರ ಮಾಯಗಾರ ತನುಜಲಿ ಕ್ರೂರ ಮಾಯಗಾರ ತನುಜಲಿ ಸುರರ ಪೀಠ ಕೇರಿ ಮೆರವಿಗೇನು ಮೂಢನೇ ವಿರದ ಕರೆದ ಕೆಲವರೆ ಭೂರ ಮೇಜರಿಗೆನು ಬರೆಯ ನಾರದಾಗಲೊರೆಯ ಬಲ್ದೆ ತೀರಿಸುವೆನು ನಿನ್ನ ನಿಂದೆ ಕ್ರೂರ ಮಾಯಗಾರ ತನುಜಲಿ. ಕ್ರೂರಮಾಯಗಾರ ಧನುಜನೆ ಶಂಬರಾಸುರ ಏನು? ದೇವಲೋಕವನ್ನು ಏರಿ ಹೌದು. ದೇವತೆಗಳನ್ನು ಬಡಿದೋಡಿಸಿ ಹೌದು. ಸುರ ಗದ್ದುಗೆಯನ್ನು ನಿನ್ನದ್ದಾಗಿಸಿಕೊಂಡಿದ್ದೀಯ. ಹೌದಾ? ನೀನು ಮಾಡುತ್ತಿರುವುದು ತಪ್ಪು. ಯಾರ ಕಣಗು? ನಾರದ ಮಹರ್ಷಿಗಳು ಹೇಳಿ ಬಂದಿದ್ದೇನೆ. ಆ. ಸಾಕೇತ ಸಾಮ್ರಾಟ ನಾನು. ನೀನು. ಬಿಟ್ಟುಕೊಡು ಸುರರಿಗೆ. ನೇಮಿ. ಅನಿಮಿತರಿಗೆ ದರ್ಪಣರ ಗುರಿ
ನಿನ್ನ ಏಯ್, ಏನೋ ನೇರಿ ನೀನು ಹೌದು ಅಯೋಧ್ಯೆ ಅರಸ ಹಾ ನನ್ನನ್ನು ಕೇಳುವುದಕ್ಕೆ ದೇವಲೋಕಕ್ಕೆ ಬಂದದ್ದು ನೀನು ಹೌದು ಬಿಟ್ಟು ಕೊಡ್ತೇನೆ ಅಂತ ಭಾವಿಸಿದ್ಯಾ? ನಾನು ಚಕ್ರವರ್ತಿ ಓಡಿಸ್ತೇನೆ ಇಲ್ಲಿಂದ. ನೋಡೋಣ ಏನಾಶ್ಚರ್ಯವಿದು ಶಂಬರನಲ್ಲಿ ಕಾಳಗವನ್ನು ಮಾಡುತ್ತಿದ್ದಂತೆಯೇ ನನ್ನ ರಥದ ಸಾರಥಿಯನ್ನು ಕೊಂದೇ ಬಿಟ್ಟನಲ್ಲ. ಯುದ್ಧವನ್ನು ಮುಂದುವರಿಸುವುದು ಹೇಗೆ? ಬಾಳದೇನಿನ ತೋರದಿ ನಾನಿರಲು ಕಾಳಗದ್ದೆಗೆ ಇರುತ್ತೀ ಲೋಲ ಬಿಡುದು ಬಿಡಬೀಗ ಲೋಲ ಬಿಡುದು ಬಿಡಬೀಗ ಸಾರಥ್ಯ ಬೇಗ ಸ್ವಾಮಿ ಯಾಕಾಗಿ ಸಿದ್ಧಾಕ್ರಾಂತರಾಗಿದ್ದೀರಿ? ನಮ್ಮ ರಥದ ಸಾರಥಿಯ ವಧೆಯಾಗಿದೆ. ನಿಮ್ಮ ಬದುಕಿನ ಸಾರಥಿ ನಾನು ಈ ಕಾಲಕ್ಕೆ ಸಾರಥ್ಯ ಮಾಡ್ತೇನೆ. ಕಂಡು ನಕ್ಕನು ಅಸುರ ಶಂಬರ ಆ, 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 ಕಂಡು ನಕ್ಕನು ಅಸುರ ಶಂಬರ ಗಂಡ ಗುರಿಯುವ ಸತಿಯಾಡಂಬರ ಪಾಕಶಾಲೆಯ ಪ್ರವರವಲ್ಲವೇ ಪಾಕಶಾಲೆಯ ಪ್ರವರವಲ್ಲವೇ ನಾಗ ಸಂಗರ ತಿಳಿಯಬೇಡವೇ ಕಂಡು ನಕ್ಕನು ಅಸುರ ಶಂಬರ ಅಸುರ ಶಂಬರ ಕಂಡು ನಕ್ಕನು ಎತ್ತದ್ದೆ, ಹೇಳಿ ರಕ್ಕಸ ಸಾರಥಿ ಸತ್ತ ಕ್ಷಣವೇ ನಿಮ್ಮ ಜೀವನದ ಸಾರಥಿ ನಾನು. ರಥಕ್ಕೂ ನಾನೇ ಸಾರಥಿ ಆಗ್ತೇನೆ ಅಂತ ಓಡಿ ಹೋಗಿ ಕೂತಿದ್ಯಲ್ಲ, ಏರಿದ್ದೇನೆ ರಥವನ್ನು. ಹೌದಾ? ಆ, ಒಂದು ಕೈಯಲ್ಲಿ ಕುದುರೆಯ ವಾಗೆ, ಮತ್ತೊಂದು ಕೈಯಲ್ಲಿ ಚಾವಟಿ ಬಡೀತಾ ಇದ್ದ ಕುದುರೆಗೆ ನಿಜ. ಮುಂದೆ ಸಾಗುತ್ತಾ ಇದೆ. ಸರಿ, ಏನಂತ ಭಾವಿಸಿದ್ದೀನಿ? ಏನು ಈ ಸಾರಥಿ ತಾನೊಂದು ಸಾಮಾನ್ಯವಾದದ್ದೇ. ಏನು ಸಾಮಾನ್ಯ? ಸಾರಥಿ ಹೇಗಿರಬೇಕು ಆ, ಎಂಬುದನ್ನು ಸರಿಯಾಗಿ ಗಮನದಲ್ಲಿ ಇಟ್ಟು ಕೇಳು. ಆ, ಸೂಕ್ಷ್ಮಮತಿ ಆಗಿರ್ಬೇಕು, ಬುದ್ಧಿವಂತರಾಗಿರ್ಬೇಕು. ವೈರಿಗಳು ಯಾವ ಕಡೆಯಿಂದ ದಾಳಿ ಮಾಡ್ತಾರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ರಥವನ್ನ ಯಾವ ದಿಕ್ಕಿಗೆ ಓಡಿಸಬೇಕು ಇದನ್ನು ಚೆನ್ನಾಗಿ ಸಾರಥಿ ತಿಳಿಯಬೇಕು. ರಥಿಕರನ್ನು ಓಡಿಸಬೇಕು, ಆವಾಗ ಜಯ ಸಿಗುವುದಕ್ಕೆ ಸಾಧ್ಯ. ಸರಿ, ನೀನು ನಿನ್ನ ಗಂಡನನ್ನು ಮೆಚ್ಚಿಸುವುದಕ್ಕೆ ಆ, ಈ ಕೆಲಸ ಪ್ರಾರಂಭಿಸಿದ್ರೆ ಆ, ಅದಾದೀತೆ. ಯಾಕಾಗುವುದಿಲ್ಲ? ಆಗುವುದಿಲ್ಲ. ಆ, ನೀನು ಮಾಡಬೇಕಾದ ಕೆಲಸವೇನು ಗೊತ್ತಾ? ಯಾವುದು? ಗಂಡನನ್ನು ಮೆಚ್ಚಿಸುವುದಕ್ಕೆ ಆ, ಅಡುಗೆ ಮನೆಯನ್ನು ಸೇರಿ ಆ, ಒಲೆ ಮೇಲೆ ಪಾತ್ರೆಯನ್ನಿಟ್ಟು ಇಟ್ಟು, ಅದಕ್ಕೆ ನೀರು ಸುರಿದು ಸುರಿದು, ಆಮೇಲೆ ಒಲೆಗೆ ಕಟ್ಟಿಗೆಯನ್ನು ಹಾಕಿ ಹಾಕಿ, ಅದಕ್ಕೆ ಬೆಂಕಿ ಹಚ್ಚಿ ಅದು ಉರಿಯುವಂತಹ ಹೊತ್ತಿನಲ್ಲಿ ನೀರು ಕುದಿಯುತ್ತದೆ ಆ, ಅಲ್ವಾ? ಬೇಕಾದಂತಹ ವಸ್ತುಗಳು ನಿನ್ನ ಗಂಡನಿಗೆ ಯಾವುದು ಬೇಕು ಖಾದ್ಯ ಅದನ್ನು ರಚಿಸುವುದಕ್ಕೆ ಬೇಕಾದ ವಸ್ತುಗಳನ್ನು ಹಾಕಬೇಕು. ಚೆನ್ನಾಗಿ ಬೆಂದಾದ ಮೇಲೆ ಆ, ಉಪ್ಪು ಹುಳಿ ಖಾರ ಸೇರಿಸಬೇಕು. ಆ, ಆಮೇಲೆ ಚೆನ್ನಾಗಿ ಕದಲಬೇಕು. ಆ, ಆಮೇಲೇನು ಏನು? ಕದಲಿದ್ದು ಯಾವ ಕೈಯಲ್ಲಿ? ಬಲಗೈಯಲ್ಲಿ. ಬಲಗೈಯಲ್ಲಿ. ಆ ಬಲದ ಕೈಯಲ್ಲಿದ್ದಂತಹ ಸೌಟಿನಿಂದ ಆ, ಸ್ವಲ್ಪ ತೆಗೆದು ಆ, ಉಪ್ಪು ಹುಳಿ ನೋಡ್ಬೇಕಲ್ಲ ಆ, ರುಚಿ ಆ, ಎಡಗೈಗೆ ಹೀಗೆ ಹಾಕಬೇಕು. ಆ, ಆಮೇಲೆ ಆ. ಛೀ, ಛೀ, ಛೀ. ಚಪ್ಪರಿಸಬೇಕು. ರುಚಿಯಾಗಿರ್ಬೇಕು, ಶುಚಿಯಾಗಿರ್ಬೇಕು. ರುಚಿ ಶುಚಿ ಎರಡೂ ಇರ್ತದೆ. ಆ, ಗಂಡನಾದವ ಹಸಿದು ಮನೆಗೆ ಬರ್ತಾನೆ, ಆ, ಹೆಂಡತಿ ಆದವಳು ಬಡಿಸ್ತಾಳೆ. ಯಾವ ಅಡಿಗೆ ಅಂತ ಅವಳು ನೋಡುವುದಿಲ್ಲ, ಇಲ್ಲ. ಗಬಗಬನೆ ನಿಂಗುತ್ತಾನೆ. ಆಮೇಲೆ ಹೇಳ್ತಾನೆ ಮೃಷ್ಟಾನ್ನ ಭೋಜನ. ಅದು ಹಾಗೆ ಎಲ್ಲ ಮನೆಯಲ್ಲಿ ಹಾಗೆ ಅದು. ಎಲ್ಲ ಮನೆಯಲ್ಲೂ ಹಾಗೆ. ಆ. ಅದೇ ಹೆಂಡತಿ ಮಾಡಿದ ವಿಷಯ ಅವನಿಗೆ ಗೊತ್ತಿರುವುದಿಲ್ಲ. ಆ, ಅಷ್ಟು ಪ್ರೀತಿ. ನಾ ಇದರ ಕರ್ಮ ಪ್ರೀತಿ ನೋಡಿದ್ರೆ ಅವ ಮತ್ತೆ ಮುಂದೆ ನೋಡುದಿಲ್ಲ. ಅಲ್ಲ? ಒಂದು ಮಾತು ಹೇಳ್ತೇನೆ, ಯಾವುದು? ಗಂಡ ಹೆಂಡತಿ ಸೇರಿ ಯುದ್ಧ ಭೂಮಿಯಲ್ಲಿ ಮೆರೆಯುವುದಕ್ಕೆ ಪ್ರಾರಂಭ ಮಾಡಿದೆ. ಏನಾಗುತ್ತದೆ ಗೊತ್ತಾ? ನೋಡೋಣ, ನೋಡೋಣ. ಪದಿರದಿಗೆ ನಾಗೆ ದಾರದಿಗೆ ಕೈಯಸದಿ ಅದುಳು ವಿಕ್ರಮ ಭವನ ನಡೆಯುತ್ತಿರಲು ಕ್ಷಣದಿ ರಥಗಾರಿಕೆಯನ್ನು ಜಾರಿರಲು ಬೆರಳಿರಿಸಿದಳು ಮದಿವಂತೆ ಧೀರೆಯಾಗಿ. ಏನು ಆಶ್ಚರ್ಯವಿದು? ರಥದ ಗಾಲಿಯ ಕೀಲು ಜಾರುತ್ತಾ ಇದೆ. ಈ ಹಿಂದೆ ವಿಪ್ರೋತ್ತಮ ಕೊಟ್ಟಂತಹ ಒಂದು ವರ ಇದೆ, ವಿನಿಯೋಗ ಮಾಡಿಕೊಳ್ಳಲೇಬೇಕು. ಅದಕ್ಕೆ ಬೇಕಾಗಿ ನನ್ನ ಕಿರುಬೆರಳನ್ನೇ ಆಧಾರವಾಗಿರಿಸ್ತೇನೆ.
ಆಶ್ಚರ್ಯವಿದು. ರಥದ ಬಲದ ಗಾಳಿ ಕೆಳಗೆ ಬಿದ್ದು ಇವರೆಲ್ಲ ಸಾಯ್ತಾರಂತ ನಾನು ಭಾವಿಸಿದ್ರೆ ಬೀಳುವಂತಹ ಗಾಳಿಯನ್ನು ತನ್ನ ಬಲಗೈಯ ಕಿರು ಬೆರಳಿನಿಂದ ಆಧರಿಸಿ ಅದನ್ನು ಎದ್ದು ನಿಲ್ಲಿಸಿದ್ದಾಳಲ್ಲ. ಹಾಗಾದ್ರೆ ಇವಳು ಸಾಮಾನ್ಯರೇ? ರಥಿಕನು ಯುದ್ಧಕ್ಕಾಗಿ ಸಿದ್ಧನಾಗಿದ್ದಾನೆ. ಹಾಗಾದ್ರೆ ಇವಳು ಸಾಮಾನ್ಯರಲ್ಲ, ಇವರನ್ನು ಗೆಲ್ಲಲೇಬೇಕು. ನನ್ನಿಂದ ಗೆಲ್ಲುವುದಕ್ಕಾದೀತೆ ಆದೀತು. ಯಾಕೆ? ಮಾಯಾವಿಯಾದಂತಹ ನಾನು ಮಾಯಾಯುದ್ಧವನ್ನು ಮಾಡ್ತೇನೆ. ಹೇಗೆ? ದಶ ದಿಕ್ಕುಗಳಿಗೂ ಮಾಯಾದಲ್ಲಿ ರಥವನ್ನು ಆಡಿಸಿ ಮಾಡ್ತೇನೆ ಯುದ್ಧ. ಕೈಕೆ ಶಂಬರಾಸುರ ನಮ್ಮನ್ನು ಗೆಲ್ಲುವುದಕ್ಕಾಗಿ 10 ದಿಕ್ಕುಗಳಿಗೆ ರಥವನ್ನು ಹಾರಿಸಿ ಯುದ್ಧವನ್ನು ಮಾಡುವುದಕ್ಕೆ ಆರಂಭಿಸಿದ್ದಾನೆ. ನಾವು ಕೂಡ ಹಾಗೆ ಮಾಡೋಣ. ತುರುಳ ಶೈಲಿಲಿ ಪುರವ ಸೇರಿರಿ, ಎರಡೆ ಗಂಗಳ ಧೀರೆ ರಮಣೀಯ ಬೆರಳು ಜೋಣಿದ ಮಯದುಳಿರಲು ಪರಿಗಣವಿದ್ದಾಗ ಹರಿಬದಳು ನಿಜ ಗೆಲುವು, ಹರಿಬದಳು ನಿಜ ಗೆಲುವು. ಜೀವವ ಕರುಣಿಸಿದೆ ಮೀನುವುದು ಮೆಚ್ಚಿದೆ, ಪರಗಳೆರಡನ್ನು ಕೊಡುವೆ ಇಚ್ಛೆಯ ಬರೆಯುವುದೀಗೆ ನಾನು ಮೆಚ್ಚಿದೆ. ಕೈಕೆ ಎಂತ ಸಾಹಸವನ್ನು ಮಾಡಿದೆ ನೀನು. ನಿನ್ನ ಪ್ರಾಣವನ್ನು ಲೆಕ್ಕಿಸದೆ ನನ್ನ ಪ್ರಾಣವನ್ನು ಉಳಿಸುವುದಕ್ಕಾಗಿ ನಿನ್ನ ಬಲಗೈಯ ಕಿರುಬೆರಳನ್ನು ರಥದ ಗಾಲಿಗೆ ಆಧಾರವಾಗಿಟ್ಟು ನನಗೆ ಯುದ್ಧಕ್ಕೆ ಸಹಕಾರವನ್ನು ಮಾಡಿದೆ ನೀನು. ನನ್ನ ಕರ್ತವ್ಯ ಅಂತ ಭಾವಿಸಿಕೊಂಡು ನನ್ನ ಪ್ರಾಣ ಸಖಿ ಅಲ್ಲ ಪ್ರಾಣ ನಾಯಕಿ. ದೊಡ್ಡ ಮಾತು. ಮೆಚ್ಚಿದೆ. ಮೆಚ್ಚಿ 2 ವರಗಳನ್ನು ಕೊಡ್ತೇನೆ. ಏನು ಬೇಕು ಕೇಳು ಪ್ರಭು. ಮೆಚ್ಚಿದಂತಹ ತಾವು ವರಗಳನ್ನೇನೋ ದಯಪಾಲಿಸ್ತೀನಿ. ಪಡೆದುಕೊಳ್ಳುವಂತಹ ನಾನು ಆಲೋಚನೆಯನ್ನು ಮಾಡಬೇಕು. ಏನು? ಯಾಕೆ ಬಲ್ಲಿರ? ಯಾಕೆ? ನನ್ನ ಬದುಕಿಗೆ ನೀವೇ ವರ ನೀಡಲು ಮತ್ತೊಂದು ವರದ ಅಗತ್ಯ ಉಂಟೆ ಹೇಳಿ. ಹಾಗೆಂದು ಬೇಡ ಅಂತ ತಿರಸ್ಕಾರದ ಮಾತುಗಳನ್ನು ಆಡುವುದಿಲ್ಲ. ಕಾಲ ಬಂದಾಗ ಬೇಕೆನಿಸಿದಾಗ ನಾನೇ ಕೇಳುತ್ತೇನೆ. ಅಲ್ಲಿವರೆಗೆ ನಿಮ್ಮಲ್ಲಿ ನ್ಯಾಸವಾಗಿರಲಿ. ನೀನು ಯಾವಾಗ ಇಚ್ಛೆ ಪಡ್ತೀಯ ಕೇಳುವುದಕ್ಕೆ ಆವಾಗ ಕೊಡ್ತೇನೆ. ತಡ ಮಾಡುವುದಲ್ಲ, ಸಾಕೇತವನ್ನು ಸೇರಿಕೊಳ್ಳಬೇಕಲ್ಲ. ಹೌದು. ಏರಿ ರಥವನ್ನು ವ್ಯಾಪಕ ಚಂದ ಕಿರಣದ ಶಾಲಿಯ ಲೋಕ ವ್ಯಾಪಕ ಚಂದ ಕಿರಣದ ಕಾಕವಾಗನ ಚಂಡಾಗ್ರಗ ಶನಿ ತಾಕುವಂದವ ನಿರ್ಧರಿಸಿ ತಾನೇಕ ಮನದಿ ಲೋಕವ್ಯಾಪಕ ಚಂದ ಕಿರಣದ ಭೂಲೋಕದ ಸಕಲ ಜೀವರಾಶಿಗಳ ಸಸ್ಯ ಸಂಕುಲದ ಬೆಳವಣಿಗೆಗೆ ಕಾರಣೀಕರ್ತನಾದ ಮನುಷ್ಯರ ಧೀಶಕ್ತಿಯನ್ನು ವರ್ತಿಸುವ ಜಗಚ್ಚಕ್ಷುವೆಂದ ಖ್ಯಾತನಾದ ಭಗವಾನ್ ಸೂರ್ಯನಾರಾಯಣನ ಪ್ರೀತಿಯ ಮಗನೇ ನಾನು. ನವಗ್ರಹಗಳಲ್ಲಿ ಒಬ್ಬನೆಂದೆನಿಸಿಕೊಂಡಿದ್ದೇನೆ. ಮನುಷ್ಯರು ಹುಟ್ಟಿದ ರಾಶಿ ಚಕ್ರದಲ್ಲಿ ನೆಲೆ ನಿಂತು ಅವರಿಗೆ ನಾನಾ ರೀತಿಯ ಕಷ್ಟವನ್ನು ಕೊಟ್ಟು ಯಾಕೆ ಜನ್ಮ ಪಡೆದು ಬಂದಿದ್ದೇವೆ, ಯಾವ ಕರ್ಮವನ್ನು ಮಾಡಬೇಕು, ಕೊನೆಗೆ ಸೇರುವ ಸ್ಥಳ ಯಾವುದು ಎನ್ನುವ ಅರಿವನ್ನುಂಟು ಮಾಡುವಂತಹ ಗುರುತರವಾದ ಹೊಣೆ ಉಳ್ಳವ. ಆದ ಕಾರಣವೇ ನನ್ನನ್ನು ನ್ಯಾಯದ ದೇವರು ಹೀಗೆಂದು ಲೋಕ ಕೊಂಡಾಡ್ತಾ ಇದೆ. ವಾಹನನಾಗಿ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿದ್ದಂತೆ ಒಮ್ಮೆ ಭೂಲೋಕದ ಕಡೆ ದೃಷ್ಟಿ ಹಾಕಿ ಸಡಗಿರದಿ ರೋಗಿಣಿ ನಕ್ಷತ್ರ ಪುಂಜ ನಡೆಲೆ ನಡೆಲೆ
ದೇವರಾರಿಗರಿಂದ ಕಡು ಪ್ರಭಾವದಿ ಕ್ಷಾಮ ಕಡುವೆ ದ್ವಾದಶ ವರ್ಷವಿರು ಮರ್ತ್ಯವನ್ನು ಕೀಳಾಗಿ ಕಾಣುವ ಹಾಗಿಲ್ಲ. ಅದನ್ನು ಕರ್ಮಲೋಕ ಅಂತ ಕರೆಯುತ್ತಾರೆ. ಅಲ್ಲಿ ಹುಟ್ಟಿದವರವು ಬುದ್ಧಿಜೀವಿಗಳು. ಹೋದರೂ ಅಧಿಕಾರದ ಆಸೆಯಿಂದ ಸುಖದ ಅಪೇಕ್ಷೆಯಿಂದ ಇತರರಿಗೆ ನಾನಾ ರೀತಿಯ ಕಷ್ಟಗಳನ್ನು ಕೊಡುವುದನ್ನು ಕಾಣ್ತಾ ಇದ್ದೇನೆ. ಏನು ಮಾಡೋಣ? ಇವರನ್ನು ಅಂತ್ಯದ ತರುವ ಬಗೆ ಎಂದು ಹೇಗೆ ಯೋಚನೆ ಮಾಡಿದೆ. ವೇಗವಾಗಿ ಚಲಿಸುವ ಬಂಡಿಗೆ ಹೌದು ಬಿರಿಯೊಂದನ್ನು ತೊಡಿಸ್ತೇವೆ. ಕ್ರಮ ಇದೆ. ಯಾಕೆ? ಅದನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದಕ್ಕೆ. ಅದಲ್ಲದಾಗಿದ್ರ ತಂದ ಕಡೆಗೆ ಹೋಗಿ ಡಿಕ್ಕಿ ಹೊಡೆಯುವುದಕ್ಕೆ ಸಾಧ್ಯ. ಹೋಗಲ್ಲ. ಮನುಷ್ಯರಿಗೆ ನಾನಾ ರೀತಿಯ ಕಷ್ಟಗಳನ್ನು ಕೊಡಬೇಕು. ಆಗ ದೇವರ ಬಗ್ಗೆ ಭಕ್ತಿ ಹುಟ್ಟುತ್ತದೆ. ಗುರು ಹಿರಿಯರ ಬಗ್ಗೆ ಶ್ರದ್ಧೆ ಗೌರವ ಹುಟ್ಟುತ್ತದೆ. ಜನ್ಮವನ್ನು ಕೊನೆಗೊಳಿಸುವುದು ಎಂತ? ಯಾಕೆ ದೇವರು ಜನ್ಮ ಕೊಟ್ಟಿದ್ದಾನೆ? ಇಲ್ಲಿದ್ದುಕೊಂಡು ಏನನ್ನು ಮಾಡಬೇಕು? ಮುಂದೆ ನಾವು ಸೇರುವ ಸ್ಥಳ ಯಾವುದು ಎನ್ನುವ ನೆನಪಾಗ್ತದೆ. ಮನುಷ್ಯರು ಕಷ್ಟದಿಂದ ಬದುಕನ್ನು ಸಾಗಿಸುವಂತಾಗಬೇಕು. ಕುಡಿಯುವುದಕ್ಕೆ ನೀರಿಲ್ಲದೆ, ಉಣ್ಣುವುದಕ್ಕೆ ಆಹಾರವಿಲ್ಲದೆ ತತ್ತರಿಸಬೇಕು. ಆಗ ಅವರಿಗೆ ಸ್ವಸ್ವರೂಪ ಜ್ಞಾನ ಉಂಟಾಗ್ತದೆ. ತಮ್ಮ ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೆ ಮನ ಮಾಡ್ತಾರೆ. ಅದಕ್ಕಾಗಿಯೇ ರೋಹಿಣಿ ನಕ್ಷತ್ರ ಪುಂಜದಲ್ಲಿ 12 ವರ್ಷಗಳ ಕಾಲ ನೆಲೆಯಾಗ್ತೇನೆ. ಆ ಕಾರಣದಿಂದ ಭೂಲೋಕದಲ್ಲಿ ಬರಗಾಲ ಉಂಟಾಗ್ತದೆ. ಮನುಷ್ಯರಿಗೆ ಸರಿಯಾಗುತ್ತಾ ಬುದ್ಧಿ ಬರ್ತದೆ. ಜನರ ಪ್ರತಿನಿಧಿಯಾಗಿ ನನ್ನನ್ನು ವಿಚಾರಿಸುವುದಕ್ಕೆ ಯಾರು ಬರ್ತಾರೆ ನೋಡೋಣ. ಸರಿ, ಪ್ರತೀಕ್ಷೆಯಲ್ಲಿ ಇರ್ತೇನೆ. ಈ ಕ್ಷಣ ರೋಹಿಣಿ ನಕ್ಷತ್ರ ಪುಂಜ. ರಣಕೇಸರಿ ನೃಪ ದಶರಥ ನರಿತನು ದಶರಥ ಶನಿ ರೋಗಿಣಿ ಪಗಡದಿದ ಕ್ರಮಿಸುವ ಎನ್ನುವ ಬಗೆಯ ಬರದಿ ಕೈಕಾ ಶಂಭರಾಸುರ ವಧ ಪ್ರಕರಣವನ್ನು ಮಾಡಿ 3 ಸೇರಿದ್ದಂತೆ ಎಲ್ಲಿ ನೋಡಿದ್ರು ಆಹಾಕಾರ, ಎಲ್ಲಿ ನೋಡಿದ್ರು ಬರಗಾಲ. ಯಾಕೆ ಅಂತ ಪ್ರತ್ಯೇರಿಸಿ ಕೇಳಿದ್ರೆ ಆ ಶನಿ ರೋಹಿಣಿ ಶಕಟದಲ್ಲಿ ವಿಶ್ರಾಂತನಾಗಿದ್ದಾನೆ. ತತ್ಪರಿಣಾಮವಾಗಿ ಇಂತಹ ಬರಗಾಲ. ಸ್ವಾಮಿ, ರಾಶಿ ಚಕ್ರದಲ್ಲೇ ತಿರುಗುವಂತಹ ಶನಿ ಏನ್ ಅಲ್ಲಿಗೆ ಹೋಗ್ಬಾರ್ದ? 30 ವರ್ಷಗಳಿಗೊಮ್ಮೆ ಪ್ರತಿರಾಶಿ ಪ್ರವೇಶ ಮಾಡುವಂತಹ ಶನಿ ಹೋಗುವುದೇನು ಅಪರೂಪ ಅಲ್ಲ. ಸರಿ, ಹೋದ ಹೊತ್ತಿಗೆಲ್ಲ ಇಂತಹ ವೈಪರೀತ್ಯ ಬರ್ತದೆ ಅಂತಲೂ ಇಲ್ಲ. ಆದರೆ ಸಾವಿರ ವರ್ಷಗಳಿಗೊಮ್ಮೆ ಯಾಕೆ ಬರ್ತದೆ ಕೇಳಿದ್ರೆ, ಯಾಕೆ? ರೋಹಿಣಿ ನಕ್ಷತ್ರ ಇರುವುದು ವೃಷಭ ರಾಶಿಯಲ್ಲಿ. ಸರಿ, ಆ ವೃಷಭ ರಾಶಿಯ ವೃಷಭದ ಕೋಡಿನ ಮಧ್ಯದಿಂದ ಶನಿಯ ಅಕ್ರಮವಾದಂತಹ ಪ್ರವೇಶ ಆದಾಗ ಇಂತಹ ಬರಗಾಲ ಬರ್ತದೆ ಅಂತ ಪ್ರಶ್ನೆ ಹೇಳ್ತದೆ. ಏನೆಲ್ಲ ಆಗ್ತದೆ? ಅಣ್ಣ ತಮ್ಮಂದಿರಿಗೆ ಕಾಳಗ, ಅಯ್ಯೋ, ಅಪ್ಪ ಮಕ್ಕಳೊಳಗೆ ವೈಷಮ್ಯ, ಉಣ್ಣುವುದಕ್ಕೆ ಅನ್ನ ಇಲ್ಲ, ಎಲ್ಲಿ ನೋಡಿದ್ರು ಬರಗಾಲ. ಇಲ್ಲ ಸ್ವಾಮಿ, ಹಾಗೆಲ್ಲ ಆಗಬಾರ್ದು. ಮೊದಲು ಇದನ್ನು ನಿಲ್ಲಿಸಬೇಕು. ಅದಕ್ಕಾಗಿ ಅವರಿಗೆ ಸ್ವಲ್ಪ ಪಾಠ ಕಲಿಸುವ ಅಂತ ಹೊರಟು ನಿಂತೇನೆ. ಸರಿ, ಆದಷ್ಟು ಬೇಗ ಹೋಗಿ ಬನ್ನಿ, ಆಯ್ತಾ? ನೀ ಬರುವುದಿಲ್ವಾ? ಬರ್ಬೇಕಾ? 25 ಆದ್ರೆ ಸಾಕ, 50 ಆಗುದು ಬೇಡ. ಹಾಗಲ್ಲ ಸ್ವಾಮಿ, ಶಂಭರಾಸುರ ವಧ ಪ್ರಕರಣಕ್ಕೆ ಹೋಗಿ ಬಂದದ್ದಷ್ಟೇ. ಮತ್ತೀಗ ಬರ್ಬೇಕಂತ ಕೇಳಿದ್ದು. ಬರ್ಬೇಕು. ಯಾಕೆ? ನನ್ನ ರಥಕ್ಕೆ ಬೇರೆ ಸಂಬಳ ಕೊಟ್ಟು ಜನ ಮಾಡ್ಲಿಕ್ಕಿಲ್ಲ, ಸಾರಥ್ಯಕ್ಕೆ. ಸಂಬಳ ಇಲ್ಲದೆ ಯಾರು ಬರ್ತಾರಂತ ಬೇಕಲ್ಲ. ನೀವು ಸಂಬಳ ಇಲ್ಲದೆ ದುಡಿಯುವವಳಿಗೆ ಹೆಸರೇನು ಗೊತ್ತಾ? ಏನು? ಹೆಂಡತಿ ಅಂತ. ಅದಕ್ಕೆ ನೀನೇ ನಾನೇ ಸಾರಥಿಯಾಗಿ ಬರುದಪ್ಪ. ಹೌದಪ್ಪ. ಆಯ್ತು, ಬರ್ತೇನೆ. ನನಗೆ ನೀವು ಸಂಬಳ ಅಂತ ಕೊಡುದು ಬೇಡ, ಆಯ್ತಾ?
ಮತ್ತೆ ನಿಮಗಿದು ಬೇಡ ಇತ್ತಂತ ಹೆಚ್ಚಳ. ಕಾಣ್ತದೆ. ಯಾಕೆ ಯಾಕೆ ತಿಂಗಳ ಕೊನೆಗಾಗುವಾಗ ಸಂಬಳದಿಂದ ಹೆಚ್ಚಾಗ್ತದ ಅಂತ. ತಕೊಳ್ಳೋದು ಅಂತಲ್ವಾ ಹಾ. ಮತ್ತೆ ಸಾಲ ತಕೊಂಡ್ರೆ ಆಯ್ತು ಆಚೆಯಿಂದ ಈಚೆಗೆ ನಮ್ಮಲ್ಲೇ ಇರ್ತದಲ್ಲ. ನಿಲ್ಲು ಭಾಸ್ಕರ ಕುವರ ಯಮ ಸೋದರ ನಿಲ್ಲು ಭಾಸ್ಕರ ಕುವರ ಅರಿತರು ನಿನ್ನ ಚೆಲ್ಲಾಟ ಯಮ ಸೋದರ ಮೆಲ್ಲನೆ ರೋಗಿಣಿಯಲ್ಲಿದ್ದು ಮುದ್ರದಲ್ಲಣಗೊಳಿಸುವೆಯ ಸಹೋದರ ನಮ್ಮ ವಂಶದ ಮೂಲ ಪುರುಷರಿಗೆ ಕೆಟ್ಟ ಹೆಸರು ತರುವವರೇ ಕಾಲದಿಂದ ಹೊರಳುತ್ತೀಯ ಹೊರಳಿಸಿ ಧರೆಯ ಮನುಜ ತಡೆಯದಲ್ಲ ಧರೆಯ ಹುಲು ಮನುಜ ಹುಲು ಮನುಜ ಧರೆಯ ಮನುಜ ತಡೆಯದೆಲ್ಲ ತೊಳಗು ಸುಮ್ಮನೆ ಇರಿಸಿ ಕ್ರೂರ ದೃಷ್ಟಿಯಲ್ಲೂ ಕೆಡುವೆ ಗಮ್ಮನೆ ಇರಿಸಿ ಕ್ರೂರ ದೃಷ್ಟಿಯಲ್ಲೂ ಕೆಡುವೆ ಗಮ್ಮನೆ ದೇವವರ್ಗಕ್ಕೆ ಸೇರಿದ ನನ್ನನ್ನು ಪ್ರಶ್ನಿಸುವುದಕ್ಕೆ ಇಲ್ಲಿಯವರೆಗೆ ಬಂದೇನೋ ಮೊದಲನೆಯೋ ಅವಳು ಒಬ್ಬಕ್ಕೆ ಹೆಣ್ಣನ್ನು ಕೂಡಿಕೊಂಡು ಬಂದೆ. ಅವಳು ನನ್ನ ಮೂರನೇ ಹೆಂಡತಿ ಗೊತ್ತುಂಟಾ? ಹೌದಾ? ಕಂಡ ಕಡೆಗೆಲ್ಲ ಹೆಂಡತಿಯನ್ನು ಕರೆದುಕೊಂಡು ಹೋಗುವ. ಇದ್ದವರ ಸುಖ ಇಲ್ಲದೆ ಇದ್ದ ನಿನಗೇನು ಗೊತ್ತೋ? ಹೆಂಡತಿ ಇಲ್ಲದ ನಿನ್ನಿಂದ ಯಾವುದೇ ಒಂದು ಕಾರ್ಯ ನಡೆಯುವುದಿಲ್ಲ ಅಂತ ಕಾಣ್ತದೆ. ಅದರ ಅರ್ಥ ಇದ್ರೆ ಆಗ್ತದೆ ಅಂತಲ್ವಾ? ಇರ್ಲೇಬೇಡ. ನನ್ನ ಬಂತು ನೀನು ಚೆನ್ನಾಗಿ ತಿಳಿದುಕೊಂಡಂತಿಲ್ಲ. ಏನು ವಿಶೇಷ? ಹೊರಯಾಗುತ್ತಾನೆ, ಹೊರಗಡೆ ನಡುಗುತ್ತಾನೆ. ಬ್ರಹ್ಮದೇವ ಯುದ್ಧ ಸ್ಥಳವನ್ನು ಬಿಡ್ತಾನೆ. ಇಂದ್ರಾದಿ ದೇವತೆಗಳು ತರಗುಟ್ಟಿ ನಡುಗುತ್ತಾರೆ. ಅಂತಲ್ಲಿ ಗಮ್ಮನೆ ಸುಮ್ಮನೆ ಇಲ್ಲಿಗೆ ಬಂದೆ. ನನ್ನ ವಕ್ರ ದೃಷ್ಟಿಯನ್ನು ಬೀರಿದೆ ಅಂತಾದರೂ ಸಾಕೇತ ಸಾರ್ವಭೌಮ ಸಾರ್ವಭೌಮ ಸಾಕೇತ ಸಾರ್ವಭೌಮ ನನಗಿದು ಯಾಗಿನಿದು ದುಷ್ಟ ಹೇಮ ಕಾಕವಾಗನ ರೋಗಿಣಿ ತಾರ ಥೊರೆ ಬೇಕಿಲ್ಲ ದರ್ಪವಾಣಿ ದಶರಥ ಮೂವರರಿದ್ದೇನೆ. ಭೂಮಿಯಿಂದ 1,25,000 ಯೋಜನೆ ದೂರ ಇರುವ ನಿನ್ನನ್ನು ಸಂಧಿಸಿ ತೊಲಗಿಸಬೇಕು. ಇಲ್ಲೇ ತೆಗೆದಲ್ಲ ವೀರ ಕ್ಷತ್ರವನ್ನು ಎಲ್ಲ ಬ್ರಹ್ಮಣ್ಣ ರೇಖೆ ಇನ್ನೇ ತೆಗೆದಲ್ಲ ವೀರ ಕ್ಷತ್ರದೊಳನ್ನ ಭ್ರಮಣ ರೇಖೆ ಮುನ್ನ ಬಿಡಿದ ಪದವನ್ನು ಬಿಡದ ನಾವೆನ್ನ ವಿವಿ ಜೋಗಿ ಪ್ರಕೃತಿಗೆ ವಿರುದ್ಧವಾಗಿ ಯಾವುದೇ ಆಗಲಿ ಯಾವುದೇ ಒಂದು ಕಾರ್ಯವನ್ನು ಮಾಡಿದ್ದರೋ ಬದುಕಿ ಉಳಿಯುವುದಕ್ಕುಂಟೇನೋ ಇಲ್ಲ. ಪ್ರವಾಹದಲ್ಲಿದ್ದರೂ ಈಜಾಡುವುದಕ್ಕೆ ಮನ ಮಾಡಿದರೆ ಏನಾದೀತು? ಗೊತ್ತಿಲ್ಲದವ ಮುಳುಗುತ್ತಾನೆ. ಬೆಂಕಿಗೆ ಕೈ ಹಾಕಿದರೆ ಸುಟ್ಟೋದೀತು. ತಲೆಗಟ್ಟಿದೆ ಅಂತ ಬಂಡೆಗೆ ಹೊಡೆದುಕೊಂಡ್ರೆ ಗಟ್ಟಿ ಇಲ್ಲದೆ ಇದ್ರೆ ಹುಡಿಯಾದೀತು. ಅಲ್ಲ, ನನ್ನ ಭ್ರಮಣ ರೇಖೆಯಲ್ಲಿ ಸಾಕ್ತಾ ಇದ್ದೇನೆ. ಇಲ್ಲಿ ವಿಶ್ರಾಂತಿ ಪಡೆಯಬೇಕು ಅಂತ ಮನಸ್ಸಾಯಿತು. ಆ ಕಾರಣದಿಂದ
ಭೂಲೋಕಕ್ಕೆ ಬರಗಾಲ ಬಂದಿರಬೇಕು. ಮನುಷ್ಯರು ಕಷ್ಟದಿಂದ ಬಳಲುತ್ತಾ ಇರಬೇಕು. ಅದಕ್ಕೆ ನಾನು ಹೊಣೆಯಲ್ಲ. ಶನಿ ಮುನಿದು ದೇಹದಲ್ಲಿ ಅಂಗ ಊನವಾದೀತು, ದೇಹದಲ್ಲಿ ಚರ್ಮ ವ್ಯಾಧಿ ಉಂಟಾದೀತು. ನಾನು ಪ್ರಾಣಹಾರಕನಲ್ಲ, ಭೀತಿಕಾರಕ. ಏನು ಎಚ್ಚರಿಕೆ ಮಾತು ಹೇಳ್ತೇನೆ. ಹೇಗೆ? ನನ್ನ ತಂಟೆಗೆ ಬಂದ್ರು ಇನ್ನು ಶಿರ ಹೋದಿತ್ತು. ಭೂತಳೆ ಜನ ರಣ ಪ್ರತಾಪಕ್ಕೆ ಸೋತ ಶನಿ ಸೋತ ಕಾಣುತ್ತ ಕ್ಷಣ ಆತಳೋದರಿ ನಗುತ ನುಡಿದಳು ಸಲೆ ಪಚಾರಿಸುತ್ತ ಆಹಾ ಶೂರ ಧುರ ದುರಂದರ ಆಹಾ ಶೂರ ಶೂರ ದುರ ದುರಂದರ ದುರ ದುರಂದರ ಶೂರ ಧುರ ದುರಂದರ ಶೂರ ಧುರ ದುರಂದರ ಧುರ ದುರಂದರ ಶೂರ ಧುರ ದುರಂದರ ಮಂದಗಮನ ಮಲ್ದ ದಗಮನ ಮಂದಗಮನ 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 ಮಿಗಿರ ಕುವರ ಗ್ರಹ ಭಯಂಕರ ಮಿಹಿರ ಕುವರ ಮಿಗಿರ ಕುವರ ಗಗ ಭಯಂಕರ ಈ ಶನಿ ಭಯಂಕರ ಓ ಅಗಿವಿಭೂಷ ಬೊಮ್ಮ ಶ್ರೀಜ ಮಗಿಮರಲ್ ಪಿಡಿವ ದೋಷ ಅಘಿ ವಿಭೂಷ ಅಗಿ ವಿಭೂಷ ಬೊಮ್ಮ 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 ಶ್ರೀಜನ ಅಗಿ ವಿಭೂಷ ಬೊಮ್ಮ ಶ್ರೀಶ ಮಗಿಮರಲ್ ಪಿಡಿವ ದೋಷ ಮಗಿಪನೊಡನೆ ವ್ಯರ್ಥ ಸಾಗಸ ಎಲ್ಲ ಮಗಿಪನೊಡನೆ ವ್ಯರ್ಥ ಸಾಗಸ ಕದನ ಬಿಟ್ಟು ಕದನ ಬಿಟ್ಟು ಕದನ 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 ಬಿಟ್ಟು ವಗಿಲದಿಲ್ದ ಏರು ವಾಯಸ ಏರು ವಾಯಸ ಏರು ವಾಯಸ ಏರು ವಾಯಸ ಶೂರ ಧುರ ದುರಂದರ ಮಂದಗಮನ ಮಂದಗಮನ ಬಿಗಿರ ಕುವರ ಗ್ರಹ ಭಯಂಕರ ಶನಿ ಭಯಂಕರ
ಒಗಿಲದಿಲ್ದ ಏರುವಾಯಸ 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 ದುರದುರಂದರ ಗ್ರಹ ಭಯಂಕರ ಅಯ್ಯ ಶೂರ ದುರದುರಂದರ. ನಿನ್ನನ್ನು ಕರ್ಕೊಂಡು ಬಂದದ್ದಕ್ಕೆ ಸಾರ್ಥಕ ಆಯ್ತು. ಅದ್ಯಾಕೆ ಸ್ವಾಮಿ? ಅವ ಸೋತಾಗ ನೀನೊಂದು ಸಂತೋಷ ಎಷ್ಟು ಪಟ್ಟೆ ನೋಡು. ಯಾರಿಗೆ ಸಂತೋಷ ಆಗದೆ ಇರ್ತದೆ ಹೇಳಿ? ಏನದು? ಶನಿರಾಯ ಹೇಗೆ? ಅಲ್ಲಪ್ಪ, ವೀರರಲ್ಲಿ ವೀರ, ಧೀರರಲ್ಲಿ ಧೀರ, ಶೂರರಲ್ಲಿ ಶೂರ, ಘನಗಂಭೀರ. ಅವನ ಪರಿಸ್ಥಿತಿ ನೋಡಿ. ಎಳತಾದ ಎಳೆಯನ್ನು ಬಾಳೆ ಎಲೆಯನ್ನು ಬೆಂಕಿಗೆ ಹಾಕಿದ ಹಾಗುಂಟು ಅವನ ಮುಖ. ಹೌದೌದೌದೌದು. ಮೊದಲೇ ಕಪ್ಪು, ಹಾ. ಈಗ ಮತ್ತೆ ಹೇಳುವುದೇ ಬೇಡ. ನಿಜ ಸ್ವಾಮಿ. ಗೆದ್ದು ಬೀಗಿದಂತ ಇವನ ಮುಖವನ್ನು ಕಂಡವರು ಅನೇಕರಿರಬಹುದು. ಸೋತಂತ ಮುಖವನ್ನು ಕಂಡಂತ ಭಾಗ್ಯವಂತೆ ನಾನು ಮಾತ್ರ. ಅದೃಷ್ಟ ಇದ್ರೆ ನಿನಗೆ ಮಾತ್ರ ಸ್ವಾಮಿ. ನನಗೊಮ್ಮೆ ಅವನನ್ನು ಸರಿಯಾಗಿ ನೋಡ್ಬೇಕು. ಹತ್ತಿರ ಹೋಗ್ಬೇಡ. ಇಲ್ಲಪ್ಪ. ಓ ಶನಿರಾಯ. ವಾಹನ ಅವನಿಗೆ ಗುರು. ಕೋಣ ಕೋಣ ಕೋಣ. ಹಾ, ಅದಕ್ಕಾಗಿ ಅನ್ನೋದು. ಸ್ವಲ್ಪ ಅವನನ್ನು ನೋಡಿ. ಅವನ ಕಾಲು ಸರಿ ಇಲ್ಲ. ಎರಡು ಕಾಲು ಸರಿ ಇಲ್ಲ. ಮತ್ತೆ ಹೆಚ್ಚು ಕಡಿಮೆ. ಅದೆಂತದ ಹೆಚ್ಚು ಕಡಿಮೆ? ತುಂಬಾ ಹೆಚ್ಚು ಕಡಿಮೆ. ಕಡಿಮೆ ಇದೆ. ಮಂದಗಮನ. ಅದೆಂತದು? ಅವನು ನಡೆಯುವುದು ನೇರ ನಡೆಯುವುದಿಲ್ಲ, ಮತ್ತೆ ಮಂದಗತಿಯಿಂದ ಹೋಗುದವನು. ಹೇಗೆ? ಅವ ಹೋಗ್ಲಿ, ನೀನು ಅಭಿನಯ ಮಾಡಿ ತೋರಿಸೋದು ಬೇಡ ಆಯ್ತಾ? ಎಲ್ಲಿ ಆದ್ರೂ ಅಷ್ಟು ದೇವತೆಗಳು ಹಾಗೆ ಆಗಿ ಹೋಗ್ಲಿ ಅಂತ ಹೇಳಿಬಿಟ್ರೆ ನನ್ನ ಹೆಂಡತಿಯ ಕಾಲು ಕುಂಟ. ಅಷ್ಟು ದೇವತೆಗಳು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನೀವಂತೂ ಹೇಳಲಿಕ್ಕೆ ಹೋಗ್ಬೇಡಿ. ಆಯ್ತು ಬಿಡು. ಬೇಡ ಬಿಡಿ. ಹಾಗೆ ಬೇಡ, ಅಭಿನಯ ಬೇಡ. ಬೇಡ ಬಿಡಿ ಬೇಡ. ಮಂದಗತಿಯಿಂದ ಲೋಕಲೋಕಾಂತರವನ್ನು ಸಂಚರಿಸುವಂತ ಇವನು ಮೂರು ಮೂರ್ತಿಗಳನ್ನು ಬಿಟ್ಟಿದ್ದಾನ? ಇಲ್ಲಪ್ಪ. ವ್ಯಾಳಭೂಷಣನಾದಂತಹ ರುದ್ರನ ಉಗ್ರತೆ ಎನ್ನುವುದು ಇವನ ಮುಂದೆ ಸಾಗ್ಲಿಲ್ವಂತೆ. ಹಾಗಾಗಿ ಇವನಿಗೆ ಅರ್ಧ ಉಮೇಶ ಅಂತ ಹೆಸರು. ಬ್ರಹ್ಮದೇವನ ಹಿರಿತನ ಎನ್ನುವುದು ಇವನ ಮುಂದೆ ನಡೀಲಿಲ್ವಂತೆ. 4 ತಲೆ, ಅದಕ್ಕೂ ಸುಖ ಇಲ್ಲ. ಲೋಕಪಾಲಕನಾದಂತಹ ಶ್ರೀಶನ ಶ್ರೀಮಂತಿಕೆ ಎನ್ನುವುದು ಇವನ ಶ್ರೀಮಂತಿಕೆ ಮುಂದೆ ಏನು ಅಲ್ವಂತೆ. ಅದರಲ್ಲಿ ಒಂದು ಸ್ವಲ್ಪ ತಿದ್ದುಪಡಿ ಉಂಟು. ಏನದು? ನಾರಾಯಣ ದೇವರಿಗೆ ನೇರ ತಾಗುವುದಕ್ಕೆ ಯಾರಿಗೂ ಆಗುವುದಿಲ್ಲ. ಅದೇ ಇವ ಹಿಂದಿನ ಬಾಗಿಲಲ್ಲಿ ಹೋಗಿ ಏನಾದ್ರೂ ಒಂದು ಅನುಗ್ರಹ ಮಾಡಬೇಕು ಅಂತ ಕೇಳಿಕೊಂಡಾಗ ಅವರು ಆಯಿತು ಅಂತ ಅನುಗ್ರಹ ಮಾಡಿದ್ರು. ಇವ ಹೊರಗೆ ಬಂದು ಹೇಳಿದ, ನಾ ತಾಗಿದೆ. ಅಲ್ಲ ಸ್ವಾಮಿ, ಈ ದೊಡ್ಡವರಿಗೆಲ್ಲ ತಾಗಿದ್ದೇನೆ ಅಂತ ಹೇಳುವವರು ಮೊದಲ ದಿವಸ ಹಿಂದಿನ ಬಾಗಿಲಿನಲ್ಲಿ ಹೋದವರ ಚಿಗಾದೀತು, ನೆನ್ಪಿಟ್ಟುಕೋ. ಇಬ್ರಿಗೂ ಇರ್ಲಿ. ಅಕ್ಕ ಹೋಗಿ ಬಿಟ್ಟಲ್ಲ, ಇವ ಹೋಗುದು ಹೇಗೆ? ಪಾಯಸ ಹೋಗ್ಲಿ, ಪಾಯಸ ತಿಂದು ಮಲಗಲಿ. ಇವ ಮಲಗುದೆತ್ತ, ಹೋಗುದು ಬೇಡ. ಓ ಶನಿರಾಯ, ವ್ಯಕ್ತ ಸಾಹಸವನ್ನು ತೋರಿಸಬೇಡ. ಪಾಯಸವನ್ನು ಏರಿ ಹೊಟ್ಟಾಗಿಲ್ಲ. ಹುಡುಗುಸುರಿ ಉಸುರಿದನು ಛಾಯಸುತ್ತ ಹೀಗೆ ನಡೆದು ಹಂಗಿಪ ಮದವೇ ಮದ ಗರಿದರೆ ಕಡಲಿಗಿಳಿಸುವೆ ನಿಮ್ಮನು. ಏನಂತೆ? ಚಳಿ ದೊಡ್ಡವಳೆ ಹಣಕ್ಕಿಸ್ತ್ಯಾ? ಹಾಗಿದ್ದೀಯಾ? ನಗತ್ಯಾ? ಅಪಹಾಸ್ಯ ಮಾಡ್ತ್ಯಾ? ಅಯ್ಯೋ, ಬಿಡೆ ಬಿಡೇನೋ
ದಾರಿಯಲ್ಲಿ ಮಲಗಿರುವ ದೊಡ್ಡ ಸರ್ಪದ ಹೊಡೆದನು. ಆದಿಂದ ತೆಗೆದು ಸಿಟ್ಟಿಗೆ ಬಿಸಿದ ಹಾಗೆ ನಿನ್ನ ಗಂಡನಿಂದ ಪರಾಭವಗೊಂಡ ನಾನು ನನ್ನ ನೋಡ್ತಾ ಕುಳಿತಿರಬಹುದು. ಸಂತೋಷಪಟ್ಟು ನಗತ್ಯ ನಿನ್ನನ್ನು ದುಃಖದ ಕಡಲಲ್ಲಿ ಮುಳುಗುವಂತೆ ಮಾಡ್ತೇನೆ. ಜನರ ಮುಂದೆ ತಲೆ ಎತ್ತಿ ನಡೆಯದ ಹಾಗೆ ಮಾಡ್ತೇನೆ. ನಿನ್ನ ರಕ್ತ ಸಂಬಂಧಿಗಳಿದ್ದರೆ ಛೀ ಥೋ ಹೀಗೆಂದು ಹೇಳಿಸ್ತೇನೆ. ಸೋಕಾತದ ಸಾಮ್ರಾಜ್ಞಿ ನಾನೇ ಎನ್ನುವ ಮದ ಮದ ನಿನಗೆ ಅದನ್ನು ಹದಗೊಳಿಸ್ತೇನೆ. ಅಲ್ಲ, ಅದನ್ನು ಹುಸಿಗೊಳಿಸುತ್ತೇನೆ. ಅಷ್ಟು ಮಾಡದಲ್ಲಿದ್ರ ನಾನು ಸೂರ್ಯ ಸೂತನಲ್ಲ, ನಾನು ಶನೈಶ್ಚರನಲ್ಲ. ನೋಡಿಕೋ. ಇವ ನಡೆಯುವುದನ್ನು ನೋಡುವಾಗ ನನಗೆ ಕೆಸರು ಗದ್ದೆಯ ನೆನಪಾಗ್ತದೆ. ಅದು ಯಾಕೆ? ಅದು ಒಂದು ಕಾಲಿಟ್ಟು ಮತ್ತೊಂದು ಕಾಲನ್ನು ಎತ್ತುವುದಲ್ಲಿ ಅಲ್ಲ ಅವನು ಕಣ್ಣು ನೋಡಿದ್ರ? ದೊಡ್ಡ ಅಡಿಕೆ ಎಷ್ಟು ದೊಡ್ಡದುಂಟು, ತಿರುಗಿಸುವಾಗ ಹೊರಗೆ ಬರ್ತದ ಅಂತ ಎನಿಸಿದ್ದು ನಾನು. ಅದಕ್ಕೆ ಹೇಳುವುದೇ ಏನು ಶನಿ ದೃಷ್ಟಿ ಅಂತ. ಅಯ್ಯೋ ಸ್ವಾಮಿ, ಆ, ಅಲ್ಲ ಇವ ಹೀಗೆ ಹೋದ್ರೆ ಆ, ಇವ ಮುಟ್ಟಬೇಕಾದಂತ ಸ್ಥಳಕ್ಕೆ ಮುಟ್ಟುವುದು ಎಷ್ಟೊತ್ತಿಗೆ ಅವನು? 9 ಗ್ರಹರಲ್ಲಿ ಅತ್ಯಂತ ನಿಧಾನವಾಗಿ ಹೋಗುವ ಅಂತ ಹೇಳಿದ್ರೆ ಇವರೇ. ಹಾಗಾದ್ರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ವೇಗವಾಗಿ ಹೋಗುವವರು ಯಾರು? ಯಾರು? ಚಂದ್ರ 2 ಕಾಲು ದಿನದಲ್ಲಿ. ಚಂದ್ರನಿಗೆ, ಸೂರ್ಯನಿಗೆ, ಬುಧನಿಗೆ, ಶುಕ್ರನಿಗೆ 1 ತಿಂಗಳಾದ್ರೆ, ಕುಜನಿಗೆ 37ವರೆ ದಿನ. ಗುರುಗಳಾದಂಥ ಆಚಾರ್ಯ ಬೃಹಸ್ಪತಿಗಳಿಗೆ 1 ವರ್ಷ ಆದರೆ, ಅಪಸವ್ಯವಾಗಿ ಸುತ್ತಬಹುದಾದ ರಾಹುಕೇತುಗಳಿಗೆ 1.5 ವರ್ಷ. ಇವನಿಗೆ ಒಂದೊಂದು ರಾಶಿಯಲ್ಲಿ 2.5 ವರ್ಷ, 12 ರಾಶಿಗೆ 30 ವರ್ಷ. ಅಷ್ಟು ನಿಧಾನ ಸುತ್ತು ಬರುವುದು? ಹೌದಪ್ಪ. ಅಲ್ಲ ಸ್ವಾಮಿ, ಎಷ್ಟೇ ನಿಧಾನ ಸುತ್ತು ಬರಲಿ, ಬಂದಂತ ಸುತ್ತು ಮಾತ್ರ ಬಹಳ ಚಂದ ಅಲ್ವಾ? ಅದರಲ್ಲಿ ಅನುಮಾನವೇ ಇಲ್ಲ. ಆ ಗತ್ತು ಉಂಟಲ್ಲ, ಅದವನಿಗೆ ಮಾರಿ ಹೋಗಿದೆ ಅಂತ. ಅಲ್ಲ ಬೇರೆ ಎಲ್ಲಾದ್ರೂ ಹೋಗ್ಲಿಕ್ಕೆ ಉಂಟಾ? ಇವತ್ತು ಮನೆಗೆ ಹೋಗುವನು. ಆಯ್ತು ಹೋಗುವ. ಗಂಡು ಕೊಡಲಿಯ ಚಂಡ ಭಾರ್ಗವ ಖಂಡಿಸುತ್ತಲ ದುಷ್ಟ ಛಾತ್ರರ ಗಂಡು ಕೊಡಲಿಯ ಚಂಡ ಭಾರ್ಗವ ಖಂಡಿಸುತ್ತಲ ದುಷ್ಟ ಛಾತ್ರರ ರುಂಡ ಶರಣಂತಿಸಿದ ತಾಭೂ ಮಂಡಲದಲ್ಲಿ ರುಂಡ ಶರಣಂತಿಸಿದ ತಾಭೂ ಮಂಡಲದಲ್ಲಿ ಗಂಡು ಕೊಡಲಿಯ ಚಂಡ ಭಾರ್ಗವ ಖಂಡಿಸುತ್ತಲ ದುಷ್ಟ ಛಾತ್ರರ ಸಜ್ಜನರನ್ನು ದುರ್ಬಲರನ್ನು ರಕ್ಷಣೆ ಮಾಡಬೇಕಾಗಿರುವಂತಹ ರಕ್ಷಕನೇ ಭಕ್ಷಕನಾದಾಗ ಧರ್ಮೆಯನ್ನು ಹಿಡಿದು ಯಜ್ಞಯಾಗಾದಿಗಳನ್ನು ಹೋಮಿಸುವವರು ಕೂಡ ಆಯುಧವನ್ನು ಹಿಡಿಯುತ್ತಾರೆ ಎನ್ನುವುದಕ್ಕೆ ಈ ಪರಶುರಾಮನೇ ಸಾಕ್ಷಿ. ಮೃಗಬೇಟೆಗಾಗಿ ಬಂದಿರುವಂತಹ ಕಾರ್ತವೀರ್ಯ ಹೋಮದೇವರನ್ನು ಬಲಾತ್ಕಾರವಾಗಿ ಅಪಹರಿಸಿಕೊಂಡು ಹೋದ. ಅಂತವನನ್ನೇ ದೇವರನ್ನು ಮರಳಿ ಆಶ್ರಮಕ್ಕೆ ಕರೆತಂದೆ. ವಿಚಾರವನ್ನು ತಿಳಿದಿರುವಂತಹ ಆತನ ಮಕ್ಕಳು, ಆತನ ಬಂಧುಗಳು ಬಂದು ತಂದೆಯಾಗಿರುವಂತಹ ಜಮದಗ್ನಿ ಮಹರ್ಷಿಗಳನ್ನು ಚಿತ್ರಹಿಂಸೆ ಮಾಡಿ ಕೊಂದರಲ್ಲ. ಬಂದು ನೋಡಿದ್ರೆ ಮಡಿದ ಬಿದ್ದಿರುವಂತಹ ತಂದೆಯ ಕಳೆಯವರು, ದುಃಖ ತಪ್ತವಾಗಿ ರೋಧಿಸುತ್ತಿರುವಂತಹ ನನ್ನಮ್ಮ. ಆ ಕ್ಷಣವೇ ಅವನ ವಂಶ ನಿರ್ನಾಮ ಮಾಡಿದೆ.
ಯಾವ ಕ್ಷತ್ರಿಯರನ್ನು ಬಿಡಲಾರೆ ಎನ್ನುವಂತಹ ಪ್ರತಿಜ್ಞಾಬದ್ಧನಾದೆ. ಅಳಿದರು ಅಷ್ಟೇ ಸಾಕೆ ಪರಡಿಗಿರೆ ಗೋವಿಂಶತಿ ಏ ಗೋವಿಂಶತಿಯ ಪರಡಿಗಿರೆ ಗೋವಿಂಶತಿ ವಾರದ ಧರಣಿ ಪ್ರದಕ್ಷಿಣೆಗೆ ತೆರಳುವಿನ ಸಾಕೇತಕ್ಕೆ ಪಾರ್ಥಿವ ದೊರೆದ ಮನಗೆ ಹೀಗೆ ನೋಡಿದ್ರು ಕೂಡ ಅಧರ್ಮಿಗಳಾಗಿರುವಂತಹ ಕ್ಷತ್ರಿಯರೇ ತುಂಬಿ ಹೋಗಿದ್ದಾರೆ. ಮತಾಂಧರಾಗಿರುವ ಅವರನ್ನು ಸೀಳುವುದಕ್ಕೆ ಬೇಕಾಗಿ ಮರವನ್ನೇ ಸೀಳುವಂತಹ ಕೊಡಲಿಯನ್ನು ಆಯುಧವನ್ನಾಗಿ ಉಪಯೋಗಿಸಿಕೊಂಡೆ ನಿಷ್ಕರುಣಿಗಳನ್ನು ನಿರ್ಭಾವಕರನ್ನು ಕತ್ತರಿಸುವುದಕ್ಕೆ ಬೇಕಾಗಿ ಏಕೋವಿಂಶತಿ 21 ಬಾರಿ ಭೂಪ್ರದಕ್ಷಿಣೆ ಮಾಡುವಂತಹ ಪ್ರತಿಜ್ಞಾಬದ್ಧನಾದೆ. ಇದ್ದನಂತೆ ಸೂರ್ಯವಂಶೀಯ ಚಕ್ರವರ್ತಿ ದಶರಥ ಅವನ ವಧೆಗೆ ಅಯೋಧ್ಯೆಯ ಕಡೆ ಎಲ್ಲಿ ದಶರಥರಾಯ ಎಲ್ಲಿ ಎಲ್ಲಿ ರಾಯ ಎಲ್ಲಿಗೆ ದಶರಥರಾಯ ಅರೆ ಎಲ್ಲಳಿಸುವ ನಿಜ ಕಾಯ ಎಲ್ಮೆಯ ಸಂಕಲ್ಪದಲ್ಲಿ ಉಳಿದಿಲ್ಲದ ಕ್ಷಿಪ್ರದಲ್ಲಿ ಸೂರ್ಯವಂಶದ ಕುಲಗುರುಗಳು ನೀವು. ಚಕ್ರವರ್ತಿ ಮನೆತನಕ್ಕೆ ಗುರುಗಳು. ಚಕ್ರವರ್ತಿ ದಶರಥನನ್ನು ಹುಡುಕಿಕೊಂಡು ಬಂದವ ನಾನು. ಕಾರಣ ರಾಷ್ಟ್ರದ ಪ್ರತೀಕವಾಗಿರುವ ಕ್ಷಾತ್ರ ಎಲ್ಲಿದ್ದಾನೆ ಎಲ್ಲಿದ್ದಾನೆ ದಶರಥ? ಧರಣಿಯ ಪಾರ್ಥಿವ ಕುಲವೆಂಬ ಫಣಿಕೂಟ ವಿಗಗೇಂದ್ರ ಸೈರಿಸಿಯ ಅಯ್ಯ ಧರಣಿಯ ಪಾರ್ಥಿವ ಕುಲವೆಂಬ ಫಣಿಕೂಟ ವಿಗಗೇಂದ್ರ ಸೈರಿಸಿಯ ಪುರದೇಶ ದಶರಥ ಲಗ್ನ ಕಂಕಣಧಾರಿ ಪುರದೇಶ ದಶರಥ ಲಗ್ನ ಕಂಕಣಧಾರಿ ದುರಸಾಧ್ಯವಿಲ್ತು ಪೀಳಿಗೆ ಒಮ್ಮಿನೊಮ್ಮೆಲೆ ಸಾಕೇತದರ ಮನೆಯ ಅಂಗಳದಲ್ಲಿ ಉಲ್ಕಾಪಾತವಾಯಿತು. ಪ್ರಳಯ ಕಾಲದ ರುದ್ರನಾಗಮನವಾಯಿತು ಅನ್ನುವ ಹಾಗೆ ನಮ್ಮವರಾದಂತಹ ಅಯೋಧ್ಯಾಪುರವಾಸಿಗಳೆಲ್ಲ ಭಯಗೊಂಡು ವಿಫಲರಾಗಿ ನಿಸ್ಬೆರಗಾಗಿ ನೋಡ್ತಾ ಇದ್ದಾರೆ. ಏನು ನಡೆಯಿತು ಅನ್ನುವುದನ್ನು ಕಾಣಲು ಸುಖವಾಗಿ ನಾ ಬಂದೆ ಅಂತಾದ್ರೆ ಕೆಂಡದ ಉಂಡೆಗಳಂತಿರುವ ಕಣ್ಣುಗಳು ಜಳಪಿಸುವಂತಹ ಆಯುಧ. ಎಲ್ಲಿ ದಶರಥ ಚಕ್ರವರ್ತಿ ಎಲ್ಲಿದ್ದಾನೆ? ತಾನು ಕೈದಂತಹ ಪ್ರತಿಜ್ಞೆಯನ್ನು ಪೂರೈಸಲು ಸುಖವಾಗಿ 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಕ್ಷಾತ್ರಮೇಧವನ್ನು ಮಾಡ್ತೇನೆ ಅಂತ ಸಂಕಲ್ಪವನ್ನು ತೊಟ್ಟವರು. ಪ್ರಭು, ಏನು ಕುದಿಯುವಂತಹ ನೀರಿನಲ್ಲಿ ಮುಖವನ್ನು ನೋಡಿದ್ರೆ ಸ್ಪಷ್ಟವಾಗಿ ನಮ್ಮ ಮುಖ ನಮಗೆ ಗೋಚರವಾಗುವುದಿಲ್ಲ. ತುಡಿಯುವಂತಹ ಮನಸ್ಸಿಗೆ ಯಾವತ್ತೂ ನೆಮ್ಮದಿ ಸಿಗುವುದಿಲ್ಲ. ತಾವು ಪ್ರತಿಜ್ಞೆಯನ್ನು ಮಾಡುವಂತಹ ಕಾಲದಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಜೀವದಾನ ಮಾಡ್ತೇನೆ ಅನ್ನೋದನ್ನು ತಾವು ಹೇಳಿದ್ದು ಯಾಕೆ ಮರವೇ ಆಯಿತು ನಿಮಗೆ? ಯಾವುದು? ಯಜ್ಞ ಕಾರ್ಯಕ್ಕಾಗಿ ದೀಕ್ಷಾಬದ್ಧರಾಗಿ ಕುಳಿತವರನ್ನು ನಾನು ಕೊಲ್ಲುವುದಿಲ್ಲ, ವಿವಾಹ ಸಂಸ್ಕಾರಕ್ಕಾಗಿ ಕಂಕಣಬದ್ಧರಾದವರನ್ನು ನಾನು ಕೊಲ್ಲುವುದಿಲ್ಲ ಅಂತ ಹೇಳಿದ್ದೀರಿ.
ಇನ್ನೂ ಕೆಲವರಿಗೆ ಜೀವದಾನ ನೀವು ಮಾಡಿದ್ದೀರಿ. ನಿಮ್ಮ ಆಗಮನ ಇದೇನು ಹೊಸತಲ್ಲ. ಸಾವಿರಾರು ವರ್ಷಗಳ ಹಿಂದೆ ನಿಮ್ಮ ಆಗಮನವಾಗಿತ್ತು ಇಲ್ಲಿಗೆ. ಮೂಲಕನೆನ್ನುವಂತಹ ರಾಜನೋರ್ವ ಇದನ್ನು ಪಾಲಿಸುತ್ತಾ ಇದ್ದ. ತಮ್ಮ ಆಗಮನದ ವಾರ್ತೆಯನ್ನು ಕೇಳಿದಂತಹ ತಾರಾಣ ವಿವಾಸವನ್ನು ಸೇರಿ ಮಡದಿಯರ ಸೀರೆಯ ಸೆರಗಿನಲ್ಲಿ ಮುಖವನ್ನು ಹುದುಗಿಸಿಕೊಂಡು ಪ್ರಾಣವನ್ನು ಉಳಿಸಿಕೊಂಡ. ನೀವು ಅವನಿಗೆ ಜೀವದಾನವನ್ನು ಮಾಡಿದ್ರಿ. ನಾರೀ ಕವಚ ಅಂತ ಅವನಿಗೆ ಹೆಸರಾಯಿತು. ಪ್ರಭು, ಸದ್ಯದ ಸ್ಥಿತಿಯಲ್ಲಿ ಇಲ್ಲಿ ಯುದ್ಧ ಆಗುವ ಲಕ್ಷಣ ಇಲ್ಲ. ದಶರಥ ಚಕ್ರವರ್ತಿ ಹೇಗಿದ್ದಾನೆ ಗೊತ್ತಾ? ವಿವಾಹ ಸಂಸ್ಕಾರಕ್ಕಾಗಿ ಕಂಕಣಬದ್ಧನಾಗಿ ಕುಳಿತಿದ್ದಾನೆ. ಯುದ್ಧ ಮಾಡ್ತೀರ? ತಪ್ಪಿಸಿಕೊಂಡ ಯಾಗದಲ್ಲಿ ದೀಕ್ಷಾಬದ್ಧರಾದವರನ್ನು, ಕಲ್ಯಾಣ ಕಾರ್ಯದಲ್ಲಿ ಕಂಕಣಬದ್ಧರಾದವರನ್ನು ಯಾವ ಕಾಲಕ್ಕೂ ವಧಿಸುವುದಿಲ್ಲ. ನಾನೇ ಆಡಿರುವಂತಹ ಪ್ರತಿಜ್ಞೆ. ಕಂಕಣ ಕಟ್ಟಿದ್ದಾನಲ್ವ, ಕಂಕಣ ಬಿಚ್ಚುವಾಗ ನೋಡಿಕೊಳ್ಳುತ್ತೇನೆ. ಆಚಾರ್ಯರೇ, ಆತ್ಮೀಯತೆಯಿಂದ ತಮ್ಮಲ್ಲೊಂದು ಮಾತನ್ನು ಕೇಳಲೇ ನಾನು? ಹೇಳೋಣ. ನಿತ್ಯವೂ ಬರುವವರಲ್ಲ ನೀವು. ಯಾವಾಗಲೂ ಬರಬೇಕು ಅಂತ ಹೇಳುದ? ಸಾವಿರಾರು ವರ್ಷಗಳಿಗೊಮ್ಮೆ ಅತಿಥಿಯ ಹಾಗೆ ಬರುವವರು ನೀವು. ದಶರಥ ಚಕ್ರವರ್ತಿಗೆ ಸಂತಾನ ಭಾಗ್ಯವಿಲ್ಲ ಅಂತಲ್ಲ, ಪುತ್ರ ಸಂತಾನವಿಲ್ಲ ಅನ್ನುವ ಕಾರಣಕ್ಕಾಗಿ ಹಪಹಪಿಸುತ್ತಾ ವೃದ್ಧನಾಗಿದ್ದಾನೆ. ತಾವು ಅನುಗ್ರಹಕಾರಕರು. ನಿಮ್ಮ ಅನುಗ್ರಹದಿಂದ ಅವನಿಗೊಂದು ಗಂಡು ಮಗು ಆಗುವ ಹಾಗೆ ಅನುಗ್ರಹ. ಅನುಗ್ರಹ ಅದು ಕ್ಷತ್ರಿಯನಿಗೆ. ನಾನು ಅನುಗ್ರಹ ಮಾಡುವುದಾದ್ರೆ ಕುಲಗುರುಗಳು ನೀವ್ಯಾಕಿರುವುದಿಲ್ಲ? ಅರ್ಥ ಆಯ್ತು ನಿಮಗೆ? ಎಂತದ್ದು ಹೇಳಿದವರು? ನೀವು ಯಾಕೆ ಇರುವುದು ಇಲ್ಲಿ ಅಂತ ಅಂದ್ರೆ ಅವರಿಗೆ ಅರ್ಥ ಆಗಿದೆ. ನೀವು ಇಂಥದ್ದು ಮಾಡ್ಲಿಕ್ಕೆ ಇರುವುದು ಇಲ್ಲಿ ಅಂತ. ಅಲ್ಲಿ ನೀವೇ ಇರುವುದು ಅಂತ ಮುಖ್ಯವಾಗಿ. ಅಯೋಧ್ಯೆಯ ರಸರುಗಳ ಏಳ್ಗೆಗಾಗಿ ಅಹರ್ನಿಶಿ ದುಡಿಯಬೇಕಾದ್ದು ಗುರುವಾಗಿ ನನ್ನ ಕರ್ತವ್ಯವೇ ಹೌದು. ಒಳ್ಳೆಯದು. ಪುತ್ರ ಸಂತಾನ ಇಲ್ಲ ಅಂತ ದುಃಖಿಸ್ತಾ ಇರುವವನನ್ನು ಸಾಂತ್ವನಪಡಿಸಬೇಕಿದ್ರೆ ಪುತ್ರಗಾಮೇಷ್ಟಿಯನ್ನೇ ಮಾಡಿಸೋಣವನಲ್ಲಿ. ಕುಲ ಸಂಜಾತ ದಶರಥನು ಬಹುಕಾಲ ರಮಣೀಯರ್ಮೂವರಲಿ ಸಂತಾನ ಕಾಣದಿರಿ ವಿಮಲ ಗುರುವರ ವಸಿಷ್ಠಾದಿಗಳು ಸೂಚಿಸಿದ ಕ್ರಮದಿ ಹಯಮೇದ ಮುಗಿಸಿ ಚಕ್ರವರ್ತಿ ದಶರಥ, ಋಷ್ಯಶೃಂಗ ಮಹಾನುಭಾವ, ಪುತ್ರ ಸಂತಾನವಿಲ್ಲದಂತಹ ನೀನು ಸತ್ಪುತ್ರರನ್ನು ಪಡೆಯಬೇಕೆಂಬ ನಿನ್ನ ಮನೋವಂಚೆಯಂತೆ ಗುರು ವಶಿಷ್ಠರ ನಿರ್ದೇಶನದ ಪ್ರಕಾರ ಅಶ್ವಮೇಧದ ಒಂದು ಭಾಗವಾದಂತಹ ಪುತ್ರಕಾಮೇಷ್ಟಿ ಯಾಗವನ್ನು ಕೈಗೊಂಡವರಿದ್ದೇವೆ. ಇದೀಗ ಪೂರ್ಣಾಹುತಿಯ ಸಮಯ. ಆ ಯಜ್ಞೇಶ್ವರನು ನಿನ್ನ ಮನದಿಚ್ಛೆಯನ್ನು ಈಡೇರಿಸುತ್ತಾನೆಂದು ನಮ್ಮೆಲ್ಲರ ನಂಬಿಕೆ. ನಾವೆಲ್ಲರೂ ತ್ರಿಕರಣ ಪೂರ್ವಕವಾಗಿ ಯಜ್ಞನಾರಾಯಣನ್ನೇ ಸ್ಮರಿಸೋಣ. ಭೂವರೇಣ್ಯನಿ ಲಾಲಿಪುದು ನೀ ದೇವ ನಿರ್ಮಿತ ದಿವ್ಯ ಪಾಯಸ ಭಾವೆಯರ್ಗೆ ಸಂತತಿ ಪಾವನನು ನೀ ನಿಶ್ಚಯ ನೋವನಿಗೂ ದಶರಥ ಭೂಪತಿ, ಪುಣ್ಯ ಪುರುಷನೇ, ಜಗದ ಸೃಷ್ಟಿಯ ಶಕ್ತಿಯ ದೂತನೇ ನಾನು, ಪ್ರಾಜಾಪತ್ಯ ಪುರುಷನಿದ್ದೇನೆ. ವಸಿಷ್ಠ ಪ್ರೇರಣೆಯಿಂದ ಋಷ್ಯಶೃಂಗರ ಮೂಲಕವಾಗಿ ನೀನು ಮಾಡಿದ ಪುತ್ರಕಾಮೇಷ್ಟಿಯಾಗ ಪರಿಪೂರ್ಣವಾಯಿತು. ಸಂಪ್ರೀತರಾದ ದೇವತೆಗಳು ಪಾಯಸ ತುಂಬಿದ ಕುಂಭದೊಂದಿಗೆ ನನ್ನನ್ನಿಲ್ಲಿಗೆ ಕಳುಹಿಕೊಟ್ಟವರಿದ್ದಾರೆ. ಇದಂ ಪಾಯಸಂ ದೇವ ನಿರ್ಮಿತಂ, ಕಾಮಧೇನುವಿನ ಕೊಡಕೆಚ್ಚಲಿನಿಂದ ಪಾಲ್ಗೆರೆದುಗೈದ ಪಾಯಸವಿದು. ಇದನೀಂಟೆ ಮರುಭೂಮಿಯು ನಗುವ ನಂದನವಪ್ಪುದು. ವಿವೇಕದಿಂದ ನಿನ್ನ ಭಾಮಿಯರಿಗೆ ವಿಭಾಗಿಸಿಕೊಟ್ಟೆಯಾದರೆ ಪುತ್ರೋತ್ಸವವಾಗುತ್ತದೆ. ಶುಭವಾಗಲಿ, ಸ್ವೀಕರಿಸಿ. ಕ್ರತುಮುಖದಿ ಸಂತಾನ ಪಡೆಯುತ್ತ ಕ್ರತುಮುಖದಿ ಸಂತಾನ ಪಡೆಯುತ್ತ ಕ್ಷಿತಿ ಪಖಿಕ್ಕಿದ ತಲ್ಲ ಭಾಗ್ಯ
ಭಾಗ್ಯಕ್ಕೆ ಕ್ಷಿತಿಪ ಖಿಗ್ಗಿದ ತನ್ನ ಭಾಗ್ಯಕ್ಕೆ ಯತಿಪ ಸಗಿತ ರಾಮ ಲಕ್ಷ್ಮಣ ಮಿಥಿಲಿಗೈಯುತಲಿ ಮಥನ ಗೈದಿರಿ ರಾಮ ಹರಧನು ಕಿತದಿ ತಲ್ಲಯ ಸುತೆಯರ ಇಲ್ಲಯ ಸುತರಿಗಿಯುವ ಭೂಪ ಜನಕನ ಅಭಿಮತಕ್ಕೆ ತೋಚಿಸುತ್ತ ಕಿತದಿ ತಲ್ಲಯ ಸುತೆಯರಾಯ ಸುತರಿಗಿಯುವ ಭೂಪ ಜನಕನ ಅಭಿಮತಕ್ಕೆ ತೋಷಿಸುತ್ತ ಸಂತಾನ ಪಡೆಯುತ್ತ ಕ್ಷಿತಿಪ ಖಿಗ್ಗಿದ ಕಲ್ಲ ಭಾಗ್ಯಕ್ಕೆ ದಶರಥ ಕಿಗ್ಗಿದ ದೈವವೊಂದು ಸುಮಂಗವಾಯಿತು ಅಂತಾದ್ರೆ ಎಂತಹ ಭಾಗ್ಯವನ್ನು ಯಾವನು ಹೊಂದುವುದಕ್ಕೆ ಯೋಗ್ಯನಾಗ್ತಾನೆ ಎನ್ನುವಲ್ಲಿ ನಾನು ಪ್ರಥಮ ದೃಷ್ಟಾರ. ಅಂದೊಂದು ಕಾಲದಲ್ಲಿ ಯಜ್ಞ ಪುರುಷ ಪಾಯಸದ ಕುಂಭವನ್ನು ಕೊಟ್ಟಿದ್ದ. ಸರಿ, ಅರ್ಧ ಭಾಗ ಮಾಡಿ ಅರ್ಧವನ್ನು ಕೌಸಲ್ಯಾದೇವಿಗೆ ಕೊಟ್ಟೆ. ಉಳಿದ ಅರ್ಧವನ್ನು 2 ಪಾಲು ಮಾಡಿ 1 ಪಾಲನ್ನು ಸುಮಿತ್ರಾದೇವಿಗೆ ಕೊಟ್ಟೆ. ಉಳಿದ ಕಾಲು ಭಾಗವನ್ನು ಪಾಲು ಮಾಡಿ 1 ಪಾಲನ್ನು ಕೈಕಾದೇವಿಗೂ ಉಳಿದ ಮತ್ತೊಂದು ಪಾಲನ್ನು ಮತ್ತೆ ಸುಮಿತ್ರಾದೇವಿಗೂ ಕೊಟ್ಟೆ. ಕೌಸಲ್ಯಾದೇವಿ ಹೆತ್ತಳು ಪುನರಸ್ಸು ನಕ್ಷತ್ರದಲ್ಲಿ. ಅವರಿಗೆ ಶ್ರೀರಾಮ ಅಂತ ಗುರುಗಳು ನಾಮಕರಣ ಮಾಡಿದ್ರೆ, ಕೈಕಾದೇವಿಯ ಉದರ ಸಂಜಾತನಾದವ ಪುಷ್ಯ ನಕ್ಷತ್ರದವ ಭರತಕುಮಾರ ಅಂತಾದ. 2 ಸಲ ಪಾಯಸ ಕೊಟ್ಟದ್ದರಿಂದಲೋ ಏನೋ ಸುಮಿತ್ರಾದೇವಿ ಆಶ್ಲೇಷ ನಕ್ಷತ್ರದಲ್ಲಿ ಅವಳಿ ಮಕ್ಕಳಿಗೆ ಜನ್ಮವನ್ನಿತ್ತಳು. ಒಬ್ಬರಿಗೆ ಲಕ್ಷ್ಮಣ ಮತ್ತೊಬ್ಬರಿಗೆ ಶತ್ರುಘ್ನ ಅಂತ ನಾಮಕರಣ ಮಾಡಿ ಬೆಳೆಸುತ್ತಾ 16 ತುಂಬುವಲ್ಲಿವರೆಗೆ ನೋಡಿದ್ರೆ, ಗುರುಗಳಾದಂತಹ ವಿಶ್ವಾಮಿತ್ರರ ಆಗಮನ, ಯಜ್ಞ ಸಂರಕ್ಷಣೆಗಾಗಿ ಹಿರಿಪುತ್ರನಾದಂತಹ ರಾಮನನ್ನು ಕಳುಹಿಕೊಡು ಅಂತ ಕೇಳಿಬಿಟ್ರು. ಪುತ್ರ ವ್ಯಾಮೋಹದಿಂದ ಕುರುಡನಾದ ನಾನು ಗದ್ಗದಿತನಾದರೆ ಕುಲಗುರುಗಳಾದಂತಹ ವಶಿಷ್ಠರು ಹೇಳ್ತಾರೆ, ನಿನ್ನ ಮಗನನ್ನು ಕಳುಹಿಸಿಕೊಡು, ಅವನಿಗೆ ಕಲ್ಯಾಣವಾಗ್ತದೆ ಅಂತ. ರಾಮ ಹೊರಡುವಾಗ ದೇಹವನ್ನು ಅನುಸರಿಸುವ ನೆರಳಿನಂತೆ ಲಕ್ಷ್ಮಣನು ಅವನ ಸಂಗಡ ಹೋದ. ಘನ ಕಾರ್ಯಗಳೆಲ್ಲವೂ ಸಾಧಿತವಾದ ಮೇಲೆ ಮಿಥಿಲಾ ಪಟ್ಟಣದಲ್ಲಿ ಸೀತಾ ಕಲ್ಯಾಣಕ್ಕಾಗಿರಿಸಿದಂತಹ ಶಿವಧನಸ್ಸನ್ನು ರಾಮಚಂದ್ರ ಹೆದೆಯೇರಿಸುವ ಸಂದರ್ಭ ಅವನ ಕೈಯಲ್ಲದು ಮುರಿದು ಹೋಯಿತಂತೆ. ಸೀತಾರಾಮರ ಕಲ್ಯಾಣ ಅಂತ ನಿಶ್ಚಯಿಸಿದಂತಹ ಕ್ಷೀರಧ್ವಜ ಜನಕ ಹೇಳ್ತಾನೆ, ನನ್ನ ಔರಸ ಪುತ್ರಿಯಾದಂತಹ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಕೊಡ್ತೇನೆ. ಅವನ ತಮ್ಮನಾದಂತಹ ಕುಶಧ್ವಜ ಜನಕ ಹೇಳ್ತಾನೆ, ನನ್ನ ಮಕ್ಕಳಾದಂತಹ ಮಾಂಡವಿ ಶ್ರುತಕೀರ್ತಿಯರನ್ನು ಭರತ ಶತ್ರುಘ್ನರಿಗೆ ಕೊಡ್ತೇನೆ. ಒಂದೇ ಮನೆಯಿಂದ 4 ಮಂದಿ ಭಾಗ್ಯದ ಹೆಣ್ಣುಮಕ್ಕಳು ನನ್ನ ಮನೆ ತುಂಬುವುದಕ್ಕೆ ಸೊಸೆಯಂದಿರಾಗಿ ಬರ್ತಾರೆ ಅಂತ ಆದ್ರೆ ಇದಕ್ಕಿಂತ ದೊಡ್ಡ ಯೋಗ ಉಂಟೆ? ಎಲ್ಲರೂ ಬನ್ನಿ, ಮಿಥಿಲಾ ಪಟ್ಟಣದೆಡೆಗೆ ದಿಬ್ಬಣ ಸಹಿತರಾಗಿ ಹೋಗೋಣ. ಧರಣಿ ನಂದನಿ ರಮಣ ಚೆಲುವ ರಘುನಾಥ ಭರತ ಸದ್ಗುಣ ಕರುಣ ಮಾಂಡವಿಯ ಪ್ರೀತ ತರುಣಿಯೂರ್ಮಿಳಿಗರಸ ವೀರ ಸೌಮಿತ್ರಿ ಕಿರಿಯ ಶತ್ರುಗಜಾಗಿ ನಾರಿಷುತ ಕೀರ್ತಿ सीता कल्याण वैभोगमे राम कल्याण वैभोगमे हृदय हृदय संगम मधुर भाव संभ्रम
ಉದಯಾಸ್ತಮಾನ ದೆಸೆಗೆ ವಧುವರ ವದನ ಅಂತರ್ಪಟ ಸರಿಯಿತು ಅಂತರ್ಪುಟ ತೆರೆಯಿತು ಮಂತ್ರಾಕ್ಷತಿ ಸತಿಪತಿಗೆ ಸಂತಸ ಸುದಿನೋ ಶತಮಾನೋ ಭವತಿ ಶುಭಂ ಶ್ರುತಿ ವಚನ ಸ್ವಸ್ತಿ ಸುಧ ಸ್ಥಿತಿಮಾನೋ ಪುಣ್ಯ ಫಲಂ ಅತಿಶಯದ ಭಾಗ್ಯ ಸದ ಕ್ಷೀರಸ್ತು ಶುಭಮಸ್ತು ಅಭಿವಾದನ ಅನುರಣನ ಕಲ್ಯಾಣಂ ಕಮನೀಯ ಪಲ್ದನು ಮಾಂಗಲ್ಯಂ ತ್ರಿಬಾಳನಲ್ದನು ಕಲ್ಯಾಣಂ ಕಮನೀಯ ಬಂಧನೋ ಮಾಂಗಲ್ಯಂ ತ್ರಿಬಾಳನಲ್ದನೋ सीता कल्याण वैभोगमे राम कल्याण वैभोगमे सीता कल्याण वैभोगमे राम कल्याण वैभोगमे ಬರೆದಿರಿಸಿದ ಚಂಡ ಗಾಡಿ ಪ್ರಳಯಾಗ್ನಿಧರೆಯಲ್ಲಿ ಜಲಿಸಿ ಬಂದಂತೆ ಬರೆಸಿದರ ಭಾರ್ಗವನು ರುದ್ರನ ಛಾಪ ಪರಮರುದ್ರವರ ಛಾಪಕ್ಕೆ ಅಪಮಾನ ರಾಮನು ಶಿರವರು ಎದುರುಣನ ಕ್ಷಣದಲ್ಲಿ ಹಾಗೆ ಎಂತದು ಒಂದು ಹಚ್ಚ ಮುಂದಿಟ್ಟ ಜಾಗ್ರತೆ. ಅಪ್ಪ ಯಾರಪ್ಪ ಇವರು? ಅಪ್ಪ ನಿಮ್ಮ ಅಧ್ಯಕ್ಷರಾಗಿರುವಂತಹ ಮಹಾದೇವನಿಂದ ಪ್ರದತ್ತವಾಗಿರುವಂತಹ ಶಿವಧನಸ್ಸು ಅದನ್ನು ಮುರಿದಿರುವಂತಹ ನರಕುವರ ರಾಮನಂತೆ. ಯಾರು ರಾಮ? ಸ್ವಾಮಿ, ಇದು ಅಯೋಧ್ಯೆ ದಶರಥ ಅಂದ್ರೆ ನಾನೇ. ರಾಮ ಯಾರು? ನನ್ನ ದೊಡ್ಡ ಮಗ ರಾಮ. ಯಾರು? ಕ್ಷಾತ್ರರಾಮನು ನೀನೇ ಕ್ಷಾತ್ರ ರಾಮ. ಕ್ಷಾತ್ರರಾಮನು ನೀನೆಯೋ ತ್ರಿನೇತ್ರ ಧನು ಭಂಜಿಸಿದ ಧೂರ್ತ ತಾತೆಯಲ್ಲಿ ಧರ್ಮ ಮೀರಿದ ಸ್ವಾರ್ಥ ವೇಳಾಸಿ ನಿನಗೆ ಗೊತ್ತಿಲ್ಲ, ಅವರ ಅಪ್ಪನು ಹಾಗೆಯ. ಯಾರು ಜಮದಗ್ನಿ ಮಾಡಿ ಮತ್ತೆ ಕೋಪ ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ. ನಂತರ ಇವರು ತಕೊಂಡಿದ್ದಾರೆ. ನೀನೇನು ರಾಮ? ದಾಶರಥಿ ರಾಮ ನಾನೇ. ಒಬ್ಬ ರಾಮ ನಾನಿರುತ್ತಾ ನೀನೆಂತಾದ ರಾಮ? ರಾಮ ಇಷ್ಟೇ ಮಂದಿ ಇರಬೇಕು ಅಂತ ಏನಾದ್ರು ಲೆಕ್ಕಾಚಾರ ಉಂಟ ಸ್ವಾಮಿ? ಎಷ್ಟು ಮಂದಿ ಇರ್ಬೋದಲ್ಲ? ಒಳ್ಳೆ ಹೆಸರು ಎಲ್ಲರಿಗೂ ಇಟ್ಟಿದ್ದಾರೆ. ಕ್ಷತ್ರಿಯ ರಾಮ. ಹೌದು, ದಾಶರಥಿ ಕ್ಷತ್ರಿಯ ರಾಮನು ಅಲ್ಲ, ಕ್ಷತ್ರಿಯ ಧರ್ಮನು. ಅಯ್ಯೋ, ಇಲ್ಲದೆ ಹೋದ್ರೆ ಯಾವುದನ್ನು ಪೂಜಿಸಬೇಕು, ಯಾವುದನ್ನು ಗೌರವಿಸಬೇಕು ಎನ್ನುವಂತಹ ಪರಿಜ್ಞಾನವಿಲ್ಲದವರ ಹಾಗೆ ಮಹಾದೇವನ ಸುನಾಮ ನಾಮಕ ಧನುಸ್ಸನ್ನು ಮುರಿದೆಯೋ? ಧನುಸ್ಸು ಮುರಿದದ್ದಕ್ಕೆ? ಓ, ಅದಕ್ಕೆ. ಹೌದು ಸ್ವಾಮಿ, ಏನು ನೀವು ಬೇಸರ ಮಾಡಬಾರ್ದು. ಎಷ್ಟೇ ಖರ್ಚಾಗ್ಲಿ ನಾವು ನಾಳೆ ಅದನ್ನು ಮಾಡಿಕೊಡ್ತೇವೆ. ಯಾರಿಂದ ಮಾಡಿಸುವುದು? ಅದು ವಿಶ್ವಕರ್ಮ ಮಾಡಿದ್ದಂತೆ. ಅದು ಶಿವನದ್ದು, ನಿಮ್ಮದಲ್ಲಪ್ಪ. ಅದನ್ನು ಯಾರ ಹತ್ರ ಮಾಡಿಸುವುದು? ಹೇಗೆ ಮಾಡಿಸುವುದು? ನೀವು ಒಂದೊಂದು ಒಪ್ಪಿದ್ರೆ ಸಾಕು, ಮತ್ತೆ ನಾಳೆ ನಮ್ಮ ಹೇಗೆ ಮಾಡುದಪ್ಪ? ನಿನಗೆ ಹೆದೆಯರಿಸು ಅಂತ ಕೊಟ್ಟದ್ದು, ಅದನ್ನು ಮುರಿಯುವ ಅಧಿಕಾರ ಯಾರು ಕೊಟ್ಟರು ನಿನಗೆ? ಅಧಿಕಾರ ಅಂತಲ್ಲ, ಇದರಲ್ಲಿ ಅರ್ಥ ಆಗುತ್ತದೆ ರಾಮ ನನಗೆ. ನಿನಗೆ ಧರ್ಮದ ಬಗ್ಗೆ, ದೇವರ ಬಗ್ಗೆ ಎಷ್ಟು ನಂಬಿಕೆ ಇದೆ, ಎಷ್ಟು ಗೌರವ ಇದೆ ಎನ್ನುವಂತಹ ವಿಚಾರ. ಹಾಗಲ್ಲ ಸ್ವಾಮಿ. ಅದನ್ನು ಮುರಿದ ಮಾತ್ರಕ್ಕೆ ನೀನೋರ್ವ ಸಾಮಾನ್ಯ ವೀರ ಅಂತ ಭಾವಿಸಬೇಡ. ನಿನ್ನ ಸತ್ವ ಸಾಮರ್ಥ್ಯ ಏನಿದೆ? ಮನಸಿ ಜಾರಿ ಪೋಧನು ಜನಕ ಭೂವರನು ಜಿಯಾ
ಜನಕ ಭೂವರನು ಪಣಕಿಡಿ ಮುನಿ ಮಾತ ಕೇಳಿ ನಾನದನು ಧನು ಪಣಕಿಡಿ ಮುನಿ ಮಾತ ಕೇಳಿ ನಾನದನು ಅನುನಯದು ಕೆದೆಯೇರಿಸಿ ಪತನ ಅನುನಯದು ಕೆದೆಗೇರಿಸಿ ಪತನ ಘನ ಧರ್ಮ ಹಾನಿಗೆ ಯಾಕಿಲ್ತು ವಚನ ಮನಸಿ ಜರಿ ಪೂವೋ ಜಿಯಾ ಸ್ವಾಮಿ ಭಾರ್ಗವ ಎಂತದ್ದು ಬಿದ್ದದಪ್ಪ? ನಮಸ್ಕಾರ ಮಾಡಿದ್ದು ಮಗ. ಆಗ ಮಾಡ್ಲಿಲ್ಲ ಒಮ್ಮೆ ನೀವು ದೊಡ್ಡವರಲ್ಲ ಇರ್ಲಿ ಅಲ್ಲ ಹೆದರಿದ್ರ ಸ್ವಲ್ಪ. ಅಪ್ಪ ನೀವು ಕ್ಷತ್ರಿಯರಲ್ವ? ಅಲ್ಲ ನಾವೆಲ್ಲ ಕ್ಷತ್ರಿಯರಲ್ವ? ಹಾಗೆ ಹೆದರುದು ಯಾಕೆ? ಪ್ರಶ್ನೆ ಕೇಳಿದ ಕ್ಷಣ ಉತ್ತರ ಕೊಟ್ಟರೆ ಆಯ್ತಪ್ಪ. ನಿನಗೆ ನಡುಗುತ್ತದೆ ನಿನಗೆ. ಇಲ್ಲ, ಅವರಿಗೆ ನಿಮ್ಮ ಬಗ್ಗೆ ಗೌರವ ಇದ್ದದ್ರಿಂದ ನಡುಗುವುದು. ನನಗೂ ಗೌರವ ಉಂಟು. ಭೃಗುವಂಶನಾಮರಾದ ನಿಮ್ಮ ಕುರಿತಾಗ್ಲಿ ತಾಪಸಿಗಳ ಕುರಿತಾಗ್ಲಿ ನಾವು ಅಂತಹ ಉದ್ದಟತನದ ಕೃತ್ಯಕ್ಕೆ ಹೊರಟವರೇ ಅಲ್ಲ. ಯಜ್ಞರ ಮುಖ್ಯನಿಗೆ ಹೊರಟದ್ದು, ವಿಶ್ವಾಮಿತ್ರರು ಕರೆದು ಹೊರಟದ್ದು, ವಸಿಷ್ಠರು ಒಪ್ಪಿ ಹೊರಟದ್ದು, ಅಪ್ಪ ಕಳಿಸಿ ಹೊರಟದ್ದು, ಲಕ್ಷ್ಮಣನ ಜೊತೆಗೆ ಹೊರಟದ್ದು. ಹೊರಟವರೇ ಸುಬಾಹುವಧೆ ಮಾಡಿದೆವು, ಮಾರೀಚ ನಿಗ್ರಹವನ್ನು ಸಾಧಿಸಿದೆವು. ಯಾಕೆ? ಸಹಸ್ರಾರು ಆನೆಗಳ ಬಲ ಹೊಂದಿದ ತಾಟಕಿಯನ್ನೇ ಕೊಂದು ಕಳೆದೆವು ಅಲ್ಲ ಹೇಳಿದ್ದು ನಾನು. ಯಜ್ಞ ರಕ್ಷಣಾರ್ಥನಾಗಿ ಮುನಿ ಪೂಜನಾರ್ಥವಾಗಿ. ಆ ಬಳಿಕ ಹಲ್ಯೋದ್ಧಾರ ಆದ ಮೇಲೆ ಹೇಳಿಕೆ ಬಂತು ಅಂತ ಗುರುಗಳು ಹೊರಟರು ವಿಶ್ವಾಮಿತ್ರರು. ನಾವು ಶಿಷ್ಯರಾಗಿ ಜೊತೆಗೆ ಹೋದ್ದು. ಅಲ್ಲಿ ಹೋಗುವಾಗ 5,000 ಮಂದಿ ತಳ್ಳಿಕೊಂಡು ಬಂದ್ರು. 8 ಗಾಲಿಗಳುಳ್ಳಂತಹ ವಿಶಿಷ್ಟವಾದಂತಹ ಒಂದು ರಥ ಅಂತ ಹೇಳುವುದು ಅದನ್ನು. ಆ ಪೆಟ್ಟಿಗೆ ಒಳಗಿದ್ದದ್ದು ಈ ವಿಶ್ವಕರ್ಮ ನಿರ್ಮಿತವಾದ ಸುನಾಭ ನಾಮಕ ಧನುಸು. ಕತೆ ಹೇಳಿದ್ರು. ದಕ್ಷಮಖದ ಕಾಲದಲ್ಲಿ ದೇವ ವಿರೋಧ ಗಮನಿಸುವುದಕ್ಕೆ ಪರಶಿವ ಮೊದಲಿಗೆ ಎತ್ತಿದ ಧನುಸು ಮತ್ತೊಮ್ಮೆ ತ್ರಿಪುರಾವಧಾನಂತರ ಹರಿಹರನ ಪರಾಕ್ರಮದಲ್ಲಿ ಯಾರದ್ದು ಮಿಗಿಲು ಅಂತ ದೇವತೆಗಳು ನೋಡಬಯಸಿದಾಗ ಬ್ರಹ್ಮಾದೇಶದಂತೆ ಒಂದು ಧನುಸ್ಸನ್ನು, ಅದು ವಿಶ್ವಕರ್ಮ ನಿರ್ಮಿತವೇ, ಹರಿಧರಿಸಿದಾಗ ಅವನಿಗೆ ವಿರುದ್ಧವಾಗಿ ಹೋರಾಡುವುದಕ್ಕೆ ಅಂತ ಧರಿಸುವುದಕ್ಕೆ ಹೊರಟು ಸೆಟೆದ ಕಾರಣದಿಂದ ಧರಿಸಲಾಗದೆ ಹೋದ ಧನುಸ್ಸದು. ಶಿವನು ಸ್ತಬ್ಧನಾದಂತೆ ದೇವತೆಗಳೆಲ್ಲ ನಿರ್ಣಯಿಸಿದ್ರು ಹರಿಯೇ ಗೆದ್ದ ಅಂತ. ಆ ಬಳಿಕ ಧನುಸಿನ ಬಗ್ಗೆ ವಿಶೇಷ ವ್ಯಾಮೋಹ ಏನು ಪರಶಿವನಿಗೆ ಇದ್ದ ಆಗಿಲ್ಲ. ನಿಮಿ ವಂಶದ ಮೂಲ ಪುರುಷ ನಿಮಿಯಿಂದ 6ನೇ ತಲೆಮಾರಿನ ದೇವರಾತನಿಗೆ ಅನುಗ್ರಹ ರೂಪದಿಂದ ಕೊಡಲ್ಪಟ್ಟದ್ದು. ಪೂಜಿಸ್ತಾ ಬರ್ತಾ ಇದ್ರು. ಯಾವಾಗ ಅಯೋನಿಜೆಯಾದ ಸೀತಾದೇವಿ ಪ್ರಾಯ ಪ್ರೌಢೆಯಾದಳು, ಅವಳ ಸ್ವಯಂವರದಲ್ಲಿ ವಿಕ್ರಮದ ಶುಲ್ಕವಾಗಿ ಧನುಸನ್ನು ಹೆದೆಯೇರಿಸಿದವನಿಗೆ ಕನ್ಯೆ ಅಂತ ನಿರ್ಣಯ. ಅನೇಕ ರಾಜರು ಪ್ರಯತ್ನಿಸಿದ್ರು, ಸೋತು ಸುಣ್ಣವಾದರು. ಸೋತವರೆಲ್ಲ ಭಂಗವನ್ನು ತೀರಿಸಿಕೊಳ್ಳುವುದಕ್ಕೆ ಪ್ರತೀಕಾರಾರ್ಥವಾಗಿ ಒಗ್ಗೂಡಿ ಜನಕನ ಮೇಲೆ ಅಭಿಯೋಗ ಮಾಡಿದ್ರು. ಜನಕನ ಬಲವೇ ಯುದ್ಧದಲ್ಲಿ ಕ್ಷಯವಾಗುತ್ತಾ ಬಂದಂತೆ ದೇವತೆಗಳನ್ನು ಪ್ರಾರ್ಥಿಸಿದನಂತೆ. ದೇವತೆಗಳೇ ಬಂದು ಜನಕನನ್ನು ಗೆಲ್ಲಿಸಿದ್ರು. ಸೋತ ರಾಜನನ್ನು ಭಂಗಿಸಿ ಕಳಿಸಿದ್ರು. ನೋಡಿ ನೋಡಿ, ಜನಕ ಗೆದ್ದಾಗ ನಿಮಗೆ ನಗು ಬರ್ತದೆ. ನಾವು ಬೇಡದ್ದೇನು ಮಾಡ್ಲಿಲ್ಲ. ಇಷ್ಟು ಹಿನ್ನೆಲೆ ಇದ್ದ ಧನುಸು ನೋಡುವಾಗ ಗುರುಗಳು ಹೇಳಿದ್ರು ಎತ್ತು ಅಂತ. ಎತ್ತುವುದಕ್ಕೆ ಸಲೀಲವಾಗಿ ಕೈಗೆ ಬಂತು. ಹೆದೆಯೇರಿಸು ಅಂದ್ರು. ಹೆದೆಯೇರಿಸಬೇಕಾದ್ರೆ ಈಗ ನೀವು ಒಂದು ಧನುಸು ಹಿಡಿದವರಲ್ವ, ಅದೇ 2 ತುದಿಯನ್ನು ಬಾಗಿಸಬೇಡುವ. ಬಾಗಿಸಬೇಕಾದ್ರೆ ಆ ಹಗ್ಗ ಹಿಡಿದು ಎಳಿಬೇಕು. ಮಧ್ಯದಿಂದ ತುಂಡಾಯ್ತು. ನೋಡು ಹರಿಧರ ಇಲ್ಲಿವುದು ನಿನ್ನೊಳಗೋಸ್ಕರ ಸಲ್ಲದೇಕಿ. ನೀನು ಮುರಿದದ್ದು ಧನುಸ್ಸನ್ನಲ್ಲ ರಾಮ, ಮಹಾದೇವನಿಗೆ ಅಪಮಾನ ಮಾಡುವ ಕೃತ್ಯವೇ ಉಂಟೆ. ಶಾಂತಪ್ಪ, ನಿಮಗೆಲ್ಲ ಹೆಣ್ಣು ಸಿಗುತ್ತದೆ ಅಂತ ಆದ್ರೆ ದೇವರ ಬಿಲ್ಲನ್ನು ಮುರಿಯುವುದಕ್ಕಾಗುತ್ತದಲ್ವಾ? ಸ್ವಾಮಿ ಏನು ದೇವರ ಬಿಲ್ಲು ಮುರಿದ ಅಪಚಾರ ಅವರಿಗೆ ಒಂದು ಮದುವೆ ಆಗಬಾರ್ದಿತ್ತಲ್ಲ. ಇಲ್ಲಿಗೆ 4 ಮದುವೆ ಒಟ್ಟಿಗೆ ಆಗಿದೆ. ಮದುವೆ ಆಯ್ತಾ? ಮದುವೆ ಆಗಿ ಮದುಮಕ್ಕಳು ತಿಪ್ಪಡಿಗೆರೆಗೆ ಹೊರಟ ರಾಮ, ನೀನು ಮಾಡಿದ ಅಪರಾಧ ಒಂದಲ್ಲ ಎರಡಲ್ಲ, ಸಾಲು ಸಾಲು ಹೇಳಬಲ್ಲೆ. ಅದೇ ಅಪರಾಧ ಅಲ್ಲ ಅಂತ ಹೇಳಿದ್ರೆ ಬೇರೆ ಅಪರಾಧ ಹೇಳ್ತೀರಿ. ಕಾಡಿನಲ್ಲಿ ಸಂಚರಿಸುವಂತಹ ಕಾಲಕ್ಕೆ ತಾಟಕ್ಕೆ ಸಿಕ್ಕಿದ್ಲು. ಹೌದು, ಸ್ತ್ರೀ ಶಿಕ್ಷಾರ್ಹಳೆ ಹೊರತು ವದಾರ್ಹಳಲ್ಲ. ಸರಿ. ಹೆಣ್ಣೆನ್ನುವ ವಿಚಾರವನ್ನು ಗೊತ್ತಿದ್ದು ತಾಟಕೆಯನ್ನು ಯಾಕೆ ಕೊಂದೆ? ರಾಕ್ಷಸಿಯಾದ್ರಿಂದ ಕೊಂದೆ.
ಮಾತಿಗೆ ಮಾತು ನಿನ್ನ ಅವಳು ರಾಕ್ಷಸಿ ಆದ್ರಿಂದಲೇ ಕೊಂದದ್ದು. ಸಾಮಾನ್ಯ ಕ್ಷತ್ರಿಯರನ್ನು ಬಿಟ್ಟವನಾರಲ್ಲ, ಗುರುದ್ರೋಹ ಮಾಡಿದ ನಿನ್ನನ್ನು ಬಿಟ್ಟವನು ರಾಕ್ಷಸ. ಮುನಿ ಮದ ಮದ ಮುಖನಂತೆ ಮದ ಮುಖ ಮುನಿಮತಿ ಮದ ಮುಖನಂತೆ ಕನಲು ತಗರದಂತೆ ತಲೆಗಳಿರಂತೆ ಈ ರಣವಲ್ಲವುದು ನಿಮಂತಿ ಅಪ್ಪ ಈ ಬಾರಿ ನಾನು ಉತ್ತರ ಕೊಡುವಾಗ ತಡಿಬೇಕು. ಆಗಲೇ ರೇರೆ ಕ್ಷತ್ರಿಯ ಅಧಮ ಅಂದ್ರು. ಆಗಲೇ ಕೊಡ್ಬೇಕಿತ್ತು. ಸ್ವಾಮಿ ಏನು ನನ್ನ ಕ್ಷಾತ್ರ ಪ್ರಶ್ನಿಸುವುದಕ್ಕೆ ಬಂದು ನಿಂತದ್ದಾದ್ರೆ ನೀವು ಒಳ್ಳೆ ಬ್ರಾಹ್ಮಣರಾದ್ರಾಗಬೇಡ. ಏನಾಗಿದೆ ಈಗ? ನಿಮ್ಮ ಎರಡು ಕೈಯಲ್ಲಿ ಬ್ರಾಹ್ಮಣ್ಯ ಕಾಣ್ತದೆ. ಯಾಕೆ ಆಯುಧ ಹಿಡಿದಿದ್ದಾನೆ ಎನ್ನುವುದನ್ನು ಯೋಚನೆ ಮಾಡಿ ಮಾತಾಡು. ಹಾಗಾದ್ರೆ ನಿಮಗೆ ಯೋಚನೆ ಮಾಡಿದ್ರೆ ಮುರಿದದ್ದು ಯಾಕೆ ಅಂತ ಗೊತ್ತಾಗುದು. ಮತ್ತೆ ತಾಟಕವಾದ ತಪ್ಪು ಅಂತ ಹೇಳ್ತೀವಿ. ತಪ್ಪೆ. ಅಜ್ಜ ಹೇಳುದು ಸರಿ ಅಂತ, ಮೊಮ್ಮಗ ಬಂದು ಹೇಳುದು ತಪ್ಪು ಅಂತ. ವಿಶ್ವಾಮಿತ್ರ ನಿಮಗೆ ಅಜ್ಜ ಅಲ್ವ ಸ್ವಾಮಿ? ಮತ್ತೆ ಅವರು ಶುದ್ಧ ಸ್ಮೃತಿಯನ್ನು ತಿಳಿದವರು. ಅವರು ಹೇಳ್ತಾರೆ ಕರ್ತವ್ಯಂ ರಾಜಸೂನುನ ಪಾತಕಂಬ ಸದೋಷಂಬ ಪ್ರಜಾರಕ್ಷಣ ಕಾರಣ. ಪ್ರಜಾರಕ್ಷಣೆಯ ಕಾರಣದಿಂದ ಪಾತಕ ಇದ್ರು ದೋಷಪೂರ್ಣವಾದ್ರೂ ಮಾಡಬೇಕು. ಪಾತಕ ದೋಷಕ್ಕೆ ನೀನು ಪ್ರಾಯಶ್ಚಿತ್ತ ಮಾಡಿದ್ರೆ ಸಾಕು, ಕೊಲ್ಲದಿದ್ರೆ ಊರಿಡಿ ಸಂತ್ರಸ್ತವಾಗ್ತದೆ. ಆದ್ರಿಂದ ಕೊಂದುಕಳೆ ಅಂತ ಹೇಳಿದ್ರಿಂದ ಅವರ ಮಾತನ್ನು ಶಾಸ್ತ್ರ ಪ್ರಮಾಣ ಅಂತ ಅಂಗೀಕರಿಸಿ ಮಾಡಿದ ಕರ್ತವ್ಯ ಅದು. ಸಮರ್ಪಕ ಉತ್ತರ ಅಂತ ಅನಿಸುವುದಿಲ್ಲ ನನಗೆ. ಇವರಿಗೆ ಇನ್ನು ಯಾವ ಉತ್ತರದಿಂದ ಒಂದು ಉತ್ತರ ಉಂಟು ಕೊಡ್ಲಿಯಾ? ಕೊಟ್ಟು ಬಿಡ್ತೇನೆ, ಅಡಿಬಾರ್ದು. ತಾಟಕ್ಕೆ ನನಗೆ ಅಮ್ಮ ಅಲ್ಲ ಏನು ರಾಮ, ಓ ಅರ್ಥ ಆಗುದಿಲ್ಲ ಅಂತ ಭಾವಿಸಬೇಡ. ನನಗೆ ಅರ್ಥ ಆದ್ರೆ ಹೇಳಿದ್ದು ಸರಿಯಾಗಿದೆ ಅಂತ. ತಾಯಿಯ ತಲೆಯನ್ನು ಕಡಿದವ ನಾನು, ಆದ್ರೆ ಆ ಕಾಲಕ್ಕೆ ಯಾಕೆ ಮಾಡಿದ್ದೇನೆ? ಯಾಕೆ ಮಾಡದಿದ್ರೆ ಪರಿಣಾಮ ಏನಾಗುತ್ತದೆ? ಹೌದಾ? ಧರ್ಮ ಸೂಕ್ಷ್ಮವನ್ನು ಅರಿತು ಮಾಡಿದ್ದೇನೆ ತಿಳಿದಕ್ಕೋ. ಇದರಲ್ಲೂ ಧರ್ಮದ ಮರ್ಮ ಅರಿತಂತ ವಿಶ್ವಾಮಿತ್ರ ಹೇಳಿದ್ರಿಂದ ಮಾಡಿದ್ದು. ಅದನ್ನು ತಿಳಿದು ಸುಮ್ಮನೆ ಇರ್ಲಿಕ್ಕೆ ಆಗ್ಲಿಲ್ಲ. ಮತ್ತು ಎದುರಿಸುವುದಕ್ಕೆ ಶಸ್ತ್ರಪಾಣಿಯಾಗಿ ಬಂದ್ರೆ ಇತಿಹಾಸ ಬದಲಾದೀತು. ಇದು ತನಕ ಕ್ಷತ್ರಿಯರ ತಲೆ ಮೆಟ್ಟಿದ ಛಾತಿ ನಿಮ್ಮದು. ಕ್ಷತ್ರಿಯ ಬಾಲನೊಬ್ಬನಿಂದ ಪರಶುರಾಮ ಗರ್ವಾಪಹಾರ ಪ್ರಸಂಗ ಹೊಸ್ತಾದೀತು, ನೆನಪಿರ್ಲಿ. ಅಷ್ಟು ಧೈರ್ಯ ನಿನಗೆ ಇದ್ದಾದ್ರಿಂದ ಹೇಳಿದ್ದು. ಇದೋ ನೋಡು, ಏನು ಕೊಡ್ತೀರಾ? ಗಂಡು ಕೊಡಲಿಯನ್ನು ಹಿಡಿಯುವಂತಹ ನಾನೇ ಧನುಸ್ಸನ್ನು ತಂದಿದ್ದೇನೆ ಎರಡು ಇಟ್ಕೊಳ್ಳಿ. ನಿನಗಾಗಿ. ನನಗೆ ಇದು ಸಾಮಾನ್ಯ ಧನುಸ್ಸು ಅಲ್ಲ, ವೈಷ್ಣವ ಧನುಸ್ಸು. ಶ್ರೀಮನ್ನಾರಾಯಣನಿಂದಲೇ ನಮ್ಮ ಹಿರಿಯರಿಗೆ ಬಂದಿರುವಂತಹ ಧನುಸ್ಸು. ನಿನ್ನಲ್ಲಿ ಅಷ್ಟೊಂದು ಸಾಮರ್ಥ್ಯ ಇರುವುದೇ ಹೌದು ಅಂತಾದ್ರೆ ಇದನ್ನು ಹೆದೆಯೇರಿಸಿ ತೋರಿಸು. ನೋಡುವಾಗ ಆಸೆ ಆಗ್ತದೆ, ಎತ್ತಿ ಬಿಟ್ಲ. ಅಲ್ಲ ನೀವು ನಿನಗೆ ಬೇಡ ಆಸೆ ತಿಳಿದ್ರೆ ಬೇಡ. ಆಗದೇನು ನಿನಗೆ? ಒಂದೊಂದು ಧನುಷನ್ನು ಒಬ್ಬೊಬ್ಬರಿಗೆ ಕೊಟ್ಟು ಒಂದೊಂದು ಕತೆ ಮಾಡಿ. ಇಲ್ಲಪ್ಪ, ಇದೀಗ ಎರಡು ಕತೆ ಆಯ್ತಲ್ಲ. ಒಂದು ಮುರಿಯುವ ಕತೆ, ಇದು ಎತ್ತುವ ಕತೆ. ಇದು ಬೇರೆ. ನೀವು ಆಯ್ತು ಅಂತ ಹೇಳಿದ್ರೆ ಎತ್ತುವುದೇ. ಅವರಿಗೆ ಉಂಟು ನಾನು ಎತ್ತಿದ್ರೆಲ್ಲ ಮುರಿಯುತ್ತದೆ ಅಂತ. ಹಾಗೆಲ್ಲ ಅಂತ ತೋರಿಸಬೇಕಾ ಬೇಡ? ಎತ್ತಿ ಬಿಡ್ತೇನೆ. ಆಗದ ಒಂದು ಆಶೀರ್ವಾದ, ಒಂದು ಆಶೀರ್ವಾದ ಎಲ್ಲಿ ಕೊಡಿ ಸ್ವಾಮಿ. ಇದನ್ನೊಂದು ಎತ್ತಲಿಕ್ಕೆ ಕಷ್ಟ. ನೋಡು. ಲೀಲಾಜಾಲವಾಗಿ ಎತ್ತಿ ಬಿಟ್ಟೆ ಅಲ್ಲ ರಾಮ. ಹೌದು ರಾಮ, ಸೋತೆ ರಾಮ. ಎತ್ತಿದಲ್ಲಿಗೆ ಸಾಕು. ಸೋತೆ ನಾನು ಸೋತೆ ರಾಮ. ಅಪ್ಪ ದೂರ ಅವರು ಸೋತ್ರಲ್ಲ, ಆಯ್ತಲ್ಲ. ಈಗ ಧೈರ್ಯ ಬಂತ ಅವನಿಗೆ. ಆದ್ರೆ ನನಗೆ ಸಾಕಾಗ್ಲಿಲ್ಲ. ಮತ್ತೇನಾಗ? ಹೂಡಿದ ಮಾರ್ಗಡವನ್ನು ಆಡಿದ ಮಾತಿನಂತೆ ಹಿಂದೆಗೆಯುವುದಕ್ಕಾಗುವುದಿಲ್ಲ. ಲಕ್ಷ್ಯ ಭೇದನಾಗಬೇಕು. ತಪದಿಂದ ಅರ್ಜಿಸಿದ ನಿಮ್ಮ ಪುಣ್ಯಲೋಕ, ಅದಲ್ಲದಿದ್ರೆ ತಮ್ಮ ಇಚ್ಛಾಗಮನದ ಸಾಮರ್ಥ್ಯ. ಯಾವುದಿದಕ್ಕೆ ದಂಡ? ತಪಸ್ಸಿನ ಫಲ ಬಾಣಕ್ಕೆ ತಾನೇ ಇಟ್ಟಿದ್ದೇನೆ ನಾನು. ಯುಗ ಪುರುಷನು ನೀನು ರಘುರಾಮ ಮೆಚ್ಚಿದೆ, ಅಗಣಿತ ಸತ್ವ ಶೋಧಿಸಿದೆ, ಹಗೆಗಾಣಿ ಉತ್ತಮ ಕ್ಷತ್ರಿಯರೊಳು ಮುಂದೆ ಮಗುವಿನಿಲ್ಲನು ಹರತು ತಿಳಿದಿ. ಯುಗ ಪುರುಷನು ನೀನು ರಘುರಾಮ ಮೆಚ್ಚಿದೆ, ಮೆಚ್ಚಿದೆ ಮೆಚ್ಚಿದೆ. ಆಚೀಚೆ ಹೋಗುವಾಗ ಒಂದು ವಿಷಯ ಇತ್ತಲ್ಲ ಯಾರು? ಸಂತೋಷ ಆಗುವಾಗ ಶ್ರೀಧರನಿ ಅಲ್ವಾ? ನನಗೇನು ಕಂಡದ್ದು ಗೊತ್ತುಂಟು? ಶಶಿಧರನ ತಲೆಯಲ್ಲಿದ್ದ ಶಶಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಲಾಡಿದ ಹಾಗೆ, ತಲೆಯಲ್ಲಿ ಆಚೀಚೆ ಹೋದ ಹಾಗೆ. ಆಗ ಭಯಂಕರ ಹುಲಿಯ ಹಾಗೆ ಬಂದಿದ್ರು. ಈಗಲೂ ಕಡಿಮೆ ಅಲ್ಲ, ಆದ್ರೆ ಪ್ರಸನ್ನರಾಗಿದ್ದಾರೆ. ನಿನಗೆ ನರಸಿಂಹನಾಗೆ ಕಾಣಲಿಲ್ವಾ ನಿನಗೆ? ಅವರಿಗೂ ಕಾಣಬಾರದು ಅಂತಿಲ್ಲ, ಇವತ್ತು ಕಾಣಲಿಲ್ಲ ಅಷ್ಟೇ. ಅವರು ನನ್ನನ್ನು ಹೇಳುದು ಮಗ ಉಗ್ರರಾಶಿ ರಾಮ, ನೀವು ಆಗ್ಲಿ ಆಗ್ಲಿ ಆಗ್ಲಿ. ಸೋತೆ ರಾಮ ನಾನು. ಅಲ್ಲ, ನೀನಾರೆಂಬುದನ್ನು ಚೆನ್ನಾಗಿ ಅರಿತೆ. ಇಲ್ಲದೆ ಹೋದ್ರೆ
ಆಗ್ಲೇ ನೀನು ಹೇಳಿದ್ಯಲ್ಲ, ಬ್ರಾಹ್ಮಣ್ಯ ನಿಮ್ಮ ಕೈಯಲ್ಲಿ ಕಾಣ್ತಾ ಉಂಟು ಎನ್ನುವ ಹಾಗೆ. ಸ್ವಲ್ಪ ವ್ಯಂಗ್ಯದಿಂದ ನಿಮಗೆ ತುಂಬಾ ಆಕ್ರೋಶ ಬಂದಾಗ ನಾನೇನು ಮಾಡುದು ಸ್ವಾಮಿ? ಅಗತ್ಯ ಇತ್ತ ಹೇಳು ನನಗೆ. ಬೇಡಿತ್ತು. ಹಾಗಿದ್ರೆ ನಾನು ಯಾಕೆ ಆಯುಧವನ್ನು ಹಿಡಿದೆ? ಯಾಕೋ? ರಕ್ಷಕನಾಗಿರುವಂತಹ ಕ್ಷತ್ರಿಯನೇ ಭಕ್ಷಕನಾದ ಸಂದರ್ಭದಲ್ಲಿ ಬ್ರಾಹ್ಮಣ ಕೂಡ ಆಯುಧವನ್ನು ಹಿಡಿತಾನೆ ಎನ್ನುವುದನ್ನು ಲೋಕಕ್ಕೆ ತೋರಿಸಿಕೊಡುವುದಕ್ಕೆ ಬೇಕಾದ ಧರ್ಮ. ಹೌದು, ಮನಸ್ಸಲ್ಲಿದ್ದದ್ದು ಒಂದೇ, ಏನು ಸ್ವಾಮಿ? ಕ್ಷತ್ರಿಯರೆಲ್ಲರೂ ಕೂಡ ದುಷ್ಟರು ಎನ್ನುವ ಹಾಗೆ. ನೀವು ಯಾಕೆ ಹಾಗೆ ನಿರ್ಣಯ ಮಾಡಿ? ನಮ್ಮ ಅಪ್ಪಲ್ಲಿ ಇದ್ದದ್ದು ಕ್ಷತ್ರಿಯ ವರ್ಗದಲ್ಲಿ, ಇರುವುದು ಅದರಲ್ಲಿ. ನಾನು ಹೊರಟ ಉದ್ದೇಶ ಓದೇ ತಾನೆ ಉತ್ತಮ ಕ್ಷತ್ರಿಯರನ್ನು ಹರಸುತ್ತಾ ಹೊರಟವ ನಾನು. ಒಂದಲ್ಲ ಎರಡಲ್ಲ, 21 ಬಾರಿ ಭೂಪ್ರದಕ್ಷಿಣೆ ಮಾಡಿದೆ. 21? ಅಪ್ಪ ಅವ್ರು 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿದ್ರು ನೀವು ಕಾಣ್ಲಿಕ್ಕೆ ಸಿಕ್ಲಿಲ್ಲ ಅಂದ್ರೆ ಅಯೋಧ್ಯೆಗೆ ಬರಲೇ ಇಲ್ವೋ? ಎಲ್ಲ ಸಲವು ಬಂದಿದ್ದಾರೆ. ಮತ್ತೆ ನೀವು ಕಂಡು ಉಪಚರಿಸಬೇಕಿತ್ತಲ್ಲ? ಎಲ್ಲಿಂದ ಯಾಕಿಲ್ಲ? ಉಪಚರಿಸ್ತಿದ್ರೆ ನಾನು ಇವತ್ತು ದಿಬ್ಬಣದಲ್ಲಿಲ್ಲ. ಅವರು ಬೇರೆ ಏನೋ ತಪ್ಪು ಗ್ರಹಿಕೆಗೊಳಗಾಗಿ ಕಾಣ್ಲಿಕ್ಕೆ ಸಿಕ್ಲಿಲ್ಲ. ನೀವು ಬೇಸರ ಮಾಡಬೇಡಿ ರಾಮ. ಯಾವಾಗ ಉತ್ತಮ ಕ್ಷತ್ರಿಯ ನನ್ನ ಕಣ್ಣಿಗೆ ಕಾಣ ಸಿಗುತ್ತಾನೋ ಆ ಕಾಲಕ್ಕೆ ನಾನು ಮಾಡುವಂತಹ ಕರ್ತವ್ಯವನ್ನು ನಿಲ್ಲಿಸ್ತೇನೆ ಎನ್ನುವಂತಹ ಭಾವನೆ ನನ್ನಲ್ಲಿತ್ತು. ಹಾಗಾದ್ರೆ ನೀನು ಯಾವಾಗ ಸಿಕ್ಕಿದೆಯೋ ಈ ಕ್ಷಣದಿಂದಲೇ ನಿಲ್ಲಿಸ್ತೇನೆ ರಾಮ. ಯಾವುದು? ಸಾಕು, ಬೇಕಾದಷ್ಟು ತಿರುಗಾಟ ಮಾಡಿದವ ನಾನು, ಅದಕ್ಕೆ ಇನ್ನು ತಿರುಗಾಟ ನಿಲ್ಲಿಸ್ತೇನೆ. ತಿರುಗಾಟ ನಿಮ್ಗೇನಾಯ್ತು? ಅವರು ತಿರುಗಾಟ ನಿಲ್ಲಿಸ್ತೇನೆ ಅಂದ್ರೆ ನಿಮ್ಗೇನು ತೊಡಕು? ಬಂದ್ರೆ ನಿಮಗೆ ಆಘಾತ ಆಗ್ತದೆ. ಹೌದು ಇಲ್ಲ ಸ್ವಾಮಿ, ನಿಮ್ಮಂತವರೆಲ್ಲ ನಿಲ್ಲಿಸಿದ್ರೆ ಮತ್ತೆ ಎಲ್ಲಿಂದ ಅಂತದನ್ನು ಹುಡುಕುವುದು? ಅದಕ್ಕೆ ಈಗ ಏನು ಮಾಡಿ? ನೀವು ಅತಿಥಿಯಾಗಿ ಬನ್ನಿ ಸ್ವಾಮಿ. ಸರಿ ಆಯ್ತು. ಅವ್ರು ಊರೂರು ತಿರುಗುದಿಲ್ಲ ಅಂತ ನಮ್ಮ ಊರಿಗೆ ಇಲ್ಲಿಗೆ ಬರುವುದಿಲ್ಲ ಅಂತ ಹೇಳಿಲ್ಲ ನಾನು. ನೀವು ದಿನ ಬಂದ್ರೆ ಸಂತೋಷ, ಬರ್ಲಿಕ್ಕೆ ಆಗದೇ ಇದ್ರೆ ನಿಮಗೆ ಪುರುಷೋತ್ತಿರುವಾಗ ಬನ್ನಿ. ಯಾವಾಗ್ಲೂ ಬಂದ್ರೆ ನಾ ಅತಿಥಿ ಅಂತ ಆಗುತ್ತೆ. ನೀವು ಅತಿಥಿ ಆದ್ರೆ ದಿನ ಬರ್ಲಿಕ್ಕೆ ಆಗುದಿಲ್ಲ. ಅಭ್ಯಾಗತ ಕರೆದು ಬರುದು ಸ್ವಾಮಿ. ಅವರ ಹೇಳಿಕೆ ಸದಾ ಊರ್ಜಿತ ಆಗಿರ್ತದೆ. ನಿಮ್ಮ ಲೆಕ್ಕಾಚಾರದಲ್ಲಿ ಎಲ್ಲಿ ಸರಿಯಾಗುತ್ತದೋ ಹಾಗೆಲ್ಲ ಅಯೋಧ್ಯೆಗೆ ಬರುದು. ಖಂಡಿತ ಬರೋಣ. ನಮ್ಮ ಅಪ್ಪನಿಗಾಗಿ ಒಂದು ರಾಮ, ಲೋಕ ಸಂಚಾರ ಮಾಡುವಂತಹ ಕಾಲಕ್ಕೆ ನಾನು ಗಳಿಸಿರುವಂತಹ ಭೂಮಿ ಏನಿದೆಯೋ ಅದೆಲ್ಲವನ್ನೂ ಕೂಡ ಕಶ್ಯಪರಿಗೆ ದಾನ ಮಾಡಿದ್ದೇನೆ. ಸರಿ. ಇಚ್ಛಾಗಮನದ ಶಕ್ತಿಯೊಂದನ್ನು ನನ್ನಲ್ಲೇ ಉಳಿಸಿಕೊಂಡು ತಪಸ್ಸಿನಲ್ಲಿ ಗಳಿಸಿರುವಂತಹ ಪುಣ್ಯ ಫಲವನ್ನೆಲ್ಲ ನಿನ್ನ ಬಾಣಕ್ಕೆ ದಾರ ಎರೆದೆ ಧನುಸ್ಸನ್ನು ಹೆದೆಯೇರಿಸಿ ಕೋದಂಡ ಅಂತ ಕೇಳಿದವ ನೀನು. ಹೌದು. ಇನ್ನು ಮುಂದಕ್ಕೆ ಹೀಗಲ್ಲ, ಕೋದಂಡರಾಮ ಎನ್ನುವಂತಹ ಹೆಸರಿನಿಂದ ನೀನು ಪ್ರಸಿದ್ಧಿಯಾಗಬೇಕು. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, ಇನ್ನು ಮುಂದಕ್ಕೆ ಭಾರ್ಗವರಾಮನ ಹೆಗಲಿಂದ ಕೋದಂಡರಾಮನ ಹೆಗಲಿಗೆ ವಹಿಸಿಕೊಡ್ತಾ ಇದ್ದೇನೆ. ವಸಿಷ್ಠ ವಿಶ್ವಾಮಿತ್ರರ ಕರಕಮಲ ಸಂಜಾತ ಓ ಕೋದಂಡರಾಮ, ನಿನ್ನಿಂದ ಲೋಕ ಬೆಳಗಲಿ, ಲೋಕ ಬೆಳಗಲಿ, ಲೋಕ ಬೆಳಗಲಿ. ಅವರು ಬಂದು ಹೋಗುವಾಗ ಅವರಿವರಿಗಿಂತಲ್ಲ ಎಲ್ಲರಿಗೂ ಸಿಗ್ತದೆ. ಅವರೆಲ್ಲರಿಗೂ ಕೊಟ್ಟೆ ಹೋಗುದು. ನೀವೆಂತದ್ದು ಹುಡುಕುದು ಮತ್ತೆ? ಅವರು ಕೆಲವು ಸಲ ಆಚೆಯಿಂದ ಹೋದ್ರೆ ಈಚೆಯಿಂದ ಬರ್ತಾರೆ. ಅದು ನೀವು ಕಾಣ್ಲಿಕ್ಕೆ ಸಿಕ್ಕದಿದ್ರೆ ಮಾತ್ರ. ಅವ್ರು ಹೋದ ಮೇಲೆ ನೀವೆಲ್ಲಿಯಾದ್ರೂ ಹೊರಗೆ ಬರ್ತೀರೋ ಅಂತ ಬಂದದ್ದು. ಈ ಸಲ ಕಾಣ್ಲಿಕ್ಕೆ ಸಿಕ್ಕಿದ್ರಿ, ಇನ್ನು ಬರುದಿಲ್ಲ. ಸಮಾಧಾನ ಆಯ್ತಲ್ಲ? ನೆಮ್ಮದಿ ಆಯ್ತು. ಒಂದು ಹೊಸ ಹೆಸರು ಸಿಕ್ಕಿತು, ಕೋದಂಡರಾಮ. ಹೇಗುಂಟು? ಇನ್ನು ನಮ್ಮ ತಿರುಗಾಟಕ್ಕೆ ಅದೇ ಹೆಸರು. ಏನು ಅಂತ? ಕೋದಂಡರಾಮ ಕೃಪಾ ಪೋಷಿತ. ನೀವೊಂದು ಹೆಸರಿಗೆ ಕಾಯ್ತಾ ಇದ್ದದ ಅಂತ. ಆದ್ರೆ ಒಂದುಂಟು, ಹೆಸರು ಯಾವ್ದಾದ್ರು ಸಂಚಾಲಕರು ನೀವು ಮಾತ್ರ. ಬೀಗದ ಕೈ ಅವರಲ್ಲಿ ಇದೆ. ಆಗ್ಲಲ್ಲಿ ಬಿತ್ತಿಗೆ ಕಿವಿಗೆ ಡೊಲ್ದ ಕೊಟ್ಟು ಬಿತ್ತಿಗೆ ಕಿವಿಗೆ ಡೊಲ್ದ ಕೊಟ್ಟು ಮತ್ತಲ್ಲಿ ಕೇಳ್ದಳು ಹೊಸತೊಂದು ಗುಟ್ಟು, ಮತ್ತಲ್ಲಿ ಕೇಳ್ದಳು ಹೊಸತೊಂದು ಗುಟ್ಟು, ಕಿವಿಗೊಟ್ಟು ಕೇಳ್ದಳು ಗುಟ್ಟು. ಕಿಂಡಿಗೆ ಕಣ್ಣಿಟ್ಟು ಕಂಡಳ್ ಕಣ್ಕಟ್ಟು, ಕಿಂಡಿಗೆ ಕಣ್ಣಿಟ್ಟು ಕಂಡಳ್ ಕಣ್ಕಟ್ಟು, ಕಿಂಡಲಾದೆಯು ಮಂಥರಾಂಗನೆ ಧೃತಿಗೆಟ್ಟು. ಬಿತ್ತಿಗೆ ಕಿವಿಗಿರಿ ಡೊಲ್ದ ಕೊಟ್ಟು, ಮತ್ತಲ್ಲಿ ಕೇಳ್ದಳು ಹೊಸದೊಂದು ಗುಟ್ಟು, ಕಿವಿಗೊಟ್ಟು ಗುಟ್ಟು ಕಿವಿಗೊಟ್ಟು, ಕಿವಿಗೊಟ್ಟು ಕೇಳ್ದಳು ಗುಟ್ಟು. ಈ ಅಯೋಧ್ಯೆಗೆ ಬಂದು ಎಷ್ಟೋ ವರ್ಷ ಕಳೆಯಿತು. ಇಷ್ಟ ತನಕ ನಮ್ಮ ಮಂತ್ರಾಗಾರದ ಬಾಗಿಲು ಹಾಕಿದ್ದು ನನಗೆ ಗೊತ್ತೇ ಇಲ್ಲ. ಇವತ್ತು ಹಾಕಿದ್ದಾರೆ ಅಂತೇಳಿ ಏನೋ ಒಂದು ವಿಶೇಷ ಇರಬೇಕು ಅಂತೇಳಿ ಹಾಗೆ ಗೋಡೆಯ ಬದಿ ಹತ್ರ ಬರುವಾಗ
ಯಾರೋ ಮಾತಾಡುವ ಧ್ವನಿ ಕೇಳ್ತು ನನಗೆ. ಹೌದಾ? ಏನಿರ್ಬೋದು ಅಂತ ನೋಡಿಕೊಂಡು ಚೂರು ಮುಂದೆ ಹೋಗಿ ಕಿಟಕಿ ಒಂಚೂರು ಮಂಡೆ ಒಳಗಾಕಿ ನೋಡುವಾಗ ಹಳೆ ಮಂಡೆಗಳು ಮಾತಾಡ್ತಾ ಇದ್ದಾವೆ. ಏನಂತೆ? 3 ಹಳೆ ಮಂಡೆಗಳು ಸೇರಿದ್ರೆ ಒಂದು ರಾಜಕೀಯ ಅಂತ ನನಗೆ ಗೊತ್ತಾಯಿತು. 3 ಜನರು ಹೇಳುದು ಇಷ್ಟೇ, ನಾಳೆ ಬೆಳಿಗ್ಗೆ ಬಿಟ್ರೆ ಬೇರೆ ದಿವಸ ಇಲ್ಲ, ನಾಳೆ ಬೆಳಿಗ್ಗೆ ಬಿಟ್ರೆ ಬೇರೆ ದಿವಸ ಇಲ್ಲ ಅಂತ. ಹಾಗಾದ್ರೆ ನಾಳೆ ಬೆಳಿಗ್ಗೆ ಇರುವುದು ಹೌದಾದ್ರೆ ನಾಡದು ಎಲ್ಲಿಗೆ ಹೋಗ್ತದೆ ಅನ್ನೋ ಕುತೂಹಲ ಆಯಿತು. 3 ಜನರು ಮಾತಾಡೋದು ಇಷ್ಟೇ, ನಾಳೆ ಬೆಳಿಗ್ಗೆ ಆದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಬಿಟ್ಟರೆ ಬೇರೆ ದಿವಸ ಇಲ್ಲ ಅಂತೇಳಿ. 3 ಹಳೆ ಮಂಡೆಗಳು ಸೇರಿದರೆ ರಾಜಕೀಯ, 4ನೇ ಹಳೆ ಮಂಡೆ ಸೇರಿದರೆ ಏನಾಗ್ತದೆ ಅಂತೇಳಿ ನಾನು ತೋರಿಸ್ಕೊಡ್ತೇನೆ. ರಾಕೆಂದು ಮುಖಿ ಜಾಣಿ ಕೋಕಿಲವಾಣಿ ಕೇಕಯಂದ್ರ ಪನದನಿ ಕೇಕಯಂದ್ರ ಪನದನಿ ರಾಕೆಂದು ಮುಖಿ ಜಾಣಿ ಕೋಕಿಲವಾಣಿ ಕೋಕಿಲವಾಣಿ ಕೇಕಯಂದ್ರ ಪನದನಿ ಕೈಕಾದೇವಿ ಕೇಕಯಂದ್ರ ಪನದನಿ. ಸಾಕೇತ ರಾಮನಿಗೆ ಭೂಕಾಂತ ನೀವನು ನೀ ಕೇಳದಾದೇಗಿನಿ. ಸಾಕೇತ ರಾಮನಿಗೆ ಭೂಕಾಂತ ನೀವನು ನೀ ಕೇಳದಾದೇಗಿನಿ ಕೈಕಾದೇವಿ ನೀ ಕೇಳದಾದೇಗಿನಿ. ವ್ಯಾಳವೇಣಿಯೇ ಪಟ್ಟ ನಾಳೆಗೆ ಎಂಬುದ ಕೇಳಿ ಬಂದಿನು ಸುಳ್ಳಲ್ಲ. ಲೋಲ ಸಚಿವ ಮೌನಿಪಾಲ ಗೌಪ್ಯದೊಡೆದು ಪೇಳುವರಿತು ಸೊಲ್ಲ. ರಾಕೇದು ಮುಖಿ ಕೋಕಿಲವಾಣಿ ಕೇಕಯಂದ್ರ ಪನದನಿ. ಗೊತ್ತಾಯ್ತು ನೀನೇ ಬರ್ತಾ ಇರುವುದು ಅಂತ. ಅಂದ್ರೆ ನಾನು ಬರುವುದು ಅಂತ ಹೇಳಿದ್ರೆ ಜಲ್ಲಿ ಕಲ್ಲಿನ ಮೇಲೆ ಎತ್ತಿನ ಗಾಡಿ ಬಂದಾಗ, ಇವತ್ತು ಹಾಗಾಗ್ಲಿಲ್ವೇ? ಹೊಯ್ಗೆ ರಾಶಿ ಮೇಲೆ ಬಂದಾಗ ನನ್ನ ಬಳಿಗೆ ನೀನಲ್ಲದೆ ಮತ್ತಾರು ಬರ್ತಾರೆ ಹೇಳು. ಕೈಕಾ ಹೇಗಿದ್ದಿ ಮಗ? ಯಾವುದಕ್ಕೂ ಕೊರತೆ ಇಲ್ಲ. ನಾನ್ ಸಾಕಿದ ಮಗಳು ಮುದುಕಿ ಆಗ್ತಾ ಬಂದ್ರು, ಕೂದಲು ಹಣ್ಣಾಗ್ತಾ ಉಂಟು. ಹೌದೇ? ಕೂದಲು ಹಣ್ಣಾದ್ರು ಅದು ಇಷ್ಟ ಹಣ್ಣಾಗ್ಲಿಲ್ಲ ಕಾಣ್ತದೆ. ಆದ್ರೂ ಒಂದೊಂದು ಕೂದಲು ಹಣ್ಣಾಯ್ತು, ಬುದ್ಧಿ ಬೆಳಿಲಿಲ್ಲ ಅಂತ ನಾನು ಯೋಚಿಸ್ತಾ ಇದ್ದೇನೆ. ನೀ ಸಾಕಿದ ಮಗಳಿಗೂ ಬುದ್ಧಿ ಇಲ್ವಾ? ಉಂಟಪ್ಪ, ಬೇರೆ ವಿಭಾಗದಲ್ಲಿ ಇಲ್ಲ ಅಂತ. ಸರಿ ಬಿಸಿ ಬಿಸಿ ಅನ್ನ ಸಾರು ಎಲ್ಲ ಬರ್ತದೆ, ಸರಿ ಊಟ ಮಾಡ್ತಿ. ಎಲ್ಲಿಂದ ಬರುದು? ಓ ಅಲ್ಲಿಂದ ಬರುದು ಇಲ್ಲಿಗೆ ಬರುದು. ಎಲ್ಲಿಗೆ? ಅಲ್ಲಿ ಬರುವಾಗ ತಣ್ಣಗಾಗಿರ್ತದೆ, ನೀನು ಹೇಳುದು ಅದಲ್ವಾ? ಸರಿ ಊಟ ಮಾಡ್ತಿ, ಸೇವೆಗೆ ಕೆಲಸಗಾರರಿದ್ದಾರೆ, ಕೌಚಿ ಮಲಗುತ್ತಿ. ಪ್ರಪಂಚದ ವ್ಯವಹಾರ ನಿನಗೆ ಗೊತ್ತಾಗುದಿಲ್ಲ. ಈಗ ಅಲ್ಲಲ್ಲಿ ಹೊಂಡ ತೋಡ್ತಾ ಇದ್ದಾರೆ, ಗಿಡ ನೋಡುದಲ್ಲಪ್ಪ, ಚಪ್ಪಡಿ ಕಲ್ಲು ತಂದು ರಾಶಿ ಹಾಕಿದ್ದಾರೆ. ಆಮೇಲೆ ಒಂದ್ ದಿವಸ ಹೊಂಡಕ್ಕೆ ನೀನನ್ನು ಹಾಕಿ ಮುಚ್ಚಿ ಬಿಡ್ತಾರೆ, ಮತ್ತೆ ಸುದ್ದಿ ಇಲ್ಲದಾಗ್ತದೆ. ತುಂಬಾ ಹೊಂಡ ಉಂಟಾ? ಇಲ್ಲ, 2 ಹೊಂಡ, ಒಂದು ಸಣ್ಣ ಒಂದು ದೊಡ್ಡದು. ಹೌದು, ಪಕ್ಕದಲ್ಲಿ ತುಳಸಿ ಗಿಡ ನಡ್ಲಿಕ್ಕೆ. ಮುಚ್ಚಿದ ಮೇಲೆ ನನ್ನನ್ನು ಮುಚ್ಚಿಲ್ಲ, ನಿನ್ನನ್ನು ಮುಚ್ಚಿಲ್ಲ, ಪಕ್ಕದಲ್ಲಿ ತುಳಸಿ ಗಿಡ. ಹಾಗಲ್ಲ ಮಗ, ನಿನಗೆ ಅರ್ಥ ಆಗುದಿಲ್ಲ. ಒಗಟಾಗಿ ಆಡ್ತೀಯಲ್ಲ, ಏನಾಗಿದೆ ನಿನಗೆ? ನಾನು ಎಷ್ಟು ಬಾರಿ ಸರಿ ಇದೆಯಲ್ಲ? ಸರಿ ಇದ್ದೇನೆ, ಏನ್ ತೊಂದ್ರೆ ಇಲ್ವಲ್ಲ? ಏನಿಲ್ಲ. ಮತ್ತೇನು? ಎಷ್ಟು ಬಾರಿ ಹೇಳಿದ್ದೇನೆ,
ಹೆಣ್ಣು ಮಕ್ಕಳು ಮನೆಯೊಳಗೆ ಕೂತ್ಕೊಳ್ಳೋದಲ್ಲ, ಸ್ವಲ್ಪ ರಾಜಕೀಯಕ್ಕೆ ಇಳಿಬೇಕಂತ ಎಷ್ಟು ಬಾರಿ ಹೇಳಿದ್ದೇನೆ. ನನಗೆ ಮನಸ್ಸುಂಟೆ, ನೀನ್ ಯಾವಾಗ ಮುಗಿಸ್ತೀಯ ನೋಡುದು, ನೀನಿರುವಾಗ ಬೇಡ ಅಂತ ಕಾಣುದು ನನಗೆ. ರಾಜಕೀಯ ಮಾಡುದು ಬೇಡ, ರಾಜಕೀಯ ವಿಷಯ ನಮಗೆ ಗೊತ್ತಿರಬೇಕು ಅಂತ ನಾನು ಏನು ಗೊತ್ತಿಲ್ಲದೆ ಬಂದದ್ದೇನೆ ನಾನು. ಆದ್ರೂ ಇಲ್ಲಿ ನಡೀತಿರುವಂತ ರಾಜಕೀಯ ನಿನಗೆ ಗೊತ್ತಾಗುದು. ಅಯೋಧ್ಯ ಪ್ರಕರಣ ನಿನಗೆ ಇನ್ನೂ ಗೊತ್ತಾಗಲಿಲ್ಲ. ನಾನು ಯಾವತ್ತಿನಾಗೆ ಇವತ್ತು ಬೀದಿಯಲ್ಲಿ ಸಂಚಾರ ಮಾಡಲಿಲ್ಲ. ಹೆಚ್ಚಿಗೆ ನೀನು ಅಲ್ಲೇ ಇರುದಲ್ವಾ? ದಿನ ಬೀದಿಯಲ್ಲಿ ಹೋಗುವಾಗ ಕೆಲವರೆಲ್ಲ ತಮಾಷೆ ಮಾಡ್ತಾರೆ, ಗೊಗ್ಗರು ಸ್ವರದವಳು, ಇವಳು ಒಳ್ಳೆ ಒಂಥರ ಇದ್ದಾಳೆ, ಇವಳು ನೋಡಿದ್ರೆ ನಮ್ಗೆ ಇವತ್ತು ತಿಳಿ ಸಿಗುದಿಲ್ಲ ಅಂತ ಹೇಳುವವರಿದ್ದಾರೆ. ಕೆಲವರಿಗೆ ಅರ್ಥ ಆಗುದಿಲ್ಲ ಮಂತರ. ವಿಷಯ ಹೌದಾದ್ರೂ ಅದನ್ನು ಹೇಳಬಾರ್ದಂತ ಗೊತ್ತಾಗುದಿಲ್ಲ. ಅದಕ್ಕೆ ಅವನಿಗೆ ಬುದ್ಧಿ ಕಲಿಸ್ಬೇಕಂತ ಹೇಳಿ ನಾನು ಬೆನ್ನು ಹಾಕೊಂಡೇ ಬರುದು, ಯಾರಿಗೂ ಮುಖ ತೋರಿಸುದಿಲ್ಲ ನಾನು. ಪಾಪ ಸ್ಥಿತಿ ಹೇಗುಂಟು ಅವರದ್ದು ಇವತ್ತು. ಇವತ್ತು ಬೀದಿಯಲ್ಲಿ ನಾನು ಸಂಚಾರ ಮಾಡಲಿಲ್ಲ. ನಮ್ಮ ಅರಮನೆಯ ಅಂತರಂಗ ಇದೆಯಲ್ವೇ ಮಂತ್ರಾಗಾರ, ಮಂತ್ರಾಗಾರದ ಬಳಿಯಲ್ಲಿ ಬರುವಾಗ ಒಂದು ಬಾಗಿಲ ಹತ್ರ 3 ಹಳೆಯ ಜೊತೆ ಪಾದರಕ್ಷೆ ಇತ್ತು. ಮಗ ಪಾದರಕ್ಷೆ ಇತ್ತು. ನನಗೆ ಅನುಮಾನವಾಯಿತು, ಪಾದರಕ್ಷೆ ಇಲ್ಲಿಗೆ ಯಾಕೆ ಬಂತು ಅಂತೇಳಿ. ಒಂದು ಪಾದರಕ್ಷೆ ಹೀಗೆ ತೆಗೆದು ನೋಡುವಾಗ ಯಾರೋ ಹಳೆಯ ಕಾಲದಲ್ಲಿ ನಡೆದು 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 ಅಡಿ ಹೊಟ್ಟೆ ಬಿದ್ದಿದೆ, ಸೌದು ಹೋಗಿದೆ. ತೆಗೆದು ನೋಡಿದೆ ನೀನು? ನೋಡಿದೆ. ಇನ್ನು ಹಳೆ ಚಾಳಿ ಇನ್ನು ಬಿಡ್ಲಿಲ್ಲ ನೀನು. ಆದ್ರೂ ಯಾರೋ ಮನೆಯ ಮುಂದೆ ಎಲ್ಲಾದ್ರೂ ಹೊಸ ಜಾಗೆಯಲ್ಲಿ ಪಾದರಕ್ಷೆ ಉಂಟು ಅಂತ ಹೇಳಿದ್ರೆ ಅನುಮಾನ ಬರೋದು ಸಹಜ ಅಲ್ವೇ? ಹಾಗೆ ತೆಗೆದು ನೋಡಿದೆ, ಯಾರೋ ಒಳಗಿಂದ ಮಾತಾಡುವ ಸ್ವರ ಕೇಳಿತು. ಏನೋ ವಿಶೇಷ ಇರ್ಬೇಕಂತೇಳಿ ಮೆಲ್ಲ ಕಿಟಕಿ ಹತ್ರ ಬಂದು ಮೆಲ್ಲ ಮಂಡೆ ಒಳಗೆ ಹಾಕಿ ನೋಡಿದೆ. ಮಗನ ಎಂತ ದುರ್ಬುದ್ಧಿಯ ನಿನ್ನದು. ಇನ್ನೊಬ್ರು ಆಡುವುದನ್ನು ಕದ್ದಾಲಿಸಿದ್ಯಾ? ಕದ್ದಾಲಿಸಿದಲ್ಲ ಮಗ, ನಾನು ಇದ್ದೇ ಆಲಿಸಿದ್ದು. ಇದ್ದದಾದ್ರೂ ಕದ್ದಿದ್ದಲ್ವೇನೆ ಅದು? ಅಯ್ಯೋ, ಇತ್ತೀಚೆಗೆ ಎಂತೆಂತ ಕದ್ದಾಲಿಕೆಯ ಪ್ರಕರಣ ಅಡಿಬಿದ್ದು ಹೋಗಿದೆ. ಅದರ ಬಗ್ಗೆ ಹೋರಾಟ ನಡೀತಾ ಉಂಟು. ಯಾರು ಯಾವ ಸಮಸ್ಯೆ ಇಲ್ಲ, ಸುಮ್ಮನೆ ಕೂತಿದ್ದಾರೆ. ನಿನ್ನದೆಲ್ಲಿ ಆದ್ರೂ ಮೇಲೆ ಬಿದ್ರೆ ಅದು ಅಡಿಗೆ ಹೋಗ್ತದೆ ಪುನಃ. ಹಾಗೆ ಮಗ ಏನಂತ ನೋಡುವಾಗ 3 ಹಳೆ ಮಂಡೆಗಳು ಇದ್ದು. ಒಂದು ನಿನ್ನ ಗಂಡ ಕಣೆ, ನನ್ನವರ. ಹೌದು. ಒಂದು ನಮ್ಮ ರಾಜ್ಯದ ಸುಮ್ಮನೆ ಮುಖ್ಯಮಂತ್ರಿಗಳಿಲ್ವಾ, ಮಂತ್ರಿಗಳು ಸುಮಂತ್ರ. ಸುಮಂತ್ರ ಮುಖ್ಯಮಂತ್ರಿ. ಆಮೇಲೆ ನಮ್ಮ ಕುಲ ಪುರೋಹಿತರು ಹರಿಷ್ಠರು. ಹಾಗಲ್ಲೇ ಹೇಳ್ಬಾರ್ದೆ, ವಸಿಷ್ಠರು, ಗುರುಗಳು. 3 ಜನರು ಮಾತಾಡೋದು ಒಂದೇ, ನಾಳೆ ಬಿಟ್ರೆ ನಾಡ್ದಿಲ್ಲ, ನಾಳೆ ಬಿಟ್ರೆ ನಾಡ್ದಿಲ್ಲ ಅಂತ ಹೇಳಿ. ಬೇಕಿತ್ತ ಕೇಳಿಸಿಕೊಳ್ಳುವುದು. ಏನಾದ್ರೂ ಅರ್ಥ ಆಗಿದೆ? ಅರ್ಥ ಆಯ್ತು. ಕೊನೆಗೆ ಅವ್ರು ಮಾತಾಡಿದ ವಿಚಾರ ಯಾವುದು ಅಂತ ಹೇಳಿ ಗಮನ ಹರಿಸಿದಾಗ, ನಾಳೆ ರಾಮಚಂದ್ರನಿಗೆ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಬಿಟ್ರೆ ಬೇರೆ ಮುಹೂರ್ತ ಇಲ್ಲ ಅಂತ ಹೇಳಿ. ನಾಳೆ ಬೆಳಿಗ್ಗೆ ಆದ್ರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕ. ಅಹುದೇ ಸಖಿಗೆ ಮಂಥರ, ಅಹುದೇ ಸಖಿಯೇ ನಿನ್ನ ಮಧುರ ವಚನ ಸುಂದರ, ನಿಲ್ಲ ಮಧುರ ವಚನ ಸುಂದರ. ಅಹುದೇ 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 ಆ ನಿನ್ನ ಮಧುರ ವಚನ ಸುಂದರ, ನಿನ್ನ ಮಧುರ ವಚನ ಸುಂದರ. ಅಹಹ ನಾಡಿಗರಸನೇನೆ ರಾಮಚಂದಿರ, ಆಹ ನಾಡಿಗರಸನೇನೆ ರಾಮಚಂದಿರ, ನಿನ್ನ ಮಧುರ ವಚನ ಸುಂದರ. ಎಮ್ಮ ರಾಮ ಚಂದಿರ ಆ
ಮಿಗಿರ ಕುಲದ ಸಿಂಹ ಪೀಠ ಕವನೇ ನಾಯಕ ಮಿಗಿರ ಕುಲ ಮಿಗಿರ ಕುಲದ ಸಿಂಹ ಪೀಠ ಕವನೇ ನಾಯಕ ರಾಮ ನಾಯಕ ನಮ್ಮ ರಾಮ ನಾಯಕ ಮಗಿಯ ಪುಣ್ಯ ಪುರುಷ ಕುವರ ಭಾಗ್ಯದಾಯಕ ಮಗಿಯ ಪುಣ್ಯ ಪುರುಷ ಕುವರ ಭಾಗ್ಯದಾಯಕ ರಾಮನಾಯಕ ಅಹುದೇ ಆ ಆ ಆ ಅಹುದೆ ಸಖಿಗೆ ನಿಲ್ಲ ಮಧುರ ವಚನ ಸುಂದರ ಆಹಾ ನಾಡಿಗ ರಸನೇನೆ ರಾಮಚಂದಿರ ಏನೇ ರಾಮಚಂದಿರ ಅಹುದೇ ಮಿಗಿರ ಕುಲದ ಸಿಂಹ ಪೀಠ ಕವನೆ ನಾಯಕ ಮಗಿಯ ಪುಣ್ಯ ಪುರುಷ ಕುವರ ಭಾಗ್ಯದಾಯಕ ನಿನ್ನ ಮಧುರ ವಚನ ಸುಂದರ ರಾಮಚಂದಿರ ಮಧುರ ವಚನ ಸುಂದರ ಅಹುದೇ 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 ಸಖಿ ಮಂಥರ ವಚನ ಸುಂದರ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಅನ್ನುವ ವಿಚಾರವನ್ನು ನನ್ನ ಬಾಯಿಂದ ಕೇಳಿದ ತಕ್ಷಣ ಮೇಘಗಳನ್ನು ಕಂಡ ನವಿಲೆಗೆ ಗರಿಬಿಚ್ಚಿ ಕುಣಿದು ಹಾಗೆ ಒಂದು ಗಳಿಗೆ ಕುಣಿದು ಕುಪ್ಪಳಿಸಿ ಬಿಟ್ಟೆ ಅಲ್ವೇ ಬಾಲೆ. ಯಾರಿಗೆ ಸಂತೋಷ ಆಗದೆ ಇರ್ತದೆ ಸಂತೋಷ ಮಂತರ ರಾಮ್ ನಾಯ್ಕ ಮುಚ್ಚ ಬಾಯಿ ಹಾಗಲ್ಲ ನಾನು ಆಡಿದ್ದು ರಾಮನಾಯಕ ರಾಮನಾಯಕ ನನಗೆ ನಿನ್ನ ಪರಿಚಯದ ರಾಮನಾಯಕ ಅಲ್ಲ ರಾಮನಾಯಕ ಹಾಗೆ ಪತ್ತೆ ಇಲ್ಲ ಬಾಯಿಲಿ ಮಂತರ ಸತ್ಯವೇನೆ ನೀನ್ ಆಡಿದ್ ನಿಜವೇನೆ? ಹೌದು. ನಿನ್ನ ಬಗ್ಗೆ ಯಾರು ಏನು ಬೇಕಾದ್ರೂ ಆಡಲಿ, ಹೇಳಿ, ಎಷ್ಟೇ ಜರೆಯಲ್ಲಿ, ಹೇಳಿ, ಎಷ್ಟೇ ನಿಂದಿಸಲಿ, ಅದು ನೀನ್ ಆಗಿರ್ಲಿ ಬೇಕಾದ್ರೆ ಅವ್ರದ ಪ್ರಾರಬ್ಧ ಕರ್ಮ ಅವ್ರದ್ದು. ಆದ್ರೆ ಮಾತು ಅಂತ ಹೇಳಿದ್ರೆ ಇದೆ ಯಪ್ಪ, ಮಧುರವಾದಂತ ವರ್ತಮಾನವನ್ನು ಎಷ್ಟು ಸುಂದರವಾಗಿ ಆಡಿದೆ ನೀನು. ಎಲ್ರು ನಾನು ಗೊಗ್ಗರು ಸ್ವರದವಳು ಅಂತ ಹೇಳ್ತಾರೆ. ಛೇ, ಈಗ ಮಾತ್ರ ಹಾಗಾಗ್ಲಿಲ್ಲ. ಹೌದಾ? ಎಷ್ಟು ಚಂದ ಮಾತಾಡ್ತೀಯ ನೀನು. ಹೌದಾ? ರಾಮನಿಗೆ ಪಟ್ಟಾಭಿಷೇಕವಿದೆ. ನಾಳೆ ರಾಮ ಅಯೋಧ್ಯೆ ಅರಸನಾಗುವುದೇನೆ. ಎಂತದ್ದು ಏನು ನಾಳೆ ಅರಸನಾಗುವುದೇನು? ರಾಮ ಹುಟ್ಟುವಾಗಲೇ ಅರಸ ಅಂದ್ರೆ ಅಮ್ಮನ ಹೊಟ್ಟಿಂದ ಬರುವಾಗ ಕಿರೀಟ ಇಟ್ಕೊಂಡೇ ಬಂದಿದ್ ನಾವ. ಅದ್ರ ಅರ್ಥ ಹಾಗ. ಮತ್ತೆ ಕಿರೀಟವನ್ನು ಧರಿಸುವಂತ ಯೋಗದಿಂದಲೇ ಹುಟ್ಟಿದವ ರಾಮ. ನೋಡು, ಮಹಿಯ ಮಾಂಗಲ್ಯ ದ್ಯೋತಕವಾಗಿ ನಮ್ಮ ವಂಶದಲ್ಲಿ ಉದಿಸಿ ಬಂದಂತ ಭಾಗ್ಯದಾಯಕನಾದಂತಹ ಶ್ರೀರಾಮಚಂದ್ರ ಮಿಹಿರ ಕುಲದ ಸಿಂಹಪೀಠವನ್ನು ಏರ್ತಾನಂತಾದ್ರೆ ಎಷ್ಟು ಸಂತೋಷವಾದಂತ ವಿಚಾರವೇ. ಇದನ್ನು ಕೇಳಿ ನಾನು ನೀನು ಮಾತ್ರ ಸಂಭ್ರಮಿಸುವುದಲ್ಲ, ಇದ್ದವರೆಲ್ಲರೂ ಸಂಭ್ರಮಿಸಬೇಕು. ಸಾಕೇತದ ಪ್ರಜಾವರ್ಗದವರು ನಾಳೆ ಇದನ್ನೆಲ್ಲ ಸಂಭ್ರಮಿಸಿದ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು. ನಾಳೆ ಬೆಳಿಗ್ಗೆ ಆದ್ರೆ ಇಲ್ಲಿ ಹಬ್ಬವೇ ಅಂತ ಆದ ಮೇಲೆ ಇಂಥ ಸಿಹಿ ಸುದ್ದಿ ತನ್ನಂತ ನಿನ್ನನ್ನು ಸುಮ್ಮನೆ ಬಿಡ್ಲಿಕ್ಕೆ ಆಗ್ತದೇನೆ? ಮತ್ತೆ ಸ್ವಲ್ಪ ನಿಲ್ಲು. ಏನು ಸ್ವಲ್ಪ ಸಕ್ಕರೆ ಸಕ್ಕರೆ ನನಗೆ ಬೇಡಪ್ಪ, ನನಗೆ ಬೇಡ. ನಿನ್ನ ಕೈಯ ಬೆವರು ಇಳಿದು 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 ಸಕ್ಕರೆ ಉಪ್ಪಾಗಿರ್ಬೋದು. ಈಗ ಬೇಡಪ್ಪ, ಇದನ್ನೇ ತಿನ್ಬೇಕು ನೀನು. ಯಾಕೆ? ನಿನ್ನ ಆರೋಗ್ಯಕ್ಕೂ ಮತ್ತು ಆಯುಷ್ಯಕ್ಕೂ ಎರಡಕ್ಕೂ ಒಳ್ಳೆಯದು. ಏನು ಸಮಸ್ಯೆ ಇಲ್ಲ ನನಗೆ. ಸಕ್ಕರೆ ಅಂಶ ಹೆಚ್ಚಾಗುವುದಿಲ್ಲ, ಉಪ್ಪಿನ ಅಂಶ ಕಮ್ಮಿ ಆಗೋದಿಲ್ಲ. ಇಷ್ಟು ವರ್ಷ ಆದ್ರೂ ಆರೋಗ್ಯವನ್ನು ಕಾಪಾಡಿಕೊಂಡು ಹೀಗೆ ಇದ್ದೇನೆ. ಹೌದಮಂತರ? ಓ, ನಿನಗೆ ಅದು ಎರಡು ಇಲ್ವಾ? ಅಂದ್ರೆ ಸಣ್ಣ ಪುಟ್ಟ ಎಲ್ಲ ಉಂಟಂತ ಹೇಳಿದ್ರೆ ಆಗಲ್ವೇ? ಮುಖ್ಯವಾಗಿ ಇರ್ಬೇಕಾದದ್ದು ಎರಡು ಇಲ್ಲ ನೋಡು. ಬೇರೆ ಬೇರೆ ಎಲ್ಲ ಉಂಟಂತ ಆಗಲ್ವೇ? ನಿನ್ನ ತಿನ್ನ. ಏನೇ
ಏನೈತೆ ಅದು ಉಪ್ಪು ಇದೆ ಎಂತದು ಉಪ್ಪು ಇದೆ. ನಿನಗೆ ಸೀಗ ಉಪ್ಪಾಗಿ ರುಚಿಸ್ತದ? ಅಲ್ಲಲ್ಲ, ಉಪ್ಪಿದ್ದದೇ ಉಪ್ಪಾಗಿ ಕಂಡಿತ್ತು ನನಗೆ. ಆಯ್ತು. ಯಪ್ಪ ಬೇಡ್ವಾ? ನಿನ್ನ ಸೀಂತ್ರಿಯೇ ಬೇಡ್ವಾ? ಬೇಡ. ಅಲ್ಲ, ಹಾ, ಇದೆಂತದೆ? ಕಡ್ಗ ಕಡ್ಗ ಯಾವ್ದ್ರದ್ದು? ಬೆಳ್ಳಿದ್ದು. ತೆಗಿಯೋದನ್ನು ತೆಗೆದು ಏನೆಲ್ಲ ಮಾತಾಡ್ಬೇಡ. ನನಗೆ ಬೆಳ್ಳಿ ತೆಗೆದ್ರೆ ಆಗುದಿಲ್ಲ. ಬೆಳ್ಳಿಯದ್ದು ತೆಗೆದ್ರೆ ಆಗುದಿಲ್ವ? ಹೌದು, ಕೆಲವರಿಗೆ ಕಬ್ಬಿಣ ಮುಟ್ಟಿದ್ರೆ ಆಗುದಿಲ್ಲ. ಹಾಗಲ್ವೇ? ಹಾ. ಈ ಇದು ಬೇಡ ನಿನ್ನ ಹಾ. ನಿನ್ನ ಕೈಗಳಿಗೆ ಬಂಗಾರದ ಕಡಗವನ್ನು ತೊಡಿಸ್ತೇನೆ ನಾನು. ಬಂಗಾರದ ಕಡ್ಗ ಇಟ್ಕೊಂಡು ನಾಳೆಯಿಂದ ನಾನು ಖಡ್ಗೇಶ್ವರಿ ಅಮ್ಮನ. ನಾಳೆ ಅಲ್ವೇ? ಹಾ. ನಿನಗೆ ಮನಸ್ಸಿದ್ರೆ ಇವತ್ತೇ ಕೊಡ್ತೇನೆ, ಇವತ್ತೇ ಆಗ್ಬೋದು. ಧಕ್ಕೆದಲ್ಲಿ ಸೇವೆ ಉಂಟಾ? ಮಾಡ್ಬೇಕಾದ್ರೆ ಬಿಡಿಸು, ಸೀರೆ ಬಿಡಿಸು. ಏನೆಲ್ಲ ಮಾತಾಡಬೇಡ. ಪ್ರಾಯ ತುಸು ಹೆಚ್ಚಿದ್ರು ಇವತ್ತಿಗೂ ಮಾನ ಮರ್ಯಾದೆಯನ್ನು ಉಳಿಸಿಕೊಂಡ ಏಕೈಕ ವೃದ್ಧನಾರಿ ಪತಿವ್ರತೆ ನಾನು. ಅಯ್ಯೋ, ಅದೆಲ್ಲ ಇದ್ದವರು ಮಾತಾಡಬೇಕಾದದ್ದೇ. ಅಂದ್ರೆ ಎಲ್ಲ ಕರಗಿ ಹೋಗಿದೆ ನಂದು. ಹಾಗಲ್ಲ, ಎಲ್ಲವನ್ನು ಸಮಾನಾಗಿ ಸ್ವೀಕರಿಸುವಳಲ್ವ ನೀನು? ಹಾಗೆ ಹಾಗೆ ಹೇಳಿದ್ದೆ ನಾನು. ಈ ಸೀರೆ ಬೇಡ, ನಿನಗೆ ಪಟ್ಟೆ ಸೀರೆಯನ್ನು ಕೊಡ್ತೇನೆ. ಯಪ್ಪೋ, ಅದಕ್ಕೆ ಒಪ್ಪುವಂತ ಕುಪ್ಪಸವನ್ನು ಕೊಡ್ತೇನೆ. ಬಟ್ಟೆ ಸೀರೆ ಒಂದು ಕಪ್ಪು ತಂದದ್ದು ಹಾಗೆ ಉಂಟು. ಉದ್ದಾಯ್ತು, ಉಡ್ಲಿಕ್ಕೆ ಆಗುದಿಲ್ಲ ಅಂತ. ತುಂಡರಿಸ್ಬೇಕು ಅದನ್ನು. ಹೌದಾ? ಹಾ. ಸರಂಗಿ ತೆಗಿತೇನೆ. ಇದೆಂತದ್ದು? ಅದು ಮಣಿಪುರ. ಮಣಿಪುರವ? ಹೌದು, ಪೂರ ಮಣಿ. ಪೂರ ಮಣಿ ಇದ್ರೆ ಅದು ಮಣಿಪುರವ? ಹೌದು, ಮಣಿಸರ. ಮಣಿಸರ್ವಾ? ಇದು ಬೇಡ ನಿನಗೆ. ನಿನಗೆ ಆಭರಣವನ್ನು ಕೊಡ್ತೇನೆ. ಈಗ ಆಭರಣ ಕೋದಿಯಾ? ಅಲ್ಲ, ಪೆಟ್ಟಿಗೆಯಲ್ಲಿರುವಂತ ಆಭರಣವನ್ನು ನಿನಗೆ ಕೊಡ್ತೇನೆ. ಸರಿ. ಅಲ್ಲ, ಏನಾದ್ರೂ ನಿನ್ನ ಕೊನೆ ಆಸೆ ಇದ್ರೆ ಹೇಳಿಕೊ, ನಾನು ನೆರವೇರಿಸ್ತೇನೆ. ಕೊನೆ ಆಸೆಯ? ಅಂದ್ರೆ ನಾಳೆ ಬೆಳಿಗ್ಗೆ ನನಗೆ ವಾಯ್ದೆ ಆಯ್ತಾ? ಛೇ, ಈಗ ನಿನಗೆ ಏನಾದ್ರೂ ಆಸೆ ಇದೆಯಾ? ಎಲ್ಲ ಕೊಡ್ತೀಯಾ? ಕೊಡ್ತೇನೆ. ಹೆಚ್ಚು ಮಾತಾಡ್ತಾರೆ ಇವಳು. ನಾನು ಏನೋ ವಿಚಾರಕ್ಕೆ ಬರ್ತಾಳೆ ಅಂತ ತಿಳ್ಕೊಂಡ್ರೆ ಇವಳು ಏನು ಬಂಗಾರ ಕೊಡ್ತೇನೆ, ಸೀರೆ ಕೊಡ್ತೇನೆ ಅಂತೇಳಿ. ಹೆಡ್ಡಿ, ಸ್ವಲ್ಪ ಬುದ್ಧಿವಂತಿಕೆಯನ್ನು ಖರ್ಚು ಮಾಡು. ನಾಳಿನ ಪ್ರಕರಣವನ್ನು ಎಣಿಸುವಾಗ ನನಗೆ ರಾತ್ರಿ ಹಗಲು ನಿದ್ದೆ ಬರುವುದಿಲ್ಲ. ಸರಿಯಾಗಿ ಒಮ್ಮೆ ನೆನಪು ಮಾಡು. ನಾಳೆ ಸಾಕೇತದ ಸಾಮ್ರಾಟ ರಾಮಚಂದ್ರನಾದರೆ ನಿನ್ನ ಮಗನಿಗೆ ಏನು ಅನ್ನೋದನ್ನು ಸ್ವಲ್ಪ ಯೋಚಿಸು ನೀನು. ನನ್ನ ಮಗ ಯುವರಾಜ. ನನ್ನ ಮಗ ಯುವರಾಜ ಅಲ್ಲ, ದೊಣ್ಣೆ ಇಟ್ಕೊಂಡು ಭೋಪರಾಕು ಅಂತ ನಿಲ್ಲುವ ಪರಿಸ್ಥಿತಿ ಬರ್ತದೆ. ಸಾಕೇತದ ಸಾಮ್ರಾಟ ರಾಮಚಂದ್ರನಾದರೆ ಸಾಕೇತದ ಸಾಮ್ರಾಜ್ಞಿ ಆಗುದು ಯಾರು? ಯಾರು? ಸೀತೆ. ಸೀತೆ. ಆಮೇಲೆ ಅಯೋಧ್ಯೆಯ ರಾಜಮಾತೆ ಆಗುದು ಯಾರು? ನಾವಿಲ್ಲೇ ರಾಜಮಾತೆ. ನಾಳೆಯಿಂದ ರಾಜಮಾತೆ ಅಲ್ಲ, ನಾಳೆ ಬೆಳಿಗ್ಗೆ ನಿನಗೆ ಬೊಜ್ಜ ಆಗುದು, ಅದು ಗೊತ್ತುಂಟ? ಸರಿಯಾಗಿ ಯೋಚನೆ ಮಾಡು. ಮದುವೆ ಆದ ಬೆನ್ನಿಗೆ ನೀವು ಬಂಗಾರದ ಅರಮನೆಯಲ್ಲಿ ಗಂಡ ಹೆಂಡತಿ ಎಷ್ಟೋ ವರ್ಷ ಒಟ್ಟಿಗೆ ಇದ್ದದನ್ನು ಕಂಡಂತ ಕೌಸಲ್ಯ ಮತ್ತು ಸುಮಿತ್ರಾ ದೇವಿಗೆ ಹೊಟ್ಟೆ ಉರಿತಾ ಇತ್ತು. ಅದನ್ನು ತೀರಿಸುವ ಸಮಯ ಯಾವಾಗ ಬರ್ತದೆ ಅಂತೇಳಿ ಕಾಯ್ತಾ ಇದ್ದಾರೆ. ನಾಳೆ ಅವಳೇನಾದರೂ ರಾಜಮಾತೆ ಆದ್ರೆ ನಿನ್ನ ಭಾಗ್ಯದ ಬಾಗಿಲು ತೆರೀತದಮ್ಮ. ನಿನ್ನ ಬದುಕಿಗೆ ಪುರ್ಸೊತ್ತಿಲ್ಲ ಏನು ಅಂತ ಕೇಳು. ಬೆಳಿಗಾತ ಎದ್ದು ಆಮೇಲೆ ಬಾವಿ ಕಟ್ಟೆ ಹತ್ರ ಹೋಗಿ ನೀರು ಎಳೆದು ತಂದು ಆಮೇಲೆ ಅಂಗಳದಲ್ಲಿರುವ ಕಸವನ್ನು ಗುಡಿಸಿ ರಂಗೋಲಿಯನ್ನು ಹಾಕಿ ಅವರು ತಿಂದ ಪಾತ್ರೆನೆಲ್ಲ ತಿಕ್ಕಿ ಅವರು ಊಟ ಬಟ್ಟೆನೆಲ್ಲ ಒಗೆದು ರಾತ್ರಿ ಹಗಲು ನಿನಗೆ ಪುರ್ಸೊತ್ತಿಲ್ಲದೆ, ಊಟ ಮಾಡಲಿಕ್ಕೂ ಪುರ್ಸೊತ್ತಿಲ್ಲದೆ, ಮಲಗಲಿಕ್ಕೂ ಪುರ್ಸೊತ್ತಿಲ್ಲದೆ, ಆಯಾಸ ಆಗಿ ಕೊನೆಗೆ ರೋಗಿಷ್ಠಳಾಗಿ ಔಷಧಿ ಕುಡಿಲಿಕ್ಕೂ ಸಮಯ ಇಲ್ಲದೆ ಕೊನೆಗೆ ಒಂದು ದಿವಸ ಮೂಲೆಯಲ್ಲಿ ಕೂತು ಬಾಯಿಗೆ ನೀರಿಲ್ಲದೆ ಅಯೋಧ್ಯೆಯಲ್ಲಿ ಪಟಕ ಜೀವ ಬಿಡುವ ಸ್ಥಿತಿ ಬಾರಿಸಿದ್ರೆ ಹೇಗಾಗ್ಬೇಕು ಗೊತ್ತಾ? ಈಗ ಅಧಿಕ ಪ್ರಸಂಗಿ ಏನು ಸಿಹಿ ಸುದ್ದಿ ತಂದಿದ್ದಾಳೆ, ಸಂಭ್ರಮಿಸೋಣ ಅಂತ ಸಲುಗೆಯಿಂದ ನಾಲ್ಕು ಮಾತಾಡಿದ್ರೆ ಏನು ಬಾಯಿಗೆ ಬಂದಾಗ ಆಡ್ತೀಯೇನೆ? ಸಾಕೆ, ಏನಾಗಿದೆ ನಿನಗೆ? ಹಿರಿಯ ಮಗನಾದಂತ ರಾಮ ಪಟ್ಟೆ ಏರುವುದು ಸೂಕ್ತವಾದಂತ ವಿಚಾರ. ಅದನ್ನು ಬಿಟ್ಟು ಏನೇನೋ ಆಡ್ತಾ ಇದೆಯಲ್ಲ ನೀನು. ಬೆಪ್ಪು ತಕಡಿ. ಅಯೋಧ್ಯೆಯಲ್ಲಿ ಶ್ರೀರಾಮನೇ ಹಿರಿಯ ಮಗ ಅಂತ ಹೇಳಿದವರು ಯಾರು? ನಿನಗೊಂದು ಪ್ರತ್ಯೇಕವಾಗಿ ಹೇಳ್ಬೇಕು. ಸ್ವಲ್ಪ ಯೋಚಿಸಿ. ಅದರ ರಹಸ್ಯ ನನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. 4 ಜನ ಹೆಣ್ಣು ಮಕ್ಕಳಿಗೂ ಏನು ಹೆರಿಗೆ ಸ್ಥಿತಿ ಬರುವಾಗ ಬೇರೆ ಬೇರೆ ಕೋಣೆಯಲ್ಲಿ ಮಲಗಿಸಿದ್ರ. ನಿನ್ನ ಹತ್ರ ಬೇರೆ ಯಾರು ಇರಬಾರ್ದು ಅಂತೇಳಿ ನಾನು ಸಾಕಿದ ಮಗಳ ಜೊತೆಯಲ್ಲಿ ನಾನು ಇರ್ಬೇಕಂತೇಳಿ ನಿನ್ನ ಜೊತೆಯಲ್ಲಿ ನಾನು ಇರ್ತಿದ್ದೆ. ನಿನಗೆ ಹೊಟ್ಟೆ ನೋವು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ನಿನ್ನ ಹೊಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕಿ ತಿಕ್ಕಿದ್ದು ಸ್ವಲ್ಪ ಹೊತ್ತಲ್ಲಿ ಒಂದು ಮಗುವಿಗೆ ತಾಯಿ ಆದೆ ನೀನು. ಆ ಮಗು ಕೈ ಕಾಲು ಅಲ್ಲಾಡಿಸ್ಲಿಕ್ಕೆ ಕೂಗಲಿಲ್ಲ. ಹಾಗಾದ್ರೆ ಅಲ್ಲಿ ಆ ಕೋಣೆಯಲ್ಲಿ ಏನಾಗಿದೆ ನೋಡ್ಕೊಂಡು ಬರುವ ಅಂತೇಳಿ ಕೌಸಲ್ಯ ಕೋಣೆ ಹತ್ರ ನಾನು ಹೋಗುವಾಗ ಅವಳಿಗೂ ಹೊಟ್ಟೆ ನೋವು ಜೋರು ಬರ್ತಾ ಇತ್ತು. ಅಯ್ಯೋ ಕೆಲಸ ಕೆಟ್ಟೋಯ್ತು ಅಂತೇಳಿ ಓಡಿಕೊಂಡು ನಿನ್ನ ಕೋಣೆ ಹತ್ರ ಒಳಗೆ ಕಾಲಿಡುವಾಗ ಅಲ್ಲಿ ಪುಣ್ಯ ಅಂತ ಕೂಗುವ ಸರ ಕೇಳಿತು. ಅಯ್ಯೋ ಈ ಮಗು ಮೊದಲು ಹುಟ್ಟಿದ್ದು ಯಾಕೆ ಕೂಗ್ಲಿಲ್ಲ ಅಂತೇಳಿ ಕೈ ಕಾಲು ಅಲ್ಲಾಡಿಸಿ ಅತೀ ತಣ್ಣಗಿರೋ ನೀರು ಮುಖಕ್ಕೆ ಹಾಕುವಾಗ ಮಗು ಕಣ್ಬಿಟ್ಟು ಅಂತು. ಮೊದಲು ಹುಟ್ಟಿದ್ದು ನಿನ್ನ ಮಗ, ಮೊದಲು ಕೂಗಿದ್ದು ರಾಮಚಂದ್ರ, ಆದ್ದರಿಂದ ಅವನೇ ಹಿರಿಯ ಮಗ ಅಂತ ಇಡೀ ಪ್ರಚಾರ ಆಯ್ತು. ಮುಚ್ಚೆ ಬಾಯಿ ಮುಚ್ಚೆ. ಏನ್ ನೀನು ಒಬ್ಳೇ ಇದ್ದದ್ದು? ಬೇರೆ ಯಾರು ಇರ್ಲಿಲ್ವಾ? ನಿನ್ನ ಶುಶ್ರೂಷೆ ಸಾಕೆ. ಏನೇ ಮಕ್ಕಳಲ್ಲಿ ಭೇದವನ್ನು ಕಲ್ಪಿಸಿ ಆಡ್ತೀಯೇನೆ? ಇದುವರೆಗೆ ಅರಮನೆಯಲ್ಲಿ ಯಾರಾದ್ರೂ ಆ ರೀತಿ ಆಡುವುದನ್ನು ನೀನು ಕೇಳಿಸಿಕೊಂಡಿದ್ದೇನೆ? ಇಲ್ಲ. ದಶರಥ ಚಕ್ರವರ್ತಿಗೆ 3 ಮಂದಿ ಮಡದಿಯರು, 4 ಮಂದಿ ಮಕ್ಕಳು.
ಇವನ ತಾಯಿ ಅವಳು, ಅವಳ ಮಗ ಇವ ಎನ್ನುವುದಾಗಿ ಯಾರಾದ್ರೂ ಭೇದದಿಂದ ಆಡಿದ್ದನ್ನು ಕೇಳಿಸಿಕೊಂಡಿದ್ದೇನೆ ನೀನು? ನಮ್ಮ ರಾಜ್ಯದಲ್ಲಿ ಯಾರು ಭೇದ ಭಾವ ಮಾಡಲಿಲ್ಲ. ಭೇದ ಭಾವ ಮಾಡಿದ್ದು ನಿನ್ನ ಗಂಡ ಬಿಟ್ರೆ ಬೇರೆ ಯಾರು ಇಲ್ಲಮ್ಮ. ಏನೇ ಅದು? ಮದುವೆಯಾಗಿ ದಾರಿಯಲ್ಲಿ ಬರುವಾಗ ಪರಶುರಾಮರು ಎದುರು ಸಿಗ್ಲಿಲ್ವಾ? ಪರಶುರಾಮರು ಎದುರು ಸಿಗುವಾಗ ನಿನ್ನ ಗಂಡ ಹೇಳಿದೇನು, ನನ್ನ ಮಗನ ರಾಮನಿಗೇನು ಮಾಡಬೇಡಿ, ನನ್ನ ಮಗ ರಾಮನಿಗೇನು ಮಾಡಬೇಡಿ ಎನ್ನುವುದರ ಅರ್ಥ ಬೇರೆ ಮಕ್ಕಳು ಬೇಕಾದ್ರೆ ತಲೆ ಕಡೀರಿ ಏನು ಅರ್ಥ ಬರುವುದಿಲ್ಲ ಅಲ್ಲಿ. ಅದ್ರ ಅರ್ಥ ಹಾಗ? ಮತ್ತೆ ನಿನಗೆ ಬೇಡದಿದ್ದಲ್ಲ ಬೇಗ ಅರ್ಥ ಆಗ್ತದಲ್ಲ? ನನಗೆ ಬೇಕಾದ ಅರ್ಥವನ್ನು ನಾನೇ ಬರೆದು ಬಾಯಿಪಾಠ ಮಾಡುದು, ಬೇರೆ ಯಾರು ಬರೆದು ಕೊಡುದಿಲ್ಲ ನಂಜಿ ಅವರಿಗೆ. ಅಲ್ಲ, ನಿನಗೆ ನೀ ಹೇಳಿದ್ದಾದ್ರೂ ಅರ್ಥ ಆಗ್ತದ? ಕೆಲವು ಸಲ ಅರ್ಥ ಆಗುದಿಲ್ಲ, ಅಡ್ರೆಸ್ ಹೇಳ್ತಾ ಹೋಗುದು ನಾನು. ಬೀದಿಯಲ್ಲಿ ಹೋಗುವಾಗ ಏನು ಮುಖ ತಿರುಗಿಸಿಕೊಂಡು ಹೋಗ್ತಾರಾ? ಹೌದು. ಯಾಕೆ ಗೊತ್ತಾ? ಯಾಕೆ? ನಿನ್ನ ದುರ್ಬುದ್ಧಿಯಿಂದ ನಿನ್ನ ಮುಖವನ್ನು ಯಾರು ಕಾಣುವುದಿಲ್ಲ. ನನ್ನ ಸೌಂದರ್ಯವನ್ನು ನೋಡುವ ಅವಕಾಶ ಆ ಪಾಪಿ ಮಕ್ಕಳಿಗಿಲ್ಲ, ಅದಕ್ಕೆ ನಾನು ಬೆನ್ನಾಕೊಂಡೇ ಹೋಗುದು. ಅದನ್ನೇ ಸೌಂದರ್ಯ? ಹೌದು. ದರ್ಪಣದಲ್ಲಿ ನಿನ್ನ ಮುಖವನ್ನು ನೋಡಿಕೊಂಡಿದ್ಯಾ? ನಾನು ಹೆಚ್ಚಿನ ದಿವಸ ನೀರಲ್ಲಿ ಮುಖ ನೋಡುದು, ಹಾಗಾಗಿ ನೀನು ಹೀಗಿದ್ದದ್ದು. ಒಂದೊಂದ್ಸಲ ಆದ್ರೂ ನೋಡ್ತೇನೆ ನಾನು ಬೆಳಿಗ್ಗೆ. ಕಾಗೆ 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 ಸ್ವಭಾವದವಳು ನೀನು. ಕಾಗೆ ಒಂದು ಮೇಲೆ ಹಾರ್ತಾ ಇರುವಾಗ ಕೆಳಗಡೆ ಬಂಗಾರದ ರಾಶಿ ಇದ್ರೂ ಅದಕ್ಕೆ ಅದು ಕಾಣುವುದಿಲ್ಲ. ಎಲ್ಲಿ ಹೊಲಸುಂಟು ಅದು ಮಾತ್ರ ಕಾಣುವುದು. ನಿನಗೆ ಹಾಗೆ, ನಿನಗೆ ಒಳ್ಳೇದು ಯಾವುದು ಕಾಣುವುದಿಲ್ಲ. ನಿನಗೆ ಎಲ್ಲಿ ಹೊಲಸುಂಟು ಎಲ್ಲಿ ಕೆಟ್ಟದುಂಟು ಅದು ಮಾತ್ರ ಕಾಣುವುದು ನಿನಗೆ. ಕಾಗೆಯ ಬಗ್ಗೆ ಒಂದೇ ಪುಟವನ್ನು ಓದುದಲ್ಲ, ಎರಡನೇ ಪುಟವನ್ನು ಮಗುಚು ಹಾಕಿದಾಗ ಕಾಗೆ ಸಂಬಂಧಪಟ್ಟ 10 ಹಲವಾರು ವಿಷಯಗಳು ಸಿಗ್ತದೆ. ಆದ್ರೂ ಒಂದು ನಾನು ಹೇಳ್ತೇನೆ. ಏನು? ಕಾಗೆಯೊಂದು ಒಂದು ಅನ್ನದ ಅಗುಲನ್ನು ಕಂಡರೆ ಇಡೀ ತನ್ನ ಬಳಗವನ್ನು ಕಾ ಕಾ ಎಂದು ಕರೆದು ಹಂಚು ತಿನ್ನುವಂತ ಮನೋಧರ್ಮ ಆ ಕಾಗೆಗೆ ಬಿಟ್ಟರೆ ಬೇರೆ ಯಾವ ಪಕ್ಷಿಗಳಿಗಿಲ್ಲ. ಎಲ್ಲ ಹೊಲಸು ತಿನ್ನುವುದೇ ಬರುವುದಲ್ವ? ಕಾಗೆಯನ್ನು ಹೊಲಸು ಅಂತೇಳಿ ಅಪಮಾನ ಮಾಡಬೇಡ. ಮತ್ತೆ ಯಾವತ್ತಾದ್ರೂ ಒಂದ್ ದಿವಸ ಪಿಂಡ ಬಿಡುವಾಗ ನಮಗೆ ಕಾಗೆ ಸಿಗ್ಲಿಕ್ಕೆಲ್ಲ ನೆನಪು ಮಾಡು. ಅಡುಗೆ ಭಟ್ರ ಹತ್ರ ಹೇಳ್ಬೇಕಾಗ್ತದೆ, ನೀವು ಅಡುಗೆ ಮಾಡ್ಲಿಕ್ಕೆ ಬರುವಾಗ 4 ಕಾಗೆಯನ್ನು ಹಿಡ್ಕೊಂಡು ಬನ್ನಿ ಅಂದ್ಕೊಂಡು. ನೀನೇನು ಯೋಚನೆ ಮಾಡುದು ಬೇಡ, ನಿನಗೆ ವ್ಯವಸ್ಥೆ ಮಾಡೋಣ. ನನಗೆ ಕೋಗಿಲೆ ಇದ್ರೆ ಸಾಕು. ಹೋಗಿಲೆ ಹೋಗಿಲೆ ಗೂಗೆ ಗೂಗೆ ನೀನು. ಹೌದೇ, ನಾಳಿನ ಸೂರ್ಯೋದಯವನ್ನು ಪ್ರತಿಯೊಬ್ಬರು ಬಯಸ್ತಾರೆ, ಆದರೆ ಗೂಗೆ ಮಾತ್ರ ಬಯಸುವುದಿಲ್ಲ. ಯಾಕೆ ಗೊತ್ತಾ? ಅದಕ್ಕೆ ಬೆಳಗಾದ್ರೆ ಕಣ್ಣು ಕಾಣುವುದಿಲ್ಲ. ನಿನಗೆ ಹಾಗೆ ಅದೇ ಸ್ವಭಾವ ನಿನಗೆ. ಹೌದು ಮಗಳೇ, ನಾನು ಸಾಕಿದ ಮಗಳಂತ ಕೈಕೇಯಿಗೆ ಈ ಅಯೋಧ್ಯೆಯಲ್ಲಿ ಆಗುತ್ತಿರುವಂಥ ಅನ್ಯಾಯವನ್ನು ಕಂಡು ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ನಾನು ಗೂಗೆ ಆಗುವುದೇ ಒಳ್ಳೆಯದು. ಗೂಗೆ ಆಗುವುದೇ ಒಳ್ಳೆಯದು. ಸೂರ್ಯ ವಂಶದವರು ನಿನಗೆ ಅನ್ಯಾಯ ಮಾಡ್ತಿದ್ದಾರೆ ಮಗಳೇ, ನಿನಗೆ ಗೊತ್ತಾಗುವುದಿಲ್ಲ. ಯಾಕೆ? ಹೋಗಿ ಆಚೆ. ಒಂದು ಮಾತಾಡಿದರೆ ಜಾಗ್ರತೆ. ಹೋಗ್ತೀನಮ್ಮ. ನಿನ್ನ ಬೈಯುವುದಾಕೆ? ನಿನ್ನ ಎಡಕಾಲಲ್ಲಿ ನನ್ನ ಎದೆಗೆ ನನ್ನನ್ನು ಅಂಗತ್ತ ಮಲಗಿಸಿ ಓದಿಬೇಕಾದ್ರೆ ನಾನು ಸಹಿಸಿಕೊಳ್ತೇನೆ. ಆದರೆ ಭರತ ಏನು ಅನ್ಯಾಯ ಮಾಡಿದ್ದಾನೆ, ಅವನಿಗೆ ಯಾಕೆ ಈ ಶಿಕ್ಷೆ? ಇವಳ ಹೊಟ್ಟೆಯಲ್ಲಿ ಹುಟ್ಟಿದಕ್ಕಿಂತ ಭರತ ಭಿಕ್ಷುಗಳ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಆ ಭಿಕ್ಷುಕ್ಕೆ ಆದರೂ ತನ್ನ ಮಗಳ ಭವಿಷ್ಯತ್ತಿನ ಬಗ್ಗೆ ಚಿಂತನೆ ಮಾಡ್ತಿದ್ಲೋ ಏನೋ. ಹೋಗಿ ದರಿದ್ರದ ಇವಳ ಹೊಟ್ಟೆಯಲ್ಲಿ ಹುಟ್ಟಿ ಸತ್ತಲ್ಲವ. ಇದಕ್ಕೆ ನಾನು ಏನು ಹೇಳಬೇಕು? ಒಂದು ಕೋಳಿ ಆದರೂ ತನ್ನ ಮರಿಗಳನ್ನು ರೆಕ್ಕೆ ಅಡಿಯಲ್ಲಿ ಇಟ್ಟುಕೊಂಡು ಸಾಕ್ತದೆ. ಬೇರೆ ಪಕ್ಷಿಗಳಿಂದ ತನ್ನ ಮರಿಗಳಿಗೆ ತೊಂದರೆ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ. ಆ ಕೋಳಿಗಿರುವಂಥ ಮಾತ್ರ ಹೃದಯ ಇವಳಿಗಿಲ್ಲದೆ ಹೋಯ್ತಲ್ವೇ? ಇಲ್ಲದಿದ್ರೆ ಏನು, ರಾಮಚಂದ್ರನನ್ನು ಸಾರ್ವಜನಿಕ ವೇದಿಕೆಯಲ್ಲಿ ತಿರುಗಾಡಲಿಕ್ಕೆ ಬಿಡ್ತಾರೆ, ಇವರ ಮಗನನ್ನು ಅಜ್ಜನ ಮನೆಗೆ ಕಳಿಸಿದ್ದಾರೆ. ಏನು ರಾಮನಿಗೆ ಅಜ್ಜನ ಮನೆ ಇಲ್ವೇ? ಅದರ ಅರ್ಥ ಏನು? ದೂರದಲ್ಲಿರುವ ಬಂಧುಗಳಿಗಿಂತ ಹತ್ತಿರದಲ್ಲಿರುವ ಮರಗಿಡಗಳನ್ನೇ ಜನಗಳು ಹೆಚ್ಚು ಪ್ರೀತಿಸ್ತಾರೆ ಎನ್ನೋ ಕಾರಣಕ್ಕಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ರಾಮನನ್ನು ತಿರುಗಾಡಲಿಕ್ಕೆ ಬಿಡ್ತಾನೆ. ಅವನು ರಾಜಾರಾಮ, ಕೋದಂಡರಾಮ, ಶ್ರೀರಾಮಚಂದ್ರ, ಹೀಗೆಲ್ಲ 10 ಹಲವಾರು ಹೆಸರು. ಇವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಭರತ ಎನ್ನುವ ಒಂದು ಹೆಸರು ಬಿಟ್ಟರೆ ಬೇರೆ ಏನಾದರೂ ಕರೀಲಿಕ್ಕೆ ಹೆಸರು ಉಂಟಾ? ಇಲ್ಲದಿದ್ದರೆ ಏನು? ಅವಳು ಸೀತೆ ಗದ್ದೆಯ ಬದಿಯಲ್ಲಿ ಸಿಕ್ಕಿದವಳು, ನಾನು ಎಲ್ಲೋ ದಾರಿ ಬದಿಯಲ್ಲಿ ಸಿಕ್ಕಿದವಳು. ದಾರಿ ಬದಿಯಲ್ಲಿ ಸಿಕ್ಕಿದ ನಾನು ಹೀಗಿದ್ದೇನೆ, ಗದ್ದೆ ಬದಿಯಲ್ಲಿ ಸಿಕ್ಕಿದಂಥ ಅವಳು ಸಾಕೇತದ ಸಾಮ್ರಾಜ್ಞಿ ಆಗುವುದಂತೆ. ಅವಳು ಆಗುವುದಾದರೆ ನಾನೇಗೆ ಆಗಬಾರದು? ನಮಗೆಲ್ಲ ಆಸೆ ಉಂಟು, ದೇವರ ಅದೃಷ್ಟ ಕೊಡಲಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನಾದರೂ ಉಂಟಾ? ರಾಮಚಂದ್ರ ಪಟ್ಟ ಏರಲಿ, ಭರತ ಶತ್ರುಘ್ನ ಪಟ್ಟ ಏರಲಿ, ಯಾರು ಏರಿದರೆ ನನಗೇನು? ಯಾವ ಪ್ರಸಂಗ ಬಂದರೂ ನನಗೂ ಸಿಗುವುದಿಷ್ಟು ಹಳೆದು ಚೂರು ಬಿಟ್ಟರೆ ಬೇರೆ ಏನಾದರೂ ಕೊಡ್ತಾರೆ? ಬೇಡ. ಯಾವಾಗ ನಾವು ಸಾಕಿದ ಮಕ್ಕಳು ನಮ್ಮನ್ನು ಅಪಮಾನ ಮಾಡ್ತಾರ, ನಮ್ಮ ಮನೆಯಲ್ಲಿ ನಮಗೆ ಉಳಿದು ಬೇಡ, ಹೊರಗೆ ಹೋಗಿ ಅಂತ ಹೇಳ್ತಾರೋ, ಇನ್ನು ಬದುಕೋ ಆಸೆ ಇಲ್ಲ. ಭಾಗವತ್ರೆ, ಕಮ್ಮಿ ಕ್ರಯದ ಇಲಿ ಭಾಷಣ ಇದ್ರೆ ಕೊಡಿ, ನಾನು ತಿಂದು ಸಾಯ್ತೇನೆ. ನಾನು ಅಯ್ಯೋ ಬೇಡಮ್ಮ, ಆತ್ಮಹತ್ಯೆ ಮಹಾಪಾಪ. ಸಾಯುವುದಕ್ಕೆ ಹೊರಟ ನನ್ನನ್ನು ಅಮ್ಮ ಅಂತ ಕರೆದು ಮತ್ತೆ ನನ್ನ ಮಾತ್ರ ವಾತ್ಸಲ್ಯದ ಹೃದಯವನ್ನು ಕೆಣಕಿದ್ದೀರಿ, ನೀವು ಕೆಣಕಿದ್ದೀರಿ. ಇನ್ನು ಸಾಯುವುದಿಲ್ಲ, ನಾನು ಇನ್ನು ಸಾಯುವುದಿಲ್ಲ. ಭಾಗವತ್ರೆ, ಚಂದದ ಶ್ಯಾಮಸುರಭಿ ಅನ್ನೋಂಥ ಒಂದು ಮನೆ ಕಟ್ಟಿದ್ದೀರಲ್ಲ, ಅದರ ಕೆಳಗೆ ನಾಯಿ ಮಲಗೋ ಗೂಡು ಇದೆಯಲ್ಲ, ಅದರಲ್ಲಿ ನನಗೊಂದು ಜಾಗೆ ಕೊಡಿ, ಅಲ್ಲೇ ಬಿದ್ದು ಸಾಯ್ತೇನೆ. ಸಾಯ್ಬಾರ್ದು ನೀನು, ಸಾಯ್ಬಾರ್ದೆ ನೀನು. ಸದಾ ನನ್ನ ಒಳಿತನ್ನೇ ಬಯಸಿದವಳು, ಯಾವತ್ತು ನನ್ನ ಕೆಡುಕನ್ನು ಬಯಸಿದವಳು ನೀನಲ್ಲ. ಅಂದು ನನ್ನ ಪ್ರಾಣ ಉಳಿಸಿದಂತ ಪ್ರಾಣ ಸಖಿ ನೀನು. ನೀರಲ್ಲಿ ಮುಳುಗುವಾಗ ನನ್ನ ಜೀವದ ಅಂಗು ತೊರೆದು ನಾನು ನಿನ್ನನ್ನು ಎಳೆದು ಮೇಲೆ ಹಾಕಿದಕ್ಕೆ ನನ್ನ ಮಗಳು ಕೊಟ್ಟವರಿಗೆ ಪ್ರತಿಫಲವೇ ಇದೆ. ಯಾವ ತಾಯಿಗೂ ಈ ಶಿಕ್ಷೆ ಬೇಡಪ್ಪ, ಯಾವ ಶಿಕ್ಷೆ ಬೇಡ. ಬೇರೆ ಯಾರು ನನಗೆ ಅಪಮಾನ ಮಾಡಿದಲ್ಲ, ನನ್ನ ಮಗಳೇ ನನಗೆ ಅಪಮಾನ ಮಾಡ್ತಾ ನನಗೆ ಬೇಡ. ಕಷ್ಟ ಆಗ್ತದೆ, ನೋಡುವವರಿಗೆ ಕಷ್ಟ ಆಗ್ತದೆ. ನನಗೆ ತೆಗಿಲಿಕ್ಕೆ ಸುಲಭ ಆಯ್ತಲ್ಲ, ನಿನಗೆ ಸುಲಭ ಆದ್ರೂ ನಮಗೆ ನೋಡ್ಲಿಕ್ಕೆ ಕಷ್ಟ ಆಗ್ತದೆ. ಬೇಡ, ಹಿಂದೆ ಬೇಡವೇ?
ನೀ ಸಾಯ್ಬಾರ್ದು. ನೀ ಹೇಳಿದ ಹಾಗೆ ಆಗ್ತದೇನೆ. ಇಲ್ಲ, ಹಾಗಾಗಬಾರ್ದು. ನನ್ನ ಮಗನ ಭವಿಷ್ಯ ಎನ್ನುವುದು ಹಾಳಾಗಬಾರ್ದು. ನನಗೆ ನನ್ನ ಮಗನ ಭವಿಷ್ಯವೇ ಮುಖ್ಯ. ಮಂತರ ಹಾಗಾಗಬಾರ್ದೆ. ಇಂದು ನಾವು ಅಧಿಕಾರವನ್ನು ಬಿಟ್ಟುಕೊಟ್ರೆ ನಾಳೆ ಕಷ್ಟವನ್ನು ಅನುಭವಿಸಬೇಕಾದವರು ನಾವೇ. ಹಾಗಾಗಬಾರ್ದು. ಹೌದು, ಒಂದು ಗಾದೆಯ ಮಾತು ಗೊತ್ತಿಲ್ವ ಮಗಳೇ? ಏನೇ? ಹುಲಿಯ ಮೇಲೆ ನಾವು ಕೂತಾಗ ಹುಲಿ ನಾವು ಹೇಳಿದಾಗೆ ಕೇಳ್ತಾಳೆ. ಹುಲಿಯಿಂದ ನಾವು ಕೆಳಗಿಳಿದಾಗ ಹುಲಿಯೇ? ಹುಲಿಯಿಂದ ನಾವು ಕೆಳಗಿಳಿದಾಗ ಆ ಹುಲಿಯೇ ನಮ್ಮನ್ನು ಹರ್ಕೊಂಡು ತಿಂತದೆ ಅನ್ನೋದನ್ನು ನೆನಪಿಟ್ಕೋ ಮಗಳೇ. ಅಧಿಕಾರ ಅಂದ್ರೆ ಹಾಗೆ. ಅದಕ್ಕೆ ಅದು ಅಧಿಕಾರ ನಮ್ಮ ಕೈಲಿದ್ರೆ ನಾವು ಏನ್ ಬೇಕಾದ್ರೂ ಏನು ಮಾಡ್ಲಿಕ್ಕೆ ಸಾಧ್ಯ ಈಗ? ಯೋಚನೆ ಮಾಡುದು ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕಿದನ್ನು. ಒಂದು ದಾರಿ ಇದೆ. ಏನು? ನನಗೆ ಒಂದು ಅವಕಾಶ ಮಾಡಿಕೊಡ್ತೇ, ಇಡೀ ಪ್ರಸಂಗದ ಪದ್ಯವನ್ನೇ ನಾನು ಬದಲಿಸ್ತೇನೆ. ಇಷ್ಟ ಆದ ಮೇಲೆ ಈಗಲೇ ಬೇಕಾಗಿರೋ ಬರೆದವರು ನಿನ್ನನ್ನು ಕೊಲ್ತಾರೆ. ತೊಂದ್ರೆ ಇಲ್ಲ, ಕೊಂದ್ರಡ್ಡಿಲ್ಲ, ಅಲ್ಲಿ ಒಳ್ಳೆ ಸಾವು ಬರ್ತದಲ್ಲ. ಹಾಗಾಗಿ ಯೋಚಿಸಬೇಡ. ಎಲ್ಲರೂ ಬೆಳಗಾತ ಹೇಳುದು ಹೇಗೆ? ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉಚ್ಚಿಷ್ಟ ನರಶಾರ್ಧೂಲ ಕರ್ತವ್ಯಂ ದೈವ ಮಾನ್ನಿಕಂ ಅಂತ ಹೇಳುದಿಲ್ವೇ? ನಾನು ಬದಲಿಸ್ತೇನೆ. ಕೈಕಾ ಸುಪ್ರಜಾ ಭರತ ಪೂರ್ವ ಸಂಧ್ಯಾ ಪ್ರವರ್ತತೆ ಕೈಕಾ ಸಿಂಹಿನಿ ಗರ್ಭ ಸಂಭೂತ ಕರ್ತವ್ಯಂ ದೈವ ಮಾನ್ನಿಕಂ ಅಂತ ನಾನು ಹೇಳಿಸ್ತೇನೆ. ನಾನು ಪದ್ಯ ಬದಲಾದ್ರೆ ಸಾಕಾಗುದಿಲ್ವೇ ದಡ್ಡಿ? ಬದುಕು ಬದಲಾಗಬೇಕು. ಏ ಹೆಡ್ಡಿ, ಏ ದಡ್ಡಿ, ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕಾಗಿ ಊರಿಡಿ ಅಲಿಯುವವರಂತೆ ಗಾದೆಯ ಮಾತು ಆಯ್ತಲ್ವೇ? ಎಲ್ಲುಂಟೆ? ಉಂಟು. ಸರಿ, ನೆನಪಾಡು. ಆವತ್ತು ಮದುವೆಯಾದ ಬೆನ್ನಿಗೆ ಗಂಡ ಹೆಂಡತಿ ನೀವಿಬ್ಬರು ಜೀವಂತ ಸ್ವರ್ಗಸ್ಥರಾಗಿದ್ದು ನೆನಪುಂಟಾ? ಸ್ವರ್ಗಲೋಕಕ್ಕೆ ಹೋದವರು ನಾವು. ಹೌದು. ಆಗ ಸಂಪಾಜೆ ಸುಬ್ರಾಯಣ್ಣ ಯುದ್ಧ ಮಾಡ್ಲಿಕ್ಕೆ ಬಂದದ್ದು ನೆನಪುಂಟಾ? ನಿನ್ನ ಕರ್ಮ ನಿನ್ನದು. ಅಲ್ಲಿ ಬಂದದ್ದು ಶಂಬರಾಸುರ. ಸಂಪಾಜೆ ಸುಬ್ರಾಯ ಅಲ್ವಾ? ಅಲ್ಲಿ ನಾವು ಹೋದಾಗ ಇಲ್ಲಿಗೆ ಬಂದಿರ್ಬೇಕು. ಬೇಡ, ಶಂಬರಾಸುರ ಯುದ್ಧ ಮಾಡ್ತಿರುವಾಗ ನಿನ್ನ ಗಂಡನ ಕೀಲ್ ಜಾರಿದ್ದು ನೆನಪುಂಟಾ? ರಥದ ಗಾಲಿಯ ಕೀಲು ಜಾರಿದ್ದೆ. ಆಗ ನೀನು ಬೆರಳಾಕಿದ್ದು ನೆನಪುಂಟಾ? ಬೆರಳು ನನ್ನದೇ ಅಲ್ವಾ? ಯುದ್ಧ ಗೆದ್ದಾದ ಮೇಲೆ ನಿನ್ನ ಗಂಡ 2 ವರ ಬೇಕಂತ ಕೇಳಿಲ್ವಾ? ನ್ಯಾಸವಾಗಿ ಅವರಲ್ಲೇ ಇರಿಸಿದ್ದೇನೆ. ಆ ವರವೇ ಅವರ ಅಲ್ಲಿಗೆ ಮುಳ್ಳಾಗುವ ಹಾಗೆ ನಾವು ಪ್ರಯತ್ನಿಸಬೇಕು. ಏನಾಗುವಾಗೆ? ಮುಳ್ಳ ಹಾಗೆ ಪ್ರಯತ್ನಿಸಬೇಕು, ಬೇರೆ ಏನಲ್ಲ. ಯಾವ ಮುಹೂರ್ತದಲ್ಲಿ ಯಾರ ಸಮ್ಮುಖದಲ್ಲಿ ಯಾವ ಗಳಿಗೆಯಲ್ಲಿ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಅಂತ ನೀವು ತೀರ್ಮಾನ ಮಾಡಿದಿರೋ ಅದೇ ಮುಹೂರ್ತದಲ್ಲಿ ಅದೇ ಗಳಿಗೆಯಲ್ಲಿ ನನ್ನ ಮಗನಂತ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. 1ನೇ ವರವಾಗಿ ಕೇಳಬೇಕು. 2ನೇ ವರಾಗಿ ರಾಮಚಂದ್ರ 14 ವರ್ಷ ಕಾಡಿಗೆ ಹೋಗಬೇಕು. ನಿನಗೆ ತಲೆ ಸರಿ ಇಲ್ವೇ? ಭರತನಿಗೆ ಪಟ್ಟಾಭಿಷೇಕ ಆದ ಮೇಲೆ ರಾಮ ಯಾಕೆ ಕಾಡಿಗೆ ಹೋಗ್ಬೇಕು? ಅಲ್ಲೇ ಇರುದು. ಇವರೆಲ್ಲರೂ ರಾಮನ ಪರಮ ಭಕ್ತರು. ನಾವು ಇದರಲ್ಲಿ ನಮ್ಮ ಸೀಂತ್ರಿ ಉಂಟು ಗೊತ್ತಾದ್ರೆ ನಾಳೆ ಬೆಳಿಗ್ಗೆ ನಮ್ಮನ್ನು ಕಲ್ಲು ಹೊಡೆದು ಕೊಂದಾರ ಅವರು. ಬೆಳಗಾಗೋ ತನಕ ಕಾಯ್ತಾರೆ. ಅಲ್ಲಿ ತಿರುವಿನಲ್ಲೇ ಹೊಡೆದು ಕೊಂದಾರು ನಮ್ಮ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಒಂದು ವ್ಯಕ್ತಿ ಆದವ 12 ವರ್ಷ ಊರಲ್ಲಿ ಕಾಣಲಿಕ್ಕೆ ಸಿಗದೆ ಹೋದ್ರೆ 13ನೇ ವರ್ಷದಲ್ಲಿ ಅವನಿಗೆ ಪಿಂಡ ಪ್ರದಾನ ಮಾಡ್ಬೇಕಂತ ಒಂದು ಮಾತುಂಟು. 14ನೇ ವರ್ಷಕ್ಕೆ ಜನಗಳೆಲ್ಲ ಮರೀತಾರೆ, ಆಗ ಯಾರಿಗೂ ಗೊತ್ತಾಗುದಿಲ್ಲ. ಮಂತರ ಜನರು ಮರ್ತದಲ್ವೇ? ನನ್ನವರೇ ಇಂದು ಮರೆತಿದ್ದಾರೆ. ಹೌದು, ನನ್ನಪ್ಪನಿಗೆ ಕೊಟ್ಟಂತ ಮಾತು, ನ್ಯಾಸವಾಗಿರಿಸಿದಂತ 2 ವರ, ಇದೆಲ್ಲವನ್ನು ಮರೆತು ರಾಮನಿಗೆ ಪಟ್ಟ ಕಟ್ಟುವುದಕ್ಕೆ ಮುಂದಾಗ್ತಾ ಇದ್ದಾರಂತ ಆದ್ರೆ ಇದು ಮೋಸ ಅಲ್ವೇನೆ? ವಂಚನೆ ಅಲ್ವೇನೆ? ಹೇಗಾದ್ರೂ ಮಾಡಿ ಇದನ್ನು ತಪ್ಪಿಸಲೇಬೇಕು. ನೀ ಹೇಳಿದ ಹಾಗೆ ಮಾಡ್ತೇನೆ. ಈಗಲೇ ಹೋಗಿ ಕೇಳ್ತೇನೆ ವರವನ್ನು. ಏನ್ ಈಗ ಹೋದ ತಕ್ಷಣ ತೆಗೆದುಕೊಡ್ಲಿಕ್ಕೆ ಅದೇನು ಸತ್ವನಾರಾಯಣ ಪೂಜೆಯ ಸ್ವಪಾತ ಪಕ್ಷ? ಸತ್ವನಾರಾಯಣ ಅಲ್ಪ, ಸತ್ಯನಾರಾಯಣ. ಇದು ಯಾವತ್ತೇ ತಡ ಬರಿಸ್ತದೆ ಇವತ್ತೆಲ್ಲ. ಅದೇ ಸತ್ಯನಾರಾಯಣ ಪೂಜೆ ಸ್ವಪಾತ ಪಕ್ಷ ಅಲ್ಲ. ಸ್ವಪಾತ ಪಕ್ಷ ಅಲ್ಲ. ಅವರೇ ಇಲ್ಲಿ ಬರುವ ಹಾಗೆ ನಾವು ಮಾಡಬೇಕು. ಒಂದು ದಾರಿ ಇದೆ. ಅವರೇ ಒಂದು ವೇಳೆ ಇಲ್ಲಿಗೆ ಬರದಿದ್ರೆ ರಾಮಚಂದ್ರ ಅಂದು ಬಂದೇ ಬರ್ತಾನೆ. ಆ ಹೊತ್ತಿನಲ್ಲಿ ಇದನ್ನು ಸರಿಯಾಗಿ ಹೇಳಿದ್ರೆ ನಿನ್ನ ಆಶೀರ್ವಾದ ಇಲ್ಲದೆ ಅವ ಪಟ್ಟ ಏರುವುದಿಲ್ಲ. ಅದನ್ನು ಸರಿಯಾಗಿ ಬಳಸುವಾಗ ಇದನ್ನೆಲ್ಲ ಕಳಿಸಿಡು. ಯಾವುದು ಬಂಗಾರ ಬೇಡ, ಸೀರೆ ಬೇಡ, ಒಂದಷ್ಟು ಕೂದಲನ್ನು ಬಿಡಿಸ್ಕೊಂಡು ಮೂಲೆಯಲ್ಲಿ ಕೂತ್ಕೋ. ಇಷ್ಟು ತನಕ ಯಾರು ಉದ್ಘಾಟನೆ ಮಾಡದಂತ ಆ ಶೋಕಾಗಾರ ಇದೆಯಲ್ಲ ಅದನ್ನು ಉದ್ಘಾಟನೆ ಮಾಡಿದ್ರೆ ಪ್ರಥಮ ಮಹಿಳೆ ನೀನಾಗಬೇಕು. ಯಾವ ಮನೆಯಲ್ಲಿ ಕೂದಲನ್ನು ಬಿಚ್ಚಿಕೊಂಡು ಹೆಣ್ಮಕ್ಳು ತಿರುಗಾಡ್ತಾರೋ ಆ ಮನೆಗೆ ಬೇರೆ ಮಾಟ ಮಾಡ್ಬೇಕಾದ ಅಗತ್ಯ ಇಲ್ಲ. ನಮ್ಗೇನಾದ್ರೂ ತೊಂದರೆ ಅದಕ್ಕೆ ನಾವೇ ದೊಡ್ಡ ಮಾಟ ಅಲ್ವೇ? ನೀನ್ ಹೌದು, ಇರ್ಲಿ, ಯಾರೋ ಒಂದು ಹೌದಲ್ಲ ಮಾಟ. ಹಾಗಾದ್ರೆ ಇದರಲ್ಲಿ ಯಾವುದು ಬೇಡ? ಯಾವುದು ಬೇಡವಾ? ಬೇಡ. ಸರಿ, ಬೇಡ, ನೀನ್ ಹೇಳಿದಾಗೆ ಮಾಡ್ತೇನೆ. ಬೇಡ ಅಂತ ಆದ್ಮೇಲೆ ಬೇಡ. ಬೇಡವೇ ಬೇಡ. ಇದ್ಯಾರಿಗೆ? ಎಲ್ಲ ನಿನಗೆ. ನನಗ ಇಷ್ಟು ವರ್ಷ ಆದ್ರೂ ಯಾವ ಪ್ರಸಂಗದಲ್ಲಿ ಇಂಥದ್ದೊಂದು ಕಟ್ಟಿಕೊಳ್ಳುವ ಭಾಗ್ಯ ನನಗೆ ಬರಲೇ ಇಲ್ಲ. ಈ ಪ್ರಸಂಗದಲ್ಲಾದ್ರೂ ಕಟ್ಟು. ಭಾಗವತರ ಒಂದು ಒಳ್ಳೆ ಪದ್ಯ ಕೊಡಿ. ಎಂತ ಒಳ್ಳೆ ಕಾಮಿನಿ ಪದ್ಯ ಬದಲಾಯಿಸುವಂತ ನಿನಗೆ ಪದ್ಯ ಕೊಡ್ಬೇಕು. ಹೇಳಿ. ಕಾಮಿನಿ ಕರೆದು ತಾರೆ ದಿಂಕಿಟ ತರಿಗಿಟ ಗಿಟ ತಗ ದಿಂಕಿಟ ದತ್ತ ದಿಂದ ತದಿಗಿನ ತದಿಗಿನ ಆಹೋ ಸುದ್ದಿಲ್ಲ. ಅವರು ಹುಡುಗಿಯರು ಬಂದರೆ ಒಳ್ಳೆ ಪದ್ಯ ಕೊಡ್ತಾರೆ, ಮುದುಕಿಯರು ಕಂಡ್ರೆ ಅವ್ರಿಗೆ ಉಮೇದಿ ಹೇಳ್ತಾರೆ. ಅದು
ಏನು ಹೇಳುದೇನೆ ಹೇಳುವಂತದ್ದು ಆದ್ರೂ ಗೊತ್ತಾಗ್ಬೇಕಂತ ಅವರಿಗೆ ತೆಗೆದುಕೋ. ನಾವು ಹೇಳದಿದ್ರೆ ಗೊತ್ತಾಗುದಿಲ್ಲ ಕೆಲ ವಿಚಾರ ಎಲ್ಲ. ನೋಡು ಯಾವುದು ಬೇಡ, ಬೇಡಪ್ಪ, ಎಲ್ಲ ನಿನಗೆ. ಇಲ್ಲ ಬೇಡ, ಚಪ್ಪೆ ಇದನ್ನೆಲ್ಲ ಈಗ ರಾತ್ರಿ ನೀರಲ್ಲಿ ಹಾಕಿ ನಾಳೆ ಬೆಳಿಗ್ಗೆ ಸರಿ ಉಜ್ಜಿತೇನೆ ನಾನು. ಆಯ್ತು, ಫಳ ಫಳ ಹೊಳಿಬೇಕಿದು. ಹೊಳಿತದೆ, ಬಣ್ಣ ಇದೇ ಇರ್ಬೇಕು ಮಾತ್ರ. ಬಂಗಾರ ಯಾನ ಹೋಗಿ ಬೆಳ್ಳಿ ಯಾನ ಆಗ್ಬೇಕಿದು. ಆಯ್ತಾ? ಆಯ್ತು, ಬೆಳ್ಳಿ ಯಾನ ಸರಿ, ಇಲ್ಲ. ಸರಿ. ಏ ಹೆಡ್ಡಿ, ಇಷ್ಟು ಒಳ್ಳೆಯ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ನೀನು ಅಲ್ಲಿ ಕೂತ್ರೆ ಈ ಚಂದವನ್ನು ಕಂಡು ಮತ್ತೆ ಅವನಿಗೆ ಮನಸ್ಸಾದ್ರು ಅದನ್ನು ಪಟ್ಟಾಭಿಷೇಕ ಮುಹೂರ್ತ ಅಲ್ಲಿಯೇ ಬಾಕಿ ನಿನ್ ಜೊತೆಯಲ್ಲಿ ಇದ್ರು ಇದ್ದ ನಾವು. ಹಳೆ ಸೀರೆ ಉಡು, ಇದೆಲ್ಲ ಯಾವ್ದು ಬೇಡ, ಮಲಿನವಾದ ಸೀರೆ ಉಡು. ಇಲ್ಲವಲ್ಲ ನನ್ನಲ್ಲಿ. ಅಯ್ಯೋ ಹೆಂಡತಿ ತಲೆ ಬಿಸಿ ಯಾಕೆ ಮಾಡ್ತಿ? ಇಷ್ಟು ವರ್ಷ ನೀನು ಹುಟ್ಟು ಕೊಟ್ಟಂತ ಹಳೆ ಸೀರೆಗಳೆಲ್ಲ ಪೆಟ್ಟಿಗೆಯಲ್ಲಿ ಹಾಗೆ ಮುಚ್ಚಿಟ್ಟಿದ್ದೇನೆ ನಾನು. ನೀನು ಯಾರಿಗೆ ಕೊಡ್ಲಿಲ್ವಾ? ಇಲ್ಲಪ್ಪ, ಯಾಕೆ? ಯಾವತ್ತಾದ್ರೂ ಒಂದು ಪ್ರಸಂಗದಲ್ಲಿ ನಿನಗೆ ಬೇಕಾಗಬಹುದಂತ ಹಾಗೆ ಇಟ್ಟಿದ್ದೇನೆ ನಾನು. ಸರಿ, ಅದರಲ್ಲೇ ಒಂದು ನನಗೆ ಕೊಡು. ಸರಿಯಮ್ಮ, ಉಳಿದದ್ದೆಲ್ಲ ಕೊನೆಗೆ ನಿನಗಿರ್ಲಿ. ಆಯ್ತು. ಮತ್ತೇನೆ? ಮಾತ್ರ ಹೃದಯದ ಮಾತುಗಳಿಂದ ಅವಳ ಮನಸ್ಸನ್ನು ನಾನು ಕೆಣಕಿದ್ದೇನೆ. ಅವಳು ನನ್ನ ವಶವಾಗಿದ್ದಾಳೆ. ಮಾಯರಕಸ ಅಲ್ಲ, ಮನಸ್ಸನ್ನು ಕಲಕಿದ್ದೇನೆ ನಾನು. ಬೆಳಗಾತ ಎಲ್ಲ ಪ್ರಚಾರ ಸಾಕೇತದ ಸಾಮ್ರಾಜ್ಞಿ ಯಾರು, ಸಾಕೇತ ಸಾಮ್ರಾಜ್ಞಿ ಯಾರು ಅಂತೇಳಿ ಕೊನೆ ತನಕ ಸಾಕೇತದ ಸಾಮ್ರಾಜ್ಞಿ ಯಾರು ಎನ್ನುವ ನಿರೀಕ್ಷೆಯಲ್ಲಿದ್ದರೆ ಕೊನೆ ತನಕ ಕೂತ್ಕೊಳ್ಬೇಕು. ಮಧ್ಯದಲ್ಲಿ ಯಾರಾದರೂ ಎದ್ದೋದ್ರೆ ಸೀತಾರಾಮನ ಆಣೆ ಇದೆ ನಿಮ್ಮ ತಲೆ ಮೇಲೆ. ಮಾನಿನಿಯು ಬರಳಿಕೆ ಎಂಬದಿ ಕಾತರಮಾದ ಮಾನಸದ ಹೊಯ್ದಾಟದಿಲ್ದ ಮನವಾದಿ ಪದಾನು ಸೌಮಿತ್ರಿ ನುಡಿ ಕೇಳಿಗಿ ತಾನೇ ಶೋಕಾಗಾರ ಪೊಕ್ಕಾಗ ಕೆಲವಾರು ದಿವಸದಿಂದ ಕಾಣುತ್ತಿದ್ದಂತಹ ದುಸ್ವಪ್ನ. ನೈಮಿತ್ತಿಕರಲ್ಲಿ ಪ್ರಶ್ನೆ ಇರಿಸಿ ಕೇಳಿದರೆ ರಾಜಾರಿಷ್ಟ ಅಂತ ಹೇಳ್ತಾರೆ. ಅಂತಹ ಕನಸು ಬಿದ್ದವರು ಬಹಳ ಕಾಲ ಉಳಿಯುವುದಿಲ್ಲ ಅಂತ ಲೆಕ್ಕ. ಸಾಯ್ತೇನೆ ಎನ್ನುವುದಕ್ಕಾಗಿ ಏನು ಬೇಸರ ಇಲ್ಲ, ಬದುಕಿದ್ದೇ ಹೆಚ್ಚು ಬಿಡಿ. ಆದರೂ ಬಂದ ನಾನು ಹೋಗುವುದಕ್ಕಿಂತ ಮೊದಲು ಹೊಣೆಯೊಂದನ್ನು ಹೊರಿಸಬೇಡವೇ? ಅದಕ್ಕಾಗಿ ನನ್ನ ಸೀಮಂತ ಪುತ್ರರಾದಂತಹ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡುವ ಬಗ್ಗೆ ಗುರುಗಳಾದಂತಹ ವಶಿಷ್ಠರಲ್ಲಿಯೂ ಮಂತ್ರಿ ಸುಮಂತ್ರರಲ್ಲಿಯೂ ಸಮಾಲೋಚನೆ ನಡೆಸಿ ಇವತ್ತೊಂದು ಮುಹೂರ್ತವನ್ನು ನಿಗದಿ ಮಾಡಿದ್ದು. ಚೈತ್ರ ಮಾಸದ ಶುಕ್ಲ ಪಕ್ಷದ ಪುಷ್ಯ ನಕ್ಷತ್ರದ ಅಭಿಜಿನ ಮುಹೂರ್ತದಲ್ಲಿ ಮಗನಾದಂತಹ ರಾಮ ಪಟ್ಟ ಏರಿ ಧರೆಯ ಅಧಿಪತಿಯಾಗುತ್ತಾನೆ ಅಂತ ನಾನು ನೆನೆಸಿದ್ರೆ ಎಲ್ಲವೂ ಅಯೋಮಯ. ಏನಂತೆ? ಪ್ರತಿಯೊಬ್ಬರ ಕಾಲ್ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ಬೇಡುತ್ತಿದ್ದಂತಹ ರಾಮ ಎದ್ದು ನಿತ್ಯ ಹೇಳ್ತಾನೆ, ನನಗೆ 3 ಮಂದಿ ತಾಯಂದಿರು, 2 ಬಂದಿದ್ದಾರೆ, ಒಬ್ಬಳಿಲ್ಲ. ಹೋದ ಲಕ್ಷ್ಮಣ, ನೋಡಿ ಬಾ, ಚಿಕ್ಕಮ್ಮನಾದ ಕೈಕಾದೇವಿ ಯಾಕೆ ಬರಲಿಲ್ಲ? ಹೋದ ಹುಡುಗ ತಿರುಗಿ ಬಂದು ಹೇಳ್ತಾನೆ, ಅಮ್ಮ ರೋಗ ಬಂದವರಂತೆ ಮಲಗಿದ್ದಾಳೆ, ಅಪ್ಪನಲ್ಲಿ ಮಾತಾಡುವುದಕ್ಕೆ ಉಂಟಂತೆ ಅಂತ. ನಾ ಮಾತಾಡಲಿಲ್ಲ. ಧರ್ಮಜ್ಞನಾದಂತಹ ರಾಮ ಬಿಡುತ್ತಾನೆಯೇ ಅಷ್ಟೇ. ಸಾವಿರ ಪ್ರಶ್ನೆಗಳುಳ್ಳಂತಹ ಒಂದು ನೋಟವನ್ನು ನನ್ನತ್ತ ಬೀರಿದಾಗ ನನಗೆ ಅರ್ಥ ಆಯಿತು, ನಾನೇ ಹೋಗಬೇಕು. ಸರಿ, ಹೋಗಬೇಕೇ? ಕೈಕೆ ಮನಸ್ಸು ನಾನೇನು ತಿಳಿಯದೇ ಇದ್ದದ್ದಲ್ಲ. ಅವಳು ಮೊದಲಿಂದಲೂ ಹಠಮಾರಿಯವಳು. ನೋಡೋಣ, ಸಮಾಧಾನ ಮಾಡಿ. ಬಿಸಿಲ ಬಂಡಿಯ ಮೇಲೆ ಕುಸುಮ ಮಾಲಿಕೆ ಇರಲು ಬಸವಳಿದು ಕೇಕಯದ ಬಿಸಜಾಕ್ಷಿ ಪವಡಿಸಿರಿ ವಸುಮತೀಶ್ವರ ಕಂಡನೋ ರಾಜೀವಲೋಚನೆ ರಮಣಿ ಇಂದು ರಾಜಿಸನೇತಕಿ ಸಿರಿಮೊಗದ್ಯುಮಣಿ ವಾಜಿಪತಿಯ ಜಾತಿ ಸೋಜಿಗ ನಡೆಯುವುದು, ವಾಜಿಪತಿಯ ಜಾತಿ ಸೋಜಿಗ ನಡಿಗಿದು. ಈ ಜಗವೇ ನೀನಾದಿ ದಶರಥ ರಾಜನಿಗೆ ನುಡಿ ಸಹಜದಿಂದ ರಾಜೀವಲೋಚನೆ ರಮಣಿ ಗಿಂದು ರಾಜಿಸನೇತಕ್ಕೆ ಸಿರಿಮೊಗದ್ಯುಮಣಿ ಎಲ್ಲ ರಮಣಿ ಕೈಗ
ಸಿರಿಮೊಗದಲ್ಲಿ ರಾರಾಜಿಸುತ್ತಿರುವಂತಹ ದ್ವಿಮಣಿ ಪ್ರಕಾಶ ಇವತ್ತು ಕಳೆಗುಂದಿ ಹೋಗಿದೆ. ಕತ್ತಲೆಯ ಕೋಣೆಯಲ್ಲಿ ಮುಸುಕಿಟ್ಟು ಮುದ್ದೆಯಾಗಿ ಕುಳಿತಿದ್ದಿ ಅಂತಾದ್ರೆ ಇದೇನೇ ಸೌಂದರ್ಯದ ದೇವತೆ ನೀನು. ಶೃಂಗಾರ ಮಾಡಿಕೊಳ್ಳುವುದು ಅಂತ ಹೇಳಿದ್ರೆ ನಿನಗೆ ಪಂಚಪ್ರಾಣ. ಅಂತಹ ನೀನು ಮಲಿನಾಂಬರವನ್ನು ಹುಟ್ಟಿದ್ದಿ, ಬಿಡು ಮುಡಿಯಿಂದ ಹಣೆಯ ತಿಲಕವನ್ನು ಒರೆಸಿ ಕೈಯ ಬಳೆಯನ್ನು ಮಡೆದು ಸೂತಕದ ಮನೆಯವರ ಹಾಗೆ ಗಂಡನಾದ ನಾನು ಜೀವಂತ ಇರುವಾಗಲೂ ವೈದವ್ಯವನ್ನು ಛೇ 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 ಯಾಕೆ ಕೈಕ ಏನಾಯಿತು? ಹೃದಯ ಅರ್ಪಣೆಗೈದೇನೋ ವಧುವಾದೇನೋ ಬದುಕಿನುಳ್ ಶೂನ್ಯವಿಲ್ಲೋ ವಧುವಾದೇನೋ ಬದುಕಿನುಳ್ ಬದುಕುವಿಸುತ್ತಗಾಗಿ ಪದುಳನಿ ಬಯಸಲು ಬದುಕುವಿಸುತ್ತಗಾಗಿ ಪದುಳನಿ ಬಯಸಲು ಮೊದಲಿದ್ದ ವರಗಳನ್ನು ಒದಗಿಸು ನೀನು ಮೊದಲಿದ್ದ ವರಗಳನ್ನು ಹಿರಿಯ ಏನಾಗಿದೆ ಅಂತ ನನ್ನ ಕೈಕಿಗೆ ಏನಾಗಿದೆ ಇವತ್ತು? ಈ ಕೈಕೆಯ ಬದುಕಿನಲ್ಲಿ ಇನ್ನು ಏನಾಗೋದಕ್ಕೆ ಉಳಿದಿದೆ ಅಂತ. ಯಾಕಿಂತಹ ಜಿಗುಪ್ಸೆಯ ಮಾತೆ ಸುಮ್ಮನೆ? ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನು ಬಿಟ್ಟು ನೀವೇ ನನ್ನ ಸರ್ವಸ್ವ ಅಂತ ತಿಳಿದು ನಿಮ್ಮನ್ನು ಅನುಸರಿಸಿ ಬಂದವಳು ನಾನು. ನಿನ್ನನ್ನು ಮದುವೆಯಾದ ಮೇಲೆ ಅಯೋಧ್ಯೆಯೇ ಮಾತಾಡುವ ಹಾಗಾಗಿದೆ. ದಶರಥ ಕೈಕೆಯ ಕೈಗೊಂಬೆ ಬಾಕಿದ್ದವರಿಗೆ ಅನ್ಯಾಯ ಮಾಡುತ್ತಿದ್ದಾನೆ ಅಂತ ನನ್ನ ಹೃದಯವನ್ನೇ ಅರ್ಪಣೆ ಮಾಡಿದೆ. ನಾ ಸ್ವೀಕರಿಸಿದ್ದೇನೆ. ನನ್ನ ಬದುಕು ಶೂನ್ಯವಾಗಿ ಹೋಯಿತು. ಅದು ಹೇಗಾಗ್ತದೆ? ನನ್ನ ಬದುಕಿನಲ್ಲಿ ನೀವಿಲ್ಲದೆ ಇದ್ದಾಗ ನನ್ನ ಬದುಕೆನ್ನುವುದು ಶೂನ್ಯವಾಗುವುದು. ನಾನಿದ್ದೇನಲ್ಲ, ಇದ್ದು ಇಲ್ಲದ ಹಾಗೆ ಆಯ್ತಲ್ಲ. ಅಂದ್ರೆ ಏನಾಗ್ತಾ ಇದೆ? ಶ್ರೀರಾಮಚಂದ್ರನಿಗೆ ಪಟ್ಟ ಬಂದ ಮಹೋತ್ಸವ. ಓ ರಾಮನಿಗೆ ಪಟ್ಟಾಭಿಷೇಕ. ಸರಿ, ಏನ್ ನನಗೆ ಹೇಳಿದ್ರ? ಕೌಸಲ್ಯಗೂ ಪ್ರತ್ಯೇಕವಾದ ಹೇಳಿಕೆ ಕೊಡ್ಲಿಲ್ಲ. ಮನೆ ಯಜಮಾನ ಮಾಡಿದ ತೀರ್ಮಾನದಲ್ಲಿ ಮನೆಯವರಿಗೆ ಪ್ರತ್ಯೇಕ ಹೇಳಿಕೆಯೇ ಬೇಡ. ನಮ್ಮ ಮಗನಿಗೆ ತಿಳಿದಿದ್ಯಾ? ಶತ್ರುಘ್ನನು ಊರಲಿಲ್ಲ, ಆದರೆ ರಾಮನ ಪಟ್ಟಾಭಿಷೇಕದ ಮುಹೂರ್ತ ಪುಷ್ಯ, ಭರತನ ನಕ್ಷತ್ರ ಹಾಗೆ ಇರಿಸಿಕೊಂಡಿದ್ದೇವೆ. ಸರಿ, ಬೇಡ ಬಿಡಿ. ನನ್ನ ಅಪ್ಪ ಅಮ್ಮನಿಗಾದ್ರೂ ಹೇಳಿದ್ದೀರಾ? ಸೀತೆಯ ಅಪ್ಪಮ್ಮನಿಗೂ ಹೇಳಿಕೆ ಮಾಡಲಿಕ್ಕೆ ಹೊತ್ತು ಸಿಕ್ಕಲಿಲ್ಲ. ಕೈಕ ಹೇಳಿಲ್ವಾ? ಇಲ್ಲ. ಹಾಗಾದ್ರೆ ಈ ಪಟ್ಟಾಭಿಷೇಕ ಎನ್ನುವುದು ಗುಟ್ಟಿನಲ್ಲಿ ನಡೆಯುವುದಾ? ಅವಸರದ ತೀರ್ಮಾನ. ರಾಜಾರಿಷ್ಟಕ್ಕೆ ಒಳಗಾದ ನಾನು ಹೇಗೆ ಅಂತ ಹೇಳಲಿಕ್ಕೆ ಸಾಧ್ಯ ಎಲ್ಲ ಸುಳ್ಳು. ಬಂದ ನಾನು ಹೋಗುವುದಕ್ಕಿಂತ ಮೊದಲು ನೆಮ್ಮದಿಯಿಂದ ಕಣ್ಣು ಮುಚ್ಚಬೇಕಲ್ಲ, ಅದಕ್ಕಾಗಿ ಒಂದು ಪಟ್ಟ ಕಟ್ಟಿ ಸುಳ್ಳು 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 ಅಂದ್ರೆ ಗುಟ್ಟು, ಎಲ್ಲ ಗುಟ್ಟು. ಗಂಡ ಹೆಂಡಿರ ಮಧ್ಯದಲ್ಲಿ ಗುಟ್ಟು ಅಂತ ಇರ್ತದ? ನೀನು ಹಾಗೆ ಯಾಕೆ ಎಣಿಸ್ತೀಯ? ಎಣಿಸಿದಲ್ಲ, ನೀವು ಮಾಡಿದ್ದೇ ಹಾಗೆ. ಏನ್ ಮಾಡಿದೆ? ಇರ್ಲಿ ಬಿಡಿ, ನಾನೇನು ಸಾಯುವುದಿಲ್ಲ, ಆಯ್ಬಾರ್ದು, ಬದುಕ್ತೇನೆ. ಬದುಕಬೇಕು. ನನ್ನ ಮಗನಿಗಾಗಿ ನಾ ಆಯ್ತು, ಬದುಕುತ್ತೇನೆ. ಯಾರಿಗಾದ್ರೂ ನನ್ನ ಮಗನ ಭವಿಷ್ಯಕ್ಕಾಗಿ ನಾ ಬದುಕುತ್ತೇನೆ. ಆಗ್ಲಿ. ಆದ್ರೆ 2 ವರ ಇದೆಯಲ್ಲ, ಅದು ನನಗೀಗ ಬೇಕು. ಅವತ್ತು ಹೇಳಿದೆ, ವರನಾದ ನೀವಿರುವಾಗ ಪ್ರತ್ಯೇಕ ನನಗೆ ವರ ಬೇಕೇ? ಈಗ ಹೇಳ್ತಿ ವರನಾದ ವರ ನೀನಿರುವಾಗಲೂ ನನಗೆ ವರ ಬೇಕು ಅಂತ. ಆವತ್ತು ನಂಬಿಕೆ ಇತ್ತು, ವಿಶ್ವಾಸ ಇತ್ತು, ಆದ್ರೆ ಈಗ ಇಲ್ಲ. ಯಾಕಿಲ್ಲ? ಯಾಕಿಲ್ಲ ಅಂತ ಹೇಳಿದ್ರೆ, ಅಂದು ನನ್ನನ್ನು ಮದುವೆಯಾಗಿ ಕರೆತರುವಾಗ ನನ್ನ ಅಪ್ಪನಿಗೆ ನೀವು ಮಾತನ್ನು ಕೊಟ್ಟರಲ್ಲ, ಏನಂತ? ನಿಮ್ಮ ಮಗಳನ್ನೇ ಸಾಕೇತದ ಸಾಮ್ರಾಜ್ಞಿಯಾಗಿ ಕಾಣ್ತೇನೆ ಎನ್ನುವುದಾಗಿ. ಅದಕ್ಕೆ ಎಲ್ಲಿ ಕೊರತೆಯಾಗಿದೆ? ಅದೇ ನಾನು ಹೌದು ಅಂತ ಆದ್ರೆ ನನ್ನ ಮಗನೇ ಸಮ್ರಾಟನಾಗ್ಬೇಕಲ್ಲ. ದೈವ ಅದಕ್ಕೆ ಅವಕಾಶ ಕೊಡ್ಲಿಲ್ವಲ್ಲ. ಯಾಕೆ ಕೊಡ್ಲಿಲ್ಲ? ಪಾಯಸವನ್ನು ಎಲ್ಲರೂ ತಿಂದ್ರು, ಹಿರಿಪುತ್ರನಾಗಿ ಕೌಸಲ್ಯಾದೇವಿಯ ಗರ್ಭ ಸಂಭೂತನಾಗಿಯೇ ಬಂದರಲ್ಲ ರಾಮ. ತಪ್ಪು ಯಾರದ್ವಲ್ಲ, ನನ್ನದ್ದು. ಆವತ್ತು ಪಾಯಸ ನಾನು ಒಬ್ಬಳೇ ಕುಡಿಬೇಕಿತ್ತು, ಆಗ ಎಲ್ಲ ಸರಿಯಾಗ್ತಿತ್ತು. ಕುಡಿಯದೇ ಇದ್ದದ್ದನ್ನೆಲ್ಲ ಯೋಚಿಸಿ ಏನು ಪ್ರಯೋಜನ ಹೇಳು? ಎಲ್ರಿಗೂ ಮಕ್ಕಳಾಗಲಿ ಎನ್ನುವಂತ ಕಾರಣಕ್ಕಾಗಿ ಹಂಚಿ ತಿನ್ನೋಣ ಅಂತ ಹೇಳಿದ್ರೆ, ಇಂದು ಅದನ್ನೇ ಮುಂದುವರಿಸಿಕೊಂಡು ಅವಳ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗನಿಗೆ ಪಟ್ಟಾಭಿಷೇಕ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀರಲ್ಲ. ನನ್ನಲ್ಲಿ ಒಂದು ವಿಚಾರವನ್ನು ತಿಳಿಸದೆ ಏನಿದು ಮೋಸ ಅಲ್ವಾ, ಅನ್ಯಾಯ ಅಲ್ವಾ, ವಂಚನೆ ಅಲ್ವಾ ಇದು? ಬಹುಶಃ ದೇವರಿಗೆ ಗೊತ್ತಾಗಿದೆ ಕಾಣುತ್ತದೆ. ಏನು? ಕೈಕಿಗಾದ್ರೆ 2 ವರ ಇದೆ, ಮುಗ್ಧೆಯಾದಂತಹ ಕೌಸಲ್ಯಗೆ ವರ ಇಲ್ಲ, ಅದಕ್ಕಾಗಿ ಮಗುವನ್ನೇ ಕೊಟ್ಟ ಕಾಣ್ತದೆ. ಮುಗ್ಧೆ ಬೇಕು ನನಗೀಗ, ಕೊಡಿ ಅದನ್ನು. ನೀ ಕೇಳದೆ ಬಾಕಿಯಾದದ್ದು ಬಿಟ್ರೆ ನಾ ಕೊಡದೆ ಬಾಕಿಯಾದದ್ದಲ್ಲ ಕೈಕ. ಕೊಡ್ತೇನೆ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ.
ಕೊಡ್ತೇನೆ ಎನ್ನುವುದಾಗಿ ನನಗೆ ಭಾಷೆಯನ್ನು ಕೊಡಬೇಕು ನೀವು. ಕಡೆಗೂ ಗಂಡನಿಗೆ ಭಾಷೆಯೂ ಇಲ್ಲ ಅಂತ ತೀರ್ಮಾನ ಮಾಡಿದೀಯಾ? ಅರ್ಥ ಆಯ್ತಲ್ಲ? ಏನು? ನನ್ನ ಆತ್ಯಂತಿಕವಾದಂತಹ ಸತ್ಯ ಸ್ವರೂಪ ಅಂತ ಹೇಳಿದರೆ ರಾಮ. ಅಂತಹ ನನ್ನ ಜೀವ ಸ್ವರೂಪನಾದಂತಹ ರಾಮನ ಮೇಲಾಣೆ, ನೀ ಕೇಳಿದ್ದನ್ನು ನಾ ಕೊಡದೇ ಇದ್ರೆ ಕೇಳು. ರಾಮನ ಸಾಕ್ಷಿಯಾಗಿ ಕೇಳು. ಸತ್ಯವಾ? ಹಾಗಾದರೆ ಕೇಳ್ತೇನೆ. ರಾಮನಿಗೆ ಪಟ್ಟಾಭಿಷೇಕ ಮಾಡ್ಬೇಕೆನ್ನುವುದಾಗಿ ಎಲ್ಲ ಸಿದ್ಧತೆ ಎನ್ನುವುದು ನಡೀತಾ ಇದೆಯಲ್ಲ, ಇನ್ನು ಮುಂದೆ ನಡೀಲಿಕ್ಕೂ ಇದೆಯಲ್ಲ, ಯಾವೆಲ್ಲ ಸಿದ್ಧತೆ ಎನ್ನುವುದು ನಡೆದಿದೆಯೋ ಅದೇ ಸಿದ್ಧತೆಯಲ್ಲಿ ನನ್ನ ಮಗನಾದಂತ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. ಏನು? ರಾಮ 14 ವರ್ಷ ಕಾಡಿಗೆ ವಾಣಿ ಹೃದಯ ಬೇದಿಪ ಸುರಗಿ ಇನಕುಲೇಂದ್ರನು ಕಂಪಿಸಿ ತನುವು ವಶವಿಲ್ಲದಾತವನಿಗೆ ಉಸಿದಿರಲು ಒಣಗಿ ಗಂಟಲ ಜಲವು ಕಣ್ಣು ಕತ್ತಲೆ ಕವಿದೋ ತಣಿಯಲಾರದ ದುಃಖ ಶರದಿಯಲಿ ಮುಳುಗುತ್ತ ಮಣಿದಿಲ್ದ ದೀನನಾಗಿ ಕೈಕಾಗ ಸುರಸುರಭಿ ಕೆಚ್ಚಲಲಿ ಗರಳ ಕಂಡಿನಿ ಕೈಕಾಗ ಸುರಸುರಭಿ ಕೆಚ್ಚಲಲಿ ಗರಳ ಕಂಡಿನಿ ಕೈಕಾಗ ಕರುಣವಿಲ್ಲವೇ ಕಾತೆ ಕೈಕೇಯಿ ನಿನಗಿಯೇ ಕರುಣವಿಲ್ಲವೇ ಕಾತೆ ಕೈಕೇಯಿ ನಿನಗೆ ತರಣಿ ವಂಶದ ದೀಪ ತರಳ ರಾಮನ ಕಾಯೇ ತರಣಿ ವಂಶದ ದೀಪ ತರಳ ರಾಮನ ಕಾಯೇ ಕರುಳ ಬಳ್ಳಿಯ ಕಡಿವುದೇನಿದುವೆ ಮಾಯೇ ಕರುಳ ಬಳ್ಳಿಯ ಕಡಿವುದೇನಿದುವೆ ಮಾಯೇ ಕೈಕಾ ಸುರಸುರಭಿ ಕೆಚ್ಚಲಲಿ ಗರಳ ಕಂಡೆನೆ ರಾಮ 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 ನೀನು ಮಾತಾಡುತ್ತಿರುವುದೇ ನನ್ನ ಕೈಕೆಯ ಒಡಲು ಹಾಲಿನ ಕಡಲು. ಅಂತಹ ಕೈಕೆಯ ಬಾಯಿಯಿಂದ ಇಂತಹ ಮಾತುಗಳೇ? ಸುರಸುರಭಿಯ ಕೆಚ್ಚಲಿನಿಂದ ಕರಳ ಉದುರಿದ ಹಾಗೆ ದೇವಧೇನುವಿನ ಕೆಚ್ಚಲಿನಿಂದ ಯಾವ ಕಾಲಕ್ಕೂ ವಿಷ ಉದುರಲಾರದು. ನನ್ನ ಕೈಕೆಯ ಹಾಲಿನಂತಹ ಮನಸ್ಸಿನಿಂದ ಇಂತಹ ವಿಷಪೂರಿತವಾದ ನುಡಿಗಳು ಬರಲಾರದು. ಆದರೂ ಈ ಹೊತ್ತು ಬರ್ತದೆ ಅಂತಾದರೆ ಏನೋ ಇರಲಿ, ಭರತನಿಗೆ ತಾನೇ ಪಟ್ಟ. ಕರುಣೆಯೇ ಇಲ್ಲದಂತೆ ಕರುಳ ಬಳ್ಳಿಯನ್ನೇ ತುಂಡು ಮಾಡಿದ ಹಾಗೆ ರಾಮ ಕಾಡಿಗೆ ಹೋಗಬೇಕು ಅಂತ ಹೇಳ್ತೀಯಲ್ಲ, ಭರತನಿಗೆ ಪಟ್ಟ ಆಗುವುದಕ್ಕೂ ರಾಮ ಕಾಡಿಗೆ ಹೋಗುವುದಕ್ಕೂ ಏನು ಸಂಬಂಧ ಕೈಕಾ? ಸಾಕೇತ ಸಾಮ್ರಾಜ್ಯದ ಸೌಭಾಗ್ಯ ಅದು. ಹಿರವಂಶದ ಬೆಳಕನ್ನು ನಂದಿಸುವುದಕ್ಕೆ ನೀನು ಯಾಕೆ ನೋಡ್ತೀಯ? ರಾಮನನ್ನು ಕಳಿಸು ಅಂತ ಕೇಳಬೇಡ. ಭರತನಿಗೆ ಪಟ್ಟ ಆಗಲಿ,
ಮಾತಿತ್ತಿದ್ರೆ ರಾಮ 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 ಅಂತ ಹೇಳ್ತೀರಲ್ಲ. ಹೌದು. ಏನು ರಾಮ ಒಬ್ಬನೇ ನಿಮಗೆ ಮಗನ? ಅಲ್ಲ. ಉಳಿದವರೆಲ್ಲ ನಿಮ್ಮ ಮಕ್ಕಳಲ್ವಾ? ಹೌದು. ಎಲ್ಲ ಮಕ್ಕಳನ್ನು ಸಮಾನ ದೃಷ್ಟಿಯಲ್ಲಿ ಕಾಣಬೇಕಾದಂತ ನೀವು ಈ ತಾರತಮ್ಯ ಯಾಕೆ? ಯಾಕೆ? ಕೈಕ ಏನು? 3 ಮಂದಿ ಮಕ್ಕಳಿಗೆ ನಾನಪ್ಪ, ಆದರೆ ನಿಜಾರ್ಥದಲ್ಲಿ ನನ್ನನ್ನು ಪಿತೃವಾಗಿಸಿದವ ರಾಮ ಯಾರು ಬಲ್ಲೆಯ? ಯಾರು? ಪಾಲ್ಗಡಲ ಶಯನನಾದಂತಹ ನಾರಾಯಣನೇ ನಮ್ಮ ಸಂಸಾರದಲ್ಲಿ ಶಿಶುವಾಗಿ ಕಾಣಿಸಿಕೊಂಡಿದ್ದಾನೆ ಅಂತ ಕ್ರಾಂತದರ್ಶಿಗಳಾದ ಮುನಿಮನೀಷಿಗಳು ಹೇಳುತ್ತಾರೆ. ಅಂತಹ ಭವ್ಯತೆಯನ್ನು ದಿವ್ಯತೆಯನ್ನು ಮನೆಯಿಂದ ಹೊರಹಾಕುವುದರಲ್ಲಿ ನೀನೇನು ಪ್ರಯೋಜನವನ್ನು ಹೊಂದುತ್ತೀಯ? ಆಗುದಿಲ್ವ ನಿಮಗೆ? ಇಲ್ಲ. ಮಾತಿಗೆ ತಪ್ತೀರಾ? ಸೂರ್ಯ ವಂಶದಲ್ಲಿ ಸಂಚರಿಸಿದಂತ ನೀವು ಮಾತಿಗೆ ತಪ್ತೀರಾ? ಇಲ್ಲ ಕೈಕ. ಹಾಗಾದ್ರೆ ಮಾತು ನೆರವೇರಿಸ್ತೀರಾ? ಹೌದು. ಅದು ಹೌದು ಅಂತಾದ್ರೆ ಮುಂದಿನ ದಾರಿ ಏನೆನ್ನುವುದನ್ನು ನೋಡಿ. ರಾಮ ರಾಮ ಮಿತ್ರ ಕುಲಮಣಿ ಜನಕ ಜಾಧವ ನಿತ್ಯ ನಿರ್ಮಳ ಚಿತ್ತ ರಾಘವ ಮತ್ತೆ ಚಿಲ್ತಾ ಭವನ ಪಕ್ಕನು ಅರ್ತಿಗಿಲ್ದ ನಿರ್ಮಲ ಚಿತ್ತರಾಘವ. ಯಾಕೆ ಕಣ್ಣಲ್ಲಿ ನೀರು? ಈ ದೈನ್ಯಾವಸ್ಥೆ. ಅಮ್ಮ, ಅವಳ ತಾಯಿಯಲ್ಲ ಮಗ, ಅವಳು ರಕ್ಕಸಿ. ಅವಳಲ್ಲಿ ಏನೋ ಆವೇಶ ಆಗಿದೆ. 2 ವರ ಕೇಳಿದ್ರಿಂದ ಹೀಗಾಗೋದಕ್ಕೆ ಸಾಧ್ಯವೇ? ಅಮ್ಮ ಸಮ್ಮತವಾಯ್ತು ಮನಕೀಗೆ ಸುತಗಿ ನಿಮ್ಮ ವಾಂಛಿತ ಸಲಿಪ ಬಯಕೆಗೆ ಧರ್ಮಯೋಗಿಯ ಬಾಳು ನಿಮ್ಮಲದು ವಿಭಾಗ್ಯ ಸುಮ್ಮನೆ ತಗಿಪಿತ ದುಮ್ಮಾನಗೊಳ್ಳುವರು ಅಮ್ಮ 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 ಸಮ್ಮತ. ಸಮ್ಮತವೇನು? ಅಯ್ಯೋ, ವರರೂಪದಿಂದ ಪಡೆದದ್ದರಿಂದ ಮಕ್ಕಳ ಶ್ರೇಯೋಭ್ಯುದಯ ಆಗುತ್ತದೆ ಎಂಬಲ್ಲಿ ನಾನು ಅಚಂಚಲನಿದ್ದೇನೆ. ತಮ್ಮ ಭರತನಿಗೆ ಪಟ್ಟಾಭಿಷೇಕ ಆಗುವಲ್ಲಿಯೋ, ಧರ್ಮಯೋಗಿಗಳು ಸಾಗಿದ ಮಾರ್ಗದಲ್ಲೇ ಸಾಗಿ ಕೀರ್ತಿವಂತನಾಗುವಂತೆ ವನವಾಸವನ್ನು ಪೂರೈಸುವಲ್ಲಿಯೋ ಸಂತೋಷದಿಂದಲೇ ಅಂಗೀಕಾರವನ್ನು ಸೂಚಿಸುವುದಕ್ಕೆ ಧಾವಿಸಿ ಬರುವಾಗ ಅದೋ ಸತಿ ಸೀತೆಯೂ ಜೊತೆಯಾಗಿದ್ದಾಳೆ. ತಮ್ಮ ಲಕ್ಷ್ಮಣನು ಬರ್ತೇನೆ ಎಂದಿದ್ದಾನೆ. ಕರ್ಕೊಂಡೋಗು. ಮತ್ತೆ ಅಕ್ಕಪ್ಪ ಕಣ್ಣೀರು ಒಪ್ಪಿಗೆ ಕೊಡು. ಉಸಿರು ನೀಡಿದ ತಂದಿಗೆ ಉಸಿರಾದಿ ಶ್ರೀರಾಮ ವಸುಧಿಯ ತೊರುವಿಗೆ ಅಕಟಾಗ ಉಸಿರುವೆ ನೀಗಿಲ್ಲ ಕೈ ತುತ್ತ ಉಳುತ್ತಿರುವುದು ನಿಶಿಗಿಲ್ಲ ವಶವಿರೋ ಸುತನೇ ರಾಮ ಅಂತರಂಗವನ್ನು ಹಿಡಿದು ಹಿಂಡಿದ ಅನುಭವ ಮಗ. ಹಾಗೇನು ಆಗಲಿಲ್ಲಪ್ಪ. ಈಗ ಯಾವುದನ್ನು ನನ್ನ ಕನಸು, ಈ ಪ್ರಪಂಚದ ನನಸು ಅಂತ ಗ್ರಹಿಸಿದೆನೋ ಅದು ಯಾವುದೋ ಒಂದು ದುರ್ನಿಮಿತ್ತದಿಂದ ಆಗದೇ ಇರುವುದಕ್ಕಾಗಿ ಪಶ್ಚಾತ್ತಾಪ ಪಡ್ತೇನೆ ಮಗ. ಈಗ ನನಗೆ ಪಟ್ಟಾಭಿಷೇಕ ಆಗದಿದ್ರೇನು? ಭರತನು ನಿಮ್ಮ ಮಗನೇ ತಾನೆ. ಹೇಗಾಗ್ತದೆ? ಯಾಕಿಲ್ಲಪ್ಪ. ರಾಮ ಕೂತ್ಕೊಳ್ಳುವ ಜಾಗದಲ್ಲಿ ಅನ್ಯರಾರಾದರೂ ಕುಳಿತರೆ ಅದು ರಾಮನಾಗುತ್ತಾರೆ. ಅಪ್ಪ, ಪಿತೃವಚನ ಪರಿಪಾಲನೆಯ ಸ್ಥಾನದಲ್ಲಿ ರಾಮ ಕೂತುಕೊಳ್ಬಾರ್ದು. ಪಿತೃವಾಕ್ಯ ಪರಿಪಾಲನೆ ಅಲ್ಲ ಮಗ. ಮತ್ತೆ ನಿನ್ನ ಅಪ್ಪನ ಸ್ತ್ರೀ ವ್ಯಾಮೋಹದ. ಅಪ್ಪ, ಯಾಕೆ ಹಾಗೆಲ್ಲ ಆಡ್ತೀರಿ? ಸತಿಯ ಕುರಿತಾಗಿ ಪ್ರೇಮ ಇರುವುದು ಅಪಚಾರವೇ? ಇಲ್ಲ ಮಗ, ಪ್ರೇಮ ಕುರುಡು ಪ್ರೇಮವಾಗ ಕೂಡದು. ಹೆಂಡತಿಯನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದಕ್ಕೆ ಯಾವನಿಗೆ ಸಾಧ್ಯವಾಗುವುದಿಲ್ವೋ ಅವನು ಹೆಂಡತಿಯ ದಾಸನಾಗುತ್ತಾನೆ. ಹಾಗೇನಿಲ್ಲ. ನಾನಾದದ್ದೇ. ಯಾಕೆ ಹಾಗೆ ಹೇಳ್ತೀರಿ? ಕೊಟ್ಟ ಮಾತನ್ನು ಈಡೇರಿಸಬೇಕು, ಸರಿತಾನೆ? ನಿನಗೆ ವಂಚನೆ ಆಯಿತು ಮಗ. ಇಲ್ಲವಪ್ಪ, ನನ್ನ ಕೈಕಾಲು ಕಟ್ಟಿ ಶರವರೆಗೆ ಬಿಸಾಡು ನನ್ನನ್ನು. ಪೂಜ್ಯರಾದ ನಿಮ್ಮನ್ನು ದಂಡಿಸುವುದಕ್ಕೋ ಭಂಗಿಸುವುದಕ್ಕೋ ನಾನಿಷ್ಟರವರು. ತಾವು ಸಾರ್ವಭೌಮರಾಗಿ ವಿರಾಜಿತರಾದವರು, ಇನ್ನೂ ಹಾಗೇ ಇರಬೇಕಾದವರು. ಭರತನಿಂದ ಪಾಲಿತರಾಗಿ ನೀವಿರುವಾಗ ನಿಮ್ಮ ಮಾತು ಪಾಲಿಸುವುದಕ್ಕೆ ನಾನು ಕಾಡಿಗೆ ಹೊರಡುತ್ತೇನೆ, ಸಂತೋಷದಿಂದ ಹೊರಡುತ್ತೇನೆ. ದುಃಖ ಇಲ್ಲಪ್ಪ.
ಏನಪ್ಪ ಹೋಗುವ ಮಗ, ಎಲ್ಲಿಗೆ? ಕಾಡಿಗೆ ಹೋಗುವ. ಅಪ್ಪ 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 ಅವರಿಬ್ರು ಹೇಗೂ ಬರ್ತಾರಲ್ಲ, ನಾನೊಬ್ಬ ಹೆಚ್ಚಾಗ್ತೇನಾ? ನೀವು ತಪ್ಪು ಮಾಡಿದ್ದೀರಿ ಎಂಬಂತಹ ನರಳಾಟದಿಂದ ಹೀಗೆಲ್ಲ ಆಡ್ತಾ ಇದ್ದೀರಿ. ಇಲ್ಲಿ ನಿದ್ರೆ ರಕ್ಕಸಿದನ್ನು ತಿಂದು ಮುಗಿತಾಳೆ. ವೃದ್ಧಾಪ್ಯದಲ್ಲೂ ಸತ್ಯವಂತನಾಗಿ ನಿಮ್ಮನ್ನು ಸುಕ್ಷೇಮಿಯಾಗಿ ಕಾಣುವ ಹಂಬಲದಿಂದಲೇ ಕಾಡಿಗೆ ಹೊರಟಿದ್ದೇನೆ. ಕಾಡಿನಲ್ಲಿ ನೀವು ನವೆಯುವುದಕ್ಕಾಗಿ ನಾನು ಹೋಗುತ್ತೇನೆ? ಖಂಡಿತ ಇಲ್ಲ. ತಾವು ಇಲ್ಲೇ ಇರಿ. ಪಿತೃವಚನ ಪರಿಪಾಲನೆಯನ್ನು ಸಂತೋಷದಿಂದ ಒಪ್ಪಿದ ನಾನು ಸತಿ ಮತ್ತು ಅನುಜರ ಸಹಿತವಾಗಿ ಹೊರಡುತ್ತೇನೆ. ಅನುಮತಿ ಕೊಡಿಯಪ್ಪ. ನನಗೆ ಯಾರಿಲ್ಲ. ಅಪ್ಪ ಸಾರ್ವಭೌಮರಲ್ವೋ, ನಿಮಗೆ ಯಾರು ಇಲ್ಲ ಅಂದ್ರೆ ಸಾಮ್ರಾಜ್ಯವೇ ನಿಮ್ಮದು. ಏನಪ್ಪ, ಏನು ನೆನಪಿಸಿಕೊಳ್ತಾ ಇದ್ದೀರಿ? ಯಾವುದೋ ಒಂದು ವೃದ್ಧವಚನ. ವೃದ್ಧವಚನ? ಅದು ಹಾಗೆ ಆಗಬೇಕು ಅಂತ. ಅಯ್ಯೋ ಆಗಲಿ ಅಪ್ಪ, ಯಾರು ಅದು ವೃದ್ಧರು? ಏನು ಹಾಗೆ ಮಾತು? ಆಗಲಿ. ನನಗೊಂದು ತಿಳಿಯಲಿಲ್ಲ. ಯಾರು ವೃದ್ಧರಪ್ಪ? ನೀ ತಿಳಿಯುವುದು ಬೇಡ ಮಗ. ಬೇಡವಾ? ಸರಿ, ನನ್ನ ಅಂತರಂಗದ ಕೊನೆಯ ಒಂದು ಬಯಕೆಯನ್ನು ಈಡೇರಿಸಿಬಿಡು. ಕೊನೆಯದು ಅಂತ ಯಾಕೆ ಹೇಳ್ತೀರಿ? 60,000 ವರ್ಷ ಬದುಕಿದ್ದೀರಿ. 14 ವರ್ಷ ಕಳೆದು ನಾವು ಬರುವುದಿಲ್ವೋ? ಹೊರಡುವ ಮೊದಲೇನಾದರೂ ಮಾಡುವುದಕ್ಕಿದ್ರೆ ಅಪ್ಪಣೆ ಮಾಡಿ. ನಿನ್ನೆಯಿಂದ ನೀನು ಉಪವಾಸವೇ ಅಲ್ವಾ ಮಗ? ಗುರುಗಳ ನಿರ್ದೇಶವೇ ಹಾಗೆ. ನಾನು ಏನು ತೆಕ್ಕೊಳ್ಳಿಲ್ವೋ? ಅಯ್ಯೋ ಅಪ್ಪ, ಈ ಪ್ರಾಯದಲ್ಲಿ ನೀವು ಹಸಿದುಳಿದಿರ ನಿನ್ನೆಯಿಂದ. ನನ್ನ ಪ್ರಾಣ ಸ್ವರೂಪನಾದ ನೀನು ಹಸಿದಿರುವಾಗ ತೆಕ್ಕೊಳ್ಳುವುದಕ್ಕೆ ಮನಸ್ಸು ಬರಲಿಲ್ವೋ? ಹಾಗಿರಬಾರ್ದು. ಆರೋಗ್ಯ ಕೆಟ್ಟರೆ ಮತ್ತೇನು ಮಾಡುವುದಕ್ಕಾಗುವುದಿಲ್ಲ. ಪರಿಚಾರಕರಲ್ಲಿ ಹೇಳಿ ಹಾಲನ್ನು ತರಿಸಲು. ತರಿಸು. ಒಂದು ಮುಷ್ಟಿ ನಿನ್ನ ಕೈ ಆರು ನನ್ನ ಬಾಯಿಗೆ ಕೊಡು, ಇನ್ನೊಂದು ತುತ್ತು ನನ್ನ ಕೈಯಿಂದ ನಿನ್ನ ಬಾಯಿಗೆ ಕೊಟ್ಟು ಇವತ್ತು ನಿಶಿ ನಿನ್ನನ್ನು ಇಲ್ಲೇ ಉಳಿಸಿಕೊಂಡು ಅಪ್ಪ ಹಾಗೆ ನಿನಗೆ ಹೋಗಲೇಬೇಕು ಎನ್ನುವಂತಹ ಒಂದು ಉದ್ದೇಶ ಇದ್ರೆ ನಾಳೆ ಪ್ರಾತಃ ಕಾಲದಲ್ಲಿ ಎದ್ದು ಹೋಗು ಮಗ. ಅಪ್ಪ ಅಲ್ಲಿವರೆಗೆ ನೀನಿರು ನನ್ನೊಟ್ಟಿಗೆ. ನಿಮ್ಮ ಮಾತು ಈಡೇರಿಸುವುದಕ್ಕೆ ಮನಸ್ಸಿಲ್ಲದೆ ಅಲ್ಲ, ಆದ್ರೆ ಸರಿಯಾಗುವುದಿಲ್ಲ ಅದು. ಹಾಗೆ ನಿರ್ಬಂಧಿಸಬಾರದು. ಯಾಕೆ ಬಲ್ಲಿರ? ಯಾಕೆ? ಸಾಮ್ರಾಜ್ಯವನ್ನೇ ಭರತ ಪಡೆದ ಮೇಲೆ ಇಲ್ಲಿನ ಅಗುಳಗಳು ಅವನಿಗೆ ಸೇರಿದ್ದಲ್ವೋ? ಅವನಲ್ಲಿ ಕೇಳದೆ ನಾನು ಉಣ್ಣುವುದು ಸರಿಯಾದೀತೋ? ಕೈಕಾ, ನೀ ಕೇಳಿಟ್ಟ ಸಾಮ್ರಾಜ್ಯದ ಅನ್ನದ ವೈಭವೀಕರಣ ಮಾಡ್ತಿದ್ದಾನೆ ಮಗ. ಕೇಳು. ಅವನಿಗೆ ಅರ್ಥ ಆಗಿದೆ, ಈ ಹಳೆ ತಲೆಗಿನ್ನೂ ಅರ್ಥ ಆಗ್ಲಿಲ್ಲ ಅಷ್ಟೇ. ನಿನಗೆ ಇನ್ನೂ ಅರ್ಥ ಆಗ್ಲಿಲ್ಲಲ್ಲ? ಇಲ್ಲಪ್ಪ, ಆಗ ಅಪಾರ್ಥ ಕಲ್ಪಿಸಬೇಡಿ. ಧರ್ಮ ಇದು ಅಂತ ಸ್ಥಿರವಾದದ್ರಿಂದ ಹೊರಟು ನಿಂತಿದ್ದೇನೆ. ಉಣ್ಣುವುದಕ್ಕೆ ಉಳಿದರೆ ಮತ್ತೆ ಹೋಗುವುದು ಬೇಡ ಅಂತ ಕಂಡು ಬಿಟ್ರೆ ಈಗಿದ್ದ ಧರ್ಮ ಬುದ್ಧಿ ಮತ್ತೆ ಯಾರು ಕೊಡ್ತಾರೆ? ಆದ್ರಿಂದ ಧರ್ಮ ನಿರ್ಣಯ ಆದ ಕ್ಷಣದಲ್ಲಿ ಹೊರಟು ಬಿಡಬೇಕು. ಸತ್ಯವಂತರಾಗಿ ಸ್ಥಾಪಿತರಾಗುವುದು ನೀವಲ್ವೋ? ಸೂರ್ಯವಂಶೀಯರಾಗಿ ಅಕಳಂಕ ಚರಿತ್ರರಾದಂತಹ ನೀವು ವಿರಾಜಿತರಾಗುವುದಕ್ಕೆ ಏನು ಬೇಕಾದರೂ ಮಾಡ್ತೇನೆ. ನೀವೊಂದು ಅನುಮತಿ ಕೊಟ್ಟು ಆಶೀರ್ವಾದ ಮಾಡಿದ್ರೆ ಸಾಕು. ಪುರದ ಪುಣ್ಯವೇ ಹೊರಟು ನಿಂತಿದೆ. ಗುರುಗಳೇ, ಮಂತ್ರಿ ಸುಮಂತ್ರ ಪನ್ನಿ ಮಕ್ಕಳು ಹೋಗುವುದನ್ನು ಅವರು ಯಾರು ಬಂದು ತಡೆಯೊಡ್ಡೋ ಕೂಡದು. ಯಾಕೆ ಅಂದ್ರೆ ಪಿತೃವಚನವನ್ನು ಸ್ವಧರ್ಮ ಅಂತ ಅನುಷ್ಠಾನಿಸ್ತಾ ಇದ್ದೇನೆ. ಸೀತಾ, ಇಲ್ಲಿ ಬಾರ. ಲಕ್ಷ್ಮಣ, ನೀನು ಬಾರೋ. ಹೊರಡುವ ಮೊದಲು ಅಪ್ಪನ ಆಶೀರ್ವಾದ ಪಡಿ. ಸಕೀರ್ತಿಯುತರಾಗಿ ಸುಶೋಭಿತರಾದ ನಿಮ್ಮನ್ನು ಕಾಣುವುದಕ್ಕಿಂತ ದೊಡ್ಡ ಪದವಾಗಲಿ ಪದವಿಯಾಗಲಿ ನನಗಿಲ್ಲಪ್ಪ. ಅದಕ್ಕಾಗಿ ಯಾವುದನ್ನಾದರೂ ಬಿಟ್ಟೇನು. ಇದು ಕೇವಲ 14 ವರ್ಷದ ವನವಾಸ ತಾನೆ. ಆಶೀರ್ವದಿಸಿ. ಈಗಲೇ ಹೊರಡುತ್ತೆ. ರಂಗನಾಥ. ಅಮ್ಮ, ಆದರೂ ಒಂದು ಚಿಕ್ಕ ಬೇಸರ ಉಂಟು ಮಾಡಿದ್ಯಲ್ಲ ತಾಯಿ. ಬೇರೇನಲ್ಲ, ಕಾಡಿಗೆ ಹೋಗು ರಾಮ ಅಂತ ಹೇಳಿದ್ರೆ ಸೇರಿ ಆಗ್ತಿತ್ತಲ್ಲ ತಾಯಿ ಕಾಡಿಗೆ. ಅಪ್ಪನಲ್ಲಿ ವರದ ನಿಮಿತ್ತದಿಂದ ಅವರಿಗೆ ಯಾಕೆ ದುಃಖ ಕೊಟ್ಟೆ? ಯಾವಾಗಲೂ ಹೋಗಿ ಬಿಡ್ತಿದ್ದೆ ನಾನು. ಅಯ್ಯೋ, ನಿನ್ನ ಬಗ್ಗೆ ವಿಶ್ವಾಸ ಇದೆ ಮಗನೇ, ಆದ್ರೆ ಅವಳಿಗೆ ವಿಶ್ವಾಸ ಕಡಿಮೆ ಆಗಿದೆ ಮಗ. ವಿಮರ್ಶೆಗಾಗಿ ಆಡಿದ್ದಲ್ಲ, ಅಂತರಂಗನು ನಿವೇದಿಸಿಕೊಂಡದ್ದಷ್ಟೇ. ಅಪ್ಪನ ಸಂಕಲ್ಪವನ್ನು ಮಾತಾಗಿಸಿ ದೀಕ್ಷೆ ಕೊಟ್ಟ ಮಹಾಮಾತೆ ನೀವು. ಆಶೀರ್ವದಿಸಿ ಕಳಿಸಿಕೊಡುತ್ತಾರೆ. ಆಯ್ತಪ್ಪ, ಹೋಗಪ್ಪ, ಹೋಗಿ ಆಯ್ತಾ? ಶೀಘ್ರವೇ ಹೊರಟು ಬಿಡೋಣ. ಅಪ್ಪನ ದುಃಖ ಅಷ್ಟಾದ್ರೂ ಕಡಿಮೆ. ಬಾಸಿ ಲಕ್ಷ್ಮಣ, ಅಡವಿಗಿ ವಸಲಬೇಕಿ ಬಂಗಾರ ಕೆಡುಕಿಯಬಹುದು ಜೋಕಿ ಉಡುತಲಿ ನಾರು ಮಡಿಯ ಹೋಗಿರೈ ಒಡನಾಡದೇನು ನುಡಿ. ವನವಾಸಕ್ಕೆ ಹೊರಟೆವು ನಾವು. ಬೇಡ ಅಂತೆ ಮಗ. ಕೇಳ್ತೇನೆ, ಅಮ್ಮನಲ್ಲೇ ಕೇಳ್ತೇನೆ. ಏನಮ್ಮ ಈಗ ಹೋಗುದು ಬೇಡ ಅಂತ? ಹೀಗೆ ಅಂದ್ರೆ ರಾಜ ಪೋಷಾಕನ್ನು ಧರಿಸಿದ್ಯಾ, ಮೈ ತುಂಬ ಇಷ್ಟೊಂದು ಒಡವೆ, ಇಂಥ ವಸನವನ್ನು ನೀನು ಉಟ್ಟುಕೊಂಡು ತೊಟ್ಟುಕೊಂಡು ನೀ ಕಾಡಿಗೆ ಹೋದ್ರೆ ನಿನಗೆ ಕಷ್ಟ ಆಗುದಿಲ್ವ ಮಗನೇ? ಭರತನಿಗೆ ಅಂತ ನೀನು ಯಾವುದನ್ನು ಅಪೇಕ್ಷಿಸಿದ್ಯೋ ಅಷ್ಟನ್ನು ಭರತನಿಗೆ ಉಳಿಸಿಯೇ ಹೋಗುವ ಮನ ಉಂಟು. ಅವನಿಗಾಗಿ ಕಳಚಿದಿರುತ್ತೆ.
ಉಡುವುದಕ್ಕೆ ನನಗೊಂದು ತುಂಡು ಬಟ್ಟೆ ನಾ ಕೊಡ್ತೇನೆ, ಅದಕ್ಕೆ ಎಂತದ್ದು ಯೋಚನೆ ಮಾಡುದು ನೀನು. ಆಗಲ್ಲ. ನಿನಗೆ ಮಾತ್ರ ಪ್ರಸಾದ ಮೈಗೆ ಹೊದ್ದುಕೋ ಲಕ್ಷ್ಮಣ. ಹೊರಡುವಾಗ ಭಾರ ಕಳಚಿಕೊಳ್ಳುವುದಕ್ಕೆ ಅನುಕೂಲ ಆಗುತ್ತೆ. ನನ್ನೆಲ್ಲ ಕಳಚಿ ಅದನ್ನು ಉಟ್ಕೊಂಡು ಹೋಗಿ. ಹಾಗೆ ಓ ಮಹಾರಾಣಿ, ಸ್ವಲ್ಪ ನಿಲ್ಲೆ. ಏನ್ ನೀನಿನ್ನು ಮಹಾರಾಣಿ ಆಗ್ಲಿಲ್ಲ ಆಯ್ತಾ? ಮೈ ತುಂಬಾ ಇಷ್ಟೊಂದು ಒಡವೆ ಪಟ್ಟು ಸೀರೆ ಉಟ್ಕೊಂಡು ಗಂಡನ ಜೊತೆ ಹೋಗ್ತಾ ಇದೆಯಲ್ಲ, ನಿನಗೇನು ಪ್ರತ್ಯೇಕವಾಗಿ ಹೇಳ್ಬೇಕೇನೆ? ಮಾನವೀಯದ ಮರೆತ ಮಾನವನಿಗೆ ನನ್ನ ಮದಗಡದಲ್ಲಿ ಬರೀ ಕೋಡಿಪತಿ ಸುತರ ಹಂಗಿಪ ಹೀನ ಪಾಶುವಿ. ಏನಿದು ಅವಿವೇಕತನ? ಸಾಕೇತದ ಅರಮನೆಯಲ್ಲಿ ಅನಾಚಾರವೇ? ಇದನ್ನೆಲ್ಲ ಕಂಡು ನಾನು ಸುಮ್ಮನಿದ್ದೇನೆಂಬಲ್ಲಿಗೆ ನೀನು ಮಾಡಿದ ಕಾರ್ಯವನ್ನು ಬೆಂಬಲಿಸಿದ್ದೇನೆ ಎಂಬ ಹಾಗೆ ಭಾವಿಸಿಕೊಂಡೆಯ? ಕಾಡ ಪಶು ಯಾರೆಂದು ಬಗೆದೆ ಅವಳನ್ನು? ಜನಕ ನಂದನೆ ಎಂಬುದಾಗಿ ಬಗೆದುಕೊಂಡೆಯ? ಭೂಮಿಯಿಂದ ಉದಿಸಿ ಬಂದವಳು, ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳು. ಲಕ್ಷ್ಮಿಯ ವಿಗ್ರಹದಿಂದ ಯಾರಾದರೂ ಆಭರಣವನ್ನು ಕಳಚುವುದಕ್ಕೆ ಮನ ಮಾಡ್ತಾರೆ. ಈಗ ನಾನು ಘೋಷಿಸ್ತೇನೆ, ಸೀತೆ ಸಾಕೇತಕ್ಕೆ ಸಾಮ್ರಾಜ್ಞಿ. ಯಾರು ತಡೆಯುವವರು? ಶಾಂತರಾಗಿ ಆಕ್ರೋಶ ಬೇಡ. ಗುರುಗಳೇ, ಅವಳಿಗೆ ಶಾಪ ಕೊಡಿ ಗುರುಗಳೇ, ಶಾಪ ಕೊಡಿ. ಸಲ್ಲದು ಗುರುಗಳೇ, ನನ್ನ ಮೇಲೆ ಮಮತೆ ಇರಬಹುದು, ಅದರಿಂದ ಧರ್ಮಬಾಧೆಯನ್ನುಂಟು ಮಾಡಕೂಡದು. ತಾವು ಯಾವತ್ತೂ ಶಾಂತ ಶರಧಿಯಾಗಿಯೇ ಇರಬೇಕು. ಆಶೀರ್ವದಿಸಿ. ಧನ್ಯ. ಅಧರ್ಮಾಚರಣೆ ಆಗ್ತದೋ ಅಂತ ಶಂಕೆ ಬಂದಾಗ ಸಿಟ್ಟುಕೊಳ್ತಾರೆ. ಧರ್ಮ ಅಂತ ತಿಳಿದು ಶಾಂತರಾಗುತ್ತಾರೆ. ಅವಳು ಅನುಸರಿಸುವುದಕ್ಕೆ ಹೊರಟವಳಮ್ಮ. ಆದ್ರೂ ಹೆಣ್ಣಲ್ವ? ಇದನ್ನೆಲ್ಲ ಕಳಚಿದ್ರೆ ಉಡುವುದಕ್ಕೊಂದು ತುಂಡು ಬಟ್ಟೆ ನಾನು ಕೊಡ್ತೇನಪ್ಪ. ಅಯ್ಯೋ, ಅದಕ್ಕಲ್ಲ ಏನು, ಇದನ್ನೇ ಉಟ್ಕೊಂಡು ಹೋಗೆ. ಅತ್ತೆ, ಏನು? ಜನಕ ಮಹಾರಾಜರ ಪಾಲಿತ ಪುತ್ರಿಯಾಗಿ ಬೆಳೆದವಳು ನಾನು. ಪ್ರತಿ ದಿನವೂ ಪಟ್ಟೆ ಪೀತಾಂಬರ ಹೊನ್ನಾಭರಣಗಳಿಂದ ನನ್ನನ್ನ ಶೃಂಗರಿಸಿ ಆ ಚಂದವನ್ನ ಕಾಣುತ್ತಾ ಆನಂದ ಪಡುತ್ತಿದ್ದವರು ನನ್ನ ತಂದೆ. ಈ ಹೊತ್ತಿಗೆ ನಾರು ಮಡಿಯನ್ನ ಉಡುವುದಕ್ಕೆ ಕೊಟ್ಟಿದ್ದೀರಿ, ಇದನ್ನ ಹೇಗುಡುವುದಕ್ಕೆ? ಮದುವೆ ಆದವಳವಳಿಗೆ ಸೀರೆ ಉಡ್ಲಿಕ್ಕೆ ಬರುದಿಲ್ವಾ? ನಿನಗೂ ಮೊದಲು ಯಾರ್ಯಾರು ಉಡಿಸ್ತಿದ್ದದ್ದು ಕೈ. ಅತ್ತೆ, ಅನ್ಯತಾ ಭಾವಿಸಬೇಡಿ. ಮತ್ತೇನು? ಪ್ರತಿ ದಿನವೂ 24 ಮೊಳದ ಪಟ್ಟೆ ಸೀರೆಯನ್ನೇ ಉಟ್ಟಭ್ಯಾಸ. 6 ಮೊಳದ ನಾರು ಮಡಿಯನ್ನ ಉಟ್ಟು ತಿಳಿದಿಲ್ಲ, ಆದ್ರೆ ಕಲಿತುಕೊಳ್ತೇನೆ. ಕಲಿಬೇಕು. ನನ್ನವರನ್ನು ಅನುಸರಿಸ್ತೇನೆ. ನೀವೇ ತಾಯಿಯ ಸ್ಥಾನದಲ್ಲಿ ನಿಂತು ಹೇಳಿಕೊಟ್ಟಿರಿ ಅಂತ. ನಾನು ನಿನಗೆ ಸೀರೆ ಉಡಿಸ್ಬೇಕೇನೆ? ಸಾಮ್ರಾಜ್ಞಿ ನಾನು ಇವಳಿಗೆ ಸೀರೆ ಉಡಿಸುವುದಂತೆ. ಏನ್ ಮಕ್ಕಳು ಬುದ್ಧಿಲ್ವಾ? ಸ್ವಲ್ಪ ಹೇಳು ಅವಳಿಗೆ, ಸ್ವಲ್ಪ ಹೇಳು. ಹೀಗೆ ಬಿಡಿಸಿದ, ಹೀಗೆ ಹೇಳ್ಬೇಕು ಸ್ವಲ್ಪ. ಹೇಳುವುದಕ್ಕೆ ನಾನಿದ್ದೆ, ಹೇಳು. ಹೇಳ್ತೇನೆ. ಹೆಂಡತಿಗೆಲ್ಲ ಅಷ್ಟು ಸಲಿಗೆ ಕೊಡಬಾರ್ದು. ಕೊಟ್ರೆ ಹೀಗಾಗ್ತದೆ ಮಗ. ಬದುಕು ದೊಡ್ಡ ಗುರುಕುಲ ಅಮ್ಮ. ಅನುಭವಕ್ಕಿಂತ ದೊಡ್ಡ ಪಾಠವೂ ಇಲ್ಲ. ಕಲಿತವರೇ ಉತ್ತೀರ್ಣರಾಗುವುದು. ಹೀಗೆ ಉಡುವ ಬಗ್ಗೆ ನಾ ಹೇಳಿಕೊಡ್ತೇನೆ. ಅಪ್ಪ, ಹೊರಡುವ ಕಾಲದಲ್ಲಾದ್ರೂ ಅಳದೇ ಇರಬೇಕಲ್ಲ. ಭರತ ಚೆನ್ನಾಗಿ ನೋಡಿಕೊಳ್ತಾನೆ. 14 ವರ್ಷ ಕಳೆದು ಬರ್ತೇನೆ. ಆಶೀರ್ವಾದ ಮಾಡಿ. ರಾಮ, ನೀವು ಹೋದ್ರೆ ನಾನು ಹೋಗ್ತೇನೆ. ಎಲ್ಲಿಗೆ ಹೋಗುದು? ಹೋಗ್ಲಿಕ್ಕೆ ಬಿಡ್ಬೇಕಲ್ಲ. ಎಲ್ಲಿಗೆ ಹೋಗುದು? ಯಾರೇ ಹೋಗ್ಲಿ ಬರ್ಲಿ, ಅವರವರ ನಿಯಂತ್ರಣದಲ್ಲಿ ಇಲ್ಲಪ್ಪ. ಅದು ದೈವಾಧೀನ ಅಲ್ವ? ಗುರುಗಳು ಹೇಳ್ತಾರೆ. ಆಶೀರ್ವಾದ ಇರ್ಲಿ ಅಮ್ಮ. ಚಂದಿರ ನನ್ನ ಭರತ ತಲ್ನಯ ಮಂದಿರದಿ ಮಲಗಿರಲು ಪಿಂತೆ ಕಾಣದ ದುಷ್ಟ ಕನಸಿನ ಹಂದರಕ್ಕೆ ಭಯ ಭಯ ಭಯಗೊಳ್ಳುತ್ತ
ಕಣ್ಣು ಕಂಡ ಸ್ವಪ್ನಮಾಲೆ ಎಲ್ಲ ಮನಕ್ಕೆ ದುಗುಡಲೀಲೆ ಕಣ್ಣು ಕಂಡ ಸ್ವಪ್ನಮಾಲೆ ಎಲ್ಲ ಮನಕ್ಕೆ ದುಗುಡಲೀಲೆ ಹುಣ್ಣಿಮೆಯಲಿ ಅಗ್ನಿಜ್ವಾಲೆ ಕೆಣ್ಣಿಗಾಯ್ತು ಶ್ವೇತಶಾಲೆ ಮೊದಲು ಸ್ವರ್ಗ ಕಂಡ ಜನಕ ಕದವ ತೆರೆದು ಪಕ್ಕನಕ ಮೊದಲು ಸ್ವರ್ಗ ಕಂಡ ಜನಕ ಕದವ ತೆರೆದು ಪಕ್ಕನಕ ಪದುಮ ಮಿತ್ರ ಅಸ್ತಮಾನ ಮದನ ವೈರಿ ಮಸಣಯಾನ ಅರುಣ ಕುಸುಮ ಧರಿಸು ತೋರುವ ಬರದಿ ಕತ್ತೆ ಏರಿ ಸಾರ್ಧ ಕರುವು ಚೂತ ಒರಗಿತೋದೋ ಕರಿಮಣಿಯಲಿ ಶೋಕ ಬಿಲ್ದು ಕರಿಮಣಿಯಲಿ ಶೋಕ ಬಿಲ್ದು ಕಣ್ಣು ಕಂಡ ಸ್ವಪ್ನ ಕಣ್ಣು ಕಂಡ ಸ್ವಪ್ನ ಕಣ್ಣು ಕಂಡ ಸ್ವಪ್ನ ಅರಮನೆಯಲ್ಲಿ ನನ್ನ ಅಂತಃಪುರದಲ್ಲಿ ಹಾಯಾಗಿ ಪವಡಿಸಿದ್ದವ ಈ ಭರತ ನಿದ್ರಾವನಿತೆಯ ಸೆರಗಿನಲ್ಲಿ ನಾಬಂದಿಯಾಗಿರುವ ಕಾಲಕ್ಕೆ ಬಿದ್ದಂತಹ ಕನಸಿನ ಪರಿಣಾಮವಾಗಿ ಹೊರಗಿದಂತಹ ಮಂಚದಿಂದ ದಪ್ಪನ ಕೆಳಗೆ ಬಿದ್ದೆ. ಕನಸಿನಲ್ಲಿ ನಾ ಕಂಡಂತಹ ದೃಶ್ಯ ಪೌರ್ಣಮಿಯ ದಿನದಂದು ಬಾನಂಗಳದಲ್ಲಿ ಕಂಗೊಳಿಸಿ ತಂಪಾದ ಕಿರಣವನ್ನು ಸೂಸಬೇಕಾದಂತಹ ಶಶಿಯು ಇಂದಿನ ದಿನ ತಗದಗನೆ ಉರಿಯುತ್ತಿರುವಂತಹ ಅಗ್ನಿಯ ಜ್ವಾಲೆಯನ್ನೇ ಹೊರಸೂಸಿದ ಹಾಗೆ ಶೃಂಗಾರ ಪರಿತಳಾಗಿ ಶೋಭಿಸಬೇಕಾದಂತಹ ರಾಜಮಾತೆಯೋರ್ವಳು ಅದನ್ನೆಲ್ಲವನ್ನು ಕಳಚಿ ಶ್ವೇತವಸನ ಧಾರಿಯಾಗಿ ನನ್ನ ಎದುರಿಗೆ ನಿಂತಹ ದೃಶ್ಯವನ್ನು ನಾ ಕಂಡೆನಲ್ಲ. ನನ್ನ ಅಪ್ಪ ದೇವತೆಗಳಿಗೆ ಸಹಾಯವನ್ನು ಮಾಡುವುದಕ್ಕೆ ಮೊದಲೇ ಸ್ವರ್ಗಕ್ಕೆ ಹೋದವರು. ಅದೇ ನನ್ನಪ್ಪ ಇಂದು ನಾಲ್ಕು ಲೋಕಕ್ಕೆ ಹೋಗಿ ನಾಲ್ಕದ ಕದವನ್ನು ತಟ್ಟಿ 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 ಕದವನ್ನು ತೆರೆಸಿ ಒಳ ಹೊಕ್ಕಂತಹ ದೃಶ್ಯವನ್ನು ನಾ ಕಂಡೆನಲ್ಲ. ಪತಿವೃತ ಹೆಣ್ಣಿಗೆ ಮಾಂಗಲ್ಯ ಎನ್ನುವುದು ಭೂಷಣ. ಅಂತಹ ಮಾಂಗಲ್ಯವೇ ಹರಿದು ಅದಕ್ಕೆ ಜೋಡಿಸಲ್ಪಟ್ಟಂತಹ ಕರಿಯ ಮಣಿಗಳು ಶೋಕ ಬಿಂದುವಾಗಿ ಧರೆಗುರುಳಿದಂತಹ ದೃಶ್ಯವನ್ನು ಕಂಡೆ. ನಾಲ್ಕನೇ ಜಾವದ ಕನಸು. ಯಾಕೆ ಹೀಗೆ? ನಮ್ಮ ಕೇಕೆದಲ್ಲಿ ಏನೂ ಆಗಲಿಲ್ಲ. ಹಾಗಿದ್ರೆ ನಮ್ಮ ಅಯೋಧ್ಯೆಯಲ್ಲಿ ಏನೋ ಇಲ್ಲ. ನಮ್ಮ ಕುಲಗುರುಗಳು ವಶಿಷ್ಠರಿದ್ದಾರೆ, ಸಮರ್ಥರೆನಿಸಿದಂತಹ ಮಂತ್ರಿ ಮಂಡಲಿಕರಿದ್ದಾರೆ, ಹೆಚ್ಚೇಕೆ ನನ್ನ ಶ್ರೀರಾಮಚಂದ್ರನಿದ್ದಾನೆ. ಹಾಗಿದ್ರೆ ಅಲ್ಲಿಯೂ ಏನೋ ಇಲ್ಲ. ಏನೋ ಒಂದು ರೀತಿಯ ಮನಸ್ಸಿನಲ್ಲಿ ತಳಮಳ, ದೇಹ ಕಂಪನ. ಮಾತನಾಡ್ತಾ ಇದ್ದಂತೆ ನಮ್ಮ ವಂಶದ ಮೂಲ ಪುರುಷ ಮೇಲೇರುವಂತಹ ಸಮಯ ಒದಗಿ ಬಂತು. ಯಾವುದಕ್ಕೂ ವಿಚಾರವನ್ನು ತಮ್ಮನಲ್ಲಿ ತಿಳಿಸಬೇಕು. ನಡೀತೇನೆ. ಪಾದಗಳಿಗೆ ವಂದಿಸಿದ್ದೇನೆ. ಒಳ್ಳೆಯದಾಗಿ. ಅವಸರವಾಗಿ ಕರೆ. ಏನನ್ನ ತಮ್ಮ ಕುಲಗುರುವರ ಕರೆದಿಗರಿಮ್ಮ, ಕುಲಗುರುವರ ಕರೆದಿಗರಿಮ್ಮ, ತಮ್ಮ ತಮ್ಮ ನಾವು ತಿರಳುವ ಚರಿತೆಯಿದೆಮ್ಮ, ಕುಲ ಗುರುವರ ಕರೆದಿಗರಿಮ್ಮ. ಸಮ್ಮತದಿಯು ತೀರಡರುತ ಪುರಡುವ
ಸಮ್ಮತದಿ ತೀರಡರುತ ಪೊರಡುವ ನಿರ್ಮಲ ಧರಿಸಾಗೀತಕ್ಕೆ ಪ್ರದೀ ತಮ್ಮ ಕುಲಗುರುವರ ಕರೆದಿಗರಿಮ್ಮ ತಮ್ಮ ಕನಸನ್ನು ಎಲ್ಲವನ್ನೂ ನಿನ್ನಲ್ಲಿ ವಿವರಿಸಿದೆ. ಹೌದು. ಆಮೇಲೆ ಅಯೋಧ್ಯೆಯಿಂದ ನಮ್ಮ ಗುರುಗಳು ಕಳಿಸಿದಂತಹ ಆಳುಗಳು ಬಂದು ನನ್ನ ಕೈಗಿತ್ತಂತಹ ಲೇಖನವನ್ನು ಕಂಡಾಗ ಆಶ್ಚರ್ಯವಾಯಿತು. ನಮ್ಮ ಅಪ್ಪ ಲೇಖನ ಬರೆದದ್ದಲ್ಲ ಈ ಸಲ, ಮತ್ತೆ ಗುರುಗಳು ಬರೆದ ಲೇಖನವನ್ನು ಬಿಡಿಸಿ ನೋಡಿದಾಗ ಅತಿ ಶೀಘ್ರದಲ್ಲಿ ಭರತ ಶತ್ರುಘ್ನರು ಅಯೋಧ್ಯೆಯನ್ನು ಸೇರಿಕೊಳ್ಳತಕ್ಕದ್ದು ಹೀಗೆ ಬರ್ದಿತ್ತು. ಓಹೋ ತಮ್ಮ ಯಾಕಿರ್ಬೋದು ಕಲ್ದರಮ್ಮನು ಕಾಣುವಾಸೆಗೆ ಒಂದು ತೈಗೆನು ಗುರುವುಳು ಗುರುವನು ಚಂದದಿಯೋ ಬಿಸುತ್ತ ಕರೆದರೋ ಚಂದದಿಯೋ ಬಿಸುತ್ತ ಕರೆದರು ಚಂದವಾಯ್ತು ಕಲ್ದರಮ್ಮನು ಕಾಣುವಾಸಿಯು ಬಂದು ತೈ ಗುರುವಳು ಓ ಅಗ್ರಜ ನಾವು ಕೆಟ್ಟದ್ದನ್ನೇ ಯೋಚಿಸಬೇಕೆಂದಿಲ್ಲ. ವಿದ್ಯಾಭ್ಯಾಸಕ್ಕಾಗಿ ಬಂದವರು ನಾವು. ಇಲ್ಲಿ ಇದ್ದು ಅದೆಷ್ಟೋ ದಿನಗಳು ಕಳೆದು ಹೋಯಿತು. ಆದರೆ ಈ ಕಾಲಕ್ಕಾಗುವಾಗ ತಂದೆಗೆ ಮಕ್ಕಳನ್ನು ನೋಡಬೇಕು ಎನ್ನುವಂತಹ ಬಯಕೆ ಅಧಿಕವಾಗಿರಬೇಕು. ಈ ವಿಚಾರವನ್ನು ಅರಿತಂತಹ ಗುರುಗಳು ಓಲೆಯನ್ನು ಬರೆದು ಕಳುಹಿಸಿದ್ದಾರೆ. ಹೌದಾ? ತಂದೆಯನ್ನು ನೋಡಬೇಕು ಎನ್ನುವಂತಹ ಬಯಕೆ ನಮಗೂ ಇದೆ. ಯಾಕೆ ಆದಷ್ಟು ಬೇಗ ಮರುತಲ ಅಯೋಧ್ಯೆಯ ಬಾಹ್ಯಕೀರರು ಪುರ ಪ್ರವೇಶಕ್ಕೆ ಗುರು ನಿರೂಪದವರ ಮುಹೂರ್ತಗಳಿರಲು ವಿಶ್ರಮ ವಿರಸಿ ಮನ ಮಾಡಿದರು ಭಯರು ವಿಶ್ರಮ ವಿರಸಿ ನೇರವಾಗಿ ಅಯೋಧ್ಯೆಯ ಮಹಾದ್ವಾರದ ಬಳಿಗೆ ಬಂದಾಗ ಗುರುಗಳು ಕಳುಹಿಸಿದ ತಾಳಾಡಿದ ಮಾತು ಏನು? ಪುರ ಪ್ರವೇಶ ಮಾಡುವುದಕ್ಕೆ ಮುಹೂರ್ತ ಎನ್ನುವುದು ಪ್ರಾಪ್ತಿಯಾಗಲಿಲ್ಲ. ಅಲ್ಲಿಯವರೆಗೆ ಮಕ್ಕಳು ಅಲ್ಲಿಯ ವಿಶ್ರಾಂತಿಯನ್ನು ಪಡೆಯಲಿ ಎಂಬುದಾಗಿ ಗುರುಗಳು ಸೂಚಿಸಿದ್ದಾರೆ. ಇಲ್ಲ ಇರುವುದಾ? ಓ, ಇಲ್ಲಿ ಹತ್ತಿರದಲ್ಲಿ ಒಂದು ಪ್ರತಿಮಾಗೃಹ ಅಂತ ಉಂಟಂತೆ. ಅಲ್ಲಿ ನಮ್ಮ ಹಿರಿಯವರ ಪ್ರತಿಭೆಗಳೆಲ್ಲ ಉಂಟಂತೆ. ಅವರು ಮಾಡಿದ ಸಾಧನೆಯನ್ನು ನಮ್ಮ ಬದುಕಿನಲ್ಲಿ ಒಮ್ಮೆ ಮೆಲುಕು ಹಾಕುವುದಕ್ಕೆ ಅದೊಂದು ಮೂಲ ಸಾಧನವಾದೀತು ಅಂತ ಹೇಳಿದ್ದಾರೆ. ಏನಾದ್ರೂ ಉದ್ದೇಶ ಇಲ್ಲದ ಗುರುಗಳು ಹೀಗೆ ಹೇಳುವುದಕ್ಕೆ ಸಾಧ್ಯ ಉಂಟಾ? ಇಲ್ವೇ ಇಲ್ಲ. ಹಾಗಿದ್ರೆ ತಡೆ ಮಾಡುವುದಕ್ಕೆ ಆದಷ್ಟು ಬೇಗ ಒಳಗೋಗುವ. ಪರಮ ಪ್ರತಿಮಾ ಪ್ರತಿಮಾ ಗೃಹವ ಸೇರುತ್ತ ಬೆರಗುಗಳಿನಿಂದು ಭಯರೀಕ್ಷಿಸಿ ಬೆರಗುಗಳಿನಿಂದ ಉಭಯರೀಕ್ಷಿಸಿ ಮರಣಿಸಿದ ವರತಪನ ಕುಲ ನೃಪ ವಿಗ್ರಗಾವಳಿಯ ಮರಣಿಸಿದ ವರತಪನ ಕುಲ ನೃಪ ವಿಗ್ರಗಾವಳಿಯ ಕಾಣುತ್ತ ಬಿರಗಾಗಿ ಬಿರಗಾಗಿ ಧರಣಿ ರಂಗ ಸ್ಥಳವ ಬೆಳಗಿದ ವರದಿವಾಕರ ವಂಶ
ವರದಿವಾಕರ ವಂಶ ಕಣ್ಮಣಿ ಕರುಣವಾರಿದಿ ಪೃಥುವು ಪೃಥ್ವಿಗೆ ತೀರ ಸುನಾಮಾಗ ಕರುಣವಾರಿದಿ ಪೃಥುವು ಧರೆಗೆ ಸತ್ಯವೇ ದೇವರಿಲ್ದಿಗ ಅರಸನಿವ ಹರಿಶ್ಚಂದ್ರ ಧರೆಗೆ ಸತ್ಯವೇ ದೇವರಿಲ್ದಿಗ ಅರಸನಿವ ಹರಿಶ್ಚಂದ್ರ ಗುಣಮಣಿ ದೊರೆದಿಲೀಪ ಜಗಜಿತು ವಾಕತು ಮಿರಿದ ಮಗಿಮಾ ದೊರೆ ದಿಲೀಪ ಜಗಜಿತು ವಕತು ಮಿರಿದ ಮಗಿಮಾ ದೊರೆದಿಲೀಪ ಜಗಜಿತು ವಾಕತು ಮಿರಿದ ಮಗಿಮಾ ಧರಣಿ ರಂಗಸ್ಥಳವ ಬೆಳಗಿದ 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 ವರದಿವಾಕರ ವಂಶ ಕರ್ಮಣಿ ಸತ್ಯವೇ ದೇವರೊಂದಿಗ ಅರಸ ಹರಿಶ್ಚಂದ್ರ ದೊರೆದಿಲೀಪ ಜಗಜಿತು ವಕತು ಮೆರೆದ ಮಗಿಮಾ ಪ್ರತಿಭಾಗ್ರಹವನ್ನು ಪ್ರವೇಶ ಮಾಡಿದಾಗ ಎಷ್ಟು ಸಂತೋಷ ಆಯ್ತು ನೋಡು. ಓ ಅಲ್ಲಿ ನೋಡು, ಈ ಪೃಥ್ವಿಯಲ್ಲಿ ಒಂದು ಕಾಲಕ್ಕೆ ಚೈತನ್ಯವನ್ನು ಕಳೆದುಕೊಂಡ ಕಾಲಕ್ಕೆ ತನ್ನ ಸತ್ವಮಾತ್ರದಿಂದ ಪ್ರಕೃತಿಗೆ ಚೈತನ್ಯ, ಭೂಮಿಗೆ ಸತ್ವವನ್ನು ಕರುಣಿಸಿದಂತಹ ಮಹಾ ಮಹಿಮ ಯಾರು? ಋತು ಮಹಾರಾಜರು. ಹೌದು. ಓ ಅಲ್ಲಿ ನೋಡು, ಹರಿಶ್ಚಂದ್ರ ಭೂಪತಿಗಳು. ಈ ಪ್ರಪಂಚದಲ್ಲಿ ಸತ್ಯಕ್ಕಿಂತ ಮಿಗಿಲಾದ ದೇವರು ಬೇರೊಂದಿಲ್ಲ. ಇದನ್ನು ಸಾರಿದವರು, ತೋರಿದವರು. ಓ ಅಲ್ಲಿ ನೋಡು, ದಿಲೀಪ ಚಕ್ರವರ್ತಿಗಳು. ಪ್ರಪಂಚದಲ್ಲಿ ಗೋವಿಗಿರುವ ಮಹತ್ವವೇನು? ಗೋವನ್ನು ಯಾಕೆ ಪೂಜಿಸಬೇಕು, ಯಾಕೆ ಆರಾಧಿಸಬೇಕು? ಅದರಿಂದಲಾಗಿ ಸಿದ್ಧಿಸುವಂತಹ ಪುಣ್ಯದ ಫಲ ಏನು? ಇದನ್ನೆಲ್ಲವನ್ನು ಜಗತ್ತಿಗೆ ಸಾರಿದವರು. ನೀನೇನು ನೋಡಿ? ಅಮರ ಗಂಗೆಯ ದರಗಿಳಿಸಿ ಮೆರಿದ ವಿಮಲ ವಿಖ್ಯಾತ ಭಗೀರಥ ಅಮರ ಗಂಗೆಯ ಧರೆಗಿಳಿಸಿ ವಿಮಲ ವಿಖ್ಯಾತ ಭಗೀರಥ ಸಗಸಿ ಗಂಗೆಯ ಧರೆಗಿಳಿಸಿ ಭಗೀರಥ ಸಗಸಿಗೆ ಆಗ ಗಮನಿಸು ದ್ವಿಜ ದಿವಿಜರ ಪ್ರೀತ ರಘುನಾಥ, ಗಮನಿಸು ದ್ವಿಜ ದಿವಿಜರ ಪ್ರೀತ ರಘುನಾಥ.
ಅಮಲ ಯಜ್ಞವಗೈದ ದಾರುಣಿ ರಮಣ ಅಜ ನಿಜ ತಾತ ಗುಣಯುತ ದಾರಿಣಿ ರಮಣ ಅಜ ನಿಜ ತಾತ ಗುಣಯುತ ಗಮನಿಸೋ ರಘುನಾಥ ಅಮಲ ಯಜ್ಞವಗೈದ ದಾರಿಣಿ ರಮಣ ನಿಜ ತಾತ ಅಜ ನಿಜ ತಾತ ಗುಣಯುತ ಅಮರ ಗಂಗೆಯ ಧರೆಗಿಳಿಸಿ ವಿಮಲ ವಿಖ್ಯಾತ ಭಗೀರಥ ಸಗಸಿ ಇಳಿಸಿ ಅಮರ ಗಂಗೆಯ ಧರೆಗಿಳಿಸಿ ಅದು ಅಲ್ಲಿ ನೋಡಂತೆ ಏನಪ್ಪ ಪಿತೃಗಳಿಗೆ ಸದ್ಗತಿಯನ್ನು ನೀಡುವುದಕ್ಕಾಗಿ ಗಂಗೆಯನ್ನೇ ಧರೆಗಿಳಿಸಿದ ಸರಿ ಮಹಾನುಭಾವ ಆಹಾ ರಾಜಋಷಿ ಭಗೀರಥ ಹೌದು ಹತ್ತಿರದಲ್ಲೇ ನೋಡಂತೆ ಯಾರು? ವಿಶ್ವಜಿತ್ ಯಾಗವನ್ನು ಮಾಡುವುದರ ಮುಖೇನ ತನ್ನಲ್ಲಿರುವ ಸಂಪತ್ತನ್ನೆಲ್ಲ ದಾನ ಮಾಡಿದ ಬ್ರಾಹ್ಮಣನೋರ್ವ ಬಂದ ದಾನವನ್ನು ಕೇಳಿದ ಸರಿ ಚಿಂತೆಗೊಳಗಾಗ್ಲಿಲ್ಲ ಕುಬೇರನ ಭಂಡಾರವನ್ನೇ ಧರೆಗಿಳಿಸಿದ ರಘು ಮಹಾರಾಜ ಮತ್ತೆ ನಮ್ಮ ಅಜ್ಜ ಅಜ ಮಹಾರಾಜರು ಅವರು ಮಾಡಿದ ಸಾಧನೆ ಒಂದೇ ಎರಡೇ ಮಹತ್ತರವಾದ ದಿಗ್ವಿಜಯವನ್ನು ಮಾಡುವುದರ ಮುಖೇನ ನಮ್ಮ ಕೀರ್ತಿ ಪತಾಕಿಯನ್ನು ಬಾನೆತ್ತರಕ್ಕೆ ಹಾರಿಸಿದಂತಹ ಮಹಾನುಭಾವ. ಹೌದು ಅಣ್ಣ, ಇಲ್ಲೇ ಉಳಿಯುವುದಲ್ಲ, ಸ್ವಲ್ಪ ಮುಂದೆ ಹೋಗುವ. ಚೆಲುವರೀರ್ವರು ಚಲಿಸಿ ಮುದಕಿ ಬಳಿಕ ಕಂಡರು ಪಿತನ ಪ್ರತಿಮೆಯ ಅಳಿದವರ ಜೊತೆಗುಳಿದ ನೃಪ ವಿಗ್ರಹವಿದೇಕೆ ಯಾಕೆನುತ ಕಳವಳಿಸಿ ನಮ್ಮ ಹಿರಿಯವರ ವಿಗ್ರಹವನ್ನು ನೋಡಿ ಮುಂದೆ ಮುಂದೆ ಬರುತ್ತಾ ಇದ್ದಂತೆ ಯಾ ತಮ್ಮ ಓ ಅಲ್ಲಿ ಕಾಣ್ತಾ ಇರುವುದು ನಮ್ಮ ಅಪ್ಪನ ವಿಗ್ರಹ ಅಲ್ವಾ? ನಮ್ಮ ಅಪ್ಪನದ್ದೇ ಹೌದಣ್ಣ. ಅಲ್ಲಿದವರ ವಿಗ್ರಹ ಇರಬೇಕಾದ ಜಾಗದಲ್ಲಿ ಉಳಿದವರ ವಿಗ್ರಹ ಅಲ್ಲ ಯಾಕೆ ಇರಿಸಿದ್ದಾರೆ ತಮ್ಮ? ಅಣ್ಣ, ಲೇಖನವನ್ನು ಬರೆದದ್ದು ಅಪ್ಪ ಅಲ್ಲ, ಅಲ್ಲ ಗುರುಗಳು ಲೇಖನ ಬರೆದದ್ದು. ಯಾವಾಗಲೂ ಅಪ್ಪ ಲೇಖನ ಬರೆಯುವುದು. ಇಲ್ಲಿ ಅಪ್ಪನ ಪ್ರತಿಮೆ. ಹಾಗಿದ್ರೆ ಗುರುಗಳು ಲೇಖನ ಬರೆಯುವಾಗ ನಮ್ಮ ಅಪ್ಪ ಇಲ್ಲಿಲ್ವಾ? ತಮ್ಮ ಹಾಗೆನುತ ಕಳವಳಿಸಿದ್ದರೆ ಗುರಗೆ ಕುಲಗುರುವು ನಡೆತರುತ ಪೇಳಿದರೆಲ್ಲ ಸಂಗತಿಯ ಇಲ್ಲಿ ಏನು ಸಂಗತಿ ನಡೀತಾ ಉಂಟು ಹೇಳ್ಬೋದಾ? ಕಂದರೆ ಪೇಳಲೇನು ನಿಮ್ಮಯ ಪಿತ ಸಾದರು ನಾಲ್ಕಿಂದು ಮುದಗೈಯುವ ಕಾರ್ಯವ ಬೀಳುವೆ ಬಲ್ಲಿವುದಾಗಿ ಪುರಗೈದು ಹೋಗುವ ಅಯೋಧ್ಯೆಯನ್ನು ಸೇರುವಂತಹ ಪಥದಲ್ಲಿ ಹಲವಾರು ಆಶ್ಚರ್ಯಕರವಾದ ದೃಶ್ಯಗಳನ್ನು ನೀವು ಕಂಡಿರಬಹುದು. ಹೌದು ಗುರುಗಳೇ. ದುಃಖ ಸೂಚಕವಾದಂತಹ ಪತಾಕೆಗಳು, ರಂಗವಲ್ಲಿ ಇಲ್ಲದ ಅಂಗಳಗಳು, ಪೂಜೆಯನ್ನು ಕೈಗೊಳ್ಳದಂತಹ ದೇಗುಲಗಳು, ಇದೆಲ್ಲವನ್ನು ಕಾಣುತ್ತಾ ಕಾಣುತ್ತಾ ಪ್ರತಿಮಾಗ್ರಹವನ್ನು ಪ್ರವೇಶ ಮಾಡಿದಿರೇ. ಹೌದು ಗುರುಗಳೇ. ಅಲ್ಲಿ ನಿಮ್ಮಪ್ಪನ ಪ್ರತಿಮೆಯನ್ನು ಕಂಡಿರಿ. ಯಾಕಲ್ಲಿ ಇರಿಸಿದ್ದಾರೆ? ಇನ್ನೆಲ್ಲಿಯಪ್ಪ ದಶರಥ ಚಕ್ರವರ್ತಿ? ಅಂದ್ರೆ ದಶರಥ ಚಕ್ರವರ್ತಿ ನಮ್ಮೆಲ್ಲರನ್ನು ಬಿಟ್ಟು ಇಹಲೋಕ ಯಾತ್ರೆ ನಮ್ಮ ಅಪ್ಪ ಈಗ ಇಲ್ವಾ? ಇಲ್ಲ.
ನಮ್ಮ ಅಪ್ಪರಿಗೆ ಸಾಯುವಂತದ್ದವರಿಗೆ ಏನಾಗಿತ್ತು ಗುರುಗಳೇ? ಪ್ರಕರಣವೊಂದು ನಡೆಯಿತಪ್ಪ ಅಯೋಧ್ಯೆಯಲ್ಲಿ. ಪ್ರಕರಣ? ದಶರಥ ಚಕ್ರವರ್ತಿಗೆ ದುಸ್ವಪ್ನವೊಂದು ಮೂಡಿ ಬಂತಂತೆ. ಆದ್ದರಿಂದ ಶೀಘ್ರತರವಾದಂತಹ ತೀರ್ಮಾನವೊಂದನ್ನು ಕೈಗೊಂಡ. ನಾಳೆ ರಾಮಗೆ ಪಟ್ಟ. ಆದರೆ ತೀರ್ಮಾನವಾಗಿಯೇ ಉಳಿಯಿತು. ಯಾಕೆ? ಮರುಗಳಿಗೆಯಲ್ಲಿ ಬದಲಾಗಿ ಹೋಯಿತು. ಯಾರಿಂದ? ಕಾರಣ ನಿನ್ನಮ್ಮ ಕೈಕಾ ಮಾತೆ. ನನ್ನಮ್ಮ ಏನು ಮಾಡಿ? ಶಂಬರವದ ಪ್ರಕರಣದಲ್ಲಿ 2 ವರವನ್ನು ಅಭಯಪ್ರದಾನ ಮಾಡಿದ್ದನಂತೆ. ಹೌದಾ? ಬೇಕಾದಾಗ ಕೇಳಿಕೊಳ್ತೇನೆ ಅಂತ ಅವಳು ಹೇಳಿದ್ದಳಂತೆ. ರಾಮನಿಗೆ ಪಟ್ಟವಾಗ್ತದೆ ಅನ್ನೋ ವದಂತಿ ಕೇಳಿದಾಗ ಆ 2 ವರವನ್ನು ಆಗ ಯಾಚಿಸಿದ್ಲು. ಏನಂತೆ? 1ನೇ ವರವಾಗಿ ನನ್ನ ಮಗನಾದಂತ ಭರತಕುಮಾರನಿಗೆ ಅಯೋಧ್ಯೆಯ ಪಟ್ಟ. ನನಗ? ಹೌದು. 2ನೇ ವರವಾಗಿ ರಾಮನಿಗೆ 14 ವರ್ಷ ಕಾಡಿನ ವಾಸ. ಯಾಕಪ್ಪ ನನ್ನ ಅಮ್ಮನಿಗೆ ಈ ಬುದ್ಧಿ? ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ಕಾಡಿಗೆ ಹೊರಟು ಹೋದ. ಪುತ್ರ ಶೋಕವನ್ನು ತಡೆಯಲಾರದಂತ ದಶರಥ ಚಕ್ರವರ್ತಿ ಕೌಸಲ್ಯ ಅಂತಃಪುರದಲ್ಲಿ 8 ದಿನಗಳ ಪರ್ಯಂತರ ಅನ್ನಾಹಾರವನ್ನು ತ್ಯಜಿಸಿ ಕೈಗೆ ವರದ ಪ್ರವರವ ಉಳಿಸಲಿಂದೇಕಗಳನ್ನು ಸಣದ ಕಡುಗ ಕಾರಣ ನನ್ನಮ್ಮ ಏನಿದೆ ದುಷ್ಕೃತ ಕೆಡಿಸಿದಳು ನಿಜ. ರಾಣಿಮತಿಯನ್ನು ಬಿಡಿಸಿದರು ನಾ ಗೋಣ ತರಿವಿ ಕಂದರಿರ ಸೈರಿಪುದು ಕೊಂದರೆ ಏನ್ ಫಲವಿಲ್ಲ ಸಂದು ಪೋದುದು ಕಾರ್ಯವೆಲ್ಲ. ತಂದೆ ಗುತ್ತರ ಕ್ರಿಯೆ ಬಂದಿದ್ದು ನಿಜದುಳುವ ಸುಂದರಿಯ ಕಾಯಬೇಕಲ್ಲ. ಆವೇಶದ ಕೈಗೆ ಬುದ್ಧಿಯನ್ನು ಕೊಡಬೇಡ ಮಗು. ಆವೇಶ? ತಾಳ್ಮೆಯನ್ನು ವಹಿಸಿಕೋ. ನೀನು ಮಾಡಬೇಕಾದ ಕಾರ್ಯವಿದಲ್ಲ ಮಗ. ಮತ್ತೆ ಅಳಿದಂತಹ ನಿನ್ನಪ್ಪನ ಮೃತದೇಹವನ್ನು ತೈಲ ಕಟಾಹದಲ್ಲಿ ಇರಿಸಿ. ಅಯ್ಯೋ, ಅದಕ್ಕೆ ಬೇಕಾದ ಅಂತ್ಯ ಸಂಸ್ಕಾರವನ್ನು ಮಾಡು ಮಗ. ವರಪಿತನ ಸಂಸ್ಕಾರ ಕಾರ್ಯವ ವಿರಚಿಸುತ್ತ ಕರುಣಾಳು ಭರತ ಭರಿತ ನಿರ್ತರ ಮನದೊಳಂಡನ ಕರೆತರನು ಪೊರವಂಟ. ಎಲ್ಲಾ ಕಾರ್ಯವನ್ನು ಮಾಡಿ ಪೂರೈಸಿದೆ. ಅಣ್ಣನೆಲ್ಲಿಯೇ ಇದ್ರು ಅವನನ್ನು ಮರಳಿ ಕರೆತರಬೇಕು ಅಂತ ನಾವು ಹೊರಟು ನಿಂತ ಕಾಲಕ್ಕೆ ನನ್ನನ್ನು ಅನುಸರಿಸಿ ಬರುವುದಕ್ಕೆ ನೀವು ಸಿದ್ಧರಾದಿರಲ್ಲ. ಮನಸ್ಸಿನಲ್ಲಿದ್ದ ನೋವಿನ ಭಾರ ಸ್ವಲ್ಪ ಕಡಿಮೆ ಆಯಿತು ಗುರುಗಳೇ. ಭರತ ಕುಮಾರ, ಗುರುವರ್ಯ, ರಾಮನಾಗಮನ ಅಯೋಧ್ಯೆಗಾಗ್ತದೆ ಅನ್ನುವಾಗ ಅಯೋಧ್ಯ ಪುರವಾಸಿಗಳೆಲ್ಲ ಹರ್ಷೋದ್ಗಾರವನ್ನು ಮಾಡ್ತಾ ಇದ್ದಾರೆ. ನೋಡಿ, ರಾಮ ಅಯೋಧ್ಯೆಗೆ ಬರ್ತಾನೆ ಅಂತ ಇದ್ರೆ ಕರ್ಕೊಂಡು ಬರ್ಲಿಕ್ಕೆ ನಾನು ಬರ್ತೇನೆ. ಪಾಷಾಣ ಮಾನಸ ಬದಲಾಗಿ ಬಂದಳು ಆಶ ಶಿವದನೆ ಕೈಕಾ ಶ್ರೀಶ್ಯಾಮ ಸುಂದರ ರಾಮಚಂದ್ರನ ಕಾಣುವಾಶೆಯುಳ್ ಭರತನ ಮಾತೆ ರಾಮಚಂದ್ರನ ಕಾಣುವೆ ಮಗ ಭರತನ ಭ್ರಾತೃತ್ವದ ಜರಿ ಎನ್ನುವುದನ್ನೆಲ್ಲ ನುಚ್ಚು ನೂರನ್ನಾಗಿಸಿ ಮಗನಿಗಾಗಿ ನಾನು ಈ ರೀತಿ ವರ್ತಿಸಿದೆ. ಆದ್ರೆ ನನ್ನ ಮಗನ ಮನಸ್ಸು ಹೇಗೆ ಎನ್ನುವುದು ನನಗೆ ತಿಳಿಯದೇ ಹೋಯಿತು. ಕಾರಣ ಇಷ್ಟೇ ಗುರುಗಳೇ, ರಾಮನನ್ನು ಮಗನೆಂದು ಪರಿಭಾವಿಸದೇ ಇದ್ದ ಕಾರಣ ನನ್ನ ಮಗ ಹೇಗೆ ಅಂತ ನನಗೆ ತಿಳಿಯದೇ ಹೋಯಿತು. ನನಗೊಂದೇ ಆಸೆ ಇದೆ ಗುರುಗಳೇ, ಒಮ್ಮೆ ರಾಮನನ್ನು ಕಾಣಬೇಕು. ಒಂದು ಅವಕಾಶವನ್ನು ಮಾಡಿಕೊಂಡು ನನಗೆ
ಹೊರಡಿ ಸೂರ ಹೋದ ಮೇಲೆ ಕೋಟೆ ಬಾಗಿಲನ್ನು ಹಾಕುತ್ತಾ ಇದ್ದೆ. ಕೇಳಿದ್ಯಾ ಮಗು ನಿನ್ನಮ್ಮನ ಮಾತನ್ನು? ಏನು ಗುರುಗಳೇ? ಅವಳಿಗೊಂದು ಅವಕಾಶವನ್ನು ಕಲ್ಪಿಸಿಕೊಡು ಕಂದ. ಕೊಡು ಅಂತ ನೀವು ಹೇಳಿದ ಮೇಲೆ ಬೇಡ ಅಂತ ಹೇಳಲಿಕ್ಕೆ ನಾನು ಯಾರು ಗುರುಗಳೇ? ಗುರುಗಳಾಡಿದ ಮಾತಲ್ವಾ, ವೇದವಾಕ್ಯ ಗುರುಗಳೇ. ನಮ್ಮನ್ನು ಅನುಸರಿಸಿ ಬರಲಿ. ಅವಸರವಾಗಿ ಬರುವುದಕ್ಕೂ ಕಾರಣವಿದೆ. ಪ್ರಶಾಂತವಾದಂತಹ ಎಲೆ ಮನೆಯಲ್ಲಿದ್ದವರು ನಾವು. ಒಮ್ಮಿಂದೊಮ್ಮೆಲೆ ಗದ್ದಲ. ಏನು ಗದ್ದಲ? ಅದು ಗದ್ದಲದ ಮೂಲವನ್ನು ತಿಳಿಯುವುದಕ್ಕಾಗಿ ಮರವನ್ನು ಏರಿದಾಗ ಏನು ಕಂಡಿತ್ತು? ಆಶ್ಚರ್ಯ. ಯಾವುದು? ಒಂದು ಕಡೆಯಿಂದ ರಥಗಳು, ಅಶ್ವಗಳು, ಸೇನಾ ನಾಯಕರು. ಚತುರಂಗ ಬಲ ಉಂಟು. ಹೌದು. ಎಲ್ಲಿಯದ್ದು? ಎಲ್ಲಿಯದ್ದು ಎಂದು ಕಣ್ಣು ಹಾಯಿಸಿ ನೋಡಿದಾಗ ಕೋವಿದಾರ ಧ್ವಜ. ಅಯೋಧ್ಯೆ ಇತ್ತು. ಅಯೋಧ್ಯೆಯ ಸೇನೆ ಈ ಕಾಡಲ್ಲಿ ಬರ್ತಾ ಉಂಟು. ಯಾರಿದ್ದಾರೆ ಒಟ್ಟಿಗೆ? ಮುಂಚೂಣಿಯಲ್ಲಿ ಭರತನೇ ನಿಂತವನಿದ್ದಾನೆ. ತಮ್ಮ ಭರತ ಬರ್ತಾ ಇತ್ತು. ಹಾಗೆ ನಿನಗೆ ಯಾಕೆ ಆಕ್ರೋಶ? ಅಣ್ಣ, ವಿಚಾರ ತಿಳಿದಿಲ್ಲ. ಯಾರಿಗೆ? ನಿನಗ? ನಿನಗೆ. ನನಗೆ ಗೊತ್ತಿಲ್ವಾ? ಅರಮನೆಯಲ್ಲಿರುವುದಕ್ಕೆ ಚಿಕ್ಕಮ್ಮ ಬಿಡ್ಲಿಲ್ಲ, ಕಾಡಿನಲ್ಲಿರುವುದಕ್ಕೆ ಭರತ ಬಿಡುವುದಿಲ್ಲ. ಆದುದರಿಂದಲೇ ಸೇನಾ ನಾಯಕರನ್ನು ಕೂಡಿಕೊಂಡು ಬಂದವನಿದ್ದಾನೆ. ಒಂದಪ್ಪಣೆ ಕೊಡು, ಬಂದವರನ್ನೆಲ್ಲ ಚದುರಿಸು. ನಾನು ಬರ್ತೇನೆ. ನೀನು ಅದ್ಭುತ ವೀರ, ಭಯಂಕರ ಸಾಹಸ. ನನ್ನನ್ನು ಸ್ವಲ್ಪ ನೆಮ್ಮದಿಯಿಂದ ಇರ್ಲಿಕ್ಕೆ ಬಿಡ್ತೀಯಾ? ಅದಿಲ್ಲಿ ಕೊಡಪ್ಪ. ಭರತನನ್ನು ಕೊಲ್ಲುತ್ತೀಯ? ಭರತ ಬಂದ ಕಾನನದಿ ರಘುವರನಾಥ ನರಸುತೆ ಅರಸುತ ಕಾಣುತ್ತ ರಾಮನ ಕಳ್ಳ ಜಲದ ಬಿಜಿಕದಲ್ಲಿ ತನ್ನಣ್ಣನಂಗ್ರಿಯ ತುಳಿದು ಭರತ ಬಣ್ಣಗೋದುತ ಮರುಗಿ ವ್ಯಾಕುಲದಾಣವದಿ ಮರುಗಿ ಮುಳುಗಿ ಸಲ್ಲುತಾಂಗನ ಎತ್ತಿ ರಾಘವ ತಲ್ಲಿಡಿಗಿ ಸಿಳಿವುತ್ತ ವಾರಿದಿ ಹುಣ್ಣಿಮೆಯ ಚಾಚಿ ಕಂಡ ತೆರನಾಗುತ್ತ ಗಿಂತಿಂದ ಬಲ್ದಿಯ ಚಿಲುವ ಗುಣಮಣಿ ಭರತ ಕಂದ ಚಲುವ ಗುಣಮಣಿ ಭರತ ಬಲ್ದಿಯ ಚಲಿಪ ನೆಲ ನಕ್ಷತ್ರ ಚಲಿಪ ನೆಲ ನಕ್ಷತ್ರ ಬಳಿ ಬರಲು
ಹಿಗ್ಗಿದೀರಿದಯ ನೀ ಬಳಿ ಬರಲು ಹಿಗ್ಗಿದೀರಿದಯ ಚೆಲುವ ಗುಣಮಣಿ ಭರತ ಚಲಿಪ ನೆಲ ನಕ್ಷತ್ರ ಬಳಿ ಬರಲು ಹಿಗ್ಗಿದಿ ಹೃದಯ ನಳಿನ ಮೊಗ ಕಲ್ದಿತೀನ್ ಇಳೆಪಾಲ ಸುಖವೇ ನಳಿನ ಮೊಗ ಕಲ್ದಿತೀನ್ ಇಳೆಪಾಲ ಸುಖವೇ ಒಲವಿಲ್ದ ಸುರಿಸು ನುಡಿಸುಧಿಯ ಒಲವಿಲ್ದ ಸುರಿಸು ನುಡಿಸುಧಿಯ ಸುರಿಸು ನುಡಿಸುಧಿಯ ಭರತ ಬಂದಿಯ 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 ಗುಣಭರಿತನಾದ ನಿನ್ನ ಆಗಮನವನ್ನು ನೋಡುವುದೇ ಕಂಗಳಿಗೆ ಹಬ್ಬ. ಭುವಿಯ ಭಾಗ್ಯೋದಯವಾದದ್ದರಿಂದಲೇ ಬಾನಂಗಳದಿಂದ ಕೆಳಗಿಳಿದು ಬಂದಂತಹ ತಾರೆ ತನ್ನ ವರ್ಚಸ್ಸನ್ನು ಕೂಡಿಕೊಂಡು ನಡೆತರ್ತಾ ಇರುವ ಪ್ರತಿಭಾಸ. ಸೂರ್ಯವಂಶದಲ್ಲಿ ಗುಣನಿಧಿಯಾದಂತಹ ನಿನ್ನ ಕುರಿತಾಗಿ ಅಭಿಮಾನ ಹೊಂದದವರು ಯಾರಿದ್ದಾರೆ? ಅಂಥದ್ದರಲ್ಲಿ ಅಣ್ಣನಾಗಿ ನಾನು, ಅಂತಹ ಗುಣಭರಿತ ನನ್ನ ತಮ್ಮ, ಅವನನ್ನು ಕಾಣುವ ಅವಕಾಶ ಇನ್ಯಾವಾಗ ಅಂತ ಕಾತರಿಸ್ತಾ ಇದ್ದಾಗ ನಡೆತಂದಿಯಲ್ಲ. ಹೊರಡುವಾಗ ಹೇಳಿರ್ಲಿಲ್ಲ. ಆ ಬೇಸರವನ್ನು ಮನದಲ್ಲಿ ಇರಿಸಿಕೊಳ್ಳದೆ ಸಾಕೇತದ ಸರ್ವ ಸೌಭಾಗ್ಯಗಳನ್ನು ಹಿಂದಿರಿಸಿ ಅಣ್ಣ ರಾಮನನ್ನು ಕಾಣುವುದೇ ಅತ್ಯಂತ ಉಚಿತವಾದದ್ದು ಎಂಬ ಭಾವದಿಂದ ಧಾವಿಸಿ ಬಂದದ್ದರಿಂದ ಮನಸ್ಸು ಹರ್ಷೋಲ್ಲಸಿತವಾಗಿದೆ. ನಿನ್ನಲ್ಲೇ ಕೇಳಬೇಕು, ನೀನೇ ಹೇಳಬೇಕು ನಮ್ಮವರ ಕ್ಷೇಮ ವಿಚಾರವನ್ನು ಎಂಬ ಭಾವ ನನ್ನದು. ನಿನ್ನ ವಚನಾಮೃತದಿಂದ ಅದನ್ನು ಕೇಳುವುದೇ ಸೌಭಾಗ್ಯ. ಅಪ್ಪ ಹೇಗಿದ್ದಾರೆ? ಅಮ್ಮಂದಿರು ಹೇಗಿದ್ದಾರೆ? ಗುರುಗಳು, ಅಮಾತ್ಯರು, ಹಿರಿಯರು, ಪರಿಜನರು, ಪುರಜನರು, ಗುರು ಸಾನ್ನಿಧ್ಯವೇ ಇಲ್ಲಿಯ ತನಕ ಚಿತ್ತೈಸಿದ ಹಾಗುಂಟು. ಶ್ರೀ ಗುರುಭ್ಯೋ ನಮಃ. ಶುಭಮಸ್ತು. ತಮ್ಮ ಶತ್ರುಘ್ನ ಯಾಕೋ ಏನಾಯ್ತು? ರವಿಕುಲ ಬುದಿ ಚಂದ್ರಮಾನಿ ಇಲ್ಲದ ಭುವಿ ಭಾಗ್ಯ ತೃಣಕಿಸಮ ನೀನಿಲ್ಲದ ಭುವಿ ಭಾಗ್ಯ ತೃಣಕಿಸಮ ದಿವಿಜಲೋಕಕ್ಕೆ ಸಂದನು ಎಮ್ಮಯ್ಯ ದಿವಿಜಲೋಕಕ್ಕೆ ಸಂದನು ಎಮ್ಮಯ್ಯನು ಭವಿತವ್ಯ ಶೂನ್ಯವಿಲ್ನು ಎಮ್ಮಯ ಭವಿತವ್ಯ ಶೂನ್ಯ 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 ರವಿಕುಲ ಮುದಿ ಚಂದ್ರಮ ಇನಕುಲಾಬುದಿಗೆ ಪ್ರತಿಚಂದ್ರಮ ನೀನೆನ್ನುವಂತಹ ಮಾತನ್ನು ಸಾಕೇತದ ಸಮಸ್ತ ಪ್ರಜೆಗಳು ಒಪ್ಪಿಕೊಂಡಂತಹ ವಿಚಾರ. ಪ್ರೀತಿಯಿಂದ ಅಂಗೀಕರಿಸಿದ ವಿಷಯ. ಹಾಗೆ ಹಗಲು ಹೊತ್ತಿನಲ್ಲಿ ಬಾನಂಗಳದಲ್ಲಿ ಕಂಗೊಳಿಸಿ ಪ್ರಪಂಚಕ್ಕೆ ಬೆಳಕನ್ನು ನೀಡುವುದರ ಜೊತೆಗೆ ಪ್ರತಿಯೊಂದು ಜೀವಿಗಳಿಗೂ ಕರ್ಮ ಜಾಗೃತಿಯನ್ನು ಮೂಡಿಸುವಂತಹ ಹೊಣೆಗಾರಿಕೆಯನ್ನು ಹೊತ್ತವ ನಮ್ಮ ವಂಶದ ಮೂಲ ಪುರುಷ ಭಗವಾನ್ ಭಾಸ್ಕರ. ಸರಿ, ಅವನಂತೆ ಸಾಕೇತದಲ್ಲಿ ಮೆರೆದು ಕಂಗೊಳಿಸಬೇಕಾದಂತಹ ವ್ಯಕ್ತಿಗಳು ಇವತ್ತು ಏನಾಗಿದ್ದಾರೆ ಗೊತ್ತೇನಾ? ಏನಾಗಿದ್ದಾರೆ? ಯಾರಿಗೂ ಹೇಳದೆ ಯಾರಿಗೂ ತಿಳಿಸದೆ ಅನಿರೀಕ್ಷಿತವ ಎಂಬಂತೆ ಆ ಸೂರ್ಯ ಪಶ್ಚಿಮ ಮುದಿಯಲ್ಲಿ ಮುಳುಗುವ ಹಾಗೆ ಅವರು ಮುಳುಗಿ ಆಗಿ ಹೋಯ್ತಣ್ಣ. ಅಂದರೆ ಪ್ರತಿಚಂದ್ರಮನಾದರೂ ಸಾಕೇತದಲ್ಲಿದ್ದಾನ ಅಂತ ಸಾಕೇತದ ಪ್ರಜೆಗಳು ನೋಡಿದ್ರೆ ಆ ಪ್ರತಿಚಂದ್ರಮನು ಸಾಕೇತದಲ್ಲಿ ಇಲ್ಲವಾಗಿದ್ದಾನೆ. ಸಂಪೂರ್ಣ ಸಾಕೇತ ಕಗ್ಗತ್ತಲೆ ಆವರಿಸಿದೆ. ಸಾಕೇತದ ಸಮಸ್ತ ಪ್ರಜೆಗಳು ಕುರುಡರ ಹಾಗೆ ವರ್ತಿಸ್ತಾ ಇದ್ದಾರೆ. ಇಲ್ಲ ಇಲ್ಲ, ಪ್ರತಿಚಂದ್ರಮನನ್ನು ಅರಸುತ್ತಾ ಈ ಪಥದಲ್ಲಿ ಸಾಗಿ ಬಂದ್ರೆ ಅಣ್ಣ ನೀನಿಲ್ಲಿ ಸಿಕ್ಕಿದ್ಯಲ್ಲ ಸಾಕಣ್ಣ.
ನನಗಿಷ್ಟು ಸಾಕು. ಆದ್ರೆ ನನ್ನಲ್ಲಿ ಊರಲ್ಲಿ ಇನ್ನು ನೀನು ಏನು ಕೇಳಬಾರ್ದು. ಅಪ್ಪಯ್ಯ! ನಾ ಏನು ಹೇಳಲಾರೆ. ಅಣ್ಣ ಅಣ್ಣ ಅಪ್ಪ ಹೇಗಿದ್ದಾರೆ ಅಂತ ನನ್ನನ್ನು ಹಾಡು. ಕ್ಷಮಿಸಿ ಬಿಡಣ್ಣ. ಕ್ಷಮಿಸಿ ಗುರುಗಳೇ, ಅಣ್ಣ. ಇವ ಅಪ್ಪ ಹೇಗಿದ್ದಾರೆ ಅಂತ ಯಾಕೆ ಹೇಳುವುದಿಲ್ಲ? ನೀವಾದ್ರೂ ಆಡಿ. ಪುರುಷೋತ್ತಮ, ಏನು ಗುರುಗಳೇ? ದುರಂತವನ್ನು ನಡೆದಿದೆ ಅಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತು ನಮ್ಮ ಅಪ್ಪಯ್ಯನಿಗೆ? ಏನು ನಡೆಯಿತು ಅನ್ನುವುದನ್ನು ಮಂದಾಕಿನಿಯ ತಟದಲ್ಲಿ ನಿನಗೆ ವಿವರಿಸ್ತೇನೆ. ನನ್ನನ್ನು ಅನುಸರಿಸಿಕೊಂಡು ಬನ್ನಿ. ರಾಮ್ ವರ್ಷ ಬದುಕಿದ ಅಪ್ಪ ಇರುವಾಗ ಊರಿಗೆ ಮಾತ್ರ ಅಲ್ಲ ನಮ್ಮೊಳಗೂ ಒಂದು ಭಾವ ಇತ್ತು, ನಾವು ಮಕ್ಕಳು. ಹೌದು. ಆವಾಗ ಅಪ್ಪ ಇಲ್ಲ ಅಂತ ದೃಢವಾಯಿತು. ಈ ಹಿರಿತನದ ಹೊರೆ ಭರಿಸುವುದಕ್ಕ ಸಾಧ್ಯ. ಉಳಿದವರಿಗೆ ಆಧಾರವೂ ಆಗಬೇಕು, ಆಶ್ರಯವನ್ನು ಕಲ್ಪಿಸಬೇಕು. ನಾವು ಕುಸಿಯದಂತೆ ನಮ್ಮನ್ನು ನಾವು ತಡೆಕೊಳ್ಬೇಕು. ಹೇಗೆ ಸಾಧ್ಯವಾಗುತ್ತದೆ ಇಂಥ ದುರ್ಬರ ವರ್ತಮಾನವನ್ನು ಕೇಳಿ? ಹೌದಲ್ಲ. ಮಂದಾಕಿನಿ ತೀರದಲ್ಲಿ ಪಿತೃವಿಯೋಗದ ವಚನವನ್ನು ಆಡಿದಂತಹ ಆಚಾರ್ಯರು ಆಲಂಬನಭೂತರಾಗಿ ನಮ್ಮನ್ನೆಲ್ಲ ಆಧರಿಸಿ ನಿಂತದ್ದರಿಂದ ಕುಸಿಯಬೇಕಾದವರು ನಾವು ಹಾಗೆಯೇ ಉಳಿದು ಬಿಟ್ಟೆವು. ಜ್ಯೇಷ್ಠ ಸೂನುವಾದವನು ಪಿತೃಮರಣ ವಿಚಾರವನ್ನು ಅರಿತ ಮೇಲೆ ಮಾಡಬೇಕಾದ ಕರ್ತವ್ಯವನ್ನು ಬೋಧಿಸಿ, ಪಿತೃತರ್ಪಣವನ್ನು ಬಿಡಿಸಿ, ಪಿತೃಪಿಂಡ ಪ್ರದಾನವನ್ನು ಮಾಡಿಸಿ, ಭೂದಿವಿಜರಿಗೆ ದಾನ ದಕ್ಷಿಣೆಗಳನ್ನು ಕೊಡಿಸಿ, ನಿನ್ನೆಯ ರಾತ್ರಿ ಅವರ ನಿರ್ದೇಶದಂತೆಯೇ ಉಪವಾಸಿಗಳಾಗಿದ್ದು ಜಾಗರಣೆಯನ್ನು ಮಾಡುತ್ತಾ ಕಾಲಯಾಪನೆ ಮಾಡಿ ಆಯಿತು. ಹೌದಣ್ಣ. ವಂಶದ ಮೂಲ ಪುರುಷ ಉದಿಸಿ ಬಂದಾಗ ಗುರುಗಳೇ ಸೂಚಿಸಿದರು, ನೋಡಿ ಕತ್ತಲು ಕಳೆದು ಬೆಳಕು ಮೂಡಿಯೇ ಮೂಡುತ್ತದೆ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ದೃಷ್ಟಾಂತ ಬೇಡ. ಖಂಡಿತ. ತಂದೆಯನ್ನು ಅಗಲಿದರೂ ಅವರನ್ನು ಉಳಿಸಿಕೊಳ್ಳುವ ಬಗೆ ಹೇಗೆ ಅಂತ ಮಕ್ಕಳಾಗಿ ಯೋಚಿಸಿ ಅಂತ ಹೇಳಿದ್ದಕ್ಕೆ ನಿತ್ಯಾನ್ನಿಕವನ್ನು ಪೂರೈಸಿ ಗುರು ಹಿರಿಯರಿಗೆ ವಂದಿಸಿ ಆಶ್ರಮದಿಂದ ಹೊರಬಂದರೆ ಅದು ಅಲ್ಲಿ ನೋಡು ಆಶ್ರಯಾಪೇಕ್ಷಿಗಳಾದಂತಹ ಸಾಕೇತದ ಸಜ್ಜನರು ನೆರೆದು ನಿಂತಿದ್ದಾರೆ. ಅವರ ಅನಾಥರಾಗ ಕೂಡದು ತಮ್ಮ. ಅಪ್ಪನ ಆಳ್ವಿಕೆಯಲ್ಲಿ ಅತ್ಯಂತ ಸುಭಗತನದಿಂದ ತಮ್ಮ ಮನದ ಏಳಿಗೆಯಂತೆ ರಾಜ್ಯದ ಏಳಿಗೆಯನ್ನು ಸಂಭ್ರಮಿಸಿದ ಅವರನ್ನು ಆಳುವುದಕ್ಕಾಗಿ ಚತುರಂಗ ಬಲೋಪೇತನಾಗಿ ಅಯೋಧ್ಯೆಗೆ ಅಣ್ಣನೇನಿಲ್ಲದ ಸಾಕೇತಗಿನಗಿ ಸಲ್ಲುತ್ತಾನಿ ಬರದೀರ್ದರಿಯಾಗಿ ಮುನ್ನ ಪ್ರಾಯೋಪವೇಶದಿ ತನು ನೀಗುವೆ ಇಲ್ನು ಪಾಲಿಸಿ ನಾತಿರೇ ಅಣ್ಣ. ನೀನಿಲ್ಲದಂತ ಅಯೋಧ್ಯೆಯನ್ನು ಕಲ್ಪಿಸಿಕೊಳ್ಳುವುದಕ್ಕೂ ನನ್ನಿಂದ ಸಾಧ್ಯವಾಗದೆ ನಿನ್ನನ್ನು ಹುಡುಕಿ ಮರಳಿ ಕರೆತರಬೇಕೆನ್ನುವುದಕ್ಕಾಗಿ ನಾ ಇಲ್ಲಿಗೆ ಬಂದವ. ನೀನಿಲ್ಲದಂತ ಸಾಕೇತ ನನಗೊಂದು ತೃಣಕ್ಕೆ ಸಮಾನ. ನೀನಿಲ್ಲದ ಸಾಕೇತನ್ನು ನಾನು ಹೇಗೆ ಆಳ್ವಿಕೆ ಮಾಡುವುದಕ್ಕೆ ಸಾಧ್ಯ ಆಗ್ತದೆ? ನಾನು ನೀನು ಇರುವುದಕ್ಕಿಂತ ನಾವು ನೆಲೆಗೊಂಡ ಭೂಮಿಯಲ್ಲಿ ಧರ್ಮ ಇರುವುದು ಮುಖ್ಯವಾದದ್ದು. ಆ ಧರ್ಮ ಕಾರಣಕ್ಕೆ ನಾವು ವನವಾಸಿಯಾದದ್ದು. ಆ ಧರ್ಮ ಕಾರಣದಿಂದಲೇ ನೀನು ರಾಜ್ಯಾಧಿಪತಿಯೂ ಆಗಬೇಕಾದದ್ದು. ಆದ್ದರಿಂದ ಯಾರು ಇದ್ರು ಯಾರು ಇಲ್ಲದಿದ್ರು ನಮ್ಮ ಊರು ಧರ್ಮದ ನೆಲೆಬೀಡಾಗಿ ಸತ್ಯದ ಸಿರಿಬೀಡಾಗಿ ಉಳಿಯಬೇಕು ಅಂತಾದರೆ ಈ ರಾಜನಾಗಲೇಬೇಕಪ್ಪ. ಇಲ್ಲ ಅಣ್ಣ, ಯಾಕೆ ನನ್ನ ಮನಸ್ಸಿನಲ್ಲಿರುವ ಭಾವವನ್ನು ನಿನ್ನಲ್ಲಿ ವ್ಯಕ್ತಗೊಳಿಸಿದ್ರೆ ನೀನದಕ್ಕೆ ತಕ್ಕುದಾದಂತಹ ಸ್ಪಂದನವನ್ನು ಕೊಡ್ತಿ ಎನ್ನುವ ಭರವಸೆಯಿಂದ ಇಲ್ಲಿಗೆ ಬಂದ್ರೆ ನೀನದನ್ನು ಒಪ್ಪುವುದಿಲ್ಲ ಅಂತಾದ್ರೆ ನಾನು ಸಾಕೇತಕ್ಕೆ ಹೋಗಿ ಆಳ್ವಿಕೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ನಿನ್ನ ಪಾದ ಮೂಲದಲ್ಲಿ ಬಿದ್ದು ಬೇಕಿದ್ರೆ ನನ್ನ ಪ್ರಾಣವನ್ನು ಬಿಡ್ತೇನೆ, ಸಾಕೇತಕ್ಕೆ ಹೋಗುತ್ತ ಹೇಳಬೇಡಣ್ಣ. ನನಗೆ ಸಾಧ್ಯ ಇಲ್ಲ ಅಣ್ಣ. ಭ್ರಾತೃವಾತ್ಸಲ್ಯ ಅತಿಶಯವಾಗಿ ನಿನ್ನ ಮನ ತುಂಬಿರುವುದನ್ನು ನಾನು ಬಲ್ಲೆ. ನಾವು ಜೊತೆಗಿರುವುದು ಅಂತಂದ್ರೆ ದೇಹದಿಂದ ಮಾತ್ರ ಅಲ್ಲವೋ, ಮನಸ್ಸಿನಿಂದ ಒಟ್ಟಾಗಿ ದೇಹದಿಂದ ದೂರ ಇದ್ದರೂ ಕೂಡ ಅದು ಸಾಂಗತ್ಯವೇ.
ಪಿತೃವಚನ ಪರಿಪಾಲನೆಯ ಸಂಕಲ್ಪದಲ್ಲಿ ಬದ್ಧರಾಗಿ ನಾ ಕಾಡಲ್ಲಿ ನೀ ಊರಲ್ಲಿದ್ರು ಒಂದೇ ಉದ್ದೇಶಕ್ಕೆ ನಾವು ಒಟ್ಟಿಗೆ ಇದ್ದ ಹಾಗೆ ಅಲ್ವೋ? ಇಷ್ಟಕ್ಕೂ ನೀ ಯೋಚಿಸಬೇಕಾದ್ದೇನು ಗೊತ್ತು? ಏನಣ್ಣ? ವರ ಕೊಟ್ಟವರು ಪಡೆದವಳು ಅಮ್ಮ. ಅಪ್ಪ ಅಮ್ಮಂದಿರನ್ನು ಸತ್ಯವಾದಿಗಳನ್ನಾಗಿಸುವ ಹೊಣೆ ಮಕ್ಕಳಿಗಿಲ್ಲವೇನು? ಖಂಡಿತ. ಆ ಕಾರಣಕ್ಕಾಗಿ ಆದ್ರೂ ಹೋಗು ರಾಜ್ಯಾಡಳಿತ ನಡೆಸಿ. ಇಷ್ಟೆಲ್ಲಕ್ಕೆ ಕಾರಣೀಕರ್ತಳಾದಂತಹ ವರವನ್ನು ಪಡೆದ ನನ್ನ ಅಮ್ಮ ನಿನ್ನಲ್ಲಿ ಮಾತಾಡಬೇಕು ಅಂತ ಇಲ್ಲಿಗೆ ಬಂದಿದ್ದಾಳೆ. ಅವಳಲ್ಲಿ ಮಾತಾಡ್ತೀಯ? ಬಣ್ಣಗಾತಿ ಮಾತ ಕೇಳ್ದೆ ರಾಮಚಂದ್ರ ಪಾಪಿ ಕೆಣ್ಣು ನನ್ನ ಮನ್ನಿಸೀಗ ರಾಮಚಂದ್ರ ಸಾಕಿ ಸಲಹೋ ಪುರವನಾಳ್ದು ರಾಮಚಂದ್ರ ಸತ್ಯ ಸಾಕೇತ ಸಾಮ್ರಾಜ್ಯ ಸೀತೆ ರಾಮಚಂದ್ರ ರಾಮ ಬಣ್ಣಗಾತಿಯಾದಂತಹ ಮಂಥರೆಯ ಮಾತನ್ನು ಕೇಳಿ ನಾನು ಈ ರೀತಿ ವರ್ತಿಸಿ ಬಿಟ್ಟೆ ಮಗನೇ. ಸೂರ್ಯವಂಶೀಯ ಪ್ರಭುತ್ವ ಒಬ್ಬ ಮಂಥರೆಯ ಮಾತಿನಿಂದ ಪಲ್ಲಟಗಾಗುವುದು ಅಲ್ವಮ್ಮ? ಅದು ದೈವ ಸಂಕಲ್ಪ ಅಂತ ತಿಳಿ. ಅಯೋಧ್ಯೆ ಅರಸ ನೀನಾಗಬೇಕಿತ್ತು, ಆದ್ರೆ ಅದನ್ನು ತಪ್ಪಿಸಿದಂತ ಪಾಪಿ ಮಗನೇ ನಾನು. ರಾಜ್ಯದ ಪ್ರಭು ಆಗುವುದಕ್ಕಿಂತ ನೆಚ್ಚಿಕೊಂಡ ಮೌಲ್ಯಕ್ಕೆ ಪ್ರಭು ಆಗುವುದು ಮುಖ್ಯವಮ್ಮ. ಆ ಕಾರಣದಿಂದ ನಾನು ಇಲ್ಲಿದ್ದೇನೆ, ಅದಕ್ಕಾಗಿ ಚಿಂತಿಸಬೇಡ. ಸಾಕು ಮಗನೇ ಈ ವನವಾಸ, ಬಾನಿ ಸಾಕೇತಕ್ಕೆ. ನನಗೊಂದು ಸ್ಥಾನ ಸಿಕ್ಕಿ ನನ್ನ ಹಿರಿಯರಿಗೆ ಇದ್ದ ಸ್ಥಾನ ನಷ್ಟವಾಗುತ್ತದೆ ಅಂತ ಆದರೆ ಆ ಸ್ಥಾನವನ್ನು ಹೊಂದಿದವನು ವಂಶಕ್ಕೆ ಬಾಹಿರನಾಗುತ್ತಾನೆ. ಅಪ್ಪನನ್ನು ಸತ್ಯಭ್ರಷ್ಟನನ್ನಾಗಿಸಿ ಯಾವುದನ್ನು ಹೊಂದಲಾಗುತ್ತಾನೆ. ಈ ತಾಯಿಯನ್ನು ಕ್ಷಮಿಸಿ ಬರಬಾರ್ದೇನು? ನೀ ಅಪರಾಧವೇ ಮಾಡದಿರುವಾಗ ಯಾಕಮ್ಮ ಕ್ಷಮೆ ಕೇಳಿ ನನ್ನನ್ನು ಮತ್ತೆ ತಗ್ಗಿಸ್ತಿ? ಆಶೀರ್ವಾದ ಮಾಡಿ ಹೊರಟು. ಏನಮ್ಮ ನಿನ್ನ ಮಾಡದಲ್ಲಿ ಮಾತಾಡಬಹುದೇ? ಸೊಸೆ ಅಲ್ವೇ ನಮ್ಮ ಪೂರ್ವಾನುಮತಿ ಬೇಕು. ಸೀತಾ ಮುಂದೆ ಬಾರ ಮಗಳೇ. ಸಾಕೇತದ ಸಾಮ್ರಾಜ್ಞಿ ಆಗಬೇಕೆನ್ನುವಂತ ಮೋಹದಿಂದಲೇ ಮದುವೆಯಾಗಿ ಬಂದವಳು ನಾನು. ಆದ್ರೆ ಆ ಯೋಗ್ಯತೆ ನನಗಿಲ್ಲ. ಮೊನ್ನೆ ಬಂದವಳು ನೀನಾದರೂ ಪ್ರತಿಯೊಬ್ಬರು ನಿನ್ನನ್ನು ಒಪ್ಪಿದ್ದಾರೆ ಮಗಳೇ. ಯಾರು ಪತಿಯನ್ನು ಅನುಸರಿಸಿ ನಡೀತಾರೋ ಅವರು ಪೀಠದಲ್ಲಿ ಇಲ್ಲದಿದ್ರು ಅವರಿಗೆ ಆ ಯೋಗ್ಯತೆ ಇರ್ತದೆ. ಯಾರು ಪತಿಯನ್ನು ಕಳೆದುಕೊಂಡಿರ್ತಾರೋ, ಯಾರು ಪತಿಯ ಸಾವಿಗೆ ಕಾರಣರಾಗಿರ್ತಾರೋ ಅವರಿಗೆ ಆ ಯೋಗ್ಯತೆ ಇಲ್ಲ ಮಗಳೇ. ಸೀತಾ, ನೀನೇ ಸಾಕೇತದ ಸಾಮ್ರಾಜ್ಞಿ ಮಗಳೇ, ನಾನಲ್ಲ. ಇಲ್ಲ ಅಮ್ಮ, ಮನದಲ್ಲಿ ಪ್ರೀತಿಯನ್ನಿರಿಸಿ ಸಾಕೇತದ ಸಾಮ್ರಾಜ್ಞಿ ನಾನು ಎಂಬ ಪಟ್ಟವನ್ನ ಕಟ್ಟುವುದಕ್ಕೆ ಮುಂದಾಗ್ತಾ ಇದ್ದೀರಾ? ಬೇಡ ತಾಯಿ. ಶ್ರೀರಾಮಚಂದ್ರವನ ಮಡದಿ ನಾನು ಎಂಬ ಪಟ್ಟದೆದುರಿನಲ್ಲಿ ಇದೆಲ್ಲವೂ ನನಗೆ ನಗಣ್ಯ. ಇದ್ಯಾವುದರ ಅಗತ್ಯ ನನಗಿಲ್ಲ ತಾಯಿ. ರಾಜರ್ಷಿ ಜನಕನ ಮಗಳ ಮಾತಮ್ಮ ಧರ್ಮ ನಿರ್ಣಯ ಸ್ಪಷ್ಟವಾಗಿದ್ದರಿಂದ ಆಡಿದ್ದಾಳೆ. ಅದನ್ನು ಒಪ್ಪಿ ನೀ ಊರಿಗೆ ಮರಳುವುದೇ ವಿಹಿತ ತಾಯಿ. ಈಗ ಅನಾಥಳು ಮಗನೇ. ಯಾಕಮ್ಮ? ಪತಿಯನ್ನು ಕಳೆದುಕೊಂಡಿದ್ದೇನೆ. ಪುತ್ರನಿದ್ದಾನಲ್ಲ ಪಾಲಿಸುವುದು. ತನ್ನಿಂದ ದೂರ ಆಗಿದ್ದಾನೆ. ಯಾಕೆ ಆಗಾಡ್ತಿ? ಭರತ ಅಲ್ಲ, ಅಮ್ಮನಿಂದ ದೂರ ಆಗುವುದು ಅಂದ್ರೆ ನಿಂದಿಸಿದೆಯಾ, ಜರದೆಯಾ? ಸಲ್ಲದ. ಹೆತ್ತವರನ್ನು ವಿಮರ್ಶಿಸುವುದಕ್ಕೆ ಮಕ್ಕಳಿಗೆ ಯಾವ ಕಾಲಕ್ಕೂ ಅಧಿಕಾರ ಇಲ್ಲ. ಅನುಸರಣಶೀಲರಾಗಬೇಕು. ಹೆತ್ತವರಲ್ಲಿ ದೋಷ ಇಲ್ಲ ಅಂತಲ್ಲ, ಆ ದೋಷಕ್ಕೆ ನಾವು ಮೌನಿಗಳಾಗಿ ಅದನ್ನು ನಮ್ಮಲ್ಲಿ ಬರಗೊಡದೆ ಗುಣಗಳನ್ನು ಮಾತ್ರ ನಾವು ಅಳವಡಿಸಿಕೊಂಡು ಸಾಗುವುದು ಪುತ್ರ ಸಂತತಿಗೆ ವಿಹಿತಾಚಾರ. ನನ್ನೊಡನೆ ಹುಟ್ಟಿದ ತಮ್ಮ ಹೌದು ಅಂತಾದರೆ ಇಂದಿನಿಂದ ಒಂದು ಅಕ್ಷರದ ಬಿರುನುಡಿಯನ್ನು ಅಮ್ಮನಿಗೆ ವಿರುದ್ಧವಾಗಿ ಆಡಬೇಕು. ನಿನ್ನ ಮಾತನ್ನು ಯಾವತ್ತೂ ಮೀರಿ ನಡೆಯುವವ ನಾನಲ್ಲ. ಒಳ್ಳೆ ಹುಡುಗ, ಅನುಸರಣಶೀಲ, ಹೇಳಿದ್ದು ಕೇಳ್ತಾನ. ಅಲ್ಲ, ನಾನಿಲ್ಲಿಂದ ಹೊರಡುವಾಗ ನನ್ನ ಜೊತೆಗೆ ಸಾಕೇತಕ್ಕೆ ನೀ ಬರ್ತೀಯಾ? ಧರ್ಮ ನಿರ್ಣಯವಾದದ್ದರಿಂದ ಬರುವುದಿಲ್ಲ ಅಂತ ಹೇಳಿದ್ರೆ ತಿಳಿದು ಹೊರಡಬೇಕಲ್ಲ ತಮ್ಮ. ನಾವು ಹೋಗುವುದಾದ್ರೂ ಹೇಗೆ ಅಲ್ಲ ನಿನ್ನನ್ನು ಬಿಟ್ಟು? ನಿನ್ನನ್ನು ಆಧರಿಸುವುದಕ್ಕೆ ಗುರುಗಳಿದ್ದಾರೆ, ಅವರು ಕರೆದೊಯ್ತಾರೆ. ಗುರುಗಳೇ, ನೀವು ಕರ್ಕೊಂಡು ಹೋಗುವುದಿಲ್ವ ಅವನನ್ನು? ಗುರುಗಳೇ, ನೀವು ಮಾತಾಡಿ ಗುರುಗಳೇ. ಕರ್ಕೊಂಡು ಬಂದವರು ಅವರು ಮರಳಿ ಒಯ್ಯುತ್ತಾರೆ. ಅವರು ದೃಢವಾಗಿ ಯಾರು ರಾಜ ಆದರೂ ಪ್ರತಿಷ್ಠೆ ಮಾಡುವುದು ಅವರೇ. ರಘುವಂಶ ದೀಪ, ಗುರುಕುಲ ದೀಪ. ಜಾಬಾಲಿ ಋಷಿಗಳು ನಾಸ್ತಿಕವಾದವನ್ನು ಮಂಡಿಸ್ತಾ ಇದ್ದಾರೆ. ಅವರು ಋಷಿಗಳಾಗಿ ಆಸ್ತಿಕರು. ನಾನು ಸತ್ಯ ಧರ್ಮಗಳನ್ನು ಒಪ್ಪದೆ ದೇಹವನ್ನು ಮಾತ್ರ ಒಪ್ಪಿ ಸುಖಕ್ಕೆ ಕಾರಣವಾದ ರಾಜ್ಯ ಹೊಂದಬೇಕು ಅಂದ್ರೆ ಹೇಗೆ ಒಪ್ಪುವುದಕ್ಕಾಗ್ತದೆ ಗುರುಗಳೇ? ನನ್ನ ಅಂತರ್ಗತವಾದಂತಹ ಭಾವವನ್ನು ನಿನ್ನಲ್ಲಿ ವ್ಯಕ್ತಪಡಿಸಲೇಕಂದ ಅಪ್ಪಣೆ ಮಾಡಿ ಗುರುಗಳೇ. ಸಕಲರನ್ನೂ ದಡ ಸೇರಿಸುವಂತಹ ದೋಣಿ
ಕೊನೆಗೂ ಅದು ನೀರಿನಲ್ಲೇ ಉಳಿಯುತ್ತದೆ ಮಗು. ಸಾಕೇತವೆಂಬ ಹೊಳೆಯಲ್ಲಿ ಅದೆಷ್ಟೋ ರಾಯರುಗಳನ್ನು ದಡಹಾಯಿಸಿದಂಥ ವಸಿಷ್ಠ ನಾನು ಇನ್ನು ಅಯೋಧ್ಯೆಯಲ್ಲೇ ಉಳಿದೆ. ಜೀವನದಲ್ಲಿ ನಾನು ಹೆಚ್ಚು ಸಂತೋಷವನ್ನು ಅನುಭವಿಸಿದವನಲ್ಲ. ನಿನ್ನ ಆಗಮನವಾಗ್ತದೆ ಅನ್ನುವಂಥ ವದಂತಿಯನ್ನು ಕೇಳಿ ಎಲ್ಲರೂ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗಿದ್ದ ಸಂತೋಷ ನನಗೆ ಬೇಡುವೇನೋ. ಬಾರೋ ಅಯೋಧ್ಯೆಗೆ, ಏರು ಸಿಂಹಾಸನ. ತಾವು ಹೀಗೆ ಹೇಳ್ತೀರಿ ಎಂಬ ನಿರೀಕ್ಷೆ ಇರಲಿಲ್ಲ. ಸತ್ಯವನ್ನೇ ಈಶ್ವರ ಸ್ವರೂಪ, ಧರ್ಮವೇ ಆರಾಧನೆಯ ಸ್ವರೂಪ ಅಂತ ಬೋಧಿಸಿದ ತಾವೀ ಮಾತಾಡ್ತೀರೋ. ಸತ್ಯಮೇವೇಶ್ವರೋ ಲೋಕೆ, ಸತ್ಯೇ ಧರ್ಮಂ ಪ್ರತಿಷ್ಠಿತ. ಲೋಕದಲ್ಲಿ ಈಶ್ವರ ಅಂದ್ರೆ ಸತ್ಯವೇ, ಅದರೊಳಗೆ ಇರುವುದು ಧರ್ಮ. ಧರ್ಮದ ಮೂಲಕ ಸತ್ಯವನ್ನು ಹೊಂದಬೇಕು. ಅದಕ್ಕಾಗಿ ವನವಾಸಿಯಾದವನು. ತಂದೆಗೆ ಸದ್ಗತಿ ಒದಗುವುದು ಸತ್ಯಪಥದಲ್ಲಿ ಅಂತ ದೃಢವಾಗಿ ನಂಬಿ ವನವಾಸಿಯಾದ ನಾನು ಮರಳುವುದಿದ್ದರೆ 14 ವರ್ಷ ಕಳೆದ ಮೇಲೆ ಮಾತ್ರ. ರಾಮನ ಸತ್ಯವ್ರತವನ್ನು ಧರ್ಮನಿಷ್ಠೆಯನ್ನು ಒಪ್ಪುವುದಾದರೆ ನೀವೆಲ್ಲ ಮರಳಬೇಕು. ಅದಲ್ಲ, ಸತ್ಯಧರ್ಮಗಳಿಗೆ ನೀವು ಸ್ಥಾನ ಕಲ್ಪಿಸದೆ ನನ್ನ ಇರವನ್ನು ಮಾತ್ರ ಹಂಬಲಿಸ್ತೀರಿ ಅಂತ ಆದರೆ ರಾಮನನ್ನು ಒಪ್ಪದವರನ್ನು ಆಳುವುದಕ್ಕೆ ರಾಮನ ಅಗತ್ಯ ಇಲ್ಲ ಗುರುಗಳೇ. ನಿಮಗೆ ಇಷ್ಟ ಬಂದವರನ್ನು ಪ್ರಭುವಾಗಿಸಬಹುದು, ನನ್ನ ಆಕ್ಷೇಪ ಇಲ್ಲ. ಮೆಚ್ಚಿದೆ ಕುಮಾರ, ಮೆಚ್ಚಿದೆ. ಗುರುಗಳೇ, ನಿನ್ನ ದೃಢತೆಗೆ ಮೆಚ್ಚಿದೆ ನಾನು. ಹಾಗಾದ್ರೆ ಬಾ ಅಂತ ಕರೆದದ್ದು? ನಿನ್ನನ್ನು ಪರೀಕ್ಷೆಗೆ ನಾನು ಒಡ್ಡಿದೆ. ಪರೀಕ್ಷೆ? ಕುಮಾರ, ಪವಿತ್ರವಾದಂಥ ಶಂಖವನ್ನು ಓದುವಾಗ ಅದರಲ್ಲಿ ಅಪಸ್ವರ ಬಂತು ಅಂತಾದರೆ ಶಂಖದ ದೋಷವಲ್ಲ ಮಗು, ಊದಿದವನ ದೋಷ. ಭೋಗ ಜೀವನ ಶಾಶ್ವತವಲ್ಲ, ತ್ಯಾಗ ಜೀವನವೇ ಶಾಶ್ವತ ಅನ್ನೋ ಹಾಗೆ ಲೋಕಮುಖಕ್ಕೆ ಬೋಧಿಸಿದಂತಹ ನೀನು ನಮ್ಮೆಲ್ಲರ ಆಗ್ರಹಕ್ಕೆ ಮಣಿದು ಇನ್ನೊಮ್ಮೆ ಭೋಗ ಜೀವನಕ್ಕೆ ಕಾಲಿರಿಸ್ತೀಯೋ ಅಂತ ಭಯಗೊಂಡಿದ್ದೆ. ಅದಕ್ಕಾಗಿ ಪರೀಕ್ಷಿಸಿದೆ. ಜನರ ಅನುರಾಗಕ್ಕೆ ಅನುಗುಣವಾಗಿ ನಡೆಯಬೇಕು ಗುರುಗಳೇ. ಆದರೆ ಜನ ಸರಿಯಾದದ್ದನ್ನೇ ಆಯ್ಕೆ ಮಾಡುವ ಹಾಗೆ ಪ್ರಚೋದಿಸುವ ಹೊಣೆ ನಮಗೂ ಉಂಟಲ್ಲ. ಜನರು ಹೇಳ್ತಾರೆ ಅಂತ ಎಲ್ಲವನ್ನೂ ಕೇಳ್ತಾ ಹೋದರೆ ಬದುಕಿನಲ್ಲಿ ನೆಚ್ಚಿಕೊಂಡ ಮೌಲ್ಯದ ಗತಿ ಏನಾಗಬೇಕು? ನೀವು ಆಶೀರ್ವದಿಸಿದಲ್ಲಿಗೆ ಜನರೂ ಒಪ್ಪುತ್ತಾರೆ, ಭರತನೂ ಒಪ್ಪುತ್ತಾನೆ ಅಲ್ವೇನೋ? 14 ವರ್ಷ ಕಳೆದ ಮೇಲೆ ಆದರೂ ಸಾಕೇತದ ಸಿಂಹವಿಷ್ಟರವನ್ನು ನೀನು ಏರ್ತೀಯ ಅಣ್ಣ. 14 ವರ್ಷ ವನವಾಸ ಅಂತ ಬಂದೆ, ಮತ್ತೆ 14 ವರ್ಷ ಕಳೆದ ಮೇಲೆ ನೀನೇ ಸಿಂಹಾಸನವನ್ನು ಹೇಳಬೇಕು ರಾಮ. ನೀವು ಒಂದಲ್ಲದಿದ್ರೆ ಒಂದು ಅಂತ ತೀರ್ಮಾನ ಮಾಡಿಯೇ ಬಂದ ಹಾಗುಂಟು. ಹೌದು, ಧರ್ಮಸಮ್ಮತವಾದ ನಿರ್ಣಯ ಅಂತ ಆದ್ರೆ ನಾನು ಅಂಗೀಕರಿಸ್ತೇನೆ ಗುರುಗಳೇ. ಅಲ್ಲ, ನಿನ್ನ ಸತ್ಯ ಉಳಿಯುವುದಕ್ಕೆ, ನನ್ನ ಮಾತು ಉಳಿಯುವುದಕ್ಕೆ, ನಾನೊಂದು ನಿರ್ಧಾರವನ್ನು ತಳೆಯುವುದಕ್ಕೆ ಒಂದು ಅವಕಾಶ ಕೊಡ್ತೀಯ ನನಗೆ? ಅದು ಮತ್ತೊಂದು ನಿರ್ಧಾರ ಅಂತ ಖಂಡಿತವಾಗಿ ನೋಡ್ತೀಯೇನು ಅಂತ. ಅಲ್ಲ, ಮರಳಿ ನಾನಿಲ್ಲಿಂದ ಹೊರಡುವ ಕಾಲಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ ಎನ್ನುವ ನಂಬಿಕೆಯಿಂದ ನೀ ಧರಿಸುವುದಕ್ಕಾಗಿ ಸ್ವರ್ಣ ಪಾದುಕೆಯನ್ನು ನಾವು ಹೊತ್ತು ತಂದವನಿದ್ದೇನೆ. ನಾ ಬರುವುದಿಲ್ಲ ಅಂದ್ರೆ ನೀನು ಈ ಪಾದುಕೆಯನ್ನು ಒಮ್ಮೆ ಧರಿಸಿ ನನ್ನ ಕರಗಳಿಗಿತ್ತೇತಾದ್ರೆ ಶಿರದಲ್ಲಿ ಹೊತ್ತು ನಾ ಸಾಕೇತದ ಕಡೆ ಸಾಗುವುದಕ್ಕೆ ನಿನ್ನ ಅನುಮತಿ ಬೇಕಲ್ಲ. ನಾನು ಪಾದುಕೆ ಧರಿಸಬೇಕಾದ್ದು ನಾನು ನಡೆಯುವುದಕ್ಕಲ್ಲ, ನೀನು ನಡೆಯುವುದಕ್ಕಲ್ಲ. ಹೌದು, ಮುಂದೆ ಸತ್ಯ ಧರ್ಮಗಳೆಂಬ ಅಂಗ್ರಿಗಳ ಒತ್ತಿ ಸ್ಪರ್ಶಿಸಿ ರಾಮಚಂದಿರ ಇತ್ತ ಹಾವುಗಿಯದನು ಭರತನು ಪತ್ತು ನಡೆದ ಇದರಲ್ಲಿ ಒಂದು ಪಾದುಕೆ ಸತ್ಯದ ಸಂಕೇತ ಅಂತಾದ್ರೆ ಮತ್ತೊಂದು ಪಾದುಕೆ ಧರ್ಮದ ಸಂಕೇತ ಎಂಬುದಾಗಿ ಭಾವಿಸಿ ಈ ಪಾದುಕೆಯನ್ನು ನನ್ನ ಶಿರದಲ್ಲಿ ಹೊತ್ತು ನೇರವಾಗಿ ಇಲ್ಲಿಂದ ನಂದಿ ಗ್ರಾಮವನ್ನು ಸೇರಿಕೊಳ್ತೇನೆ. ಅಯೋಧ್ಯೆ ಆದ್ರೆ ಪುರದಿಂದ ಹೊರಗೆ ಅಯೋಧ್ಯೆಯ ಸಿಂಹವಿಷ್ಟರವನ್ನು ಅಲ್ಲಿಗೆ ಬರಮಾಡಿಸಿಕೊಳ್ತೇನೆ. ಆ ಸಿಂಹಾಸನದಲ್ಲಿ ಈ ಪಾದುಕೆ ನಿಲ್ಲಿಸಿ ನಿನ್ನ ಪಾದ ಮೂಲದಲ್ಲಿ ಅನುನಿತ್ಯ ಭಿನ್ನವಿಸುವುದರೊಂದಿಗೆ ಈ ವಸನವನ್ನು ಕಳಚಿ ಕಾವಿ ವಸನವನ್ನುಟ್ಟು ಜಟಾವಲ್ಕಲ ಧಾರಿಯಾಗಿ ನೀ ಕೊಟ್ಟಂತಹ ಹೊಣೆಗಾರಿಕೆಯನ್ನು ಮುನ್ನಡೆಸುವುದಕ್ಕೆ ನಿನ್ನ ಆಶೀರ್ವಾದ ನನಗೆ ಬೇಕಲ್ಲ. ನನಗಿದ್ದದ್ದು ನೀ ಅಯೋಧ್ಯೆಗೆ ಅಧಿಪತಿಯಾಗಿ ಆಳಬೇಕು ಅಂತ. ನೀ ಇಂಥದ್ದೇ ಕಿರೀಟ ತೊಡಬೇಕು ಅಂತ ನನ್ನ ಹಂಬಲ ಇಲ್ಲ ಅಲ್ವೇ? ನಿನಗೆ ಪಾದುಕೆಯೇ ಕಿರೀಟವಾಗುತ್ತದಾದ್ರೆ ಪಾದುಕಾ ಕಿರೀಟಿಯ ರಾಜ್ಯಾಡಳಿತ ವೈಭವವನ್ನು ಕಾಣುವುದಕ್ಕೆ 14 ವರ್ಷ ಕಳೆದು ಬರ್ತೇನೆ, ಹೋಗುತ್ತಾ. ಆದ್ರೆ ಒಂದಣ್ಣ, 14 ವರ್ಷ ಕಳೆದು ಮರು ದಿವಸ ಸೂರ್ಯೋದಯ ಆಗುವುದಕ್ಕಿಂತ ಮುಂಚಿತವಾಗಿ ನೀ ಬಂದು ನಿನ್ನ ಮುಖವನ್ನು ನನಗೆ ತೋರಿಸಲಿಲ್ಲ ಅಂತಾದ್ರೆ ಮತ್ತೆ ಕಾಣುವುದು ಭಸ್ಮೀಭೂತನಾದ ಭರತನ ಭಸ್ಮವನ್ನು.
ತಮ್ಮ ನನಗೆ ಬೇಡ ಅಂತ ದೂರ ಮಾಡುವುದಲ್ವೋ ಅಣ್ಣ ಮತ್ತೆ ಸೇರುವುದಕ್ಕಾಗಿ. ಲಕ್ಷ್ಮಣ ಅವಧಿ ಕೇಳಿದೆಯಲ್ಲ, ಈಗಲೇ ಗುರುತಿಸಿಕೊ. ಈಗ ಅಮ್ಮನಿಗೆ ಬಹಳ ಸಮಾಧಾನ ಆಗಿರಬಹುದು, ಭರತನ ಅಮ್ಮನಿಗೆ. ಮಗ ಬರೀತಾನೆ ಅಂತ. ಆಗಲ್ಲ, ಮಗನ ಸಾವು ಆಗುವುದಿಲ್ಲ ಅಂತ ದೃಢ ಆಯ್ತಲ್ಲ ಅವನಿಗೆ. ಹಾಗೆ ಅಂದ್ರೆ ಅವ ಏನು ಬರ್ತದಲ್ಲಿ? ಅದೇ ಸಂವತ್ಸರ ಮಾಸ ಅಲ್ವೇನೋ? ಹೌದೌದು, ಪಕ್ಷ ವಾಸರ ಅದರ ಸಂಖ್ಯೆಯನ್ನು ಬರೆದಿದ್ದಾನೆ. ಎಷ್ಟನೇ ಸಂವತ್ಸರ, ಎಷ್ಟನೇ ಮಾಸ, ಯಾವ ಪಕ್ಷ, ಯಾವ ವಾಸರ ಅಂತ. ಅವ ಮೊದಲಿಂದಲೂ ಹಾಗೆ ಬರಿತಾ ಇರುವುದಲ್ಲ. ಅವನಿಗೆ ಬೇಕಾದ್ರೆ ಅವಧಿಯನ್ನೆಲ್ಲ ನೆನಪಿಡ್ತಾನೆ. ಈ ಬಾರಿ ನಿನ್ನನ್ನು ಬದುಕಿಸಬೇಕು ಅಂತ. ಅದ್ಯಾಕೆ ಹಾಗೆ ಅಂತ ಬರುವ ಮೊದಲು ನೀನು ವೈರಿ ಎಂಬ ಭಾವದಿಂದ ಕಡಿದೊಗೆಯುತ್ತೇನೆ ಅಂತ ಧನುಷರಗಳನ್ನು ಜಳಪಿಸಿದ್ದ ಇವನ. ಹೌದೌದು. ಈಗ ನೋಡಿದ್ರೆ ನನ್ನೆಡೆಗೆ ಅಮಿತ ಭೀತಿಯನ್ನು ಹೊಂದಿದಂತಹ ನೀನು ಸಾಯಬಾರದು ಅಂತ ಎಲ್ಲರಿಗಿಂತ ಹೆಚ್ಚು ಅವನೇ ಹಂಬಲಿಸ್ತಾ ಇದ್ದಾನೆ. ಒಳಗೆ ಶುದ್ಧವೋ. ಇವನಂತ ತಮ್ಮಂದಿರು ನಮಗೆ ಬೇರೆ ಇರುವುದಕ್ಕೆ ಸಾಧ್ಯ ಉಂಟಾ? ಇದ್ದ ಒಬ್ಬನನ್ನು ನಾವು ಪ್ರೋತ್ಸಾಹಿಸದಿದ್ರೆ ಅವು ಬೆಳೆಯುವುದು ಹೇಗೆ? ಖಂಡಿತ. ಆ ಕಾರಣದಿಂದಲೇ ಮನ್ನಿಸಿದೆ ಅಂತ ಒಂದು ಹೇಳಿಬಿಡು. ಏನು ಬೇಸರ ಇಲ್ಲ ತಮ್ಮ, ಹೇಳು. ಹೇಳಲಿಕ್ಕೆ ಸಂಕಟ. ಈಗ ಒಂದು ರಘು ಬರ್ತವನ. ಹೌದು, ನೀನೇ ಕ್ಷಮಿಸಿದೆ ಅಂತ ಹೇಳಿಬಿಟ್ಟಿಯಲ್ಲ. ಹೌದೌದು, ಒಳ್ಳೆಯದು. ಆದರೆ ಒಂದುಂಟು. ಏನು? ನಾವೆಲ್ಲ ಹೀಗೆ ಸತ್ಯಧರ್ಮ ನಿಷ್ಠರಾಗಿ ಸತ್ಯಧರ್ಮಗಳು ಒಪ್ಪಿದವರನ್ನು ಪರಸ್ಪರ ಒಪ್ಪಿ ಅನುರೂಪವಾದ ಅನಿಯೋಜ್ಯವಾದ ಆದರ್ಶಯುತವಾದಂತಹ ಸಾಹೋದರ್ಯವನ್ನು ಮೆರೆಯಬೇಕು ಅಂತ ಆದ್ರೆ ಈ ಸಂಸ್ಕಾರದ ಬೀಜಾವಾಪ ಮಾಡಿ ಪೋಷಕ ಒದಗಿಸಿ ಅದರ ಸತ್ಫಲವನ್ನು ಲೋಕ ಉಣ್ಣುವಂತೆ ಮಾಡಿದ ಗುರುವರೇಣ್ಯರನ್ನು ನಮಿಸದಿದ್ರೆ ನಾವು ಕರ್ತವ್ಯ ಭ್ರಷ್ಟರಾಗಿ ಅವರಿಗೇ ಅರ್ತಿಯಲಿ ಭ್ರಾತೃತ್ವ ಮೆರೆಯಿತು ಸ್ತುತ್ಯ ರಾಮನ ದೈವದೊಲವಿಲಿ ಪೃಥ್ವಿನಲ್ದನೆಗೆನಿಸಲ ಸಾಕೇತ ಸಾಮ್ರಾಜ್ಞಿ ಭ್ರಾತೃತ್ವ ಮೆರೆಯಿತು ರಾಮ ವಿಧಿ ಬರೆದಂತಹ ನಾಟಕದಲ್ಲಿ ಅಭಿನಯಿಸುವಂತಹ ಪಾತ್ರಧಾರಿಗಳು ನಾವೆಲ್ಲ ಅಲ್ವೇ ಗುರುಗಳೇ? ನೋಡುವವರ ದೃಷ್ಟಿಯಲ್ಲಿ ಇರುವರು ಹೆಂಗಳೆಯರು ನಮಗೆಲ್ಲ ಅಪರಾಧಿಗಳಾಗಿ ಗೋಚರವಾಗಬಹುದು. ಅದ್ಯಾರು ಗುರುಗಳೇ? ಒಬ್ಬಾಕೆ ಕೈಕಾದೇವಿ, ಚಿಕ್ಕಮ್ಮ, ಇನ್ನೊಬ್ಬಾಕೆ ಮಂತಾರೆ. ದಾಸಿ. ಕೈಕಾದೇವಿ ಮಾಡಿದ್ದು ತಪ್ಪು ಅಂತ ನಾನು ಹೇಳುವುದಿಲ್ಲ. ಓ, ಸಾಮಂತರಾಜನ ಮಗರೋಳುವರು ಚಕ್ರವರ್ತಿಯನ್ನು ಮದುವೆಯಾಗಿ ಸಾಕೇತಕ್ಕೆ ಬರುವಾಗ ಸಾಕೇತಕ್ಕೆ ನಾನೇ ಸಾಮ್ರಾಜ್ಞಿ ಆಗ್ತೇನೆ ಅನ್ನೋ ಆಶೆಯಿಂದ ಬಂದಳು. ಸಹಜ ಅಲ್ವೇ? ಅದು ನಡಿಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವಳಿ ಕೃತ್ಯವನ್ನು ಮಾಡಿರಬಹುದು. ಮಾನವ ಸಹಜವಾದ್ದು. ಇನ್ನೊಬ್ಬಾಕೆ ಮಂತಾರೆ. ಅಶ್ವಪತಿ ಮಹಾರಾಜನಿಗೆ ಕಾಡಿನಲ್ಲಿ ಸಿಕ್ಕಿದಂತ ಅನಾಥ ಶಿಶು. ಹೌದಂತೆ. ದಾಸಿಯಾಗಿ ತನ್ನ ಜೀವನವನ್ನು ಕಳೆದಳು. ಜನಕ ಮಹಾರಾಜನಿಗೆ ಕಾಡಿನಲ್ಲಿ ಸಿಕ್ಕಿದ ಭೂಮಿಯಲ್ಲಿ ಸಿಕ್ಕಿದಂತಹ ಮಗು ಸಾಕೇತಕ್ಕೆ ಸಾಮ್ರಾಜ್ಞಿಯಾಗ್ತದೆ, ನಾನು ದಾಸಿಯಾಗಿ ಜೀವನವನ್ನು ಸಾಗಿಸಿದೆ ಅನ್ನುವಂಥ ಈರ್ಷ್ಯ ಅವಳಲ್ಲಿ ಮೂಡಿಬಂದ ಕಾರಣ ಅವಳಿ ಕೃತ್ಯವನ್ನು ಎಸಗಿದ್ಲು. ಒಟ್ಟಂದದಲ್ಲಿ ಯೋಚಿಸಿದ್ರೆ ಪವಿತ್ರವಾದಂತಹ ಗೋವಿಂದ 4 ಪಾದಗಳ ರೀತಿಯಲ್ಲಿ ಭ್ರಾತೃ ಪ್ರೇಮದ ಪ್ರತಿಮೂರ್ತಿಗಳಾದಂತಹ ನಿಮ್ಮನ್ನು ಪಡೆದ ನಾವೇ ಧನ್ಯರು ಎಂಬ ಹಾಗೆ ಭಾವಿಸುವುದರ ಜೊತೆಗೆ ಶ್ರೀರಾಮಚಂದ್ರನೇ ಸಾಕೇತಕ್ಕೆ ಸಾಮ್ರಾಟ, ಸೀತೆಯೇ ಸಾಕೇತ ಸಾಮ್ರಾಜ್ಞಿ ಎಂಬ ಹಾಗೆ ಯಾರು ನಂಬಿಕೊಂಡು ಆರಾಧಿಸಿಕೊಂಡು ಬರುತ್ತಾರೋ ಅಂತವರಿಗೆಲ್ಲ ಮಂಗಳವಾದ ಜೀವಗಳೆಲ್ಲ ದೇವನು ಬೆಳಗಿಪ ಭೂಮಿಯ ದೀಪಗಳು ಭಾವಿಸಿ ಗಾಳಿಯು ತೈಲವು ಅವನಿ ಬಹುವಿಧ ರೂಪಗಳು ಜೀವನ ರಂಗ ವಿಧಿಯ ನಿಗಂಟು ದೇವನು ನರ ನಟನಾಗುವುದುಂಟು ರಾಮನ ರಮಣಿ ಭಾಗ್ಯದದು ಮಣಿ ಭೂಮಿಯ ಸಾಮ್ರಾಜ್ಞಿ ಸಾಕೇತ ಸಾಮ್ರಾಜ್ಞಿ ಮಂಗಳ ಜಯ ಜಯ ರಾಮಚಂದ್ರನಿಗೆ ಮಂಗಲ ದಶರಥ ನಂದನಗಿ ಮಂಗಳ ತ್ರಿಗುಣಾತ್ಮಕ ಶ್ರೀದೇವಿಗೆ ಮಂಗಲ ಆಂಜನೇಯನಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಳ